ಮತ್ತು ಕೃಷ್ಣ ಪೇಂಟಿಂಗ್ ಇತ್ತೀಚೆಗೆ ಇಂಡಿಯಾಸ್ ಅತಿ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಪೇಂಟಿಂಗ್ ಅಂತ ಕರೀತಾರೆ. ಯಾರು ಮಾಡಿದ್ದು? ರಾಜಾ ರವಿವರ್ಮ. ರೀಸೆಂಟ್ ಆಗಿ ಆಗಿದ್ದು ಹೇಳತ್ನ. ನೆಕ್ಸ್ಟ್ ಇಂಡಿಯಾದಾಗ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅದಾವ ಇಲ್ಲೋ? ರೀಸೆಂಟ್ ಆಗಿ ನ್ಯೂಕ್ಲಿಯರ್ ಸಬ್ಮರೀನ್ ನ್ಯೂಸ್ನಾಗ ಬಂದಿತ್ತು ನೋಡಿ. ಯಾವ್ದ್ರಿ? ಅರಿಯಂತ. ಯಾವ ಬರ್ತಾವ? ಯಾವ ಕ್ಲಾಸ್ ಅತ್ತಾರ ನ್ಯೂಕ್ಲಿಯರ್ ಸಬ್ಮರೀನ್ಸ್? ಯಾವ್ದ? ಅರಿಯಂತ ಕ್ಲಾಸ್ದಾಗ ಎಷ್ಟು ಬರ್ತಾವ? 4 ಬಡ 4. ಅರಿಯಂತ, ಅರಿಘಾಟ, ಅರಿಸುದನ, ಅರಿದಮ್ಮ. ನೆನಪಿರ್ತಾವಲ್ಲ ಇವು. ಯಾವ್ದಾರ ಒಂದು ಹಾಕಿ ಅಥವಾ ಯಾವ ಕ್ಲಾಸ್ ಯಾವ್ದಂತ ಸಬ್ಮರೀನ್ಸ್ ಅಂದ್ರೆ ನಮ್ಮ ಇಂಡಿಯಾದಾಗ ಏನದ ಅಂದ್ರೆ 3 ಟೈಪ್ ಸಬ್ಮರೀನ್ಸ್ ಅದಾವ. ಒಂದೇದು ಯಾವ್ದಾರ ಕಲ್ವರಿ ಕ್ಲಾಸ್ ಅಂತ ಬರ್ತಾವ. ಕಲ್ವರಿ ಕ್ಲಾಸ್ದಾಗ ಎಷ್ಟು ಅದಾವ್ರಿ? 6 ಅದಾವ. ಕಲ್ವರಿ ಕ್ಲಾಸ್ನಾಗ K3 ಅಂದ್ರ ಕಲ್ವರಿ, ಕಂಡೇರಿ, ಕಾರಂಜ. ಇವು ಓನ್ಲಿ ಸಬ್ಮರೀನ್ಸ್ ಏನಂದ್ರೆ ಕಲ್ವರಿ ಕ್ಲಾಸ್ದಾಗ. K3 V3 ಅಂದ್ರ ವೇಲಾ, ವಾಗೀರ, ವಾಗ್ಸಿರ್. ಇವ್ ನೆನಪಿಟ್ಕೋರೆ. ಜಲಂತರ್ಗಾಮಿ ಅಂತ ಕೇಳಿದಾಗ ಮತ್ತೆ ನೀಲಗಿರಿ ಕ್ಲಾಸ್ ಅದು ಹಾಕಿ ಬಂದಿರಿ. ನೀಲಗಿರಿ ಅಂದ್ರೆ ಬೆಟ್ಟಗಳತ್ ಬರ್ತಾವ, ಸಮುದ್ರ ಮ್ಯಾಲೆ ಇರ್ತಾವ. ಸಬ್ಮರೀನ್ಸ್ ಅಂದ್ರೆ ಅಲ್ಲ, ಜಲಂತರ್ಗಾಮಿ ನೀರಿನ ಒಳಗೆ ಹೋಗಿರ್ತಾವಲ್ಲ. ಈಗ ರೀಸೆಂಟ್ ಆಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರು ಯಾವ ಒಂದು ಸಬ್ಮರೀನ್ಸ್ ದಾಗ ಹೋಗಿರಂದ್ರ ವಾಗ್ಸಿರಿ. ಯಾವ ಕ್ಲಾಸ್ದಾಗ ಬರ್ತೈತೆ ಅಂದ್ರೆ ಕಲ್ವರಿ ಕ್ಲಾಸ್ನಾಗ. ಇದೊಂದು ಸಬ್ಮರೀನ್ ಆತ. ಇದಾದ್ಮೇಲೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವ್ರು ಕಲ್ಕತ್ತಾದಾಗ ಒಂದು ಸಬ್ಮರೀನ್ ಲಾಂಚ್ ಮಾಡ್ತಾರೆ. ಆಂಟಿ ಸಬ್ಮರೀನ್, ಆಂಟಿ ವಾರ್ಪೇರ್ ಸಬ್ಮರೀನ್ ಅಂತ ಕರಿತೀವಿ. ಯಾವ ಕ್ಲಾಸ್ ರೀ? ಅಗ್ರಯ ಕ್ಲಾಸ್. ನೆನಪಿ ಯಾವ ಕ್ಲಾಸ್ ಅಂತ ಕರಿತಾರ ಅದಕ್ಕ? ಅರ್ನಾಲ್ ಕ್ಲಾಸ್. ಅರ್ನಾಲ್ ಕ್ಲಾಸ್ ಅದ್ ಯಾವ್ದಂದ್ರೆ ಅಗ್ರಯಾತ್ ಲಾಂಚ್ ಮಾಡ್ತಾರ. ಅದು ಎಂತದಂದ್ರೆ ಸಬ್ಮರೀನ್ಗಳು ಹೇಳತ್. ಜಲಂತರ್ಗಾಮಿಗಳು 3 ಟೈಪ್ ಬರ್ತಾವ ಅಂತ ಹೇಳಿ. ಒಂದೇದ್ ಯಾವ್ದಂದ್ರೆ ಪ್ರೊಜೆಕ್ಟ್ 75 ಆಗಿದ್ದು ಯಾವ ಕಲ್ವರಿ ಕ್ಲಾಸ್ ಅಂತ ಕರಿತೀವಿ. ಕಲ್ವರಿ ಕ್ಲಾಸ್ನಾಗ ಎಷ್ಟು ಬರ್ತಾವ ಅಂದ್ರೆ 3 K3 ಮತ್ತು V3 ಅಂತ ಬರ್ತಾವ. ಅದಾದ್ಮೇಲೆ ಅರ್ನಾಲ್ ಕ್ಲಾಸ್ ಅಂತ ಬರ್ತೈತಿ. ಅದ್ರೊಳಗೆ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾರೆ ಯಾವ್ದಂದ್ರೆ ಅಗ್ರಯ. ಅದಾದ್ಮೇಲೆ ಇನ್ನೊಂದು ಸಬ್ಮರೀನ್ಸ್ ಅಂತ ಹೇಳಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್. ಇವು ಸಬ್ಮರೀನ್ಸ್ ಗಳು ಏನಂದ್ರೆ ಇವು ಕಲ್ವರಿ ಕ್ಲಾಸ್ ಏನದಲ್ಲ ಸಬ್ಮರೀನ್ಸ್ ಯಾವಾಗ ಬೇಕಲ್ಲ ಅವಾಗ ಯೂಸ್ ಮಾಡ್ಕೋತಾರ. ಆಂಟಿ ಸಬ್ಮರೀನ್ ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ಡ್ ಇದ್ದಂಗ ಯಾವ ಕಂಟ್ರಿ ಬಂದೋತೀನಿ ಆಟೋಮೆಟಿಕ್ ಏನಂದ್ರೆ ಆಂಟಿ ಆಗಿ ವಾರ್ನಾಗ ವಿದ್ಯುತ್ ಇದನ್ನ ಪಾರ್ಟಿಸಿಪೇಟ್ ಮಾಡೋ ಸಲುವಾಗಿ ಆಂಟಿ ಸಬ್ಮರೀನ್ಸ್ ಅಂತ ಬರ್ತೈತಿ. ಅದು ಯಾವ ಕ್ಲಾಸ್ ಇತ್ತಂದ್ರೆ ಅರ್ನಾಲ್ ಕ್ಲಾಸ್ ಅಂತ ಬರ್ತೈತಿ. ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ ಅಂದ್ರೆ ಇಂಡಿಯಾದಾಗ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್. ಯಾಕಂದ್ರೆ ನ್ಯೂಕ್ಲಿಯರ್ ವೆಪನ್ಡ್ ಕಂಟ್ರಿ ಇಂಡಿಯಾ ಐತಲ್ಲ, ನ್ಯೂಕ್ಲಿಯರ್ ವೆಪನ್ಡ್ ಕಂಟ್ರಿ ಇಂಡಿಯಾ ಐತಲ್ಲ, ಅದಕ್ಕೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಅಂತ ಬರ್ತಾವ. ಅದು ಯಾವ ಕ್ಲಾಸ್ ಅಂತಂದ್ರ ಯಾವ ಕ್ಲಾಸ್? ಅರಿಯಂತ ಕ್ಲಾಸ್. ಅದ್ರೊಳಗೆ ಯಾವ ಬರ್ತಾವ ಅಂದ್ರ ಅರಿಯಂತ, ಅರಿಘಾಟ, ಅರಿದಮನ, ಅರಿಸುದನ. ನೆನಪಿರ್ತೈತಲ್ಲ. ನೆಕ್ಸ್ಟ್ ವಿ ಬಿ ರಾಮ್ಜಿ ಯೋಜನೆ ಅಂತ ಬರ್ತೈತಲ್ಲ. ವಿ ಬಿ ರಾಮ್ಜಿ ಫುಲ್ ಫಾರ್ಮ್ ಏನ್ರಿ? ವಿಕಸಿತ್ ಭಾರತ್. ಮುಂದ ಶಿಕ್ಷಣ ಎಲ್ಲಿ ಬತ್ತ ಅದ್ರೊಳಗ? ವಿಕಸಿತ್ ಭಾರತ್. ವಿಕಸಿತ್ ವಿ ಬಿ ರಾಮ್ಜಿ ಐತೆ. ವಿ ಬಿ ಅಂದ್ರೆ ವಿಕಸಿತ್ ಭಾರತ್. ರೋಜ್ಗಾರ್. ನೆಕ್ಸ್ಟ್ ರೋಜ್ಗಾರ್ ಆಜೀವಿಕ್ ಗ್ರಾಮೀಣ ಇದನ್ನ ಏನ್ಐತದ ಸಾರಿ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಗ್ರಾಮೀಣ ಅಂತ ಬರ್ತದೆ. ಇದು ಫುಲ್ ಫಾರ್ಮ್ ಕಂಪಲ್ಸರಿ ನೆನಪಿಟ್ಕೋರೆ. ಈಗ ರೀಸೆಂಟ್ ಆಗಿ ವಿ ಬಿ ರಾಮ್ಜಿ ನ್ಯೂಸ್ನಾಗ ಐತಿ. ವಿ ಬಿ ರಾಮ್ಜಿ ಅನ್ನೋದು ಯಾವ ಇಯರ್ದಾಗ ತರ್ತಾರೆ? 25, 26, 24, 25ರಾಗ 2025ರಾಗ ಬಂದಿದ್ದ ಇದು ಕಾಯ್ದೆ. ಅಥವಾ ವಿ ಬಿ ರಾಮ್ಜಿ ಯಾವ್ದನ್ನ ರಿಪ್ಲೇಸ್ ಮಾಡೈತೆ ಅಂದ್ರ ಮನ್ರೇಗಾ ಕಾಯ್ದೆನ ರಿಪ್ಲೇಸ್ ಮಾಡಿ ಯಾವ್ದು ತರ್ತಾರ ಅಂದ್ರೆ ವಿ ಬಿ ರಾಮ್ಜಿ ಕಾಯ್ದೆ ತರ್ತಾರೆ. ಇದನ್ನ ಡೈರೆಕ್ಟ್ ಒನ್ ಲೈನರ್ದಾಗ ಯಾವ ಇಯರ್ದಾಗ ಈ ಕಾಯ್ದೆ ಪಾಸ್ ಆಗೈತೆ ಅಂದ್ರೆ 2025. ನೆನಪಿರ್ತೈತಲ್ಲ. ವಿ ಬಿ ಅಂದ್ರೆ ವಿಕಸಿತ್ ಭಾರತ, ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಗ್ರಾಮೀಣ. ಲಾಸ್ಟ್ ಗ್ರಾಮೀಣ ಅಂತ ಬರ್ತೈತೆ. ನೆನಪಿರ್ತೈತಲ್ಲ. ಇದ್ರೊಳಗೆ ಎಷ್ಟು ದಿನ ಕೆಲಸ ಕೊಡ್ತಾರ್ರಿ? 125 ದಿನ. 125 ದಿನ ಎಷ್ಟು ದಿನದಾಗ ಕೊಡ್ತಾರೆ? 125 ದಿನ 365 ದಿನದಾಗ 305 ದಿನದಾಗ 305 ದಿನದಾಗ. ಇನ್ ಡೆಪ್ತ್ ಎಲ್ರ ಕೇಳಿದಾಗ ಯಾಕಂದ್ರೆ 60 ದಿನ ಏನ್ ಕೊಟ್ರ ಅಂದ್ರೆ ಹೋದ ಟೈಮ್ ಏನ್ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ ಏನಂದ್ರೆ ಇದನ್ ಪೀರಿಯಡ್ ಇದ್ದಿದ್ದಿಲ್ಲ, ಗ್ಯಾಪ್ ಪೀರಿಯಡ್ ಅಥವಾ ಏನಂತ ಹಾಲಿಡೇ ಪೀರಿಯಡ್ ಅಂತ ಇದ್ದಿದ್ದಿಲ್ಲ. ಯಾವ್ದಕ್ಕಂದ್ರೆ ಹಳಿದ ಯಾವ್ದು ಮನ್ರೇಗಾ ಇತ್ತಲ್ಲ ಅದ್ರೊಳಗೆ ಯಾವಾಗೂ ಕೊಟ್ಟಿದ್ದಿಲ್ಲ. ಫಸ್ಟ್ ಟೈಮ್ ಕೊಟ್ಟಾರ್ರಿ. ಏನಂತಾರಂದ್ರೆ ಇದನ್ನ ಗ್ಯಾಪ್ ಪೀರಿಯಡ್ ಅಥವಾ ಏನಂತಾರ ಹಾಲಿಡೇ ಪೀರಿಯಡ್ ಅಂತ ಕೊಡ್ತಾರೆ. ಇದ್ರೊಳಗೆ ಎಷ್ಟು ದಿನ ಕೊಟ್ಟಾರಂದ್ರೆ 60 ದಿನ. 30 ದಿನ ಇದನ್ನ ಕಲ್ಟಿವೇಶನ್ ಮಾಡೋ ಟೈಮ್ನಾಗ, 30 ದಿನ ಯಾವಾಗಂದ್ರೆ ಹಾರ್ವೆಸ್ಟ್ ಮಾಡೋ ಟೈಮ್ನಾಗ. ಇಂಡಿಯಾದಾಗ ಹೈಯೆಸ್ಟ್ ಯಾವ್ದು ಕೊಡ್ತೈತ್ರಿ ವಿ ಬಿ ರಾಮ್ಜಿ ಒಳಗೆ ಪೇಮೆಂಟ್ ಅಥವಾ ವೇಜಸ್? ಯಾವ್ದ? ಹರಿಯಾಣ. ಕರ್ನಾಟಕ ಎಷ್ಟು ಕೊಟ್ಟೈತಿ? ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದೈತಿ. ಇದ್ರೊಳಗೆ ಸೇರಿಂಗ್ ಎಷ್ಟು ಅದಾವ? ಸೆಂಟ್ರಲ್ ಸ್ಟೇಟ್ 60. ಕನ್ಫರ್ಮ್ ನೆನಪಿಟ್ಕೊಂಡವ್ರೆ. ವಿ ಬಿ ರಾಮ್ಜಿ ಮೇಲೆ ಏನೋ ಕ್ವಶನ್ ಕೇಳಿರ್ತೀನಿ. ಇವು ಪರ್ಫೆಕ್ಟ್ ನೆನಪಿದ್ರೆ ಅದ್ರ ವಿಸ್ತರಣೆ ರೂಪ ಬೇರೆದ್ ಏನಾರ ಕೊಟ್ರು ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ತಾನೆ ಯಾವ್ದನ್ನ ರಿಪ್ಲೇಸ್ ಮಾಡೈತೆ ಅಂದ್ರೆ MG ನರೇಗಾನ್ ರಿಪ್ಲೇಸ್ ಮಾಡಿ ಯಾವ್ದು ತರ್ತಾರಂದ್ರೆ ವಿ ಬಿ ರಾಮ್ಜಿ ಅಂತ ತರ್ತಾರ. ಇದ್ರೊಳಗೆ ಎಷ್ಟು ದಿನ ಕೆಲಸ ಕೊಡ್ತಾರಂದ್ರೆ 125 ದಿನ. ಇದ್ರೊಳಗೆ ಎಷ್ಟು ಪ್ರಯಾರಿಟಿ ಕ್ಯಾಟಗರೀಸ್ ಅದಾವ ಅಂತ ಕೇಳಿದ್ರೆ 2, 3, 4 ಕ್ಯಾಟಗರಿ. ಇದು ನೆನಪಿಟ್ಕೋರಿ. ಇದೇನ್ ಮಾಡ್ತೈತೆ? ಡಿಮ್ಯಾಂಡ್ ಬೇಸ್ಡ್ ಮೇಲೆ ಮಾಡ್ತೈತೋ ಏನ ಅಥವಾ ಪ್ರೊಡಕ್ಷನ್ ಡಿಮ್ಯಾಂಡ್ ಬೇಸ್ಡ್ ಮೇಲೆ ಕೆಲಸ ಮಾಡ್ತೈತೋ ಅಥವಾ ನಾರ್ಮಲ್ ಎಲ್ಲದಕ್ಕೂ ಆದ್ಯತೆ ಕೊಟ್ಟು ಮಾಡ್ತೈತಿ? ಯಾವ್ದಕ್ಕ? ಎಲ್ಲಕ್ಕೂ ನಾರ್ಮಲಿ ಅಂದ್ರೆ ಬೇಡಿಕೆ ಆಧಾರಿತ ಉದ್ಯೋಗ ಕೊಡ್ತೈತೆ ಅಂದ್ರೆ ಬೇಡಿಕೆ ಆಧಾರಿತ ಮೇಲೆ ಕೊಡಂಗಿಲ್ಲ. ಯಾವ್ದಂದ್ರೆ ವಿ ಬಿ ರಾಮ್ಜಿ. ಇದನ್ನು ಮಣ್ಣು ಕ್ವಶನ್ ಕೇಳನ್. ಬೇಡಿಕೆ ಆಧಾರಿತ ಅಂದ್ರೆ ಯಾವ್ದು? ಈಗ ಮಳೆಗಾಲದಾಗ ಬಂದಾಗ ಗಿಡ ಹಚ್ಚೋದಿರ್ತೈತೆ ತಿಳ್ಕೊ, ಅದಕ್ಕೆ ಒಂದು ಆದ್ಯತೆ ಕೊಟ್ಟು ಅದ್ರೊಳಗ ಕೆಲಸ ಕೊಟ್ಟಿರ್ತೇಳಿ. ಬೇರೆ ಕೆಲಸ ಎಲ್ಲ ನಿಂತು ಬಿಡ್ತಾವಲ್ಲ, ಅದ್ರ ಸಲುವಾಗಿ ಬೇಡಿಕೆ ಆಧಾರಿತ ಮೇಲೆ ಇಲ್ಲ, ಎಲ್ಲಕ್ಕೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಅದಕ್ಕೆ 4 ಪ್ರಯಾರಿಟಿ ಕೊಟ್ಟಾರ. MG ನರೇಗಾದಾಗ ಪ್ರಯಾರಿಟಿ ಎಟ್ ಕೊಟ್ಟಿದ್ದಿಲ್ರಿ. ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬೇಡಿಕೆ ಯಾವ್ದು ಇರ್ತೈತಲ್ಲ ಅದಕ್ಕೆ ಕೊಟ್ಬಿಡ್ತಿದ್ರಿ. ಈಗ ಬ್ಯಾಸಿಗೆ ಬರ್ತೇಳಿ ಅವಕ್ಕೆ ನೀರಿಂದ ಕ್ರೈಸಿಸ್ ಇರ್ತೈತಲ್ಲ, ನೀರಿಗೆ ಎಲ್ಲ ಕೆಲಸ ಕೊಡೋದು ಹಂಗ್ ಮಾಡ್ತಿದ್ರ. ಬಟ್ ಇದ್ರೊಳಗೆ ಏನಂದ್ರೆ 4 ಪ್ರಯಾರಿಟಿ ರೀಸನ್ ಕೊಟ್ಟರು. ಒಂದೇದ ಜಲ ಸಂರಕ್ಷಣೆ, ಎರಡನೇದ ಮೂಲ ಸೌಕರ್ಯಗಳ ಡೆವಲಪ್ ಅಥವಾ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡೋದು, ಎರಡನೇದ. ಮೂರನೇದು
ಯಾವ್ದ ನೆಕ್ಸ್ಟ್ ಮೂರನೇದು ಯಾವ್ದಂದ್ರೆ ಜೀವನೋಪಾಯ, ನಾಲ್ಕನೇದು ಯಾವ್ದಂದ್ರೆ ಹವಾಮಾನ. ಹಿಂದ ಮುಂದೆ ನೆನಪಿಟ್ರಿ ಬಟ್ ನಾಲ್ಕು ನೆನಪಿಟ್ರಿ. ಯಾವ ಬರ್ತಾವಂದ್ರೆ ಒಂದೇದ ನೀರಿನ ಸಂರಕ್ಷಣೆ, ಜಲ ಸಂರಕ್ಷಣೆಗೆ ಒಂದೇದ ಆದ್ಯತೆ ಕೊಡ್ತಾರ. ಅದಾದ್ಮೇಲೆ ಗ್ರಾಮೀಣ ಮಟ್ಟದ ರೋಡ್ ಆಗ್ಲಿ ಏನಾಗ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದು 2ನೇ ಪ್ರಯಾರಿಟಿ. 3ನೇ ಪ್ರಯಾರಿಟಿ ಅಂದ್ರೆ ಜೀವನ ಮಟ್ಟ ಇಂಪ್ರೂವ್ ಮಾಡ್ಬೇಕು, ಗ್ರಾಮೀಣ ಉದ್ಯೋಗ ಕಲ್ಪಿಸೋದು ಅಥವಾ ಗ್ರಾಮೀಣದಾಗ ಏನಾರ ಮಾಡ್ಬೇಕಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜೀವನೋಪಾಯ ಅಥವಾ ಲೈವ್ಲಿಹುಡ್ ಮಿಷನ್ ನ ಡೆವಲಪ್ ಮಾಡೋ ಸಂಬಂಧ ಯಾವ್ದಂದ್ರೆ 3ನೇ ಪ್ರಯಾರಿಟಿ. 4ನೇ ಪ್ರಯಾರಿಟಿ ಇನ್ನೊಂದು ಏನಂದ್ರ ಹವಾಮಾನ ಬದಲಾವಣೆ ಅಂತ ಬರ್ತೈತಿ. ಇದು 4ನೇ ಪ್ರಯಾರಿಟಿ. ಯಾವ್ದ್ರದ್ದು ಹೇಳಿದ್ರಿ? ವಿ.ಬಿ. ರಾಮ್ಜಿ ನೆನಪಿರ್ತೈತಲ್ಲ. ವಿ.ಬಿ. ರಾಮ್ಜಿಗೆ ವೇಜಸ್ ಫಿಕ್ಸ್ ಮಾಡೋರು ಯಾರು? ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟ್. ನೆನಪಿಟ್ಕೋರಿ. ಎಲ್ಲರ ಕ್ವಶನ್ದಾಗ ಕೇಳಿದಾಗ ಯಾರು ಹಿಂಗ್ ಮ್ಯಾಕ್ಸಿಮಮ್ ಮಿನಿಮಮ್ ವೇಜಸ್ ಫಿಕ್ಸ್ ಅಟ್ಟ ಮಾಡಿರ್ತಾರೆ ಯಾರಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಮಿನಿಮಮ್ ಎಷ್ಟು ವೇಜಸ್ ಫಿಕ್ಸ್ ಮಾಡ್ಯಾರಿ? 300 ರೂಪಾಯಿ. ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಏನಿರ್ತೈತೆ ಅಂದ್ರೆ ವೇಜಸ್ ಅಥವಾ ಇದನ್ನೇನು ರೊಕ್ಕ ಕೊಡ್ತಿರ್ತಾರಲ್ಲ, ಕೆಲಸ ಮಾಡ್ತಿರ್ತಾರಲ್ಲ ವಿ.ಬಿ. ರಾಮ್ಜಿ ಅಂಡರ್, ಆ ಕೆಲಸ ಮಾಡೋರಿಗೆ ಪಗಾರ ಫಿಕ್ಸ್ ಮಾಡೋರು ಯಾರಂದ್ರೆ ಸ್ಟೇಟ್ ಗೌರ್ಮೆಂಟ್ ಮಾಡ್ತೈತ್ರಿ, ಅವ್ರಿಗೆ ಎಷ್ಟು ಬೇಕಷ್ಟ. ಬಟ್ ಏನಂದ್ರೆ ಸೆಂಟ್ರಲ್ ದಿಂದ ಒಂದು ಟಾರ್ಗೆಟ್ ಕೊಡ್ತಾರೆ, ಡೆಡ್ ಲೈನ್ ಅಥವಾ ಸ್ಟ್ಯಾಂಡರ್ಡ್ಸ್ ಅಂತ. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಈ ಸರಿ ಎಷ್ಟು ಕೊಟ್ಟಾರ ಅಂದ್ರೆ ಮಿನಿಮಮ್ 300 ಕೊಟ್ಟಾರ. ನೆನಪೈತಲ್ಲ? ಸೆಂಟ್ರಲ್ ಗೌರ್ಮೆಂಟ್ ದಿಂದ ಭಾರತದಾಗ ಹೈಯೆಸ್ಟ್ ವೇಜಸ್ ಕೊಡು 3 ಡಿಸ್ಟ್ರಿಕ್ಟ್, 3 ಹಳ್ಳಿಗಳು ಬರ್ತಾವೆ. ಯಾವ? ಸಿಕ್ಕಿಂದು ಮುಂದೆ ಲಾಚಾಂಗ, ಲಾಚೇನ, ಘಾತಾಂಗ. ಘಾತಂಗ ನೆನಪಿರ್ತೈತಲ್ಲ? ಲಾಚೇನ, ಲಾಚಾಂಗ, ಘಾತುಂಗ ಅಂತ ಬರ್ತೈತಿ. ಇದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಮಾಡಿದ್ದು 3 ಹಳ್ಳಿ. ನಾಳೆ ಯಾಕಂದ್ರೆ ನಾವು ಇದೇಗ ಏನ್ ಹೇಳಿದ್ವಿ ಅಂದ್ರೆ ವಿ.ಬಿ. ರಾಮ್ಜಿ ಒಳಗೆ ಅತಿ ಹೈಯೆಸ್ಟ್ ವೇಜಸ್ ತಗೋದು ಯಾವ್ದಂದ್ರೆ ಹರಿಯಾಣ ಅಂತ ಹೇಳಿದ್ವಿ. ಸ್ಟೇಟ್ ಅದಕ್ಕೆ ಇದತ್ತೇಳಿ ಹರಿಯಾಣ ಹಾಕ್ರಿ. ಅಕಸ್ಮಾತ್ ಎಲ್ಲರ ಹಳ್ಳಿಗಳು ಕೇಳ್ರಿ ಅಥವಾ ಸೆಂಟ್ರಲ್ ದಿಂದ ಐಡೆಂಟಿಫೈ ಮಾಡೋದಂದ್ರೆ 3 ಗೊತ್ತಾಕಲ್ಲ ಕನ್ಫರ್ಮ್. ಈಗ ಕರ್ನಾಟಕದ ಪ್ರೆಸೆಂಟ್ ಎಷ್ಟು ಐತದ ಕೇಳ್ರ? 382 ನೆನಪಿರ್ತದೆ. ಪ್ರಯಾರಿಟಿ ರೀಸನ್ ಹೇಳ್ರಲ್ಲ. ನೆಕ್ಸ್ಟ್ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಕೇಳಿದ್ರು ನೋಡ್ರಿ, ರೀಸೆಂಟ್ ಆಗಿ ಕೇಳಿದ್ರು. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತದೆ. ಅರ್ಬನ್ ಚಾಲೆಂಜ್ ಫಂಡ್ ಇದ್ರ ಸಲ್ಮನ್ ತರ್ತಾರ್ರಿ ಸೆಂಟ್ರಲ್ ಗೌರ್ಮೆಂಟ್. ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕು, ಅರ್ಬನ್ಗಳನ್ನ ಯಾವ್ನ ಡೆವಲಪ್ ಮಾಡಕ್ ಅಥವಾ ಎಷ್ಟು ಪಾಪ್ಯುಲೇಷನ್ ಕಿಂತ ಮ್ಯಾಲ ಇದ್ರೆ ಮಾಡ್ತೈತಿದ 10 ಲಕ್ಷಕ್ಕಿಂತ ಒಳಗಿದ್ದು ನಗರಗಳನ್ನೆಲ್ಲ ಅಭಿವೃದ್ಧಿ ಮಾಡೋ ಸಲ್ಮಂದ 10 ಲ್ಯಾಕ್ ಅಂಡ್ ಅಬೋ ಅಲ್ಲ, 10 ಲ್ಯಾಕ್ ಅಂಡ್ ಅಬೋ 10 ಲಕ್ಷಕ್ಕಿಂತ ಮ್ಯಾಲ ಇದ್ದಿದ್ದು ನಗರಗಳನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ. ಅರ್ಬನ್ ಅಂದ್ರೆ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕ. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಕರೀತಾರೆ. ಇದ್ರ ರೇಷೋ ಮಣ್ಣು ಕೇಳ ನೋಡ್ರಿ, ರೇಷೋ ಕೇಳೇನ ಅರ್ಬನ್ ಚಾಲೆಂಜ್ ಫಂಡ್ದಾಗ ಎಷ್ಟು ರೇಷೋ ಕೊಡ್ತಾರ ಗೊತ್ತಾಗತ್ತಲ್ಲ. ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ಈಗ ಧಾರವಾಡ ನಗರ ಐತಿ. ಹೆಂಗ್ ನಾವು ಸ್ಮಾರ್ಟ್ ಸಿಟಿ ಮಿಷನ್ ಮನ್ ಪ್ರೀ ಕೋಚಿಂಗ್ದಾಗ ಕೇಳಿ ನೋಡಿ, 2 ಸ್ಮಾರ್ಟ್ ಸಿಟಿಗಳು ಮಾಡ್ಬೇಕಂದಿದ್ರ 100, 200, 300 ಸ್ಮಾರ್ಟ್ ಸಿಟಿಗಳು ಮಾಡ್ಬೇಕಂದಿದ್ರಲ್ಲ. ಸ್ಮಾರ್ಟ್ ಸಿಟಿಗಳು ನಮ್ಮ ಕರ್ನಾಟಕದಾಗ ಬಂದಾಗ 7 ಕರೆಕ್ಟ್. ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಸ್ಮಾರ್ಟ್ ಸಿಟಿಗಳು ಮಾಡ್ಬೇಕಾದ್ರೆ 100 ಸಿಟಿಗಳನ್ನ 200 ಕೊಟ್ಟಿದ್ರು. ಇದು ಯಾವಾಗಂದ್ರೆ ಅವಾಗ ಯೋಜನೆ ಬಂದಿತ್ತಲ್ಲ, ಅವಾಗಿಂದ 100 ನಗರಗಳನ್ನ ಸ್ಮಾರ್ಟ್ ಸಿಟಿ ಅಂದ್ರೆ ಸ್ಮಾರ್ಟ್ ಎಲೆಕ್ಟ್ರಿಕ್ ಬಸ್, ಸ್ಮಾರ್ಟ್ CCTVಗಳು ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಅದ ಸ್ಮಾರ್ಟ್ ಸಿಟಿ ಯೋಜನೆ. ಸೇಮ್ ಅದ ಹೆಂಗ್ ಸ್ಮಾರ್ಟ್ ಸಿಟಿ ಯೋಜನೆದಾಗ ಹೆಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುಣಿಸಿ ಎಲ್ಲ ಸ್ಮಾರ್ಟ್ ಮಾಡ್ತಾರಲ್ಲ ಡಿಜಿಟಲ್ ಆಗಿ, ಹಂಗ ಏನ್ ಮಾಡ್ಬೇಕಾರೆ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಯಾವ ನಗರಗಳು ಹಿಂದುಳಿದಿರ್ತಾವಲ್ಲ ಅವನ್ನ ಡೆವಲಪ್ ಮಾಡ್ಬೇಕಂತ ಮಾಡಿದ್ರಿ. ಎಷ್ಟು ಇದನ್ನ ಸಾರಿ ರೇಷೋಗಳು ಇಟ್ಟಿದ್ರಿ. ಇದ್ರೊಳಗೆ ಏನು ಎಷ್ಟು ಸೆಂಟ್ರಲ್, ಸ್ಟೇಟ್ ಮತ್ತೆ ಇನ್ನೊಂದು ಏನಂದ್ರೆ ಪ್ರೈವೇಟ್ ದಿಂದ ಬರ್ತದೆ. ಈಗ 3 ಹೇಳ್ರಿ ರೇಷೋ ಬಂದ 25 ನೆಕ್ಸ್ಟ್ 50 ಗೊತ್ತಾಗತ್ತಲ್ಲ. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತದೆ. ಇದ್ರೊಳಗೆ ಡಿಸ್ಟ್ರಿಕ್ಟ್ ಅಥವಾ ರಾಜ್ಯದ ಕ್ಯಾಪಿಟಲ್ಗಳು ಇರ್ತಾವೋ ಇಲ್ಲೋ, ರಾಜಧಾನಿಗಳು ಡೆವಲಪ್. ಈಗ ಬೆಂಗಳೂರಿನ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಡೆವಲಪ್ ಮಾಡ್ಬೋದು, ಮಾಡಕ್ ಬರಂಗಿಲ್ಲ. ನೆನಪಿಟ್ಕೋರಿ, ನಗರಗಳನ್ನ ಅಥವಾ 1 ಲಕ್ಷಕ್ಕಿಂತ ಪಾಪ್ಯುಲೇಷನ್ ಜಾಸ್ತಿ ಇದ್ದಿದ್ದು ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕೈಗಾರಿಕಾ ಅಭಿವೃದ್ಧಿ ನಗರಗಳು ಬರಂಗಿಲ್ಲ. ಇವು ಯಾಕಂದ್ರೆ ಮಣ್ಣಿ ಸ್ಟೇಟ್ಮೆಂಟ್ ವೈಸ್ ಕೇಳೇನ ಅರ್ಬನ್ ಚಾಲೆಂಜ್ ಫಂಡ್ ಆನ್ಲೈನರ್ದಾಗ ಹಾಕ್ಬೋದು, ಯಾವ ಬರಂಗಿಲ್ಲ ಏನಂತೇಳಿ ಗೊತ್ತಾಗತ್ತಲ್ಲ. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತೇಳಿ ನೆನಪಿಟ್ಕೋರಿ. ಇದು ಕಾಂಟ್ರಿಬ್ಯೂಷನ್ ಸ್ಟೇಟ್ ಎಟ್ ಕೊಡ್ತೈತಿ, ಸೆಂಟ್ರಲ್ ಎಟ್ ಕೊಡ್ತೈತಿ, ಮತ್ತೆ ಪ್ರೈವೇಟ್ ಮಾರ್ಕೆಟಿಂಗ್ ಮೇಲೆ ಎಷ್ಟು ತಗೋತಾರಂದ್ರೆ ಸೆಂಟ್ರಲ್ದವ್ರು 25%, ಸ್ಟೇಟ್ದವ್ರು 25%, ಆಮೇಲೆ ಯಾರು ಕೊಡ್ತಾರಂದ್ರೆ 50% ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಇನ್ನು ನಾಳೆ ಕೇಳಿರ್ತಾರೆ ಇದ್ರೊಳಗ ಇದನ್ನ ಸ್ಟೇಟ್ ಕೊಡ್ತೈತಿಲ್ಲ, ಡೈರೆಕ್ಟ್ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತೆ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ಗಳು ಕೊಡ್ತಾವ ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್. ಇದು ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಎಲ್ಲೇ ಗ್ರಾಮೀಣ ಅಥವಾ ಏನಾರ ಪಂಚಾಯತ್ಗಳು ಕೊಡ್ತಾವ ಅಂದ್ರೆ ಎಲಿಮಿನೇಟ್ ಮಾಡ್ಬಿಡಕ್ಕೆ ಹೇಳತ್ನೇಕಾರ ನಾಳೆ ಇದನ್ನು ಕೇಳಿರ್ತಾನೋ. ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಗ್ರಾಮೀಣ ಅಥವಾ ಗ್ರಾಮ ಪಂಚಾಯತಿಗಳು ಕಾಂಟ್ರಿಬ್ಯೂಷನ್ ಕೊಡ್ತಾವೆ ಅಂದ್ರೆ ಗ್ರಾಮ ಪಂಚಾಯತಿಗಳು ಕೊಡಂಗಿಲ್ಲ. ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬರ್ತಾವಲ್ಲ, ಏನಂದ್ರೆ ಸ್ಥಳೀಯ ಸರ್ಕಾರಗಳು ಏನ್ ತಾಲೂಕು ಮಟ್ಟಕ್ಕೆ ಅದು ಇರ್ತಾವ ಅಥವಾ ನಗರ ಮಟ್ಟಕ್ಕೆ ಜಿಲ್ಲಾ ಪಂಚಾಯತಿಗಳು ಇರ್ತಾವಲ್ಲ ಅವು ಕೊಡ್ತಾವ ಹೊರತಾಗಿ ಗ್ರಾಮ ಪಂಚಾಯತಿಗಳು ಬರಂಗಿಲ್ಲ. ನೆನಪಿರ್ತೈತಲ್ಲ ಅರ್ಬನ್ ಚಾಲೆಂಜ್ ಫಂಡ್ ಅಂತೇಳಿ. ಸೇಮ್ ಕರ್ನಾಟಕ ಬಜೆಟ್ನಾಗ ಒಂದು ಚಾಲೆಂಜ್ ಫಂಡ್ ತರ್ತಾರೆ. ಇದು ಎದ್ರ ಸಲ್ಮನ್ ತರ್ತಾರ? ಅರ್ಬನ್ ಚಾಲೆಂಜ್ ಫಂಡ್ ಎರಡು ಇದನ್ನ ಗೊತ್ತಾಗಬೇಕು. ಅದಕ್ಕೆ ಹೇಳತ್ತೀನಿ ಚಾಲೆಂಜ್ ಫಂಡ್ ಇದಕ್ಕೆ ತರ್ತಾರ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡಕ ಕರ್ನಾಟಕ ಬಜೆಟ್ನಾಗ ಘೋಷಣೆ ಮಾಡ್ಯಾರ ನೋಡ್ರಿ. ಇವು ಎರಡು ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರ್ತದೆ. ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ನಗರಗಳನ್ನ ಅಭಿವೃದ್ಧಿ ಮಾಡಕ, ಕರ್ನಾಟಕದಾಗ ಚಾಲೆಂಜ್ ಫಂಡ್ ಅಂತ ಇರ್ತಾರೆ. ಚಾಲೆಂಜ್ ಫಂಡ್ ಅಂತೈತಿಲ್ಲ, ಚಾಲೆಂಜ್ ಹಾಕೋದು. ಯಾಕಂದ್ರೆ ನಮ್ಮಲ್ಲಿ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡೋ ಸಲ್ಮಂದ ಒಂದು ಫಂಡ್ ಇಟ್ಟಾರ. ಆ ರೊಕ್ಕದಿಂದ ಏನ್ ಮಾಡ್ತಾರೆ ಅಂದ್ರೆ ಬರೀ ಹುಡುಗರಲ್ಲಿ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡಕ ಮಾಡಿದ್ದು ಯಾವ್ದಂದ್ರೆ ಕರ್ನಾಟಕ ಗೌರ್ಮೆಂಟ್ದಾಗ. ಯಾವ ಫಂಡ್ ಅಂತ ಹೇಳಿ? ಚಾಲೆಂಜ್ ಫಂಡ್. ಕಂಟ್ರಿದಾಗ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಗೋಲ್ಡ್ ಮೈನ್ ಅಂತ ಮಾಡ್ಯಾರಿ. ಗೋಲ್ಡ್ ಮೈನ್ ಎಲ್ಲಿ? ಜುನ್ನಾಗಿರಿ ಅಂತ ಬರ್ತದೆ. ಜುನ್ನಾಗಿರಿ ಎಲ್ಲಿ ಬರ್ತೈತಿ? ಆಂಧ್ರ ಪ್ರದೇಶದ ಜುನ್ನಾಗಿರಿ. ಅದಕ್ಕೆ ಇತ್ತೀಚೆಗೆ ಏನಂತ ಹೆಸರು ಮಾಡ್ಯಾರ? ಸ್ವರ್ಣಗಿರಿ ಅಲ್ಲ, ಸ್ವರ್ಣಗಿರಿ ಸ್ವರ್ಣನಗರ ಅದ ಸ್ವರ್ಣಗಿರಿ ಅಂತ ಅದ. ಸ್ವರ್ಣ ಅಂದ್ರೆ ಚಿನ್ನನ
ಅದನ್ನ ಹೆಸರು ಕೊಟ್ಟಾರ ಜುಣ್ಣಾಗಿರಿ. ಅಥವಾ ಭಾರತದಾಗ ಮೊದಲು ಪ್ರೈವೇಟ್ ಅಂತ ಹೇಳತ್ನ ಖಾಸಗಿಯಾಗಿ ಮೊದಲು ಎಲ್ಲರ ಗೋಲ್ಡ್ ಅನ್ನು ರಫ್ತು ಮಾಡತ್ತಾರ ಅಥವಾ ಗೋಲ್ಡ್ ಅನ್ನು ಉದ್ಯಮಿ ಪ್ರೊಡಕ್ಷನ್ ಮಾಡತ್ತಾರ, ಉತ್ಪಾದನೆ ಮಾಡತ್ತಾರ ಅಂದ್ರೆ ಎಲ್ಲಂದ್ರೆ ಜುಣ್ಣಾಗಿರಿ. ಮತ್ತು ನಮ್ಮಲ್ಲಿ ಹಟ್ಟಿ, ಚಿನ್ನದ ಗಣಿ, ಕೋಲಾರ ಅದು ಎಲ್ಲ ಅದಾವಲ್ಲ, ಇವೆಲ್ಲ ಅಂದ್ರೆ ಗೋರ್ಮೆಂಟ್ ಓನ್ಡ್ ಅದಾವ, ಅಂದ್ರೆ ಗೋರ್ಮೆಂಟ್ ಆಪರೇಟ್ ಮಾಡ್ತೈತಿ. ಬಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡತ್ತಾರ ಅಂದ್ರೆ ಆಂಧ್ರ ಪ್ರದೇಶ. ಇದು 3 ಪ್ಲೇಸ್ ಹೇಳಿದ್ನಿ. ಹಿಂಗ ಕೇಳ್ಬೇಕತ್ತಿಲ್ಲ, ನಾಳೆ ಜುಣ್ಣಾಗಿರಿ, ಯರಾಗುಡ್ಡಿ ಹಿಂಗೆಲ್ಲ ಕೊಟ್ಟ ಇವು ಏನು ಎದಕ್ ಸಲ್ಮಾನ್ ನ್ಯೂಸ್ನಾಗಿದ್ದು ಇವೆಲ್ಲ ಕೋಟೆಗಳ ಬಂದರಗಳ ಹಿಂಗೆ ಹಾಕಿರ್ತಾನೆ. ಅದಕ್ಕೆ ಹೇಳತ್ನ ಜುಣ್ಣಾಗಿರಿ, ಯರಾಗುಡ್ಡಿ, ಇನ್ನೊಂದು ಪಗಡಿರ ನೆನಪಿರ್ತೈತಲ್ಲ, ಇವು 3 ಎಲ್ಲಿ ಕಂಡು ಬರ್ತಾವ ಅಂದ್ರೆ ಆಂಧ್ರ ಪ್ರದೇಶದಾಗ 3 ಏನಾಗ್ಯಾವ ಅಂದ್ರೆ ಪ್ರೈವೇಟ್ ಗೋಲ್ಡ್ ಮೈನ್ ಆಗ್ಯಾವ. ಅದ್ರೊಳಗೆ ರೀಸೆಂಟ್ ಆಗಿ ಎಕ್ಸ್ಟ್ರಾಕ್ಟ್ ಎಲ್ಲಿ ಮಾಡ್ರ ಅಂದ್ರೆ ಜುಣ್ಣಾಗಿರಿದಾಗ ಮಾಡ್ರ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದ್ರೆ ಸ್ವರ್ಣಗಿರಿ, ನೆನಪಿರ್ತೈತಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಇಸ್ರೋದವ್ರು ತರ್ತಾರೋ ಅಥವಾ DRDOದವ್ರು ಪ್ರಜ್ಞಾ AI ಸಿಸ್ಟಮ್ ಅಂತ ತರ್ತಾರ್ರಿ, ಪ್ರಜ್ಞಾ ತರ್ತಾರೆ. ಇದು ಎದ್ರ ಸಲ್ಮಂದ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಂದ ಡಿಟೆಕ್ಟ್ ಮಾಡೋ ಸಲ್ಮಂದ್. ಯಾವರ ವೈರಸ್ಗಳು ಅಥವಾ ಅಟ್ಯಾಕ್ ಮಾಡ್ತಿರ್ತಾರಲ್ಲ, ಯಾರ ಬೇರೆದವ್ರು ಸೈಬರ್ ಅಟ್ಯಾಕ್ ಮಾಡ್ತಿರ್ತಾರಲ್ಲ, ಅದನ್ನ ಡಿಟೆಕ್ಟ್ ಮಾಡೋ ಸಲ್ಮಂದ ಪ್ರಜ್ಞಾ AI ಸಿಸ್ಟಮ್ ಅಂತ ತರ್ತಾರೆ. ಇದನ್ನ DRDOದವ್ರು ಡೆವಲಪ್ ಮಾಡ್ರಿ, ಇಸ್ರೋದವ್ರು ಡೆವಲಪ್ ಮಾಡ್ರಿ. ಎರಡರಾಗ ಒಂದೇಳಿ ಯಾರು ಮಾಡ್ತಾರೆ ಹೇಳ್ರಿ? DRDOದವ್ರು. ನೆನಪಿಟ್ಕೋರೆ, ಇದು DRDOದವ್ರು ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ಡೈರೆಕ್ಟ್ ಕೇಳಿರ್ತಾರೆ ಒನ್ ಲೈನರ್ ಪ್ರಜ್ಞಾ. ಈ ಸ್ವದೇಶ ಅಂತ ಹೇಳಿದ್ ನೆನಪೈತಿ, ಸ್ವದೇಶ ಡೆವಲಪ್ ಮಾಡಿದವ್ರು ಯಾರು? ಇಸ್ರೋದವ್ರು, DRDOದವ್ರು ಮಾಡ್ತಾರಲ್ಲ. ಸೇಮ್ ಹಂಗ ಪ್ರಜ್ಞಾ AI ಸಿಸ್ಟಮ್ ಅಂತ ಡೆವಲಪ್ ಮಾಡ್ತಾರೆ. ಇದು ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ಇಂಡಿಯಾದಾಗ ಈ ಸೈಬರ್ ಅಟ್ಯಾಕ್ ಆಗಿರ್ತಾವ ಗೊತ್ತಲ್ಲ, ಡಿಜಿಟಲ್ ಅರೆಸ್ಟ್ ಅವು ಇವು ಹಾಕಿರ್ತಲ್ಲ, ಅಂತದ್ನ ಕೊಮ್ಯಾಮರೇಟ್ ಮಾಡೋ ಸಲ್ಮಂದ ಅಥವಾ ಅದ್ರ ಸಲ್ಮಂದ ಒಂದು ಸಿಸ್ಟಮ್ ಡೆವಲಪ್ ಮಾಡ್ರಿ. ಯಾವ್ದು ಮಾಡ್ರಿ ಅಂದ್ರೆ ಪ್ರಜ್ಞಾ AI ಸಿಸ್ಟಮ್. ಯಾರು ಮಾಡ್ರ ಅಂತ ಕೇಳ್ರ? DRDO. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಒಂದು ಇದನ್ನ ಪ್ರಾಜೆಕ್ಟ್ ಮಾವಿನ್ ಅಂತ ಬರ್ತೈತ್ರಿ. ಪ್ರಾಜೆಕ್ಟ್ ಮಾವಿನ್ ಯಾವ ಕಂಟ್ರಿ ಇದು ಎದ್ರ ಸಲ್ಮಂದ್ ಮಾಡ್ತಿದ್ರೆ? ಸೈಬರ್ ಸ್ಪೇಸ್ ಅಥವಾ ಒಂದ್ ಏನಂದ್ರೆ ಕಂಪ್ಯೂಟರ್ ಸೆಂಟರ್ ಇತ್ತು, ಅಲ್ಲಿಂದ ಡ್ರೋನ್ ಅಟ್ಯಾಕ್ ಅದು ಮಾಡ್ತಿದ್ರು. ಪ್ರಾಜೆಕ್ಟ್ ಮಾವಿನ್ ಅಂತ ಬರ್ತೈತಿ. ಯಾವ ಕಂಟ್ರಿ ಇದು? ಯಾವ್ದ? USA. ನೆನಪಿರ್ತೈತಲ್ಲ, ಪ್ರಾಜೆಕ್ಟ್ ಮಾವಿನ್ ಅಂತ ಬಂದ್ರು USA, ಮಿಷನ್ ಮಾವಿನ್ ಅಂತ ಬಂದ್ರು USA. ಮಿಷನ್ ಮಾವಿನ್ ಎದ್ರ ಸಲ್ಮಂದ ಯಾವ್ದ್ರಿ? ಮಂಗಳ ಮತ್ತು ಚಂದ್ರ. ಪಕ್ಕ ನಮ್ದು ಅದ್ ನೀ ಹೋಪ್ ಅಂತ ಹೇಳತ್ತಿ. ಹೋಪದ ಮಂಗಳ ಮತ್ತು ಚಂದ್ರ. ಇದು ಎದ್ರ ಸಲ್ಮಂದ್ ಐತಿ? ಓನ್ಲಿ ಪ್ರಾಜೆಕ್ಟ್ ಮಾವಿನ್ ಬಂದ್ರೆ ಮಂಗಳ ಗ್ರಹ ಸಲ್ಮಂದ್. ನೆನಪಿಟ್ಕೋ, ಪ್ರಾಜೆಕ್ಟ್ ಮಾವಿನ ಪ್ರಾಜೆಕ್ಟ್ ಮಾವಿನ್, ಮಿಷನ್ ಮಾವಿನ ಮತ್ತು ಪ್ರಾಜೆಕ್ಟ್ ಮಾವಿನ ಎರಡು ಯಾರ್ದಂದ್ರೆ ಅಮೆರಿಕಾದವ್ರು. ಪ್ರಾಜೆಕ್ಟ್ ಮಾವಿನ್ ಏನ್ ಹೇಳ್ತೈತೆ ಅಂದ್ರೆ, ಈಗ ಇಸ್ರೇಲ್ ಇರಾನ್ ವಾರ್ ನಡೆದಿತ್ತಲ್ಲ, ಆ ಟೈಮ್ನಾಗ ಅಮೆರಿಕಾದಾಗ ಒಂದ ಸೆಂಟರ್ ಇರ್ತೈತಿ, ಡಾಟಾ ಸೆಂಟರ್. ಅಲ್ಲಿಂದ ಆಪರೇಟ್ ಮಾಡ್ತಿದ್ರು ಅವ್ರು. ಏನ್ ಹ್ಯಾಕ್ ಮಾಡಬಾರ್ದು, ಏನ್ ಬೇಡ, ಸೈಬರ್ ಸ್ಪೇಸ್ ಸೆಂಟರ್ ಇದ್ದಂಗೆ ಅಲ್ಲಿ ಐತಿ. ಯಾವ್ದಂದ್ರೆ ಪ್ರಾಜೆಕ್ಟ್ ಮಾವಿನ್. ಇಲ್ಲ ಅಂದ್ರೆ ಅಮೆರಿಕಾದಾಗ. ಸೇಮ್ ಹಂಗ ಮಿಷನ್ ಮಾವಿನ್ ಅಂತ ಐತಿ. ಯಾವ ಒಂದು ಗ್ರಹ ಸಲ್ಮಂದ್ ಮಾಡ್ತಾರಂದ್ರೆ ಮಂಗಳ ಗ್ರಹ ಸಲ್ಮಂದ್. ಈಗ ನಮ್ಮ ಎಲ್ಲರ ಮಂಗಳ ಚಂದ್ರ ಬಂದ್ರು ಯಾವ್ದಂದ್ರೆ ಹೋಪ್ ಮಿಷನ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಹೋಪ ಲಡಾಖ್ನಾಗ ಬರ್ತೈತಿ. ನೆನಪೈತಲ್ಲ ಹೋಪ್ದು ಫುಲ್ ಫಾರ್ಮ್? ಹಿಮಾಲಯನ್ ಔಟ್ ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ನೆನಪಿಟ್ಕೊಂಡ್ರಿ. ಹೋಪ್ ಫುಲ್ ಫಾರ್ಮ್ ಡೈರೆಕ್ಟ್ ಕೇಳಿದ್ರು. ಯಾಕಂದ್ರೆ ಹೋಪ್ ಅತ್ತೊಂದು ಮತ್ತೆ ಎಲ್ಲರ ಹೋಪ್ ಅತ್ ಕೇಳಿದಾಗ ಇಂಡಿಯನ್ ರಿಲೇಟೆಡ್ ಪ್ಲಾನೆಟರಿ ಸಲ್ಮಂದ್ ಬಂದಾಗ ಹೋಪ್ ಯಾರ್ದೈತೆ ಅಂದ್ರೆ ಇಂಡಿಯಾದ ಲಡಾಖ್ನಾಗ ಮಾಡಿವು. ಹೋಪ್ ಅತ್ ಎಲ್ಲರ ಪ್ರಾಜೆಕ್ಟ್ ಅಥವಾ ಹೋಪ್ ಅತ್ ಒಂದು ಸೆಟಲೈಟ್ ಲಾಂಚ್ ಮಾಡ್ರಂದ್ರೆ ಯಾರಂದ್ರೆ UAE ದವ್ರು ಮಾಡ್ತಾರೆ. ನೆನಪೈತಲ್ಲ ಹೋಪ್ ಅತ್ ಒಂದು ಸೆಟಲೈಟ್ ಲಾಂಚ್ ಮಾಡ್ತಾರೆ, ಅದು ಮಂಗಳ ಗ್ರಹ ಸಲ್ಮಂದ್. ಬಟ್ ಅವ್ರು ಅದ್ರ ಮೇಲೆ ಫೋಕಸ್ ಮಾಡಲ್ದ ನಮ್ದು ಹೋಪ್ ಅತ್ ಅಂದ್ರೆ ಎದ್ರ ಸಲ್ಮಂದ್ರ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಸಲ್ಮಂದ 2 ಪ್ಲಾನೆಟ್ಗಳನ್ನ ಸೆಲೆಕ್ಟ್ ಮಾಡ್ಯಾರ. 2 ಗ್ರಹಗಳನ್ನ ಯಾವ್ಯಾವ ಅಂದ್ರೆ ಮಂಗಳ ಮತ್ತು ಚಂದ್ರ. ವೆರಿ ಗುಡ್. ರೀಸೆಂಟ್ ಆಗಿ ಇಂಡಿಯಾದಾಗ ಅಗ್ರಿಕಲ್ಚರ್ ಸಲ್ಮಂದ್ ಅನಮ್ AI ತರ್ತಾರ್ರಿ. ಅನಮ್ AI ಯಾವ ಒಂದು IIT ದವ್ರು ಡೆವಲಪ್ ಮಾಡ್ತಾರೆ? IIT ರೂಪಾರ್. ಯಾಕಂದ್ರೆ ಇದ್ರ ಮನೆ ಕ್ವಶನ್ ಕೇಳಿದೆಲ್ಲ, ಭಾರತ್ ವಿಸ್ತಾರ ಯೋಜನೆ ಅಂತ ಕೇಳಿದ್ರೆ ನೆನಪೈತಲ್ರಿ. ಭಾರತ್ ವಿಸ್ತಾರ ಎದಕ್ಕೆ ಬರ್ತೈತೆ? ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ತರ್ತಾರಲ್ಲ, ಭಾರತ್ ವಿಸ್ತಾರ ತರ್ತಾರಲ್ಲ, ಅದೆಲ್ಲ ಎದ್ರ ಪಾರ್ಟ್ ಅಂದ್ರೆ ಅನಮ್ AI ಐತಲ್ಲ. ಇದು ಇಂಡಿಯಾದಾಗ ಅಗ್ರಿಕಲ್ಚರ್ನ AI ರೆಸಲ್ಯೂಷನ್ ಅಥವಾ AI ರೆವಲ್ಯೂಷನ್ ಮಾಡೋ ಸಲ್ಮಂದ ತರತಾರ. ಅನಮ್ AI ಡೆವಲಪ್ ಮಾಡಿದ್ದು ಯಾರಂದ್ರ IIT ರೂಪಾರ್. ಇನ್ ಕೇಸ್ AI ರಿಲೇಟೆಡ್ ಅಥವಾ ಅಗ್ರಿಕಲ್ಚರ್ ಒಳಗೆ ಹಿಂಗ್ ಸ್ಮಾರ್ಟ್ ವೆದರಿಂಗ್ ಸಿಸ್ಟಮ್ ಅಥವಾ ಸ್ಮಾರ್ಟ್ ಇನ್ಸೆಕ್ಟ್ಗಳು ಡಿಟೆಕ್ಟ್ ಸಿಸ್ಟಮ್ ಅದು ಬಂದು ಪಂಜಾಬ್ ಸ್ಟೇಟ್ ಕಣ್ ಮುಚ್ಚಾಕ್ರೆ ಅನಮ್ AI ಎಲ್ಲಿ ಬರ್ತೈತೆ? IIT ರೂಪಾರ್. IIT ರೂಪಾರ್ ಎಲ್ಲಿ ಬರ್ತೈತೆ? ಪಂಜಾಬ್ದಾಗ. ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಏನದಾವಲ್ಲ ಅಲ್ಲೇ ಏನ್ ಮಾಡತ್ತಾರ ಅಂದ್ರೆ ಸ್ಟಡಿ ಮಾಡತ್ತಾರ. ಇನ್ನೊಂದು ಹೈಲೈಟ್ ಏನಂದ್ರ ಇದನ್ ಬರ್ತೈತ್ರಿ. ಈಗ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತೆ ಹೇಳ್ರಿ? ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತಿ? ಬ್ರಿಕ್ಸ್ ಎಲ್ಲಿ ಆಗತ್ತೈತಿ? ಇಂಡಿಯಾದಾಗ ಆಗತ್ತೈತಿ. ಕರೆಕ್ಟ್ ಅಲ್ಲ? ಬ್ರಿಕ್ಸ್ ಹೇಳಿದ್ನೆಲ್ಲ ಪಾರ್ಟ್ ಆಗಿ ಎಲ್ಲ ಬೇರೆ ಬೇರೆ ಕಡೆ ನಡತ್ತಾವ. ಬ್ರಿಕ್ಸ್ ಎಲ್ಲಿ ನಡತ್ತೈತ್ರಿ? ಇಂಡಿಯಾದಾಗ. ಬಟ್ ಬ್ರಿಕ್ಸ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಬರ್ತೈತೆ ಅಥವಾ ಅಗ್ರಿಕಲ್ಚರ್ ನೆಟ್ವರ್ಕ್ ಅಂತ ಬರ್ತೈತೆ. ಬ್ರಿಕ್ಸ್ ಅಗ್ರಿಕಲ್ಚರ್ ನೆಟ್ವರ್ಕ್ ದಾಗ ಇಂಡಿಯಾದ ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ರಿ. ಯಾವ ಯೂನಿವರ್ಸಿಟಿ ಅಂದ್ರೆ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇದು ನಡು ಡಿಸ್ಕಷನ್ ಮಾಡಿದ್ವಿ ನೋಡಿ. ಯಾಕಂದ್ರೆ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಬ್ರಿಕ್ಸ್ ನೆಟ್ವರ್ಕಿಂಗ್ ಒಳಗೆ ಎದಕ್ಕೆ ಮಾಡ್ರಿ ಅಂದ್ರೆ ಬ್ರಿಕ್ಸ್ ಒಳಗೆ ಈಗ ಪ್ರೆಸೆಂಟ್ ಕಂಟ್ರಿ ಅದಾವಲ್ಲ, 11 ಕಂಟ್ರಿ ಬರ್ತಾವಲ್ಲ. ರೀಸೆಂಟ್ ಆಗಿ ಸೌದಿ ಅರೇಬಿಯಾ ಒಂದು ಸೇರಿದ 11 ಆತ. 11 ಕಂಟ್ರಿ ಅದಾವಲ್ಲ. ಈ 11 ಕಂಟ್ರಿ ಒಳಗೆ ಏನಂದ್ರೆ ಈ ಅಗ್ರಿಕಲ್ಚರ್ ಒಳಗೆ ಟ್ರಾನ್ಸ್ಫಾರ್ಮೇಶನ್ ತರತ್ತಾರ. ಯಾವ ಸ್ಟೇಟ್ ಅಂದ್ರೆ ಪಂಜಾಬ್. ಅದಕ್ಕೆ ಹೇಳಿ ಪಂಜಾಬ್ ರಿಲೇಟೆಡ್ ನಿಮಗೆ AI ಗೊತ್ತಾಗ್ಲಿಕ್ಕೆ ಇನ್ ಕೇಸ್ ಪಂಜಾಬ್ ಆಪ್ಷನ್ ಇದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವು AI ವೆದರಿಂಗ್, AI ಇನ್ಸೆಕ್ಟ್ ಸಿಸ್ಟಮ್ ಎಲ್ಲ ಎಲ್ಲಿ ಲಾಂಚ್ ಮಾಡತ್ತಾರ ಅಂದ್ರೆ ಪಂಜಾಬ್ನಾಗ. ಯಾಕಂದ್ರೆ IIT ಎಲ್ಲಿ ಐತೆ ಅಂದ್ರೆ IIT ರೂಪಾರ ಪಂಜಾಬ್ನಾಗ ಐತಿ. ಆ IIT ರೂಪಾರ್ಗಳು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನ ಡೆವಲಪ್ ಮಾಡಿರ್ತಾವಲ್ಲ ಅವ್ರ ಕ್ಯಾಂಪಸ್ನಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರ. ಪಂಜಾಬ್ನಾಗ ಅಲ್ಲಿ ಸೆಂಟರ್ಗಳು ಮಾಡ್ಯಾರ, ಅಗ್ರಿಕಲ್ಚರ್ ಸೆಂಟರ್ ಅಥವಾ AI ಸೆಂಟರ್ಸ್ ಅಂತೇಳಿ. ಇದನ್ನೊಂದು ನೆನಪಿಟ್ಕೋರಿ. ಮತ್ತೇನಂದ್ರೆ ಬ್ರಿಕ್ಸ್ ಇಂಡಿಯಾ ಯೂನಿವರ್ಸಿಟಿ ನೆಟ್ವರ್ಕ್ ಅಂತ ಬರ್ತೈತಲ್ಲ, ಅದ್ರೊಳಗೆ ಯಾವ ಇಂಡಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಂದ್ರೆ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಬ್ರಿಕ್ಸ್ ನೆನಪದಾವಲ್ಲ, ರೀಸೆಂಟ್ ಆಗಿದ್ದು ಪಾರ್ಟ್ ಒಮ್ಮೆ ಹೇಳ್ಬಿಡ್ತೀರಿ, ಬಡ ಹೇಳ್ತೀರಿ. ಕೇರಳದಿಂದ 2, ಅದೇ ಕೇರಳದಿಂದ 2, ತಿರುವನಂತಪುರಮ, ಕೊಚ್ಚಿನ್. ತಿರುವನಂತಪುರಮ್ದಾಗ ಯಾವ್ದು? ತಿರುವನಂತಪುರಮ್ದಾಗ ಯಾವ್ದು?
ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಅಂತ ಬರ್ತೈತಿ ಯಾವ್ದಂದ್ರೆ ತಿರುವನಂತಪುರಂದಾಗ. ಕೊಚ್ಚಿದಾಗ ಬಂದಾಗ ಸ್ಕಿಲ್ ಮತ್ತು ವುಮೆನ್ ಅಂತ ಬರ್ತೈತಿ ಎರಡು. ಅದು ನೆಕ್ಸ್ಟ್ ಇದನ್ನ ಯಾವ್ದಾದ ಕೇರಳ ಕೇರಳ ಆದ್ಮೇಲೆ ಕರ್ನಾಟಕದಿಂದ ಬೆಂಗಳೂರದಿಂದ ಎರಡು ಬರ್ತಾವ. ಒಂದು ಸ್ಪೇಸ್ ಇನ್ನೊಂದು ಸೈ ಹತ್ ಬರ್ತೈತೆ ಅಥವಾ ಆಡಿಟ್ ಹತ್ ಬರ್ತೈತೆ. ನೆನಪಿಟ್ಕೋರಿ ಯಾವ್ದಾರ ಬಾಹ್ಯಾಕಾಶದ ಮತ್ತು ಆಡಿಟ್ ದ ಬ್ರಿಕ್ಸ್ ಸಮಿಟ್. ಇವು ಬ್ರಿಕ್ಸ್ ಅಂದ್ರೆ 2026 ಎಲ್ಲಿ ಮಾಡತ್ತಾರ ಅಂದ್ರೆ ಟೋಟಲ್ ಆಗಿ ಇಂಡಿಯಾದಾಗ ಮಾಡತ್ತಾರ ಕಂಪ್ಲೀಟ್ ಆಗಿ. ಬ್ರಿಕ್ಸ್ ಸಮಿಟ್ ಡೈರೆಕ್ಟ್ ಭಾರತ್ ಮಂಡಪಂದಾಗ ಕೇಳೋದು ಬಿಟ್ಟ ಅಗ್ರಿಕಲ್ಚರ್ದು ಎಲ್ಲಿ ನಡೀತು ಅಥವಾ ಕಲ್ಚರಲ್ ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೀತು ಹಿಂಗೆ ಕೇಳ್ಬೋದು. ಅದ್ರ ಸಲ್ಮಂದ್ ಹೇಳತ್ ನಾವು ಹೇಳ್ಬಿಡ್ರಿ. ಕೇರಳದಿಂದ 2 ಹೇಳ್ರಿ, ಕೊಚ್ಚಿನ ತಿರುವನಂತಪುರಂ, ಬೆಂಗಳೂರು ಹತ್ ಬರ್ತೇನೆ 2 ಬರ್ತಾವ. ಒಂದು ಬಾಹ್ಯಾಕಾಶ ಒಂದು ಆಡಿಟ್. ನೆಕ್ಸ್ಟ್ ವೆರಿ ಗುಡ್. ಹೈದರಾಬಾದ್ದಿಂದ ಬರ್ತೈತಿ ಯಾವ್ದು? ಹೈದರಾಬಾದ್ದಿಂದ ಯಾವ್ದು ಲೇಬರ್ ಮೀಟಿಂಗ್ ಅಂತ ಮಾಡ್ತಾರೆ. ಬ್ರಿಕ್ಸ್ ಲೇಬರ್ ಎಲ್ಲ ಬ್ರಿಕ್ಸ್ ಬರ್ತಾವ. ಬ್ರಿಕ್ಸ್ ಲೇಬರ್ ಮೀಟಿಂಗ್ ಎಲ್ಲಿ ಆತಂದ್ರೆ ಹೈದರಾಬಾದ್ದಾಗ. ತಮಿಳ್ನಾಡ್ದಾಗ ಯಾವ್ದಾಗಿಲ್ಲ, ಒಡಿಸ್ಸಾದಾಗ ಒಂದು ಅಕ್ಕತ್ ಹೇಳ್ರಿ. ಒಡಿಸ್ಸಾದ ಪುರಿದಾಗ ಯಾವ್ದು ಡಿಸಾಸ್ಟರ್ ನೆನಪೈತಲ್ಲ, ಒಡಿಸ್ಸಾ ಪುರಿ ಹಿಂಗ ಹೊಂಟಿವಲ್ಲ. ಈ ಕೇರಳ ಕರ್ನಾಟಕ ಆಮೇಲೆ ಯಾವ್ದಂದ್ರೆ ಇಲ್ಲಿ ಹೈದರಾಬಾದ್ ಅಂದ್ರೆ ತೆಲಂಗಾಣ ಆತ. ಅದಾದ್ಮೇಲೆ ಒಡಿಸ್ಸಾದಾಗ ಬರ್ತೈತಿ. ಒಡಿಸ್ಸಾದಾಗ ಅಂದ್ರೆ ಡಿಸಾಸ್ಟರ್ ರೆಸ್ಪಾನ್ಸ್. ಈಗ ಯಾಕಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ತಾವಲ್ಲ, ಈಗ ಎಲ್ ನೀನೋ ಎಫೆಕ್ಟ್ ಇಂದ ಡಿಸಾಸ್ಟರ್ ಅಂತ ಘೋಷಣೆ ಮಾಡಿರ್ತೇಳಿ. ಇವು ಡಿಸಾಸ್ಟರ್ ಸಲ್ಮಂದ್ ಬ್ರಿಕ್ಸ್ ಮೀಟಿಂಗ್ ಎಲ್ಲಿ ನಡೆದೈತೆ ಅಂದ್ರೆ ಪುರಿ ಒಡಿಸ್ಸಾ. ಅದಾದ್ಮೇಲೆ ಮ್ಯಾಲ್ ಬರ್ತೈತಿ ಪಶ್ಚಿಮ ಬಂಗಾಳದಾಗ ನಡೆದಿಲ್ಲ. ಎಲ್ಲಿ ಅಂದ್ರೆ ಅಸ್ಸಾಂದಾಗ ಯಾವ್ದು? ಅಸ್ಸಾಂದಾಗ ಮಾದಕ ವಸ್ತು ಅಥವಾ ಆಂಟಿ ಡ್ರಗ್ಸ್ ಅಂತ ನಡೀತೈತಿ. ಎಲ್ಲಿ ಅಂದ್ರೆ ಅಸ್ಸಾಂದಾಗ ಗುವಾಹಟಿದಾಗ. ಎಲ್ಲಿ? ಅಸ್ಸಾಂನ ಗುವಾಹಟಿ. ವೆರಿ ಗುಡ್. ಅಸ್ಸಾಂದ ಆದ್ಮೇಲೆ ಮಗ್ಲು ಬಂದ್ಬಿಡ್ರಿ ಉತ್ತರ ಪ್ರದೇಶದಾಗ ನಡೀತೈತಿ. ವಾರಣಾಸಿದಾಗ ಯಾವ್ದು? ಕಲ್ಚರಲ್. ವೆರಿ ಗುಡ್. ವಾರಣಾಸಿದಾಗ ಯಾವ್ದಂದ್ರೆ ಬ್ರಿಕ್ಸ್ ಕಲ್ಚರ್ ಮೀಟಿಂಗ್ ಅಥವಾ ಬ್ರಿಕ್ಸ್ ಸಂಸ್ಥೆಯ ಸಾಂಸ್ಕೃತಿಕ ಮೀಟಿಂಗ್ ಎಲ್ಲಿ ನಡೆದೈತೆ ಅಂದ್ರೆ ವಾರಣಾಸಿದಾಗ. ಅದಾದ್ಮೇಲೆ ಮಧ್ಯಪ್ರದೇಶ ಇಂದೋರ್ ಬರ್ತೈತಿ. ಏನಂದ್ರೆ ಮಧ್ಯಪ್ರದೇಶ ಇಂದೋರ್ ಯಾವ್ದಂದ್ರೆ ಅಗ್ರಿಕಲ್ಚರ್ ಮೀಟಿಂಗ್ ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಇಂದೋರ್. ವೆರಿ ಗುಡ್. ನೆಕ್ಸ್ಟ್ ಅದಾದ್ಮೇಲೆ ರಾಜಸ್ಥಾನದ ಜೈಪುರ್ನಾಗ ಒಂದು ನಡೀತೈತಿ ಯಾವ್ದು? ಯಾವ? ಟೂರಿಸಂ. ಇದನ್ನ ರಾಜಸ್ಥಾನದ ಜೈಪುರ್ನಾಗ ಬಂದ್ರೆ ಯಾವ್ದಾಕತ್ತೆ ಅಂದ್ರೆ ಟೂರಿಸಂ. ಬ್ರಿಕ್ಸ್ ಟೂರಿಸಂ ಮೀಟಿಂಗ್. ಇವು ಒನ್ ಲೈನರ್ ಇರ್ತಾವ, ಡೈರೆಕ್ಟ್ ಕೇಳಿರ್ತಾನೆ ಬ್ರಿಕ್ಸ್ ಟೂರಿಸಂ ಮೀಟಿಂಗ್ ಎಲ್ಲಿ ಮಾಡ್ರು ಅಂತೇಳಿ. ಯಾಕಂದ್ರೆ ಬ್ರಿಕ್ಸ್ ಮೀಟಿಂಗ್ ಟೋಟಲ್ ಆಗಿ ಅಥವಾ ಫೈನಲ್ ಮೀಟಿಂಗ್ ಎಲ್ಲಿ ಆಗುದಂದ್ರೆ ನವದೆಹಲಿದಾಗ ಆಗಿರ್ತೈತಿ. ಬಟ್ ಅವ್ ಎಲ್ಲರ ಇನ್ ಕೇಸ್ ಟೂರಿಸಂ ಅಂತ ಮೆನ್ಷನ್ ಮಾಡಿದತ್ತೇಳಿ ತಿಳ್ಕೊರಿ. ಎಲ್ಲಿ ಅಂದ್ರೆ ರಾಜಸ್ಥಾನದ ಜೈಪುರ್. ಅದಾದ್ಮೇಲೆ ಎಕ್ಸ್ಟರ್ನಲ್ ಮೀಟಿಂಗ್ ಅಕ್ಕತಿ ಎಲ್ಲಿ ಅಕ್ಕತ್ರಿ? ಎಕ್ಸ್ಟರ್ನಲ್ ಅಥವಾ ಫಾರಿನ್ ಮೀಟಿಂಗ್ಸ್ ಅಕ್ಕತಿ ಎಲ್ಲಿ ಅಂದ್ರೆ ಡೆಲ್ಲಿ. ಮತ್ತೆ ಯಾವ್ದು ಉಳಿಸಿದ್ವಿ? ಹರಿಯಾಣದಾಗ ಒಂದು ಅಕ್ಕತಿ. ಹರಿಯಾಣದ ಗುರುಗ್ರಾಮ್ನಾಗ ಯಾವ್ದು? ಎನರ್ಜಿ ಮೀಟಿಂಗ್ ನೆನಪಿರ್ತೈತಲ್ಲ. ಹರಿಯಾಣದ ಗುರುಗ್ರಾಮ್ ಬರ್ತೇಳಿ. ಯಾವ ಮೀಟಿಂಗ್ ಆಗೈತೆ ಅಂದ್ರೆ ಬ್ರಿಕ್ಸ್ ದ ಎನರ್ಜಿ ಮೀಟಿಂಗ್. ಹರಿಯಾಣದಾಗ ರೀಸೆಂಟ್ ಆಗಿ ನರೇಂದ್ರ ಮೋದಿ ಏನ್ ಇನಾಗ್ರೇಟ್ ಮಾಡ್ತಾರೆ? ಬ್ರಿಕ್ಸ್ ಮೀಟಿಂಗ್ ಇನಾಗ್ರೇಟ್ ಮಾಡ್ತಾರೋ ಏನ್ ಹೈಡ್ರೋಜನ್ ರೇಲ್ ಇನಾಗ್ರೇಟ್ ಮಾಡ್ತಾರೆ? ಹೈಡ್ರೋಜನ್ ರೇಲ್ ಇನಾಗ್ರೇಟ್ ಮಾಡ್ತಾರಲ್ಲ. ಹೈಡ್ರೋಜನ್ ರೇಲಿಗೆ ಏನಂತ ಹೆಸರು ಕೊಟ್ರ? ನಮೋ ಗ್ರೀನ್ ರೇಲ್. ಇವನು ಕನ್ಫ್ಯೂಸ್ ಮಾಡಿರ್ತಾನೆ. ನಮೋ ಗ್ರೀನ್ ರೇಲ, ನಮೋ ಹೈಡ್ರೋಜನ್ ರೇಲ ಹಿಂಗೆಲ್ಲ ಹೆಸರು ಕೊಟ್ಟಿರ್ತಾನೆ. ನಮೋ ಗ್ರೀನ್ ರೇಲ್ ಅಂತ ಕೊಟ್ಟಾರ. ಯಾವ್ದಕ್ಕಂದ್ರೆ ಹೈಡ್ರೋಜನ್ ರೇಲ್ ಐತ್ಲ ಎಲ್ಲಿಂದ ಎಲ್ಲಿಗೆ ಹೋಗತ್ರಿ? ಎಲ್ಲಿ? ಜಿಂದ್ ಟು ಸೋನಿಪತ್. ಎಲ್ಲಿ ಬರ್ತೈತೆ ಅಂದ್ರೆ ಹರಿಯಾಣದಾಗ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್. ಹೆಲ್ತ್ ಮೀಟಿಂಗ್ ಒಂದು ಕರೆಕ್ಟ್. ಇದು ಎನರ್ಜಿ ಮೀಟಿಂಗ್ ಹರಿಯಾಣದ ಗುರುಗ್ರಾಮ್ದಾಗ ಆತ. ಬ್ರಿಕ್ಸ್ ಹೆಲ್ತ್ ಮೀಟಿಂಗ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಯಾವ್ದ? ಚಂಡೀಗಢದಾಗ. ಬ್ರಿಕ್ಸ್ ದ ಹೆಲ್ತ್ ಮೀಟಿಂಗ್ ಅಂತ ಬರ್ತೈತಿ ಚಂಡೀಗಢ. ಗೊತ್ತಾದ್ವಲ್ಲ ಬ್ರಿಕ್ಸ್ ಸಮ್ಮಿಟ್ದು. ಬ್ರಿಕ್ಸ್ ಟ್ರೇಡ್ MSME ಇದು ಮಾಡ್ರನ ಪಕ್ಕ ಶರ್ಪ ಯಾರು ನೋಡಿ. ಟ್ರೇಡ್ MSME ಪಕ್ಕನ ನೋಡಿಲ್ಲ ಅನ್ನೋದು. ನೆಕ್ಸ್ಟ್ ಗೊತ್ತಾದ್ವಲ್ರಿ ಇವೆಲ್ಲ ಯಾವ್ಯಾವ ಇದೀವಿ ಅಂದ್ರೆ ಬ್ರಿಕ್ಸ್ ಸಮ್ಮಿಟ್ ಅಂತ ಹೇಳಿದ್ರಿ. ಈಗ ಅನಾಮಿಐ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಪಂಜಾಬ್ದ. ಯಾವ IIT ಡೆವಲಪ್ ಮಾಡೈತೆ ಅನಾಮಿಐ ಕೇಳ? IIT ರೂಪಾರ್. ವೆರಿ ಗುಡ್. ನೆಕ್ಸ್ಟ್ VM ಪ್ರೇಮ್ಸ್ ಅಂತ ಬರ್ತೈತ್ರಿ. ರೀಸೆಂಟ್ ಆಗಿ ಸುದ್ದಿಯಲ್ಲಿತ್ತು VM ಪ್ರೇಮ್ಸ್ ಅಂತ. ಎದ್ರ ಸಲ್ಮಂದ್ ಮಾಡಿರತ್ ಕೇಳ್ರ? ವಂದೇ ಮಾತರಂ ಫ್ರೇಮ್ಸ್. ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ VM ಪ್ರೇಮ್ಸ್? ಮಿನಿಸ್ಟ್ರಿ ಆಫ್ ಕಲ್ಚರ್, ಮಿನಿಸ್ಟ್ರಿ ಆಫ್ ಟೂರಿಸಮ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್? ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು ಮಾಡ್ತಾರೆ. ಎದ್ರ ಸಲ್ಮಂದ್ ಮಾಡ್ತಾರೆ VM ಪ್ರೇಮ್ಸ್ ಅಂತ ಹೇಳ್ರ? ಎದ್ರ ಸಲ್ಮಂದ್ VM ಪ್ರೇಮ್ಸ್ ನೆನಪಿಲ್ಲ? ವಂದೇ ಮಾತರಂ ಪ್ರೇಮ್ಸ್ ಅಂತ ಬಂದ್ರೆ ವಂದೇ ಮಾತರಂ ಈ ಸರಿ ಥೀಮ್ ಎಲ್ಲದಕ್ಕೂ ವಂದೇ ಮಾತರಂ ಐತಿ. 8 ವರ್ಷ ಆಯ್ತು ವಂದೇ ಮಾತರಂಕ? 150 ವರ್ಷ. 1875 ಯಾರು ಬರೀತಾರ? ಯಾವ ಬುಕ್ನ್ಯಾಗ? ಬಂಕಿಮ್ ಚಂದ್ರ ಚಟರ್ಜಿ. ಆನಂದ ಮೊಟ್ಟ. ಯಾವಾಗ ಫಸ್ಟ್ ಹಾಡ್ತಾರೆ ಇದನ್ನ? ಎಟ್ರಾಗ? 1896 ಯಾರು? ರವೀಂದ್ರನಾಥ್ ಟ್ಯಾಗೋರ್. ಇವೆಲ್ಲ ಒನ್ ಲೈನರ್ ಮಣ್ಣು ರಿಪೀಟ್ ಮಾಡಿದ್ರೆ ಕ್ವಶನ್ ಇದು ನೆನಪಿಟ್ಕೋರಿ. ವಂದೇ ಮಾತರಂ ಅಂತ ಬಂದ್ರೆ 150 ವರ್ಷ ಆಗೈತೆ. ಅದ್ರ ಥೀಮ್ ಎಲ್ಲ ವರ್ಕ್ ಮಾಡತ್ತಾರ. ವಂದೇ ಮಾತರಂ 150 ವರ್ಷ ಆಗೈತಿ. ಅದ್ರ ಥೀಮ್ ಎಲ್ಲ ಅಥವಾ ಅದ್ರ ಹಾಡದ್ದು ಏನು ಸ್ಲೋಗನ್ಸ್ ಅದಾವಲ್ಲ ಆ ಸ್ಟ್ಯಾಂಜಾ ಮೇಲೆ ಎಲ್ಲರ ಶಾರ್ಟ್ ಮೂವಿ ಕ್ರಿಯೇಟ್ ಮಾಡಿರ್ತೀನಿ. ಅದು ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರ ಯಾವ ಇದ್ರೊಳಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ VM ಫ್ರೇಮ್ಸ್ ಅಂತ ಮಾಡತ್ತಾರ. ಆ ಇನಿಷಿಯೇಟಿವ್ ಅಂದ್ರೆ ಸಣ್ಣ ಶಾರ್ಟ್ಸ್ ಮೂವಿ ಮಾಡ್ಬಿಡುದು ಅವ್ರಿಗೆ ಪ್ರೈಸ್ ಕೊಡ್ತಾರ. ಇದೊಂದ. ನೆಕ್ಸ್ಟ್ ಸ್ತಬ್ಧ ಚಿತ್ರಗಳನ್ನ ಮಾಡಿರಲ್ಲ ಈ ಸರಿ ಗಣರಾಜ್ಯೋತ್ಸವಕ್ಕೆ. ಅವಾಗ ಏನಿತ್ತಂದ್ರೆ ಇದನ್ನ ಥೀಮ್ ಅವ್ರದ ಅದು ವಂದೇ ಮಾತರಂ ಥೀಮ್ ಆಯ್ತು. ಈಗ VM ಫ್ರೇಮ್ಸ್ ಯಾರು ಲಾಂಚ್ ಮಾಡ್ರಿ? ಮಿನಿಸ್ಟ್ರಿ ಡೈರೆಕ್ಟ್ ಇಲಾಖೆ ಕೇಳಿರ್ತೀನಿ. ಯಾರ್ದಂದ್ರ ಕಲ್ಚರಲ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಪೇ ಪಾಯಿಂಟ್ ಅಂತ ನ್ಯೂಸ್ನಾಗ ಇತ್ರಿ. ಇಂಡಿಯಾದಾಗ ಪೇ ಪಾಯಿಂಟ್ ಅಂತ ಏನ್ ಮಾಡ್ತೈತೆ ಹೇಳ್ರಿ? ಪೇ ಪಾಯಿಂಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತ ಹೇಳಿದ್ವಿ. ಇದು ಡಿಸ್ಕಷನ್ ಮಾಡಿದ್ವಿ ನಾವು. ಎಸ್ ವೆರಿ ಗುಡ್.
ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನೆನಪಿಟ್ಕೋರಿ RBI ದಿಂದ RBI ಎಲ್ಲಕ್ಕೂ ಅಲೋ ಮಾಡಿರ್ತಲ್ಲ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ಗಳು ಯಾವಿರ್ತಲ್ಲ ಅವು ಕಟ್ಟ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಕ್ ಕೊಡ್ತದೆ ಫಸ್ಟ್ ಟೈಮ್ ನಾನ್ ಬ್ಯಾಂಕಿಂಗ್ ಅಂದ್ರೆ ಅದು ಬ್ಯಾಂಕಿಂಗ್ ಸೆಕ್ಟರ್ನಾಗ ಇರಂಗಿಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ಬಡ್ಡಿ ಸಾಲ ಇವೆಲ್ಲ ಕೊಡ್ತಿರ್ತಾರೆ ಇದು ಬ್ಯಾಂಕಿಂಗ್ ಸೆಕ್ಟರ್ದಾಗ ಕನ್ಸಿಡರ್ ಆಕತಿ ನಾನ್ ಬ್ಯಾಂಕಿಂಗ್ ಅಂದ್ರೆ ಅವ್ರ ಬಿಸ್ನೆಸ್ ಬ್ಯಾಂಕಿಂಗ್ ಇರಂಗಿಲ್ಲ ಆದ್ರೂ ಅವ್ರಿಗೆ ಅಲೋ ಮಾಡ್ರಿ ಯಾವ್ದಂದ್ರೆ ಕಂಪ್ನಿ ಫಸ್ಟ್ ಟೈಮ್ ಮಾಡ್ರಿ ಯಾವ್ದಂದ್ರೆ ಪೇ ಪಾಯಿಂಟ್ ನೆನಪಿರ್ತೈತಲ್ಲ ನೆಫ್ಟಾ ಮತ್ತೆ ಇದನ್ನ ಮಾಡ್ತೀವಿ ಅಂತ ಹೇಳಿದ್ವಿ ನೆಫ್ಟ್ ಒಂದು ಇನ್ನೊಂದು ಯಾವ್ದು RTGS ಅಂತ ಮಾಡ್ತಾರಲ್ಲ ಇವು ಎರಡು ಮಾಡಕ್ ಅಲೋ ಮಾಡ್ಯಾರ ಯಾವ ಒಂದು ಕಂಪ್ನಿಗೆ ಅಂದ್ರೆ ಪೇ ಪಾಯಿಂಟ್ ಕಂಪ್ನಿ RTGS ಫುಲ್ ಫಾರ್ಮ್ ರೀ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಕರೆಕ್ಟ್ RTGS ಅಂತ ಬರ್ತದೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ನೆಫ್ಟ್ ಅಂದ್ರ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ನೆನಪಿಟ್ಕೋ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದ್ರೆ ನೆಫ್ಟ್ ಆಮೇಲೆ RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಇದ್ರೊಳಗೆ ಮಿನಿಮಮ್ 2 ಲಕ್ಷ ಇದ್ರೆ ಯಾವ್ದ್ರೊಳಗೆ ಮಾಡ್ಬೋದು ಹೇಳ್ರಿ RTGS ಮಿನಿಮಮ್ 2 ಲಕ್ಷದಿಂದ RTGS ದಾಗ ಮಾಡ್ಬೋದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ ಆಮೇಲೆ ಎಷ್ಟು ಜೀರೋದಿಂದನೇ ಎಲ್ಲಿದ ಮಾಡ್ಬೋದು ಅಂದ್ರೆ ನೆಫ್ಟ್ ಮಾಡ್ಬೋದು ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಅದಕ್ಕೆ ಹೇಳತ್ನ RTGS ಮಾಡ್ಬೇಕಾರೆ ಕಂಪಲ್ಸರಿ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ತಿರ್ಬೇಕು ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಿರ್ಬೇಕಂದ್ರೆ 2 ಲಕ್ಷ ತನ್ನ 2 ಲಕ್ಷಕ್ಕಿಂತ ಮ್ಯಾಲ್ ಮಾಡಾಗ ಅಷ್ಟೇ ಏನ್ ಮಾಡ್ತೀವಿ ಅಂದ್ರೆ RTGS ಪ್ರಿಪೇರ್ ಮಾಡೋದು ಅದಕ್ಕಿಂತ ಎಲ್ಲರ ಕಡಿಮೆ ಇತ್ತೇಳಿ ಯಾವ್ದಕ್ಕೆ ಹೋಗ್ತೀವಿ ಅಂದ್ರೆ ನೆಫ್ಟ್ ಗ್ರಾಸ್ ಸೆಟಲ್ಮೆಂಟ್ ಅಥವಾ ಪಾರ್ಟ್ ಅಂತ ಮಾಡ್ತಾರಲ್ಲ ಅದ್ರೋಗಿ ಯಾವ್ದು ಮಾಡ್ತಾರೆ ಅಂದ್ರೆ ನೆಫ್ಟ್ದಾಗ RTGS ದಾಗ ಹೆಸರಿನಾಗ ಐತಲ್ಲ RTGS ಫುಲ್ ಫಾರ್ಮ್ ಏನ್ ಹೇಳ್ರಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ತುರಂತ ಇದನ್ನ ಏನಂದ್ರೆ ಸಡನ್ ಆಗಿ ನಾವು ಎಲ್ಲರ ಪೇಮೆಂಟ್ ಹಾಕಿದ್ವಿ ಅಂತೇಳಿ ಅದು ಒಂದು ಮಿನಿಟ್ ಅಥವಾ ಒಂದು ಅವರ್ನಾಗ ಹಿಂಗೆ ಏನಂದ್ರೆ ಡೆಪಾಸಿಟ್ ಹಾಕಿರ್ತದೆ ಅದಕ್ಕೆ ಯಾವ್ದು ಕರಿತೀವಿ ಅಂದ್ರೆ RTGS ನೆನಪಿರ್ತೈತಲ್ಲ RBI ಗವರ್ನರ್ ಯಾರ್ದಾರ ಪ್ರೆಸೆಂಟ್ ಸಂಜಯ್ ಮಲ್ಹೋತ್ರಾ ವೆರಿ ಗುಡ್ ನೆನಪಿರ್ತೈತಲ್ಲ RBI ಗವರ್ನರ್ ಮಾನಿಟರಿ ಪಾಲಿಸಿ ಒಂದು ವರ್ಷದಾಗ 8 ಸರಿ ಮೀಟಿಂಗ್ ಮಾಡ್ತೈತಿ 2 ಸರಿ 4 ಸರಿ 3 ಸರಿ 4 ಸರಿ ಮಿನಿಮಮ್ ಎಷ್ಟು ಜನ ಇರ್ತಾರೆ ಮಾನಿಟರಿ ಪಾಲಿಸಿ ಕಮಿಟಿ ಒಳಗೆ ಹಣಕಾಸು ನೀತಿ ಸಮಿತಿ ಅಂತ ಬರ್ತದೆ ಅದ್ರೊಳಗೆ 8 ಜನ ಇರ್ತಾರೆ 6 ಜನ ಗೌರ್ಮೆಂಟ್ ದಿಂದ 8 ಜನ ನಾಮಿನೇಟ್ 3 ಜನ RBI ದಿಂದ 3 ಜನ ನೆನಪಿರ್ತೈತಿಲ್ಲ RBI ಬಂದಾಗ ನೆಕ್ಸ್ಟ್ ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ ವೈಲ್ಡ್ ಲೈಫ್ ಯೂನಿವರ್ಸಿಟಿ ಅಂತ ಮಾಡತ್ತಾರ ಪ್ರೈವೇಟ್ ವೈಲ್ಡ್ ಲೈಫ್ ಯೂನಿವರ್ಸಿಟಿ ಎಲ್ಲಿ ನಾ ಆಪ್ಷನ್ ಕೇಳತ್ ನೀನು ವೈಲ್ಡ್ ಫಾರೆಸ್ಟ್ ಯೂನಿವರ್ಸಿಟಿ ಅಲ್ಲ ವೈಲ್ಡ್ ಲೈಫ್ ಯೂನಿವರ್ಸಿಟಿ ಅಂತ ಮಾಡತ್ತಾರ ಪ್ರೈವೇಟ್ ದವ್ರು ಜಗತ್ನಾಗ ಒಂದು ಅನಿಮಲ್ ಸೆಂಟರ್ ಐತಿ ಅಥವಾ ಏನಂತ ವೈಲ್ಡ್ ಲೈಫ್ ಅನಿಮಲ್ ಸೆಂಟರ್ ಯಾವ್ದ ಒಂತಾರ ಅಂತೈತ್ಲ ಅವರ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಅಂತ ಲಾಂಚ್ ಮಾಡತ್ತಾರ ಇದು ಪ್ರೈವೇಟ್ ಎಲ್ಲಿ ಮಾಡತ್ತಾರ ಅಂದ್ರೆ ಜಾಮ್ನಗರ್ ಈಗ ಹೇಳ್ರಿ ಇದೇ ಯಾರು ಗೋರಖ್ಪುರ್ ಅಂತ ಹೇಳ್ರಿ ಅದೇನಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಏನ ಫಾರೆಸ್ಟ್ ಅರಣ್ಯ ಯೂನಿವರ್ಸಿಟಿ ನಮ್ಮ ಇಂಡಿಯಾದಾಗ ಇದುವರೆಗೂ ಒಂದು ಏನಿಲ್ಲ ಅಂದ್ರೆ ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಎಲ್ಲಿ ಇಲ್ಲ ನೆನಪಿಟ್ಕೊಳ್ಳಿ ಮತ್ತೆ ಫಾರೆಸ್ಟ್ ರಿಲೇಟೆಡ್ ಡಿಗ್ರಿ ಇಲ್ಲತ್ತಲ್ಲ ಐತಿ ಯಾಕಂದ್ರೆ ಅಗ್ರಿಕಲ್ಚರ್ದಾಗ ಕೊಡ್ತೀರಿ ಫಸ್ಟ್ ಟೈಮ್ ಡೆಡಿಕೇಟೆಡ್ ಆಗಿ ಫಾರೆಸ್ಟ್ ವಿಶ್ವವಿದ್ಯಾಲಯ ಅಥವಾ ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಆಗತ್ತೈತೆ ಅಂದ್ರೆ ಇಂಡಿಯಾದಾಗ ಎಲ್ಲಿ ಗೋರಖ್ಪುರ್ ಎಲ್ಲಿ ಬರ್ತದ್ರಿ ಗೋರಖ್ಪುರ ಉತ್ತರ ಪ್ರದೇಶದ ಗೋರಖ್ಪುರ್ ನೆಕ್ಸ್ಟ್ ರೀಸೆಂಟ್ ಆಗಿ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ನ್ಯೂಸ್ನಾಗ ಇದ್ದು ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ರೀಸೆಂಟ್ ಆಗಿ ಯಾನಾಗ ಕೊಡ್ತಾರೆ ಯಾವ ಒಂದು ಡಿಪಾರ್ಟ್ಮೆಂಟ್ ದವ್ರು ಕೊಡ್ತಾರೆ ಇದನ್ನ ಯಾವ ಒಂದು ಸಂಸ್ಥೆದವ್ರು GSI ZSI ASI ವೆರಿ ಗುಡ್ ASI ದವ್ರು ಕೊಡ್ತಾರ ಯಾರು ಕೊಡ್ತಾರೆ GSI ZSI ASI ಯಾರು ಕೊಡ್ತಾರೆ GSI ಜಿಯೋ ಏನಂತಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇವು ಕನ್ಫ್ಯೂಸ್ ಆಕ್ಕವ ಅದಕ್ಕೆ ಹೇಳತ್ ಇದನ್ನ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಕೇಳಿರ್ತೀನಿ ಜಿಯೋ ಹೆರಿಟೇಜ್ ಅಂದ್ರೆ ಭೂಮಿ ಮೇಲಿನ ವಿಶೇಷವಾದ ಅಥವಾ ಸ್ಥಳಗಳು ಇರ್ತಾರಲ್ಲ ಅವಕ್ಕೆ ಏನ್ ಕರಿತೀವಿ ಅಂದ್ರೆ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ ಬಯೋ ಹೆರಿಟೇಜ್ ಸೈಟ್ಸ್ ಬೇರೆ ಜಿಯೋ ಹೆರಿಟೇಜ್ ಸೈಟ್ಸ್ ಬೇರೆ ಕನ್ಫ್ಯೂಸ್ ಆಗಬೇಡ್ರಿ ASI ಬಂದ್ರತ್ತೇಳಿ ಓನ್ಲಿ ಏನಂದ್ರೆ ಅವಶೇಷಗಳ ಪತ್ತೆ ಹಾಕೋಲ್ಲ ಇವು ಲಕ್ಕುಂಡಿ ಒಳಗ ಅಥವಾ ಇಲ್ಲಿ ಯಾವ ಚಿರೆಕಲ್ಲು ಗುಡ್ಡ ಇಂತೆಲ್ಲ ಆಗ್ಯಾವಲ್ಲ ಅವ್ನ ಯಾರು ಮಾಡ್ತಾರೆ ಅಂದ್ರೆ ASI ದವ್ರು ಈಗ ಯಾರು ಅಂದ್ರೆ GSI ಅಂತ ಬರ್ತದೆ ಜಿಯೋಲಾಜಿಕಲ್ ಸರ್ವೆನ ಜಿ ಅಂತ ಹೇಳತ್ನ ಎರಡು ಜಿದಾಗ ಒಂದು ಜಡ್ ಬರ್ತದೆ ಜಿಯೋಲಾಜಿಕಲ್ ಸರ್ವೆ ಬರ್ತದೆ ಒಂದು ಜಿಯೋಲಾಜಿಕಲ್ ಸರ್ವೆ ಅಂತ ಬರ್ತದೆ ಜಿಯೋಲಾಜಿಕಲ್ ಬಂದ್ರೆ ಎದಕ್ಕಂದ್ರೆ ಭೂಮಿಗೆ ಸಂಬಂಧಿಸಿದಂಗೆ ಜಿಯೋ ಹೆರಿಟೇಜ್ ಸೈಟ್ಸ್ ಕರ್ನಾಟಕದಾಗ ಎಷ್ಟು ಅದಾವ 5 ಅದಾವ ನೆನಪದಾವಲ್ಲ ಒಂದೇದು ಲಾಲ್ಬಾಗ್ 2ನೇದು ಬಡ ಹೇಳ್ಬೇಕು 5 ಈಗ ಅವ್ ಏನ್ ಬಯೋ ಹೆರಿಟೇಜ್ ಸೈಟ್ ಕೇಳ್ಯಾರ ಅವನ ಕೇಳ್ಬೇಕತ್ತಿಲ್ಲ ಜಿಯೋ ಹೆರಿಟೇಜ್ ಸೈಟ್ ಕೇಳ್ಬೋದು 1ನೇದು ಲಾಲ್ಬಾಗ್ ಆತ 2ನೇದು ಯಾವ್ದ ಸೇಂಟ್ ಮೇರೀಸ್ ಕರೆಕ್ಟ್ ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ ಬರ್ತದೆ ಪಿಜನ್ ಐಲ್ಯಾಂಡ್ ಅಂತ ಕರಿತೀವಲ್ಲ ಅದಕ್ಕೆ ನೆಕ್ಸ್ಟ್ 2 ಅದು ನೆಕ್ಸ್ಟ್ ಮರ್ದಿಹಳ್ಳಿ ಎಲ್ಲಿ ಬರ್ತದೆ ಮರ್ದಿಹಳ್ಳಿ ಚಿತ್ರದುರ್ಗದ ಮರ್ದಿಹಳ್ಳಿ 3 ಅದು ಅಲ್ಲ ಒಮ್ಮೆ ಹೇಳ್ತಾನ ಆದ್ರೆ ಲಾಸ್ಟ್ ಚಿತ್ರದುರ್ಗದ ಮರ್ದಿಹಳ್ಳಿ 3 4ನೇದ ಕೋಲಾರದ KGF ಐತಲ್ಲ ಕೋಲಾರ ಅಂತ ಬರ್ತೈತೆ ಅದೊಂದು ನೆಕ್ಸ್ಟ್ 4ನೇದ ಆತ 5ನೇದ ಯಾಣ ಇವೇನಂದ್ರೆ ಜಿಯೋ ಹೆರಿಟೇಜ್ ಸೈಟ್ ಬಯೋ ಹೆರಿಟೇಜ್ ಸೈಟ್ ಕನ್ಫ್ಯೂಸ್ ಬಟ್ ಜಿಯೋ ಹೆರಿಟೇಜ್ ಅಂದ್ರೆ ಈಗ ಯಾಣ ಐತಲ್ಲ ಅದು ಕಲ್ಲು ಬೆಳಿ ಅಂದ್ರೆ ಬೆಳೆಯಂಗಿಲ್ಲ ಜಿಯೋ ಹೆರಿಟೇಜ್ ಅಂದ್ರೆ ಅವು ಹಂಗ ಉಳಿದಿರ್ತಾವ್ರಿ ಏನರ ಒಂದು ಶಿಲೆ ಆಗಿ ಅಥವಾ ಏನಂದ್ರೆ ಇದನ್ನ ವಲ್ಕೆನೋ ಎರಪ್ಷನ್ ಆಗಿರ್ತಾವಲ್ಲ ಅಂತ ಟೈಮ್ನಾಗ ಏನು ಉಳಿದಿರ್ತಾವಲ್ಲ ಅಂತವ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಜಿಯೋ ಹೆರಿಟೇಜ್ ಸೈಟ್ ಅಂತ ಕೊಡ್ತಾರೆ ಕರ್ನಾಟಕದಾಗ ಟೋಟಲ್ ಎಷ್ಟು ಜಿಯೋ ಹೆರಿಟೇಜ್ ಸೈಟ್ ಅಂದ್ರೆ 5 ಅದಾವ ಇವ್ನು ಕೊಡೋರು ಯಾರು ZSI GSI ಅಂದ್ರೆ GSI ದವ್ರು GSI ಫುಲ್ ಫಾರ್ಮ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 5 ಅದಾವ ಅಂದ್ರೆ 1ನೇದು ನೋಡ್ರಿ ಯಾವ್ದಂದ್ರೆ ಲಾಲ್ಬಾಗ್ ಅಂತ ಬರ್ತದೆ ಎಲ್ಲಿ ಅಂದ್ರೆ ಬೆಂಗಳೂರಾಗ ಅದಾದ್ಮೇಲೆ ಲಾಲ್ಬಾಗ್ ಆದ ಕೂಡಲೇ ಸೇಂಟ್ ಮೇರೀಸ್ ಎಲ್ಲಿ ಕೋಲಾರ ಅಲ್ಲ ಅಲ್ಲಿಂದ ಹೋಗೋಣ ಕೋಲಾರದ ಯಾವ್ದಂದ್ರೆ ಕೋಲಾರ ಇವು ಚಿನ್ನದ ಗಣಿ ಅದು ಏನು ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ ಅದ್ರದ್ದು ಏನು ಭೂಮಿ ಐತಲ್ಲ ವಲ್ಕೆನೋ ಎರಪ್ಷನ್ ಹತ್ರ ಭೂಮಿನ ಏನು ಇರ್ತದಲ್ಲ ಅದ ಸ್ಥಳದಾಗ ಅದನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಜಿಯೋ ಹೆರಿಟೇಜ್ ಸೈಟ್ ಪಾರಂಪರಿಕ ಸ್ಥಳಗಳನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರಲ್ಲ ಇವ್ನು ಡಿಟೆಕ್ಟ್ ಮಾಡಿರ್ತೀನಿ ಏನ್ ಮಾಡ್ತಾರಂದ್ರೆ ಒಳ್ಳೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಕ ಅಥವಾ ಡೆಮಾಲಿಷನ್ ಮಾಡಕ ಬರಂಗಿಲ್ಲ ಅದ್ರ ಸಲುವಾಗಿ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಯಾವ್ದಾತು ಲಾಲ್ಬಾಗ್ ಒಂದಾತು ಕೋಲಾರ ಒಂದಾತು ನೆಕ್ಸ್ಟ್ ಚಿತ್ರದುರ್ಗದ ಮರ್ದಿಹಳ್ಳಿ 3 ಅದು ಅಲ್ಲ ಚಿತ್ರದುರ್ಗದ ಮರ್ದಿಹಳ್ಳಿ 3 ಅದು ಅದಾದ್ಮೇಲೆ 4ನೇದ
ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ ಬರ್ತೈತೆ ಅಥವಾ ಇದು ಸೇಂಟ್ ಮೇರೀಸ್ ಐಲ್ಯಾಂಡ್ ಕರ್ನಾಟಕದ ಅದ್ಭುತ ಒಳಗೆ ಬರ್ತೈತೆ ಇಲ್ಲೋ? ಕರ್ನಾಟಕದ 7 ಅದ್ಭುತಗಳದಾವಲ್ಲ ಅದ್ರ ಸೇಂಟ್ ಮೇರೀಸ್ ಬರ್ತೈತೆ ಇಲ್ಲೋ? ನೇತ್ರಾಣಿ ಬರ್ತೈತಿ, ಸೇಂಟ್ ಮೇರೀಸ್ ಬರಂಗಿಲ್ಲ. ನೇತ್ರಾಣಿ ಐಲ್ಯಾಂಡ್ ಬರ್ತೈತಿ, ಕರೆಕ್ಟ್. ನೇತ್ರಾಣಿ ಐಲ್ಯಾಂಡ್ ಬರ್ತೈತಿ, ಸೇಂಟ್ ಮೇರೀಸ್ ಬರಂಗಿಲ್ಲ. ಹೌದಲ್ಲ? ಬರಂಗಿಲ್ಲ, ಕರೆಕ್ಟ್, ಬರಂಗಿಲ್ಲ. ಯಾವ ಎಷ್ಟದು ಈಗ? 4 ಅದು. 5ನೇದು ಯಾವ್ದಂದ್ರೆ ಯಾನ ಅಂತ ಬರ್ತದೆ. ಅದಾದ್ಮೇಲೆ ಈಗ ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಬರ್ತಲ್ಲ, ಆ ಬಯೋ ಹೆರಿಟೇಜ್ ಸೈಟ್ ಈಗ ಹೇಳ್ರಿ, ಬಯೋ ಹೆರಿಟೇಜ್ ಸೈಟ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ. ಇಲ್ಲಿ ಎಲ್ಲರ ಮತ್ತೆ ಬಯೋ ಹೆರಿಟೇಜ್ ಸೈಟ್ ಕೊಡ್ತಾರಂತ ZSI ASI ಸ್ಟೇಟ್ ಗೌರ್ಮೆಂಟ್ ಅಂತ ಕೊಟ್ಟಿರ್ತೀನಿ, ಸ್ಟೇಟ್ ಗೌರ್ಮೆಂಟ್ ಹಾಕ್ರಿ. ಬಯೋ ಹೆರಿಟೇಜ್ ಸೈಟ್ ಕೊಡಕ ಏನು ಆರ್ಕೋಲಾಜಿಕಲ್ ಸರ್ವೆ ಬರಂಗಿಲ್ಲ, GSI ಬರಂಗಿಲ್ಲ, ZSI ಸಂಬಂಧ ಬರಂಗಿಲ್ಲ. ಇವರು ಜಿಯಾಲಜಿಕಲ್ ಸರ್ವೆದವ್ರು ಎಲ್ಲಿ ಬರ್ತಾರೆ ಗೊತ್ತಾನ? ಇವು ಏನಂದ್ರೆ ಭೂಮಿಯ ಪಾರಂಪರಿಕ ತಾಣಗಳ ಇವ್ನ ಘೋಷಣೆ ಮಾಡಂಗಿಲ್ಲ ಅವ್ರು. ಜಿಯಾಲಜಿಕಲ್ ಸರ್ವೆ ಅಂದ್ರೆ ಅದೇನು ಗಿಡಗಳ ಅಥವಾ ಸ್ಪೀಸೀಸ್ಗಳ ಜೈವಿಕ ಪಾರಂಪರಿಕ ಇರ್ತಾವಲ್ಲ ಅವತ್ತನ್ನ ಡಿಟೆಕ್ಟ್ ಮಾಡ್ತಿರ್ತಾರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು. ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಬಂದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಬರ್ತಾರೆ. ಇವು ಏನಂದ್ರೆ 3 ಯಾವ್ದಕ್ಕೆ ಸಂಬಂಧ ಬರಲ್ಲ? ಬಯೋ ಹೆರಿಟೇಜ್ ಸೈಟ್ಗೆ. ಯಾಕಂದ್ರೆ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತಾ ಕಾಯ್ದೆ ಐತೈತಿ ಕರ್ನಾಟಕದಾಗ. ಯಾವ ಇಯರ್ದಾಗ ಬರ್ತೈತಿ? 2002 ಆ ಕಾಯ್ದೆ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಮಾಡ್ತೈತಿ. ಎಷ್ಟದಾವ ಅಂತ ಬಯೋ ಹೆರಿಟೇಜ್ ಸೈಟ್ಸ್ಗಳು? ಎಷ್ಟದಾವ? 5 ಅದಾವ. 5 ಬಡ ಬಡ ಉತ್ತರದಾಗ, ದಕ್ಷಿಣದಾಗ. ಉತ್ತರದಾಗ 2 ಅಂತ ಹೇಳಿದ್ವಿ. ಯಾವ? ಮಮದಾಪುರ ಅಂತ ಬರ್ತೈತಿ. ಉತ್ತರದಾಗ ಎಲ್ಲಿ ಬರ್ತೈತಿ? ಮಮದಾಪುರ, ಬಿಜಾಪುರದ ಮಮದಾಪುರ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಇದನ್ನ ಕರೀತಾರ. ಅದಕ್ಕೆ 1ನೇದು. 2ನೇದ ಯಾವ್ದ? ಮ್ಯಾಲಿಂದ ಅದು ಒಂದೇ ಐತಲ್ಲ ಉತ್ತರದಾಗ. ಉತ್ತರದಾಗ 1 ಐತಿ, ಆಮೇಲೆ ದಕ್ಷಿಣದಾಗ ಬರ್ತಾವ. ಕರೆಕ್ಟ್. ನಲ್ಲೂರು ಹುಣಸೆ ತೋಪೆಯಲ್ಲಿ ಬೆಂಗಳೂರಿನಾಗ. ನೆಕ್ಸ್ಟ್ 2 ಅದು. 3ನೇದ GKVK ಕ್ಯಾಂಪಸ್ ಅಂತ ಬರ್ತೈತಿ. ಗಾಂಧಿ ವಿಕಾಸ್ ಕ್ಯಾಂಪಸ್ ಅಂತ ಎಲ್ಲಿ ಅಂದ್ರೆ ಬೆಂಗಳೂರಾಗ. 3 ಅದು. ನೆಕ್ಸ್ಟ್ ಅಂಬರಗುಡ್ಡ ಎಲ್ಲಿ? ಶಿವಮೊಗ್ಗದ ಅಂಬರಗುಡ್ಡ. ಎಷ್ಟದು? 4 ಅದು. ಇನ್ನೊಂದು ಲಾಸ್ಟ್ ಯಾವ್ದ? ಹೊಗ್ರೇಕೇನ್ ಅಂತ ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ ಹೊಗ್ರೇಕೇನ? ಯಾವ್ದ? ಚಿಕ್ಕಬಳ್ಳಾಪುರ, ಚಿಕ್ಕಮಂಗ್ಳೂರು. ಮಂಗಳೂರು, ಚಿಕ್ಕಬಳ್ಳಾಪುರ ಅಲ್ಲ, ಚಿಕ್ಕಮಂಗ್ಳೂರು. ಇದು ನೆನಪಿಟ್ಕೋರು. ಹೋಗ್ರೇಕೇನ್ ಇಂಡಿಯಾದ ಮೊದಲು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವ್ದಂದ್ರ? ಯಾವ್ದ? ನಲ್ಲೂರು. ಇಂಡಿಯಾದ ಮೊದಲು ನೋಡ್ರಿ, ಇಂಡಿಯಾದ ಮೊದಲು. ಮತ್ತೆ ಇಂಡಿಯಾದ ಮೊದಲು ಅಂದಾಗ ಇಂಡಿಯನ್ ಗೌರ್ಮೆಂಟ್ ಡಿಟೆಕ್ಟ್ ಮಾಡಿರಂಗಿಲ್ಲ. ಬಯೋ ಹೆರಿಟೇಜ್ ಸೈಟ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಮಾಡಿರ್ತೈತಿ. ಬಟ್ ಇಂಡಿಯಾದಾಗ ಮೊದಲು ಬಯೋ ಹೆರಿಟೇಜ್ ಸೈಟ್ ಯಾವ್ದಂದ್ರೆ ನಲ್ಲೂರು ಹುಣಸೆ ತೋಪ. ಕರ್ನಾಟಕದಾಗ ಎಷ್ಟು ಬಯೋ ಹೆರಿಟೇಜ್ ಸೈಟ್ಸ್ ಅದಾವ ಅಂದ್ರೆ 5. ನೆನಪಿರ್ತೈತಲ್ಲ? ನೆಕ್ಸ್ಟ್ ರೀಸೆಂಟ್ ಆಗಿ ಈ ಸೇಫ್ ಭಾರತ್ ಒಂದು ಇನಿಷಿಯೇಟಿವ್ ತಂದಿರ್ತಾರೆ. ಈ ಸೇಫ್ ಭಾರತ್ ಇದು ಎದ್ರ ಸಲ್ಮಾನ್ ತರ್ತಾರ? ಈ ಸೇಫ್ ಭಾರತ್ ಆಪ್ಷನ್ ಕೊಡ್ತಾನ. ಮಹಿಳೆಯರ ಸಲ್ಮಾನ್ ತರ್ತಾರ. ಸೇಫ್ ಭಾರತ್ ಇಂದಾಗ ಮಹಿಳೆ ಅಂತ ಬಂದ್ಬಿಡ್ತದೆ. ಈ ಸೇಫ್ ಭಾರತ್ ಎದ್ರ ಸಲ್ಮಾನ್ ತರ್ತಾರ? ಆಪ್ಷನ್ ಕೊಡ್ತಾನೆ. ಪಾಶ್ ಆಕ್ಟ್ ಅಪ್ಲೈ ಮಾಡಲಿ, ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ತದೆ ಅದ್ರ ಸಲ್ಮಾನ, ಅಥವಾ ಸೈಬರ್ ಅವೇರ್ನೆಸ್ ಕೊಡೋ ಸಲ್ಮಾನ. ವೆರಿ ಗುಡ್. ಈ ಸೇಫ್ ಅಂತೇಳಿ, ಅಥವಾ ಈ ಸಖೀಸ್ ಅಂತ ಬರ್ತಾರೆ. ಈ ಸಖಿ ಇನಿಷಿಯೇಟಿವ್ ಅಂತ ಗ್ರಾಮೀಣ ಪಂಚಾಯತಿ ಒಳಗದು ತರತಾರ. ಇದು ಈ ಸಖಿ ಇನಿಷಿಯೇಟಿವ್ ಎದಕ್ಕೆ ತರತಾರ? ಈ ಸಖೀಸ್ ಅಂದ್ರೆ ಗೊತ್ತಾತಲ್ಲ, ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ಮಾಧ್ಯಮದಿಂದ ಏನಾರ ಕ್ರೈಸಿಸ್ ಆಗಿರ್ತಾವಲ್ಲ. ಯಾಕಂದ್ರೆ ಇದನ್ನ ನೋಡ್ರಿ, ರೀಸೆಂಟ್ ಆಗಿ ನ್ಯೂಸ್ನಾಗ ಬರ್ತಿದ್ದು ಡಿಜಿಟಲ್ ಅರೆಸ್ಟ್ ಆಗ್ಯಾವ, ಕೋಟಿಗಟ್ಟಲೆ ಅದು ಎಲ್ಲ ಲಾಸ್ ಆಗಿರ್ತಿದ್ದು ನೋಡಿ. ಅವ್ರು ಏನಂದ್ರೆ ಜಾಸ್ತಿ ಯಾವ್ದಾರ ಕಂಪ್ನಿ ಒಳಗೆ ಕೆಲಸ ಮಾಡೋರತ್ತ ಹಳ್ಳಿ ಅವ್ರಿಗೆ ಮೋಸ ಮಾಡ್ತಿರ್ತಾರಲ್ಲ ಅಂತದನ್ನ ಕಡಿಮೆ ಮಾಡ್ಬೇಕಂತ ಈ ಸೇಫ್ ಭಾರತ್ ಅಂದ್ರೆ ಡಿಜಿಟಲ್ ಮಾಧ್ಯಮದಿಂದ ಸೇಫ್ ಆಗಿರ್ಬೇಕು ಅವ್ರು. ಡಿಜಿಟಲ್ ಅರೆಸ್ಟ್ ಇಂಥದ್ರಿಂದ ಅವೇರ್ನೆಸ್ ಕೊಡೋ ಸಂಬಂಧ ಸೈಬರ್ ಸಖೀಸ್ ಅತ್ತು ಮಾಡ್ಯಾರ. ಇದನ್ನ ಗ್ರಾಮೀಣ ಮಟ್ಟದಾಗ ಅಥವಾ ಇದನ್ನ ನಗರ ಪ್ರದೇಶ ಇರ್ತಲ್ಲ ಅಲ್ಲಿ ಸೈಬರ್ ಸಖೀಸ್ ಅಂತ ಇರ್ತಾರೆ. ಅವ್ರು ಟ್ರೈನ್ಡ್ ಸೈಬರ್ ಸಖೀಸ್ ಇರ್ತಾರಲ್ಲ, ಅವ್ರು ಸೈಬರ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ, ಹೆಂಗ್ ನಿಮಗೆ ಚೀಟ್ ಮಾಡ್ತಾರೋ ಇಲ್ಲ ಅಂತ ಹೇಳಿ. ಅದ್ರ ಸಂಬಂಧ ಈ ಸೇಫ್ ಭಾರತ್ ಇನಿಷಿಯೇಟಿವ್ ಬರ್ತದೆ. ನೆನಪಿರ್ತೈತಲ್ಲ? ಈಗ ಹೇಳ್ರಿ ನೋಡು, ಸಿ ಬಾಕ್ಸ್ ಅಂತ ಬರ್ತೈತೆ. ಸಿ ಬಾಕ್ಸ್ ಮಹಿಳೆಯರ ಸಂಬಂಧ ಎಲ್ಲಿ ತರ್ತಾರೆ? ಇದನ್ನ ಕರ್ನಾಟಕದಾಗ ಧಾರವಾಡದಾಗ ಸಿ ಬಾಕ್ಸ್ ಅಂತ ತಂದಿರ್ತಾರಲ್ಲ. ಸಿ ಬಾಕ್ಸ್ ಫುಲ್ ಫಾರ್ಮ್ ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ನೆನಪಿರ್ತೈತಲ್ಲ? ಸಿ ಬಾಕ್ಸ್ ಅಂತ ಬರ್ತೇಳಿ. ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಎಲ್ಲಿ ಮಾಡಿದ್ರ ಅಂದ್ರೆ ಧಾರವಾಡದ. ನೆನಪಿರ್ತೈತಲ್ಲ? ಇವು ಎದ್ರ ಯಾವ ಕಾಯ್ದೆ ಸಂಬಂಧ ಇದ್ನಂದ್ರ ಇದು ಕಾಯ್ದೆಗಳನ್ನ ಮರ್ಜ್ ಮಾಡಿರ್ತೀನಿ. ಪಾಶ್ ಆಕ್ಟ್ ಅಥವಾ ಯಾವ್ದಾರ ಒಂದು ಸಂಸ್ಥೆ ಒಳಗ ಇಲಾಖೆ ಒಳಗೆ ಸೆಕ್ಸುವಲ್ ಹರಾಸ್ಮೆಂಟ್ ಹಾಕಿರ್ತೀನಿ. ಅದ್ರ ಸಂಬಂಧ ಎಲೆಕ್ಟ್ರಾನಿಕ್ ಬಾಕ್ಸ್ ಅಂದ್ರೆ ಅವು ಹಿಂಗ್ ಪೋಸ್ಟ್ ಆಫೀಸ್ ಗತ್ಲೆ ಬಾಕ್ಸ್ ಇರಂಗಿಲ್ಲ. ಡಿಜಿಟಲ್ ಮಾಧ್ಯಮದಿಂದ ನೀವು ಏನ್ ಮಾಡ್ಬೋದು ಅಂದ್ರೆ ಕಂಪ್ಲೇಂಟ್ ಕೊಡ್ಬೋದು. ಅದೇನಂದ್ರೆ ಆಂತರಿಕವಾಗಿ ಯಾರಿಗೆ ಗೊತ್ತಾಗಲ್ದಂಗ ಕಂಪ್ಲೇಂಟ್ ಕೊಡೋ ಸಂಬಂಧ ಸಿ ಬಾಕ್ಸ್ ಅಂತ ಮಾಡ್ತಾರೆ. ಸೇಮ್ ಸೆಂಟ್ರಲ್ ಬಜೆಟ್ನಾಗ ಸಿ ಮಾರ್ಟ್ಸ್ ಅಂತ ಮಾಡ್ತಾರೆ. ಇದು ಅದ್ರ ಸಂಬಂಧ ಮಾಡ್ತಾರೆ ಯಾರ್ಯಾರ? ಮಹಿಳೆಯರ ಸಲ್ಮಾನ್. ಕರೆಕ್ಟ್. ಸಿ ಮಾರ್ಟ್ಸ್ ಎಲ್ಲ ಮಹಿಳೆಯರ ಸಂಬಂಧ ಅದಾವ. ಸಿ ಮಾರ್ಟ್ಸ್ ಫುಲ್ ಫಾರ್ಮ್ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಐತನ? ಅದು ಎಂಟರ್ಪ್ರೈಸ್ ಐತ, ಪ್ರಿನರ್ ಐತೆ ನೋಡ. ಹೊಡಿ ಒಮ್ಮೆ ಪಕ್ಕನೇ ಎಂಟರ್ಪ್ರಿನರ್ ಆತ. ಅಲ್ಲಿ ನಾಳೆ ಎಲ್ಲರ ಎಂಟರ್ಪ್ರೈಸ್ ಎರಡು ಕೊಟ್ರೆ ನಾನು ಬೈತಿ ಅಲ್ಲಿ ಹೋಗಿ. ನೆಕ್ಸ್ಟ್ ಅದು ನೋಡಿ ಇನ್ನೊಮ್ಮೆ ಯಾವ್ದೈತಿ. ನೆಕ್ಸ್ಟ್ ಚೀರೆಕಲ್ಲು ಹೊಡೆದಿಲ್ಲ. ಸಿ ಮಾರ್ಟ್ಸ್ ಎಂಟರ್ಪ್ರಿನರ್ ಐತಿ. ಎಂಟರ್ಪ್ರಿನರ್ ಅಲ್ಲ. ನೆಕ್ಸ್ಟ್ ನೆನಪಿಟ್ಕೋರೆ, ಸಿ ಮಾರ್ಟ್ಸ್ ಅಂತ ಸೆಂಟ್ರಲ್ ಬಜೆಟ್ನಾಗ ಘೋಷಣೆ ಮಾಡ್ಯಾರ. ಸಿ ಮಾರ್ಟ್ಸ್ ಅಂದ್ರೆ ಕರ್ನಾಟಕದಾಗ ಹೆಂಗೆ ರೈತ ಮಾಲತ್ ಮಾಡತ್ತಾರಲ್ಲ, ಎಲ್ಲಿ ಮಾಡತ್ತಾರ ಅಂದ್ರೆ ಕೋಲಾರದಾಗ. ಅಲ್ಲಿ ರೈತರ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗ್ತಾವಲ್ಲ. ಸಿ ಮಾರ್ಟ್ ಅಂತ ಏನಿರ್ತೈತಿಲ್ಲ, ಸಿ ಮಾರ್ಟ್ ಅಂದ್ರೆ ಇವು ಹೆಂಗೆ ವಿಶಾಲ್ ಮಾರ್ಟ್ ಅವು ಇವು ಮಾರ್ಟ್ ಅದಲ್ಲ, ಸೇಮ್ ಹಂಗ ಸಿ ಮಾರ್ಟ್ಸ್ ಅಂತ ಮಾಡ್ತಾರೆ. ಇದನ್ನೇನಂದ್ರೆ ಸಿ ಮಾರ್ಟ್ಸ್ ಅಂದಾಗ ಏನಂದ್ರೆ ಫುಲ್ ಫಾರ್ಮ್ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಅಂತ ಬರ್ತದೆ. ಎಂಟರ್ಪ್ರಿನರ್ ಅಂದ್ರೆ ಒಬ್ರು ಮಹಿಳೆ ಉದ್ಯಮಿ ಇದ್ದಿದ್ದು ಅದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಅಂತ ಕರೀತಾರ. ಇದು ಯಾವ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ, ಸ್ಟೇಟ್ ಗೌರ್ಮೆಂಟ್ ಯೋಜನೆ ಅಲ್ಲಿ ನೆನಪಿರ್ತೈತಲ್ಲ. ಸಿ ಬಾಕ್ಸ್ ಅಂತ
ಎಲೆಕ್ಟ್ರಾನಿಕ್ ಬಾಕ್ಸ್ ಎಲ್ಲಿ ಮಾಡಿರೋದು ಕೇಳ್ರ, ಎಲ್ಲಿ ಧಾರವಾಡದಾಗ. ನೆನಪಿರ್ತಾವಲ್ಲ ಸಿ ಬಾಕ್ಸ್ ಡಿಜಿಟಲ್ ಟ್ಯೂಟರ್ ಅಂತ ಮಾಡ್ತಾರೆ. ಯಾವ IIT ದವ್ರು ಮಾಡ್ತಾರ? ಯಾರ? IIT ಧಾರವಾಡ. ವೆರಿ ಗುಡ್. ನೆಕ್ಸ್ಟ್ ಚಿರೇಕಲ್ಲು ಗುಡ್ಡ ಇತ್ತೀಚೆಗೆ ಸುದ್ದಿಯಲ್ಲಿ ಯಾವ ಸ್ಟೇಟ್ನಾಗ, ಸಾರಿ ಯಾವ ಜಿಲ್ಲೆ ಒಳಗ? ಉತ್ತರ ಕನ್ನಡ ಜಿಲ್ಲೆ ಒಳಗೆ. ಎದ್ರ ಸಲ್ಮಂದ್ ನ್ಯೂಸ್ನಾಗ ಇತ್ತಂದ್ರ ಹಳೆ ಕಾಲದ ಶಿಲಾಯುಗ. ಈಗ ಯಾವ್ದು ಬರ್ತದೆ? ASI, GSI, ZSI. ASI ಫುಲ್ ಫಾರ್ಮ್ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಇವನೇನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಭಾಳ ಗೊತ್ತದವಲ್ಲ, ರಿವಿಷನ್ ಮಾಡಿವಿ. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡ್ತಾರೆ ಹೇಳ್ರಿ? ಯಾವ ಒಂದು ದ್ವೀಪದಂತೇಳಿ ರೀಸೆಂಟ್ ಆಗಿ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಮಾಡ್ರ. ಎಲ್ಲಿ ಮಾಡ್ತಾರೆ? ಆಪ್ಷನ್ ಕೊಡ್ತಾನೆ. ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್. ಎಲ್ಲಿ? ಲಕ್ಷದ್ವೀಪದ. ನೆನಪಿರ್ತೈತೆ ಅಲ್ಲಿ ಓಷನ್ ಥರ್ಮಲ್ ಎನರ್ಜಿ ಕನ್ಸರ್ವೇಷನ್ ಅಂತ ಕನ್ವರ್ಷನ್ ಅಂತ ಮಾಡ್ತಾರೆ. ಇದು ಎದ್ರ ಸಲ್ಮಂದ್ ಅಂದ್ರೆ ಓಷನ್ ಟೆಂಪರೇಚರ್ ಡಿಫ್ರೆನ್ಸ್ ಏನ್ ಬರ್ತೈತಿಲ್ಲ ಅದರಿಂದ ಎನರ್ಜಿ ಉತ್ಪಾದನೆ ಮಾಡೋ ಸಲ್ಮಂದ್ ಮಾಡಿದ್ದು. ಎಲ್ಲಿ ಮಾಡ್ರಂದ್ರ ಲಕ್ಷದ್ವೀಪದ. ನೆನಪಿರ್ತಾವಲ್ಲ ಎನರ್ಜಿ ಸಲ್ಮಂದ್ ಬಂದಾಗ ನೆನಪು ಹೇಳ್ರಿ ನೋಡಿ. ಈಗ ನ್ಯೂಕ್ಲಿಯರ್ ಎನರ್ಜಿ ಸಲ್ಮಂದ ಇಂಡಿಯಾದಾಗ ಯಾವ ಇಯರ್ ತನ ಈ ನ್ಯೂಕ್ಲಿಯರ್ ಎನರ್ಜಿನ 100 ಗಿಗಾವ್ಯಾಟ್ ಮಾಡ್ಬೇಕಂದ್ರ 100 ಗಿಗಾವ್ಯಾಟ್ ಟಾರ್ಗೆಟ್ ಐತಿ. ನ್ಯೂಕ್ಲಿಯರ್ ದಿಂದನ 100 ಗಿಗಾವ್ಯಾಟ್ ಮಾಡ್ಬೇಕು. 2030, 2047 ಇದು ಟಾರ್ಗೆಟ್. ಯಾಕೆ ನೆನಪಿಟ್ಕೋರಿ ಅಂದ್ರೆ ರೀಸೆಂಟ್ ಆಗಿ ನ್ಯೂಕ್ಲಿಯರ್ದು 2 ಕಾಯ್ದೆಗಳನ್ನು ಮರ್ಜ್ ಮಾಡಿ ಹೊಸ ಕಾಯ್ದೆ ತರ್ತಾರೆ. ಯಾವ್ದ? ಶಾಂತಿ ಬಿಲ್. ಯಾವ 2 ಕಾಯ್ದೆಗಳನ್ನ ಮರ್ಜ್ ಮಾಡಿದ್ರು? ಅಟಾಮಿಕ್ ಎನರ್ಜಿ ಆಕ್ಟ್. ಯಾವ ಇಯರ್? 1962. ಇನ್ನೊಂದು ಆಕ್ಟ ಕ್ಲೈಂಟ್ ಅಂತ ಬರ್ತದೆ. ಸಿವಿಲ್ ಲಯಬಿಲಿಟೀಸ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್. ಯಾವ ಇಯರ್? 2010. ಎರಡು ಮರ್ಜ್ ಮಾಡಿ ಯಾವ ಕಾಯ್ದೆ ತಂದ್ರೆ ಶಾಂತಿ ಬಿಲ್. ಶಾಂತಿ ಬಿಲ್ ಒಳಗೆ ಈಗ ಪ್ರೆಸೆಂಟ್ ನಮ್ಮ ಇಂಡಿಯಾದಾಗ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಒಳಗೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಐತೋ ಇಲ್ಲೋ? ಐತಿ. ನೆನಪಿಟ್ಕೋರೆ ಪ್ರೈವೇಟ್ ದವ್ರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮೊದಲು ಏನಿದ್ದಿಲ್ಲ ಅಂದ್ರೆ ನ್ಯೂಕ್ಲಿಯರ್ ಒಳಗೆ ಅಥವಾ ಸ್ಪೇಸ್ ದೊಳಗೆ ಪ್ರೈವೇಟ್ ದವ್ರಿಗೆ ಅಲೋ ಇದ್ದಿದ್ದಿಲ್ಲ. ಮೊದಲು ಇದ್ದಿದ್ದು ಯಾಕಂದ್ರೆ ಅವನು ಕ್ವಶನ್ ಕೇಳೇನು ಫಸ್ಟ್ ಮೊದಲ ಟೈಮ್ಗೆ ಯಾಕೆ ಅಲೋ ಮಾಡಿದ್ದಿಲ್ಲ ಅಂದ್ರೆ ಪ್ರೈವೇಟ್ದಾಗ ಅಥವಾ ನ್ಯೂಕ್ಲಿಯರ್ ಸೆಕ್ಟರ್ದಾಗ ಪ್ರೈವೇಟ್ ದವ್ರಿಗೆ ಅಲೋ ಮಾಡಿದ್ವಿ ಅಂತೇಳಿ ಅವ್ರು ಉದ್ಯಮಿ ಜಾಸ್ತಿ ಮಾಡಿ ಡಿಸಾಸ್ಟರ್ ಆಗ್ಬೋದಿಲ್ಲ, ಅದ್ರ ಸಲ್ಮಂದ್ ಕೊಟ್ಟಿದ್ದಿಲ್ಲ. ಬಟ್ ಶಾಂತಿ ಬಿಲ್ ಏನು ಅಲೋ ಮಾಡ್ತೈತೆ ಅಂದ್ರೆ ಪ್ರೈವೇಟ್ ದವ್ರಿಗೆ ಅಲೋ ಮಾಡ್ತೈತೆ. ನೆನಪಿರ್ತೈತಲ್ಲ ಇಂಡಿಯಾ ಪಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಐತೋ ಇಲ್ಲೋ ಇಂಡಿಯಾ ಕಡೆ? ಪಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಎಲ್ಲಿ? ಕಲ್ಪಕಂದ. ನೆನಪಿಟ್ಕೋರಿ ಕಲ್ಪಕಂ ಬಂದಾಗ ಈಗ ನ್ಯೂಕ್ಲಿಯರ್ ಎನರ್ಜಿನ ಯಾವ ಇಯರ್ ತನ ಹೇಳಿ 2047 ತನ 8 ಗಿಗಾವ್ಯಾಟ್ ಮಾಡ್ಬೇಕು? 100 ಗಿಗಾವ್ಯಾಟ್ ಟಾರ್ಗೆಟ್ ಐತಿ. ಕರೆಕ್ಟಾ? 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆ ಮಾಡ್ಬೇಕಾದ್ರೆ ರೀಸೆಂಟ್ ಆಗಿ ಯಾವ ಕಂಟ್ರಿದಿಂದ ಯುರೇನಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳತ್ತೀವಿ? ಯಾವ್ದಾ? ಆಸ್ಟ್ರೇಲಿಯಾದಿಂದ. ಯುರೇನಿಯಮ್, ಥೋರಿಯಮ್. ಯಾವ್ದಾ? ಯುರೇನಿಯಂ. ನೆನಪಿಟ್ಕೋರಿ ಕರ್ನಾಟಕದಾಗ ರೀಸೆಂಟ್ ಆಗಿ ಥೋರಿಯಂ ರಿಸರ್ವ್ ಸಿಗ್ತೈತಿ. ಎಲ್ಲಿ? ಚಾಮರಾಜನಗರದ ಗುಂಡುಪೇಟೆ. ನೆನಪಿರ್ತೈತಲ್ಲ ಈ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಡೆವಲಪ್ ಮಾಡತ್ತೀವಲ್ಲ ಕರ್ನಾಟಕದಾಗ 2ನೇ ನ್ಯೂಕ್ಲಿಯರ್ ಪವನ ಶಕ್ತಿ 2ನೇ ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕಂದ್ರೆ ಕೈಗಾ ಬಿಟ್ಟ. ಎಲ್ಲಿ? ನೀನಾಸಮ್ ಅಲ್ಲ, ಹೆಗ್ಗೋಡ. ಶಿವಮೊಗ್ಗದ ಹೆಗ್ಗೋಡ. ನೆನಪಿಟ್ಟು 15 ಸ್ಥಳ ಕೇಳೋದು ಇಂಪಾರ್ಟೆಂಟ್ ಅಂತಲ್ಲ ಅದು, ಬಟ್ ಆದ್ರೂ ನೆನಪಿಟ್ಕೋರಿ 2ನೇದಕ್ಕಾರ ಅದ್ರ ಸರ್ವೆ ನಡೆದೈತಿ ಕರ್ನಾಟಕದಾಗ. ಎಲ್ಲಿ ಮಾಡ್ಬೋದು ಅಂದ್ರೆ ಶಿವಮೊಗ್ಗದ ಹೆಗ್ಗೋಡ ಬರ್ತೈತಿ. ಪ್ರೆಸೆಂಟ್ ಇರೋದು ಕರ್ನಾಟಕದ ನ್ಯೂಕ್ಲಿಯರ್ ಇದನ್ನಂದ್ರ ಯಾವ್ದ? ಕೈಗಾ. ಇವೆಲ್ಲ ನ್ಯೂಕ್ಲಿಯರ್ ಎನರ್ಜಿ ಮಾಡೋದ, ನ್ಯೂಕ್ಲಿಯರ್ ದಿಂದ ವಿದ್ಯುತ್ ಉತ್ಪಾದನೆ ಮಾಡೋದು. ಮತ್ತೆ ನಾ ಇದನ್ನ ಹೇಳತ್ತಿಲ್ಲ ಯಾವ್ದಂದ್ರೆ ನ್ಯೂಕ್ಲಿಯರ್ ವೆಪನ್ಗಳು ಡೆವಲಪ್ ಮಾಡಕ ನಾವು ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ಜೋಡ ಯಾವ್ದು ಒಪ್ಪಂದ ಮಾಡ್ಕೊಂಡ್ವಿ ಅಂದ್ರೆ ಯುರೇನಿಯಂ ಸಲ್ಮಂದ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಕಾಪಿ ಪೋಸಾ ಆಕ್ಟ್ ಅಂತ ನ್ಯೂಸ್ನಾಗ ಇತ್ರಿ. ಕಾಪಿ ಪೋಸಾ ಆಕ್ಟ್ ಎದ್ರ ಸಲ್ಮಂದ್ ಆಗ್ತಾರ? ಕಾಪಿ ಪೋಸಾ ಆಕ್ಟ್ ಅಂತ ಬರ್ತೈತಿ. ಇಲ್ಲೀಗಲ್ ಸ್ಮಗ್ಲಿಂಗ್ ಮಾಡ್ತಿರ್ತಾರಲ್ಲ ಔಟ್ ಆಫ್ ಕಂಟ್ರಿದಿಂದ ಟ್ಯಾಕ್ಸ್ಗಳನ್ನೆಲ್ಲ ನಮ್ಮಲ್ಲಿ ಇದನ್ನ ಏನ್ ಮಾಡ್ತಿರ್ತಾರೆ? ಚೀಟಿಂಗ್ ಮಾಡ್ತಿರ್ತಾರಲ್ಲ. ರೀಸೆಂಟ್ ಆಗಿ ಯಾರ ಕೇಸ್ ಅಂದ್ರೆ ರಣ್ಯಾರಾವ್ ಕೇಸ್ನಾಗ ಬಂದಿತ್ತು. ಯಾವ ಕಾಯ್ದೆ ಇದನ್ನ ಮಾಡ್ತೈತಿ ಹೇಳ್ರಿ ನೋಡು? ಫೇರಾ ಕಾಯ್ದೆ, ಪೇಮಾ ಕಾಯ್ದೆ. ಫೇಮಾ ಅಂತ ಬರ್ತೈತಿ. ಫೇಮಾ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಇವು ಕಾಯ್ದೆಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದುದು. ನೆನಪಿಟ್ಕೋರೆ ಫೇಮಾ ಕಾಯ್ದೆ ಅಂತ ಬರ್ತೇನೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರ್ತದೆ. ರೀಸೆಂಟ್ ಆಗಿ ಒಂದು ಕಾಯ್ದೆ ಅಮೆಂಡ್ಮೆಂಟ್ ಮಾಡ್ಯಾರ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ FCRA ಅಂತ ಕರೀತಾರೆ. ಈ FCRA ಕಾಯ್ದೆ ಯಾವ ಇಯರ್ದಾಗ ಬಂದಿರ್ತದೆ? FCRA ಹೇಳಿದ್ನ ಇದನ್ನ FCRAದವ್ರು ಡೈರೆಕ್ಟ್ ಯಾವ್ದಾರ ಕಂಪ್ನಿ ಒಳಗೆ ಇದನ್ನ ಮಾಡ್ಬೋದು ಇಲ್ಲೋ? ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಬರ್ತೈತಿ. ಇದನ್ನ ರೆಗ್ಯುಲೇಟ್ ಮಾಡೋರು ಯಾರು? ಫಾರಿನ್ ಕಾಂಟ್ರಿಬ್ಯೂಷನ್. ಇದು ಎದ್ರ ಸಲ್ಮಂದ್ ನ್ಯೂಸ್ನ ಬಂದಿತ್ತು ಹೇಳ? NGOಗಳು ಇರ್ತಾವಲ್ಲ ಇಂಡಿಯಾದಾಗ ಏನು NGOಗಳು ಇರ್ತಾವ ಕಾಂಟ್ರಿಬ್ಯೂಷನ್ ಹೇಳತ್ತ. ಫೇಮಾ ಬೇರೆ, FCRA ಬೇರೆ. ಫೇಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂದ್ರೆ ಫಾರಿನ್ದವ್ರು ಏನು ರೊಕ್ಕ ಕೊಡ್ತಿರ್ತಾರಲ್ಲ ಪ್ರತಿಯೊಂದು ಎಲ್ಲಿದ ಅಲ್ಲಿಂದ ಫಾರಿನ್ ಎಕ್ಸ್ಚೇಂಜ್ ಏನಂದ್ರೆ ಡಾಲರ್ ಇದ್ದಿದ್ದು ಇಂಡಿಯನ್ ರೂಪಿ ಕನ್ವರ್ಟ್ ಆಗ್ಬೇಕಾರೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಅಂದ್ರೆ ಫೇಮಾ. ಕರೆಕ್ಟಾ? ಇದಾದ್ಮೇಲೆ FCRA ಕಾಯ್ದೆ ಡೆಡಿಕೇಟೆಡ್ ಆಗಿ ಯಾಕಿರ್ತದೆ ಅಂದ್ರೆ ಯಾರು ವಾಲಂಟಿಯರ್ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ತಿರ್ತಾರೆ ಔಟ್ ಆಫ್ ಕಂಟ್ರಿ. ಎಲಾನ್ ಮಸ್ಕ್ ಅದಾರ ಇಂಡಿಯಾಕ್ಕೆ ಏನಾರ ಡೊನೇಟ್ ಮಾಡ್ಬೇಕು ಅವ್ರಿಗೆ ಅನಿಸ್ತೇಳಿ ಆ ಡೊನೇಟ್ ಮಾಡ್ಬೇಕಾದ್ರೆ ಡೊನೇಟ್ ಮಾಡೋದಕ್ಕೆ ಏನೈತೆ ಅಂದ್ರೆ ಕಾಂಟ್ರಿಬ್ಯೂಷನ್. ಯಾವ್ದಾರ NGO ಕೊಡ್ಬೋದು, ಸ್ಕೂಲಿಗೆ ಕೊಡ್ಬೋದು, ಸಂಸ್ಥೆ ಕೊಡ್ಬೋದು. ಇಲ್ಲಿಗಲ್ ಆಗಿ ಕೊಡಕ್ ಬರಂಗಿಲ್ಲ. ಅತಿ ಹೈಯೆಸ್ಟ್ ಕೊಟ್ಟಿರ್ತೀನಿ ಅವ್ರು ಆ ಕಂಟ್ರಿಗೆ ಏನಾರ ಹೆಲ್ಪ್ ಮಾಡ್ತಾರ. ಏನ್ ಮಾಡ್ತಾರ? FCRA ಕಾಯ್ದೆ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಮಾಡತ್ತಾರ. ಅದ್ರ ಸಲ್ಮಂದ್ ಹೇಳತ್ನ FCRA ಕಾಯ್ದೆ ಯಾವ ಇಯರ್ದಾಗ ಬರ್ತೈತಿ? 1976. FCRA ಫುಲ್ ಫಾರ್ಮ್ ಕೇಳ್ರ? ಫಾರಿನ್ ಕಾಂಟ್ರಿಬ್ಯೂಷನ್. FCRA ಐತಲ್ಲ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಇದು ನೆನಪಿಟ್ಕೋರಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಯಾವ್ದಾರ ಈಗ ನಿಮ್ದು ಹೊಸದು NGO ಇತ್ತು ಅಥವಾ ಈಗ ನ್ಯೂಸ್ನಾಗ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಈಗ ಯಾವ್ದಂದ್ರೆ CJP ಪಕ್ಷ ಐತ್ರಿ. CJP ಪಕ್ಷಾಗ ವಾಲಂಟಿಯರ್ ಆಗಿ ಯಾವ್ದಾರ ಔಟ್ ಆಫ್ ಕಂಟ್ರಿ ಈಗ ನೀವು ಇಲ್ಲಿಂದ ವಿದೇಶಕ್ಕೆ ಹೋಗಿರ್ತೀರಿ, ಡ್ಯೂಟಿ ಮಾಡ್ತೀರಿ ತಿಳ್ಕೊರಿ. ನಿಮ್ಗೆ ಅಲ್ಲಿ ವಾಲಂಟಿಯರ್ ಆಗಿ ನಮ್ಮ ಕಂಟ್ರಿಗೆ ಏನೋ ಸಹಾಯ ಮಾಡ್ಬೇಕಂತ ಯಾವ್ದಾರ ಒಂದು ಸಂಸ್ಥೆ ಚಲೋ ಕೆಲಸ ಮಾಡತ್ತೈತೆ ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ಬೇಕಿತ್ತೇಳಿ. ಆ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಯಾವ ಕಾಯ್ದೆ ಪ್ರಕಾರ ಮಾಡ್ಬೇಕಂದ್ರೆ FCRA ಕಾಯ್ದೆ. FCRA ಕಾಯ್ದೆ ರೆಗ್ಯುಲೇಟ್ ಮಾಡೋರು ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್.
ನೆನಪಿರ್ತೈತಲ್ಲ. FCRA ಫುಲ್ ಫಾರ್ಮ್ ಕೇಳ್ರಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ ಎಸ್. ಕಾಪಿ ಪೋಸ ಗೊತ್ತಲ್ಲ, ಕಾಪಿ ಪೋಸ ಆಕ್ಟ್ ಇದ್ರ ಸಲ್ಮಾನ್ ಮಾಡ್ತಾರ, ಇಲ್ಲಿಗಲ್ ಅಥವಾ ಏನಾರ ಸ್ಮಗ್ಲಿಂಗ್ ಮಾಡ್ತಿರ್ತಾರಲ್ಲ. ರೀಸೆಂಟ್ ಆಗಿ ಯಾರ್ದದ ರನ್ಯಾರೋ. ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಹೆಲ್ಪ್ ಲೈನ್ ಲಾಂಚ್ ಮಾಡ್ತಾರೆ, 1855 ಹೆಲ್ಪ್ ಲೈನ್. ಇದ್ರ ಸಲ್ಮಾನ್ ಇದ ಜನಸಂಖ್ಯೆ ಜನಗಣತಿ ಎರಡು ಒಂದ ಬಿಡು. ಜನಗಣತಿ ಸಲ್ಮಂದ್ ಅಥವಾ ಜನಗಣತಿ ಏನಾರ ಅವೇರ್ನೆಸ್ ಗೊತ್ತಾಗ್ಲಿಕ್ಕೆ ಅದ್ರ ಸಲ್ಮಂದ್ ಯಾವ್ದು 1855 ಕರೆಕ್ಟಾ. ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ ಆಗಿ ಒಂದು ಕಮಿಟಿ ಮಾಡ್ರಿ. ನಮ್ಮಲ್ಲಿ ಜನಸಂಖ್ಯೆದು ಏನಾಗತ್ತೈತೆ ಜನಗಣತಿ ಸಲ್ಮಂದ್ ಅಲ್ಲ, ಜನಸಂಖ್ಯೆ ಇದನ್ನ ಜಾಸ್ತಿ ಹೆಚ್ಚಾಗತ್ತೈತಲ್ಲ, ಇದು ಜನಸಂಖ್ಯೆ ಜಾಸ್ತಿ ಆಗೋದ್ರ ಸಲ್ಮಂದ ಒಂದು ಸ್ಟಡಿ ಮಾಡೋ ಸಲ್ಮಂದ ಹೇಳು ತಡ ಇಲ್ಲನೇ ಹೇಳ್ಬಿಡ್ತೀರಿ ಅಂದ್ರೆ ಯಾರ? ಪ್ರಕಾಶ್ ನಾವ್ಲೇಕರ್. ವೆರಿ ಗುಡ್. ಪ್ರಕಾಶ್ ನಾವ್ಲೇಕರ್ ಕಮಿಟಿ ಯಾರು ಮಾಡ್ತಾರೆ? ಸುಪ್ರೀಂ ಕೋರ್ಟ್, ಸೆಂಟ್ರಲ್ ಗೌರ್ಮೆಂಟ್. KA ಇದ್ರ ಮೇಲೂ ಕ್ವಶನ್ ಕೇಳ್ತಿರ್ತಾನೆ. ಇದನ್ನ ಅಪಾಯಿಂಟ್ ಮಾಡಿದಾರೋ ಸುಪ್ರೀಂ ಕೋರ್ಟ್ ಮಾಡ್ತಾರೋ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ ಕೇಳ್ತಾನೆ. ಸೆಂಟ್ರಲ್ ಗೌರ್ಮೆಂಟ್ ದವ್ರು, ಯಾಕಂದ್ರೆ ನರೇಂದ್ರ ಮೋದಿ ಅಪಾಯಿಂಟ್ ಮಾಡಿದ್ದು ಈ ಕಮಿಟಿ. ಅದ್ರ ಸಲ್ಮಾನ್ ಮಾಡ್ತಾರೆ. ನಮ್ಮಲ್ಲಿ ಜನಸಂಖ್ಯೆ ಏನು ಅತಿ ಅಭಿವೃದ್ಧಿ ಆಗತ್ತಲ್ಲ ಇಂಡಿಯಾದಾಗ, ಜನಸಂಖ್ಯೆ ಅಥವಾ ಮೈಗ್ರೇಟ್ ಆಗಿ ಅಥವಾ ವಲಸೆ ಬರತ್ತಾರಲ್ಲ, ಅದನ್ನ ಸ್ಟಡಿ ಮಾಡೋ ಸಲ್ಮಂದ ಕಮಿಟಿ ಮಾಡ್ರಿ. ಯಾವ ಕಮಿಟಿ ಅಂದ್ರೆ ಪ್ರಕಾಶ್ ನಾವ್ಲೇಕರ್. ಯಾರ? ಪ್ರಕಾಶ್ ನಾವ್ಲೇಕರ್. ನೆಕ್ಸ್ಟ್ ಆಮೇಲೆ ಮಯಾಂಕ್ ಚಕ್ರವರ್ತಿ ಅಂತ ನೀವು ಇತ್ತೀಚೆಗೆ ಸುದ್ದಿಯಲ್ಲಿದ್ರಿ. ಎದ್ರ ಸಲ್ಮಂದ್ ಸುದ್ದಿಯಲ್ಲಿದ್ರ? ಗ್ರ್ಯಾಂಡ್ ಮಾಸ್ಟರ್. ಯಾವುದು ಎಲ್ಲಿಂದ ಗ್ರ್ಯಾಂಡ್ ಮಾಸ್ಟರ್ ಇರೋ? ನಾರ್ತ್ ಈಸ್ಟರ್ನ್ ಅಥವಾ ಈಶಾನ್ಯ ರಾಜ್ಯದಿಂದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರೆ ಮಯಾಂಕ್ ಚಕ್ರವರ್ತಿ. ಪ್ರೆಸೆಂಟ್ ಎಷ್ಟು ಗ್ರ್ಯಾಂಡ್ ಮಾಸ್ಟರ್ಗಳು ಇಂಡಿಯಾದಾಗ? 99ನೇದವ್ರು ಯಾರ? ರತ್ನವೇಲ್. ನೆನಪೈತಲ್ಲ 99ನೇದು ಯಾರಂದ್ರೆ ರತ್ನವೇಲ್. ಎಷ್ಟು ಮಹಿಳೆಯ ಗ್ರ್ಯಾಂಡ್ ಮಾಸ್ಟರ್ ಅದ? 99. 4 ಜನದ ಹೆಸರು. ಕೊನೆರು ಹಂಪಿ, ಹರಿಕಾ ದ್ರೋಣ. ನೆಕ್ಸ್ಟ್ ದಿವ್ಯಾ ದೇಶ್ಮುಖ, ಇನ್ನೊಬ್ರು ಬೆಂಕಿ. ನೆಕ್ಸ್ಟ್ ಇದು ನಮ್ಮಲ್ಲಿ ಬುಲೆಟ್ ಟ್ರೈನ್ ಹತ್ತಾರ ಹತ್ತಿವಲ್ಲ, ಬುಲೆಟ್ ಟ್ರೈನ್ ಕಂಪ್ನಿ ಯಾವ ಕಂಟ್ರಿದಿಂದ ರೀ? ಜಪಾನ್ದಿಂದ. ಎಲ್ಲಿಂದ ಎಲ್ಲಿಗೆ ಹೋಗೋದೈತಿ? ಮುಂಬೈ ಟು ಅಹಮದಾಬಾದ್. ಕರೆಕ್ಟ್. ಬುಲೆಟ್ ಟ್ರೈನ್ ಎಂಜಿನ್ಗಳನ್ನ ಡೆವಲಪ್ ಮಾಡತ್ತಾರ ಅಥವಾ ಬುಲೆಟ್ ಟ್ರೈನ್ ಏನು ಮಷೀನ್ ಇರ್ತೈತಲ್ಲ ಅದನ್ನ ಡೆವಲಪ್ ಮಾಡತ್ತಾರ, ಇಂಡಿಯಾದಾಗ ಮಾಡತ್ತಾರ. ಬುಲೆಟ್ ಟ್ರೈನಿಂಗ್ ನೆನಪಿಟ್ಕೊಂಡು ಔಟ್ ಆಫ್ ಕಂಟ್ರಿ ಜಪಾನ್ ಕೆಲಸ ಮಾಡತ್ತಿರ್ತಾರೆ. ಜಪಾನ್ದ ಟೆಕ್ನಾಲಜಿ ನಾವು ಅಡಾಪ್ಟ್ ಮಾಡ್ಕೊಳತ್ತೀವಿ. ಬಟ್ ಏನಂದ್ರೆ ಇಂಡಿಯಾದಾಗ ಮ್ಯಾನುಫ್ಯಾಕ್ಚರ್ ಮಾಡತ್ತಾರ. ಇಂಡಿಯಾದಾಗ ಯಾವ ಸ್ಟೇಟ್ನಾಗ ಮಾಡತ್ತಾರ ಇದ್ರದ್ದು ಎಂಜಿನ್ಗಳು? ಎಲ್ಲಿ? ಎಸ್, ಬೆಂಗಳೂರಿನಾಗ. ಯಾವ್ದಾದ ಕಂಪ್ನಿ? ಯಾವ್ದದ? ಭಾರತ್ ಅರ್ತ್ ಮೂವರ್ಸ್ ಏನತ್ತಾರ? BML ಅಲ್ಲ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಕರೆಕ್ಟ್, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಈ ಬುಲೆಟ್ ಟ್ರೈನ್ ಇತ್ತೀಚೆಗೆ ಸುದ್ದಿಯಲ್ಲಿ ಐತೆ, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಈಗ ಹೈಡ್ರೋಜನ್ ಟ್ರೈನ್ ಆಲ್ರೆಡಿ ರನ್ನಿಂಗ್ ಆಗತ್ತೈತಿ. ಬುಲೆಟ್ ಟ್ರೈನ್ ಇನ್ನ ರನ್ನಿಂಗ್ ಆಗಿಲ್ಲ, 2027 ಏನೋ ಕೊಟ್ಟಾರ. ಬಟ್ ಎಲ್ಲಿಂದ ಎಲ್ಲಿಗೆ ಹೋಗತ್ತೆ ಅಂದ್ರೆ ಅಹಮದಾಬಾದ್ ಟು ಮುಂಬೈ ಟು ಅಹಮದಾಬಾದ್ ಬುಲೆಟ್ ಟ್ರೈನ್ ಐತಲ್ಲ. ಯಾವ ಕಂಟ್ರಿದಿಂದ ಅಂದ್ರೆ ಜಪಾನ್ದ ಟೆಕ್ನಾಲಜಿ. ಜಪಾನ್ದ ಪ್ರೈಮ್ ಮಿನಿಸ್ಟರ್ ಯಾರ್ದಾರು ಪ್ರೆಸೆಂಟ್ ಅಂದ್ರೆ ಯಾರ? ಸನೈ ತಕೈಚಿ. ಈಗ ರೀಸೆಂಟ್ ಆಗಿ ಜಪಾನ್ ಜೋಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ನೆನಪೈತಲ್ಲ. ಜಪಾನ್ ಹತ್ ಬತ್ರ ಹೇಳ್ರಿ ಬಡ ಏನೇನು ನ್ಯೂಸ್ ಅದಾವ. ಯಾವ್ದ? ಮಾಚಾ ಟೀ. ವೆರಿ ಗುಡ್. ಮಾಚಾ ಟೀ ಕರ್ನಾಟಕ ಇಂಡಿಯಾದಾಗ ಎಲ್ಲಿ ಮಾಡತ್ತಾರ? ಅಸ್ಸಾಂದಾಗ ಮಾಚಾ ಟೀ ಅಂತ ಕಮರ್ಷಿಯಲ್. ಇಂಡಿಯಾದಾಗ ಫಸ್ಟ್ ಟೈಮ್ ಕಮರ್ಷಿಯಲ್ ಟೀ ಕಲ್ಟಿವೇಶನ್ ಎಲ್ಲಿ ಅಂದ್ರೆ ಅಸ್ಸಾಂದ ಮಾಚಾ ಟೀ. ನೆಕ್ಸ್ಟ್ ಯಾವ್ದ? ಸೇರ್ಡ್ ಹಾರಿಜಾನ್ ಅಂತ ಯಾವ ಇಯರ್ ಘೋಷಣೆ ಮಾಡ್ರ? 2027 ಜಪಾನ್ದವ್ರ ಸೇರ್ಡ್ ಹಾರಿಜಾನ್ ಇಯರ್ ಅಂತ ಘೋಷಣೆ ಮಾಡ್ರ. ನೆಕ್ಸ್ಟ್ ಮತ್ತ ಯಾವ್ದ? ಮಿಯಾವಾಕಿ ಅರಣ್ಯಗಳನ್ನ ಅಥವಾ ಮಿಯಾವಾಕಿ ನಗರಗಳನ್ನ, ಉದ್ಯಾನವನಗಳನ್ನ ಡೆವಲಪ್ ಮಾಡ್ಬೇಕಂದ್ರೆ ಕರ್ನಾಟಕದಾಗ ಎಷ್ಟು? ಇದು ಕರ್ನಾಟಕದ ಓನ್ಲಿ ಹೇಳತ್. ಮತ್ತ ಜಪಾನ್ದ ಅಂದಾರತ್ತೇಳಿ ಮತ್ತೆ ಸೆಂಟ್ರಲ್ಗೆ ಹೋಗಿರಿ. ಸೆಂಟ್ರಲ್ದಾಗ 100 ಅಲ್ಲ, ಓನ್ಲಿ ಕರ್ನಾಟಕ ಬಜೆಟ್ನಾಗ ಡಿಕ್ಲೇರ್ ಮಾಡ್ರಿ ಅಂದ್ರೆ ಕರ್ನಾಟಕದಾಗ 100 ನಗರಗಳೊಳಗ, ಗ್ರಾಮೀಣ ಒಳಗ. ಇದನ್ನು ಕನ್ಫ್ಯೂಸ್ ಮಾಡಿರ್ತಾನೆ. ಗ್ರಾಮೀಣ ಮಟ್ಟದಾಗ, ನಗರ ಮಟ್ಟದಾಗ ಅಂದ್ರೆ ನಗರ ಮಟ್ಟದಾಗ 100 ಪಾರ್ಕ್ಗಳನ್ನ ಮಾಡ್ತಾರೆ. ಯಾವ ಒಂದು ಟೆಕ್ನಾಲಜಿ ಅಂದ್ರೆ ಮಿಯಾವಾಕಿ ಅಂತ. ಟೆಕ್ನಾಲಜಿ ಅಲ್ಲದ ಮಿಯಾವಾಕಿ ಅಂದ್ರೆ ಸಣ್ಣ ಜಾಗದಾಗ ಅತಿ ಹೈಯೆಸ್ಟ್ ಅರಣ್ಯ ಬೆಳೆಸೋದು. ನೆಕ್ಸ್ಟ್ ಒಂದು ಕೆಂಜುತ್ಸು. ಯಾವ ಸ್ಟೇಟ್ದವ್ರು ಪಾರ್ಟಿಸಿಪೇಟ್ ಮಾಡ್ರಿ ಕೆಂಜುತ್ಸುದಾಗ? ಯಾರ? ತಮಿಳ್ನಾಡು, ಆಂಧ್ರ ಪ್ರದೇಶದ ಯಾರಿದ್ರು? ಆಂಧ್ರ ಪ್ರದೇಶ DCM ಪವನ್ ಕಲ್ಯಾಣ್. ಯಾವ್ದು ಕೆಂಜುತ್ಸು ಅನ್ನೋದು ಏನು? ಮಾರ್ಷಲ್ ಆರ್ಟ್ಸ್. ವೆರಿ ಗುಡ್. ನೆಕ್ಸ್ಟ್ ಕರ್ನಾಟಕದಾಗ ರೀಸೆಂಟ್ ಆಗಿ ಸರ್ವೆ ಬತ್ತಲ್ಲ, ಸರ್ವೆದಾಗ 1ನೇ ಲೈನರ್ದಾಗ ಹಾಕ್ಯಾರಿ. ಕರ್ನಾಟಕದಾಗ ಪ್ರಸ್ತುತವಾಗಿ ಎಷ್ಟು GI ಟ್ಯಾಗ್ ಪಡೆದಿದ್ದು ಪ್ರಾಡಕ್ಟ್ಗಳು ಅದಾವ ಅಂತೇಳಿ? 46, 45, 43, 45. ನೆನಪಿಟ್ಕೋರೆ 45 ಪ್ರೆಸೆಂಟ್ ಕೊಡತ್ತಾರ. ಪ್ರೆಸೆಂಟ್ ಅವ್ರ ಎಕನಾಮಿಕ್ ಸರ್ವೆ ಪ್ರಕಾರ ಹೋದ್ರತ್ತೇಳಿ 1ನೇ ಪೇಜ್ನಾಗ ಅದನ್ನ ಮೆನ್ಷನ್ ಮಾಡ್ಯಾರ. 45 GI ಟ್ಯಾಗ್ ಪ್ರಾಡಕ್ಟ್ ಇಂಡಿಯಾ ಕರ್ನಾಟಕದಾಗ ಅದಾವ. ಭಾರತದ ಮೊದಲ GI ಟ್ಯಾಗ್ ಯಾವ್ದಂದ್ರ ಡಾರ್ಜಿಲಿಂಗ್ ಟೀ ಅಂತ ಬರ್ತದೆ. ಎಲ್ಲಿ ಬರ್ತೈತೆ ಅಂದ್ರೆ ಪಶ್ಚಿಮ ಬಂಗಾಳ. ಕರ್ನಾಟಕದ ಮೊದಲ GI ಟ್ಯಾಗ್ ಪಡೆದಿದ್ದು ಯಾವ್ದಂದ್ರ ಮೈಸೂರು ರೇಷ್ಮೆ, ಮೈಸೂರು ಸಿಲ್ಕ್ ಅಂತ ಬರ್ತದಲ್ಲ. ಇದು ಕರ್ನಾಟಕದ ಮೊದಲ GI ಟ್ಯಾಗ್. 8 ವರ್ಷದ ತನಕ ಕೊಡ್ತಾರೆ? 10 ವರ್ಷದ ಸಲ್ಮಾನ್. GI ಟ್ಯಾಗ್ ರೆಗ್ಯುಲೇಷನ್ ಒಂದು ಆಕ್ಟ್ ಬರ್ತೈತಿ, ಕಾಯ್ದೆ. ಯಾವ ಇಯರ್ದಾಗ? 1999, 1999. ಎಸ್, ಎಟ್ ಬರ್ತಾರೆ? ನಾ ಭಾಳ ಹೇಳ 1999. ನಾ ಎಟ್ ಹೇಳಿ? ಅರ್ಥ ಹೇಳಲ್ಲ. 1999. 1999 ಎರಡು ಒಂದಲ್ಲ, ಭಾಳ ಆತನದ. ಮಳಿ ಮತ್ತೆ ಗಾತ ಮಾಡಂಗೈತನ್? ಹ್ಞೂ ಅತ್ತಿ. ಒಟ್ಟು ಜಲ್ದಿ ಅದು ಹೋಗ್ಬೇಕಂತ ಅರ್ಥ.
ನೆಕ್ಸ್ಟ್ ಇದು 24 ಸ್ಪೀಡ್ ಪೋಸ್ಟ್ ಅಂತ ಇನಿಷಿಯೇಟಿವ್ ತರ್ತಾರಲ್ರಿ, ಎಷ್ಟು ನಗರ ಒಳಗೆ ಮಾಡ್ಯಾರಂದ್ರ ಇದು ನೆನಪೈತಲ್ಲ, 6 ನಗರಗಳು ನೆನಪದಾವಲ್ಲ, 6 ಹೇಳ್ರಿ. ಉತ್ತರದಾಗ, ದಕ್ಷಿಣದಾಗ, ಪಶ್ಚಿಮದಾಗ, ಮುಂಬೈ ಪೂರ್ವದಾಗ, ಇನ್ನೆರಡ ಹೈದರಾಬಾದ, ಬೆಂಗಳೂರು. ವೆರಿ ಗುಡ್, ನೆನಪದಾವ. ರಿಲೀಫ್ ಸ್ಕೀಮ್ ಅಂತ ತರ್ತಾರೆ ರೀಸೆಂಟ್ ಆಗಿ, ರಿಲೀಫ್ ಯೋಜನೆ ಅಂತ ಎದ್ರ ಸಲ್ಮಾನ್ ತರ್ತಾರೆ. ಎಕ್ಸ್ಪೋರ್ಟ್ಗಳು ರಫ್ತುಗಳಿಗೆ ಉತ್ತೇಜನ ಕೊಡಕ್ ನೆನಪಿರ್ತಾವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ ಆಗಿ ರಿಲೀಫ್ ಸ್ಕೀಮ್ ಅಂತಂದೈತಿ. ಇದನ್ನ ಕ್ವಶನ್ ಏನ್ ಕೇಳಿರ್ತಾನೆ, ಕನ್ಫ್ಯೂಸ್ ಮಾಡಿರ್ತಾನ. ರಿಲೀಫ್ ಸ್ಕೀಮ್ ನೆನಪಿಟ್ಕೋರಿ. ಕ್ವಶನ್ ಏನ್ ಕೇಳಿರ್ತಾನೆ ಅಂದ್ರೆ ಇತ್ತೀಚೆಗೆ ಬರಗಾಲ ಅಥವಾ ಎಲ್ನಿನೋ ಎಫೆಕ್ಟ್ ದಿಂದ ಏನ್ ಅವನತಿ ಹೊಂದಿರ್ತಾರ ಅಥವಾ ರೈತರಿಗೆ ಬೆಳೆ ರಿಲೀಫ್ ಆಗಿರ್ತೈತಲ್ಲ, ರಿಲೀಫ್ ಅಂದ್ರೆ ಎಲ್ಲರಿಗೂ ಬರ್ಬೋದು. ಅದ್ರ ಸಲ್ಮಂದ್ ಹೇಳತ್ನ ರಿಲೀಫ್ ಸ್ಕೀಮ್ ಅಂತ ಅಂದ್ರೆ ಎದ್ರ ಸಲ್ಮಂದ್ ಕೊಡ್ತಾರಂದ್ರ ಇತ್ತೀಚೆಗೆ ವೆಸ್ಟ್ ಕ್ರೈಸಿಸ್ ಆಗೈತ್ಲ, ಪಶ್ಚಿಮ ಏಷ್ಯಾದಾಗ ಏನು ಇದು ಇರಾನ್ ಇಸ್ರೇಲ್ ವಾರ್ ನಡೆದಿತ್ಲ, ಅದ್ರ ಸಲ್ಮಂದ್ ರಿಲೀಫ್ ಸ್ಕೀಮ್ ಅಂತ ತರ್ತಾರ. ಅವ್ರಿಗೆ ಏನಂದ್ರೆ ರಫ್ತು ಉತ್ತೇಜನ ಕೊಡಕ್ ಇಂಡಿಯನ್ ಗೌರ್ಮೆಂಟ್ ದಿಂದ ಯಾರು ಇರ್ತಾರಲ್ಲ, ಇಂಡಿಯನ್ ಇದನ್ನ ಭಾರತದೊಳಗಿರೋ ರಫ್ತು ಉತ್ತೇಜನ ಕೊಡೋ ಸಲ್ಮಂದ್ ಯಾವ ಸ್ಕೀಮ್ ತರ್ತಂದ್ರ ರಿಲೀಫ್ ಸ್ಕೀಮ್. ಭವ್ಯ ಸ್ಕೀಮ್ ಮತ್ತು ರೀಸೆಂಟ್ ಆಗಿ ತರ್ತಾರೆ. ಯಾವ್ದ್ರ ಸಲ್ಮಂದ್ರ ಭಾರತ ಔದ್ಯೋಗಿಕ ವಿಕಾಸ, ಭವ್ಯ ಭಾರತ ಔದ್ಯೋಗಿಕ ವಿಕಾಸ ಯೋಜನೆ ಅಂತ ಬರ್ತದೆ. ನೆನಪಿರ್ತೈತಲ್ಲ, ಎಷ್ಟು ಇದನ್ನ ಇಂಡಸ್ಟ್ರಿಯಲ್ ಪಾರ್ಕ್ಗಳು ಮಾಡತ್ತಾರೆ, ಅಷ್ಟ 100. ಅವು ನೆನಪಿಟ್ಕೋರು. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ LPG ATM ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ LPG ATM? ಅಲ್ಲಿ ಹರಿಯಾಣದ ಗುರುಗ್ರಾಮ್. ನೆನಪಿರ್ತೈತಲ್ಲ, ಯಾವ ಕಂಪ್ನಿದವ್ರು ಮಾಡ್ತಾರೆ? HPCL BPCL? ಯಾರ? BPCL. ನೆನಪಿರ್ತೈತಲ್ಲ, BPCL ದರ ಇಂಡಿಯಾದಾಗ ಫಸ್ಟ್ LPG ಕ್ರೈಸಿಸ್ ಆಗಿತ್ತಲ್ಲ, ಗ್ಯಾಸ್ ಬೇಕಾರೆ ಏಷ್ಯಾ ಕ್ರೈಸಿಸ್ ಬರ್ತೇಳಿ, ಅಲ್ಲಿ ಏನಂದ್ರೆ ಆಯಿಲ್ ರಫ್ತು ಆಗತ್ತಿದ್ದಿಲ್ಲ ನೋಡ್ರಿ, ಆಯಿಲ್ ಬರತ್ತಿದ್ದಿಲ್ಲ. ಅವಾಗ ಏನಂದ್ರೆ LPG ಕ್ರೈಸಿಸ್ ಅಂತ ಬಂದಿದ್ದು. LPG ಫುಲ್ ಫಾರ್ಮ್ ಏನಂದ್ರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇಂಡಿಯಾಸ್ ಫಸ್ಟ್ ATM LPG ATM ಎಲ್ಲಿ ಅಂದ್ರ ಹರಿಯಾಣದ ಗುರುಗ್ರಾಮ್. ಯಾರು ಮಾಡ್ತಾರ ಅಂದ್ರೆ BPCL. ಈಗ ರೀಸೆಂಟ್ ಆಗಿ ಸ್ವಿಗ್ಗಿದಾಗದು ಎಲ್ಲರ ಆರ್ಡರ್ ಮಾಡಿ ಸಿಲಿಂಡರ್ಗಳು ತರಿಸಬಹುದಲ್ಲ, ಯಾವ್ದ? HPCL ಮಾಡ್ತೈತಿ, BPCL ಮಾಡ್ತೈತಿ? HPCL ಮಾಡ್ತೈತಿ, ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್. ಇದು ಎಲ್ಲಿ ಅಲೋ ಮಾಡ್ರಿ ಅಂದ್ರೆ ಬೆಂಗಳೂರಾಗ. ಇದು ಒಟ್ಟ ಬಿಡ್ಲಾರ್ದ ಕಾರಣ ನೋಡ, ಇಲ್ಲೇ ಕೂತ್ರಿ ಬಿಡ್ರಿ. ಓದ್ ಬಿಡ್ರಿ. ಇಂಡಿಯಾಸ್ ಫಸ್ಟ್ LPG ATM ಎಲ್ಲಿ ಅಂತಂದ್ರ ಹರಿಯಾಣದ ಗುರುಗ್ರಾಮ್. ನೆನಪಿರ್ತೈತಲ್ಲ, ಅದು ಯಾವ ಕಂಪ್ನಿ ಅಂದ್ರೆ BPCL. ಕರ್ನಾಟಕದಾಗ ರೀಸೆಂಟ್ ಆಗಿ ಸ್ವಿಗ್ಗಿ ಅಥವಾ ಏನಂದ್ರೆ ಸ್ವಿಗ್ಗಿದಾಗ ಡೆಲಿವರಿ ತಗೋಬಹುದಲ್ಲ, ಸಿಲಿಂಡರ್ ಎಷ್ಟು ಕೆಪಾಸಿಟಿ ಮ್ಯಾಕ್ಸಿಮಮ್ 10 kg. ನೆನಪಿರ್ತೈತಲ್ಲ, 10 kg ಮ್ಯಾಕ್ಸಿಮಮ್ ಸಿಲಿಂಡರ್ ಡೆಲಿವರಿ ತಗೋಬಹುದು. ಯಾವ ಕಂಪ್ನಿದವ್ರು ಮಾಡ್ತಾರಂದ್ರೆ ಯಾವ್ದ? HPCL. ವೆರಿ ಗುಡ್. ಕರ್ನಾಟಕ ಸರ್ಕಾರ ರೀಸೆಂಟ್ ಆಗಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ಬೇಕತ್ವಾ ಬಲವರ್ಧನೆ ಮಾಡ್ಬೇಕತ್ತ ಎಷ್ಟು ಗ್ಯಾರಂಟಿಗಳು ತರ್ತಾರೆ? 7, 8, 10. 8 ಗ್ಯಾರಂಟಿ. ಒಂದೇದು ಬಿಡಂಗಿಲ್ಲ, 8 ಗ್ಯಾರಂಟಿ. ಶಿಕ್ಷಕರ ಆಯ್ಕೆ ಎರಡನೇದ, ಒಂದೇ ಶಿಕ್ಷಕರ ಆಯ್ಕೆ. ಎರಡನೇದು ಭಾಷೆಗಳ ಆಯ್ಕೆ. ಮೂರನೇದೇನ? ಉಚಿತ ಸಾರಿಗೆ ವ್ಯವಸ್ಥೆ. ನಾಲ್ಕನೇದ ಮೂಲ ಸೌಕರ್ಯ. 4 ಡಿವೈಡ್ ಮಾಡ್ರೆ ನೆನಪಿಡ್ರಿ. ಒಂದೇದೇನಂದ್ರೆ ನಮ್ದು KPA ಮ್ಯಾಗ್ನೆಟ್ ಸ್ಕೂಲ್ ಅಂತ ಕರಿತಿಲ್ಲ, ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡ್ಬೇಕು. KPAದಾಗ ಏನ್ ಅಲೋ ಮಾಡ್ತಾರೆ? ಇಂಗ್ಲೀಷ್ ಕನ್ನಡ 2 ಭಾಷೆಗಳ ಆಯ್ಕೆ ಚಾಯ್ಸ್ ಇರ್ತದೆ. ಈಗ ಪ್ರೆಸೆಂಟ್ ಹೋದ್ರೆ ಏನಿರ್ತದೆ? ಕನ್ನಡ ಒಂದೇ ಇರ್ತದೆ, ಅಲ್ಲಿ ಇಂಗ್ಲೀಷ್ ಇರಂಗಿಲ್ಲ. ಫಸ್ಟ್ ಇದು ಏನಂದ್ರೆ KPA ಮ್ಯಾಗ್ನೆಟ್ ಬರ್ತೇನೆ, ಅದ್ರೊಳಗೆ ಏನಿರ್ತದೆ? ಭಾಷೆಗಳ ಆಯ್ಕೆ ಇರ್ತದೆ ಒಂದೇದ. ಅದಾದ್ಮೇಲೆ ಭಾಷೆಗಳ ಆಯ್ಕೆ ಮೇಲೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಟೀಚರ್ಗಳು ಬೇಕಲ್ಲ, ಶಿಕ್ಷಕರ ಆಯ್ಕೆ ಎರಡನೇದು. ಅದಾದ್ಮೇಲೆ ಈಗ ಒಂದ ಕಡೆ ಮಾಡ್ತಂದ್ರೆ KPA ಸ್ಕೂಲ್ ಏನ್ ಪ್ರಾಜೆಕ್ಟ್ ಐತೆ ಅಂದ್ರೆ ಎಲ್ಲಿಂದ ಎಲ್ಲಿ ತನ ಐತಿರದ LKG ದಿಂದ ಎಲ್ಲಿ ತನ ಅಂದ್ರೆ PUC ತನ. LKG ದಿಂದ PUC ತನ ಆದ್ರೆ ದೂರಿನವರೆಲ್ಲ ಬರ್ಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ. ಉಚಿತವಾಗಿ ಏನಂದ್ರೆ ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಅದಾದ್ಮೇಲೆ ಏನಂದ್ರೆ ಮೂಲ ಸೌಕರ್ಯಗಳು. ಸಾರಿಗೆ ವ್ಯವಸ್ಥೆ ಡೆವಲಪ್ ಮಾಡಿದ್ರೆ ಆದ್ಮೇಲೆ ಅಲ್ಲಿ ಮೂಲ ಸೌಕರ್ಯ ಬೇಕಲ್ಲ, 12ನೇ ತನ ಕೆಪಾಸಿಟಿ ಸಲ್ಮಂದ್ ಮೂಲ ಸೌಕರ್ಯ. 4 ಅದು ಅಲ್ಲ, 4 ಆದ್ಮೇಲೆ ಇನ್ನು 4 ಹೇಳಿ ಯಾವ್ದಾ? ಡಿಜಿಟಲ್ ಕಲಿಕೆ. ವೆರಿ ಗುಡ್. ಡಿಜಿಟಲ್ಗೆ ಆದ್ಯತೆ ಕೊಡ್ತೀವಿ. ನೆಕ್ಸ್ಟ್ ಕಲೆ ಮತ್ತು ಕ್ರೀಡೆ. ವೆರಿ ಗುಡ್. ಡಿಜಿಟಲ್ ಕಲಿಕೆ ಆದ್ಮೇಲೆ ಆಟ ಮತ್ತೆ ಏನತ್ತೀವಿ ಅಂದ್ರೆ ಸ್ಪೋರ್ಟ್ಸ್ ಅಂತ ಕರಿತೀವಿ, ಅದಕ್ಕೆ ಆದ್ಯತೆ ಕೊಡ್ತಾರೆ. 3ನೇದಾತ. 4ನೇದು ಏನ? ಪೋಷಕರ ಮೀಟಿಂಗ್. ಅದಕ್ಕೆ ಮೇಲ್ವಿಚಾರಣೆ ಅಂತ ಕರಿತೀವಲ್ಲ, ಪೋಷಕರ ಮೀಟಿಂಗ್ ಅಥವಾ ಮೇಲ್ವಿಚಾರಣೆ. ಇನ್ನೊಂದು ಲಾಸ್ಟ್ ಉಳಿತಲ್ಲ, ಯಾವ್ದು ಉಳಿಸಿದ್ವಿ ಲಾಸ್ಟ್? ಕೌಶಲ್ಯ. ಕರೆಕ್ಟ್. ಕೌಶಲ್ಯಗಳ ಅಭಿವೃದ್ಧಿ. ನೆನಪಿರ್ತೈತಲ್ಲ, 4 ಒಮ್ಮೆ ಹೇಳ್ಬಿಡ್ಲಿ. 8 ಲಾಸ್ಟ್. ಒಂದೇದು ನೋಡ್ರಿ ಭಾಷೆಗಳ ಆಯ್ಕೆನ. ಒಂದೇದ ಭಾಷೆಗಳ ಆಯ್ಕೆ. ಎರಡನೇದು ಏನಂದ್ರೆ ಶಿಕ್ಷಕರ ಆಯ್ಕೆ, ಶಿಕ್ಷಕರನ್ನು ಸೆಲೆಕ್ಟ್ ಮಾಡ್ಬೇಕು. ಅದಾದ್ಮೇಲೆ ಅಂದ್ರೆ ಉಚಿತ ಸಾರಿಗೆ. ಉಚಿತ ಸಾರಿಗೆ ವ್ಯವಸ್ಥೆ ಏನಂದ್ರೆ ಇವು ಸ್ಕೂಲಿಗೆ ಹಚ್ಚಿದವ್ರಿಗೆ ಅಟ್ಟ ಮತ್ತೆ ಉಚಿತ ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. ಅದಾದ್ಮೇಲೆ ಅಂದ್ರೆ ಮೂಲ ಸೌಕರ್ಯ ಡೆವಲಪ್ ಮಾಡ್ತಾರೆ. ಇವು 4 ಅದು. ಇದು 4 ಆದ್ಮೇಲೆ ಇನ್ನೇನಂದ್ರೆ ಕಲಿಕೆ ಒಳಗೆ ಬಂದಾಗ ನೋಡ್ರಿ, ಒಂದೇದ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್. ಎರಡನೇದು ಏನಂದ್ರೆ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡೋದಾತ. ಅದಾದ್ಮೇಲೆ ಡಿಜಿಟಲ್ ಅವೇರ್ನೆಸ್ ಬರ್ಬೇಕಲ್ಲ, ಡಿಜಿಟಲ್ ಅವೇರ್ನೆಸ್. ಮತ್ತೆ ಇನ್ನೊಂದು ಏನ್ ಕೊಡ್ತಾರೆ ಅಂದ್ರೆ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ನಮ್ಮಲ್ಲಿಗಳು ಅಥ್ಲೀಟ್ಸ್ಗಳು ಹೈ ಲೆವೆಲ್ಗೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಕಗ್ನೈಸ್ ಆಗ್ಲತ್ತೆ. ಎರಡದು. ನೆಕ್ಸ್ಟ್ 3ನೇದು ಏನಂದ್ರೆ ಶಿಕ್ಷಕರ ಮತ್ತು ಪೇರೆಂಟ್ಸ್ ಮೀಟಿಂಗ್ ಆಗ್ಬೇಕಲ್ಲ. ಈ ಕನ್ನಡ ಶಾಲೆಗೆ ಒಮ್ಮೆ ಹಚ್ಚಿ ಬಂದ್ರೆ ಮತ್ತೆ ಆಮೇಲೆ ಲಾಸ್ಟ್ ತೆಗಿಯೋ ಟೈಮ್ನಾಗ ಹೋಗಿರ್ತಾರಲ್ಲ, ಹಂಗಾಗಬಾರ್ದು. 2 ತಿಂಗಳಿಗೊಮ್ಮೆ ಏನಂದ್ರೆ ಮೇಲ್ವಿಚಾರಣೆ ಅಥವಾ ಈ ಪ್ರೈವೇಟ್ದಾಗ ಮಾಡ್ತಿರ್ತಾರೆ ನೋಡ್ರಿ, ಪ್ರೈವೇಟ್ ಸ್ಕೂಲ್ನಾಗ ಯೂನಿಟ್ ಟೆಸ್ಟ್ ಇವು ಕಂಡಕ್ಟ್ ಮಾಡಿ ಮೀಟಿಂಗ್ ಮಾಡ್ತಿರ್ತಾರಲ್ಲ, ಹಂಗೇನಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಮಾಡಕ್ಕೆ. ಇದು 3 ಆತ. 4ನೇದು ಲಾಸ್ಟ್ ಏನಂದ್ರೆ ಇನ್ನೊಂದು ಯಾವ್ದು ಬಿಟ್ಟು? ಕೌಶಲ್ಯ ಹೇಳಿ, ಡಿಜಿಟಲ್ ಹೇಳಿ, ಮತ್ತೆ ಯಾವ್ದಂದ್ರೆ ಯಾವ್ದು ಬಿಟ್ಟು
ಕಲೆ ಮತ್ತು ಎರಡು ಒಂದು ಹೇಳಿ ಕರೆಕ್ಟ್. ಡಿಜಿಟಲ್ ಮತ್ತು ಕ್ರೀಡೆ ಇದನ್ನೇನಂದ್ರೆ ಕಲೆ ಒಂದಾತ, ಆಮೇಲೆ ಕ್ರೀಡೆ ಒಂದ. 8 ಅದು ಗೊತ್ತಾದಲ್ಲ 8 ಏನಂದ್ರೆ ಇವು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಂದ ಮತ್ತು ಅವು ಗ್ಯಾರಂಟಿ ಜೋಡ ಅವು 5 ಗ್ಯಾರಂಟಿ ಮರ್ಜ್ ಮಾಡ್ರಿ. ಮತ್ತು ಇವು ಏನಂದ್ರೆ ಶಾಲೆಗಳನ್ನ ಇದನ್ನ ಮಾಡಕ್ ಕಷ್ಟ, ಶಾಲೆಗಳಿಂದ ಬಲವರ್ಧನೆ ಮಾಡಕ್ ಅಥವಾ ಇದನ್ನೇನಂತಾರೆ ಸ್ಟ್ರಾಂಗ್ ಮಾಡು ಸಲ್ಮಾನ್ ತಂದಿದ್ದು. ಎಷ್ಟು ಗ್ಯಾರಂಟಿ ಅದಾವ ಅಂದ್ರೆ 8 ಗ್ಯಾರಂಟಿ. ವೆರಿ ಗುಡ್. ರೀಸೆಂಟ್ ಆಗಿ ಒಪೆಕ್ದಿಂದ ಹೊರಗೆ ಬಂದಿದ್ದ ರಾಷ್ಟ್ರ ಯಾವ್ದಂದ್ರೆ UAE. ಯಾವ್ದಂತೂ ಗೊತ್ತೈತೆ, ಅದನ್ನ ಹೇಳೋದು ಬೇಡಲ್ಲ, UAE. ನೆಕ್ಸ್ಟ್ ಇತ್ತೀಚೆಗೆ ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್ ಅಂತ ತರ್ತಾರೆ. ಯಾವ ಕಂಟ್ರಿದವ್ರು ತರ್ತಾರೆ? ಇದ ಚೀನಾದವ್ರು. ಎದ್ರ ಸಲ್ಮಾನ್ ತರ್ತಾರೆ? ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್ ಅಂತ ಕರೀತಾರೆ. ಇದು ಎಂಥದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಡ್ರೋನ್ ಏರ್ ಡಿಫೆನ್ಸ್ ಸಿಸ್ಟಮ್? ಡ್ರೋನ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಇಂಡಿಯಾ ವರ್ಲ್ಡ್ದಾಗ ಫಸ್ಟ್ ಟೈಮ್ ಯಾಕಂದ್ರೆ ಎಲ್ಲ ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದಾವ. ಈಗ ಐರನ್ ಡೋಮ್, ಐರನ್ ಬೀಮ್ ಅಂತ ತಿಳಿದಿಲ್ಲ, ಇಸ್ರೇಲ್ದವ್ರದ, ಇಂಡಿಯಾದ ಆಕಾಶ ತೀರ, ಇವೆಲ್ಲ ಏನು ನಮ್ಮ ಇಂಡಿಯಾದ ಬಂದಾಗ ನೆನಪಿಟ್ಕೋರಿ. ನರೇಂದ್ರ ಮೋದಿ ಅವರು August 15 ಒಂದು ಇನಿಷಿಯೇಟಿವ್ ತಂದಿರಿ, ಇಂಡಿಯಾದಾಗ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸ್ಟ್ರಾಂಗ್ ಮಾಡ್ಬೇಕಂತ. ಯಾವ ಇನಿಷಿಯೇಟಿವ್? ಸುದರ್ಶನ್ ಚಕ್ರ, ಆಮೇಲೆ ಧರ್ಮಚಕ್ರ, ಸುದರ್ಶನ್ ಚಕ್ರ. ವೆರಿ ಗುಡ್. ಸುದರ್ಶನ್ ಚಕ್ರ ತರ್ತಾರೆ. ಈ ಸುದರ್ಶನ್ ಚಕ್ರ ಇಂಡಿಯಾದಾಗ ನರೇಂದ್ರ ಮೋದಿ ಅವರ August 15 ಏನು ಭಾಷಣ ಮಾಡಿರಲ್ಲ ಆ ಟೈಮ್ನಾಗ ಹೇಳಿದ್ರು, ಇಂಡಿಯಾದ ಪೂರ್ತಿ ಏನಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಮರ್ಜ್ ಮಾಡ್ಬೇಕು ಅಥವಾ ಇನ್ನು ಸ್ಟ್ರಾಂಗ್ ಮಾಡ್ಬೇಕಂತ. ಯಾವ ತಂದಾರ ಅಂದ್ರೆ ಸುದರ್ಶನ್ ಚಕ್ರ ಇನಿಷಿಯೇಟಿವ್. ಹಂಗ ಏರ್ ಡಿಫೆನ್ಸ್ ಸಿಸ್ಟಮ್, ಐರನ್ ಡೋಮ್, ಐರನ್ ಬೀಮ್ ಹೆಂಗ್ ಇಸ್ರೇಲ್ದು ಇದ್ದಿಲ್ಲ, ಸೇಮ್ ಹಂಗ ಡ್ರೋನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಡ್ರೋನ್ಗಳು ಇರ್ತಾವ ಡಿಫೆನ್ಸ್ ಸಿಸ್ಟಮ್ ಒಳಗೆ. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಒಳಗೆ ಏನಿರ್ತಾವ ಅಂದ್ರೆ ಮಿಸೈಲ್ಗಳು ಇರ್ತಾವ. ಯಾವ ಕಂಟ್ರಿದಿಂದ ಏನಾರ ವಿಮಾನ ಬರ್ತೈತಿ ಅದು ಮಿಸೈಲ್ ಹೋಗಿ ಟಾರ್ಗೆಟ್ ಮಾಡಿ ರೀಚ್ ಮಾಡಿ ಏನ್ ಮಾಡ್ತೈತಿ ಅಂದ್ರೆ ಡೆಮಾಲಿಷ್ ಮಾಡ್ತೈತ್ರಿ. ಸೇಮ್ ಹಂಗ ಡ್ರೋನ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಇದ್ದಿದ್ದಿಲ್ಲ ಕಂಟ್ರಿ. ಫಸ್ಟ್ ಟೈಮ್ ಮಾಡತ್ತಾರ. ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್ ಅಂತ ಕರೀತಾರೆ. ಯಾವ ಕಂಟ್ರಿ ಮಾಡೈತೆ ಅಂದ್ರೆ ಚೀನಾದವ್ರು. ನೆನಪಿರ್ತೈತಲ್ಲ, ಚೀನಾದ ಏನಂದ್ರೆ ಡ್ರೋನ್ ಸಿಸ್ಟಮ್ ಅಂತ ಕರಿತೀವಿ. ಇಂಡಿಯಾದ ಪ್ರೈವೇಟ್ ಅಥವಾ ಇಂಡಿಯಾದ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡೋ ಡ್ರೋನ್ ಯಾವ್ದು ಹೇಳ್ರಿ? ನೋಡು ರೀಸೆಂಟ್ ಆಗಿ ಹೇಳಿದ್ನಿ ಡ್ರೋನ್ಗಳು 7 ಕಂಟ್ರಿ 7 ಕಾಂಟಿನೆಂಟ್ 77 ಕಂಟ್ರಿ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ ಅಂತ ಹೇಳೋದು. ಕಾಲಭೈರವ ಅಂತ ಬರ್ತೈತಲ್ಲ, ಯಾವ ಪ್ರಾಜೆಕ್ಟ್ ಅಂದಾರ ನಮ್ಮಲ್ಲಿ ಡ್ರೋನ್ಗಳನ್ನ ಅಭಿವೃದ್ಧಿ ಮಾಡತ್ತಾರ? ಯಾವ್ದ ಅಲ್ಲ, ಯಾವ ಪ್ರಾಜೆಕ್ಟ್ ಕಾಲ್ ಅಂತ ಬರ್ತದೆ. ಕರೆಕ್ಟ್. 777 ಮಿಷನ್ 777 ಬರ್ತದೆ, ಪ್ರಾಜೆಕ್ಟ್ ಕಾಲು ಅಂತ ಬರ್ತದೆ. ಇವೆರಡು ಏನಂದ್ರೆ ಡ್ರೋನಿಗೆ ಸಂಬಂಧಿಸವು. ಇದು ಮಿಷನ್ 777 ಬಂದ್ರೆ ಏನು ಉದ್ದೇಶ ಐತೆ ಅಂದ್ರೆ ನಮ್ಮ ಇಂಡಿಯಾದ ನೆನಪೈತಲ್ಲ, ಇಂಡಿಯಾದ ಫಸ್ಟ್ ಟೈಮ್ ಡಿಫೆನ್ಸ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಂಡಿಯಾ ಬಿಟ್ಟು ಹೊರಗೆ ಮಾಡಿವಿ. ಎಲ್ಲಿ ಮಾಡಿವ್ರಿ? ಆಪ್ಷನ್ ಕೊಡ್ತೀನಿ. ಪೋರ್ಚುಗಲ್, ಮೊರಾಕ, ರಷ್ಯಾ. ಎಲ್ಲಿ? ಮೊರಾಕೋದು. ಯಾಕಂದ್ರೆ ಇಂಡಿಯಾದವ್ರು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಇಂಡಿಯಾದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಅಂದ್ರೆ DRDO ಮಾಡ್ಕೊಡ್ತಾರೆ. ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಸೆಂಟರ್ ಅಂತ ಕರಿತೀವಲ್ಲ, DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಆರ್ಗನೈಸೇಷನ್ ಏನ್ ಕರಿತು ಏನತ್ತು? DRDO ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲ, ಡೆವಲಪ್ಮೆಂಟ್ ಆಫ್ ಹೇಳಿ ಕರೆಕ್ಟ್ ಫುಲ್ ಫಾರ್ಮ್ ಹೇಳಿ. DRDO ಡಿಫೆನ್ಸ್ ಹೊಡ್ರಿ ಒಬ್ರ ಏನ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಕರೆಕ್ಟ್. DRDO. DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ DRDO ಐತಲ್ರಿ, ಡಿಫೆನ್ಸ್ಗೆ ಏನ ಬೇಕಲ್ಲ ಅದ್ ಮ್ಯಾನುಫ್ಯಾಕ್ಚರ್ ಅಥವಾ ಡೆವಲಪ್ ಮಾಡೋರು. ಇವು ಮಿಸೈಲ್ಗಳು ಇವ ಡೆವಲಪ್ ಮಾಡೋರು ಯಾರಂದ್ರೆ DRDOದವ್ರು ಮಾಡ್ತಾರೆ. ಇಸ್ರೋದವ್ರು ಇವ್ನು ಯಾರು ಡೆವಲಪ್ ಮಾಡಂಗಿಲ್ಲ, DRDOದವ್ರು ಮಾಡ್ತಾರಲ್ಲ. ಇವು ಇಂಡಿಯಾದಾಗ ಮ್ಯಾನುಫ್ಯಾಕ್ಚರ್ ಮಾಡ್ರಿ, ಇಂಡಿಯನ್ ಡಿಫೆನ್ಸ್ಗೆ ಆದ್ರಿ. ಇಂಡಿಯಾದಿಂದ ಏನ್ ಮಾಡ್ತಾರೆ ಈಗ ಅಮೆರಿಕ ಅದಕ್ಕೆ ರಿಚೆಸ್ಟ್ ರಾಷ್ಟ್ರ ಆಕತ್ತಂದ್ರೆ ಅಮೆರಿಕ ಏನ್ ಮಾಡ್ತದೆ, ಯಾವ ಕಂಟ್ರಿ ಯುದ್ಧ ಮಾಡತ್ತೇನೆ ಅದಕ್ಕೆ ಖುಷಿ ಆಗ್ಬಿಡ್ತದೆ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಟ ಏನ್ ಮಾಡ್ತಾರೆ, ಅವ್ರ ಕಡೆ ಇದ್ದಿದ್ದು ಬಾಂಬರ್ಗಳ, ಕ್ಷಿಪಣಿಗಳ, ವಿಮಾನಗಳನ್ನ ಮ್ಯಾನುಫ್ಯಾಕ್ಚರ್ ಹೆವಿ ಮಾಡ್ತಾರೆ, ಅಲ್ಲಿ ಕಳಿಸ್ತಾರೆ ಬಂದೂಕದು, ಅವ್ರಿಗೆ ಸೇಲ್ ಆಕತ್ತಿಲ್ಲ. ಸೇಮ್ ಹಂಗೆ ಇಂಡಿಯಾನು ಮ್ಯಾನುಫ್ಯಾಕ್ಚರ್ ಮಾಡಿ ಔಟ್ ಆಫ್ ಕಂಟ್ರಿ ಕೊಡ್ಬೇಕು ಬೇಡ. ಸಣ್ಣ ಕಂಟ್ರಿ ಇರ್ತಾವ, ಅವ್ರಿಗೆ ಸ್ವಂತ ಡಿಫೆನ್ಸ್ ಟೆಕ್ನಾಲಜಿ ಡೆವಲಪ್ ಮಾಡೋ ತಾಕತ್ತಿರಂಗಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯುದ್ಧ ವಿಮಾನಗಳಾಗ್ಲಿ ಏನಾಗ್ಲಿ ನಾವ್ ಹಿಂಗ್ ಬ್ರಹ್ಮೋಸ್ ರಷ್ಯಾ ಜೋಡ ಡೆವಲಪ್ ಮಾಡಿ ಈಗ ಯಾವ್ದು ಕೊಟ್ಟಿವಿ ಅಂದ್ರೆ ಇಂಡೋನೇಷ್ಯಾ ಕೊಟ್ಟಿವಲ್ಲ, ಸೇಮ್ ಹಂಗ ಬೇರೆ ಕಂಟ್ರಿ ತಗೊಂಡ್ ಹೋಗ್ತೀವಿ. ಅದ್ರ ಲಾಭ ನಮಗೆ ಹಾಕಿರ್ತದೆ. ನಾವು ಎಲ್ಲರೂ 2,000 ರೂಪಾಯಿದಾಗ ಮಾಡಿದ್ದೀರೋ 2,500 ಕೋಟಿಗೆ ಅವ್ರಿಗೆ ಮಾರ್ತೀವಿ, 500 ಕೋಟಿ ಲಾಭ ಹಾಕಿರ್ತದಲ್ಲ. ಅದ್ರ ಸಲುವಾಗಿ ಇಂಡಿಯಾ ಬಿಟ್ಟು ಔಟ್ ಆಫ್ ಕಂಟ್ರಿ ಎಲ್ಲರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಾಡಿವಿ ಅಂದ್ರೆ ಎಲ್ಲಂದ್ರೆ ಮೊರಾಕೋದಾಗ ಮಾಡ್ತೀವಲ್ಲ. ಸೇಮ್ ಹಂಗ ನೆನಪಿಟ್ಕೋರಿ. ರೀಸೆಂಟ್ ಆಗಿ ಅಟ್ಲಾಸ್ ಡ್ರೋನ್ ಸಿಸ್ಟಮ್ ಅಂತ ಬರ್ತೇಳಿ. ಯಾವ ಕಂಟ್ರಿ ಅಂದ್ರೆ ಚೀನಾದ. ಸೇಮ್ ಹಂಗ ಇಂಡಿಯಾದವರ ಮಿಷನ್ 777 ಅಂತ ಎದಕ್ಕೆ ಮಾಡತ್ತಾರ ಅಂದ್ರೆ 7 ಕಾಂಟಿನೆಂಟ್ 77 ಕಂಟ್ರಿ ಒಳಗೆ ನಮ್ಮ ಏನ್ ಮಾಡತ್ತಂದ್ರೆ ಕಾಲಭೈರವ ಡ್ರೋನ್ಗಳು ಮ್ಯಾನುಫ್ಯಾಕ್ಚರ್ ಮಾಡಿ. ಈ ಕಾಲಭೈರವ ಡ್ರೋನ್ ನಾವು ಬೇರೆ ಕಂಟ್ರಿ ಕೊಟ್ಟರೆ ನಮ್ಗೆ ಆರ್ಥಿಕ ಉತ್ತೇಜನ ಆಕತ್ತಲ್ಲ. ಅದ್ರ ಸಲ್ಮಾನ್ ನೆನಪಿರ್ತದಲ್ಲ ಮಿಷನ್ ಪೋರ್ಚುಗಲ್ ಫಸ್ಟ್. ಕರೆಕ್ಟ್. ಪೋರ್ಚುಗಲ್ ಫಸ್ಟ್ ಕಾಲಭೈರವ ತಗೊಂಡಿದ್ದ. ಅದು ಯಾವ ಮಿಷನ್ ಅಂತ ಕೇಳಿದ್ರು ನೆನಪಿಟ್ಕೋರಿ. ಮಿಷನ್ 777. ಮಿಷನ್ 777 ಬರೀ ಫುಲ್ ಫಾರ್ಮ್ ಹೇಳಿ 7 ಕಾಂಟಿನೆಂಟ್ ಅದಾವ, ಹೆಂಗಾರು 7 ಕಂಡೆ ಅದ್ರ ಹೋಗಿ ಏನಂದ್ರೆ 77 ರಾಷ್ಟ್ರ ಒಳಗೆ ಇದನ್ನ ಫೆಸಿಲಿಟಿ ಕೊಡ್ಬೇಕಂತ ಮಾಡಿದ್ ನೆನಪಿರ್ತೈತಲ್ಲ. ಬ್ರಹ್ಮೋಸ್ ಮಿಸೈಲ್ಗಳನ್ನ ಇಂಡಿಯಾದಿಂದ ಫಸ್ಟ್ ಯಾವ ಕಂಟ್ರಿ ಕೊಡ್ತೀವಿ ಔಟ್ ಆಫ್? ಫಿಲಿಪೈನ್ಸ್, ಇಂಡೋನೇಷ್ಯಾ. ಫಿಲಿಪೈನ್ಸ್ ನೆನಪಿರ್ತೈತಿಲ್ಲ. ಈಗ ಯಾಕಂದ್ರೆ ಇಂಡೋನೇಷ್ಯಾ ಕೊಡಾತೀವಿ, ಬಟ್ ಏನಂದ್ರೆ ಫಸ್ಟ್ ಕಂಟ್ರಿ ಯಾವ್ದಂದ್ರೆ ಫಿಲಿಪೈನ್ಸ್. ನೆಕ್ಸ್ಟ್ ನೆನಪಿಡು ಫಸ್ಟ್ ಕಂಟ್ರಿ ಅಥವಾ ಬ್ರಹ್ಮೋಸ್ ಕ್ಷಿಪಣಿನ ಇಂಡಿಯಾ ಡೆವಲಪ್ ಮಾಡಿ ಯಾವ ಕಂಟ್ರಿ ಕೊಡ್ತೈತೆ ಅಂದ್ರೆ ಫಿಲಿಪೈನ್ಸ್. ನೆಕ್ಸ್ಟ್ ಎಲ್ಲರ ಕೇಳ್ತೈತಿ ಬ್ರಹ್ಮೋಸ್ ಇಂಡಿಯಾ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡೈತೋ ಇಲ್ಲ ಅಂದ್ರೆ ಇಂಡಿಜಿನಿಯಸ್ಲಿ ಅಲ್ಲ ಯಾವ ಕಂಟ್ರಿ ಜೋಡ ಅಂದ್ರೆ ರಷ್ಯಾ. ಇವು ಬಜೆಟ್ ಏನ್ ಬೇಡಲ್ಲ. ಬೇಡ. ನೆಕ್ಸ್ಟ್ ಸದ್ಗೋಪನ್ ಕಮಿಟಿ ಅಂತ ರೀಸೆಂಟ್ ಆಗಿ ನ್ಯೂಸ್ ನಾಗಿತ್ರಿ. ಸದ್ಗೋಪನ್ ಕಮಿಟಿ ಅಂತ ಬರ್ತದೆ ಎದ್ರ ಸಲ್ಮಂದ? ತಾಂತ್ರಿಕ ಶಿಕ್ಷಣ ಸಲ್ಮಂದ. ಸದ್ಗೋಪನ್ ಕಮಿಟಿ JM ಲಿಂಗಡೋ ಕಮಿಟಿ ಅಂತ ಬರ್ತದೆ. ಇದಕ್ಕ ಯಾವ್ದ ಶಾಲಾ ಕಾಲೇಜುಗಳಲ್ಲಿ ಚುನಾವಣೆ ಸಲ್ಮಂದ ಯಾವ್ದಂದ್ರೆ JM ಲಿಂಗಡೋ ಕಮಿಟಿ ಅಂತ ಬರ್ತದೆ.
ಕಾಲೇಜ್ ಮತ್ತು ಉನ್ನತ ಶಿಕ್ಷಣ ಒಳಗೆ ಕರೆಕ್ಟ್. ಶಾಲೆಗಳೊಳಗೆ ಇಲೆಕ್ಷನ್ ಇರಂಗಿಲ್ಲ ಕರೆಕ್ಟ್. ಕಾಲೇಜ್ ಒಳಗೆ ಮತ್ತೆ ಏನಾದ್ರು ಉನ್ನತ ಶಿಕ್ಷಣ ಇರ್ತದಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ನಡೆಸೋ ಸಲ್ಮಂದಿ ಯಾವ ಕಮಿಟಿ ಅಂದ್ರೆ JM ಲಿಂಗಡೋ ಕಮಿಟಿ ಅಂತ ಈ ರೀಸೆಂಟಾಗಿ PC ಓಟಾ ಕಮಿಟಿನೂ ನ್ಯೂಸ್ನಾಗ ಇತ್ತು. ಎದ್ರ ಸಲ್ಮಂದಿ ಹೇಳ್ರಿ PC ಓಟಾ ಕಮಿಟಿ ಅದಕ್ಕೆ ಬರ್ತದೆ. ಇದು ಕ್ವಶನ್ ಕೇಳೋಣ, ಇದನ್ನ ರಿಪೀಟೆಡ್ ಅಂತೂ ಕೇಳೋಣ. ಈಗ ಯಾಕಾರ ಇದನ್ನ ನಮ್ಮಲ್ಲಿ ಇಂಡಿಯಾದಾಗ ಏನು ಮಾಡ್ತಾರೆ PC ಓಟಾ ಕಮಿಟಿ ಅಂತ ಬರ್ತದೆ. ಈ PC ಓಟಾ ಕಮಿಟಿ ಯಾವ್ದು ರಿಫಾರ್ಮ್ ಹೇಳಿತ್ರಿ, ಯಾವ್ದಕ್ಕೆ ರೆಕಮೆಂಡ್ ಮಾಡಿತ್ತು? ಎಸ್ KPSC ಡೆಡಿಕೇಟೆಡ್ ಆಗಿ KPS ಅಂತ ನೆನ್ಪಿಟ್ಕೊಡ್ರಿ. ಏನಂದ್ರೆ ಅದನ್ನ PC ಓಟಾ ಕಮಿಟಿ ಮಾಡಿದ್ರೆ ನಾಗರಿಕ ಸೇವಾ ಇಲಾಖೆಗಳು ಇರ್ತಲ್ಲ ಅವ್ನು ಡೆವಲಪ್ಮೆಂಟ್ ಮಾಡಕತ್ ಮಾಡಿದ್ರು. UPSCಗೂ ರೆಕಮೆಂಡ್ ಮಾಡಿರ್ತೈತಿ, KPSCಗೂ ಮಾಡಿರ್ತದೆ. ಯಾಕಂದ್ರೆ KPSC ಇತ್ತೀಚೆಗೆ ಸುದ್ದಿಯಲ್ಲಿ ಐತಲ್ಲ, KPSC ರೆಕಮೆಂಡ್ ಮಾಡಿದ ಕಮಿಟಿನ ಯಾವ್ದಂದ್ರೆ PC ಓಟಾ ಕಮಿಟಿ ಮಾಡ್ತದೆ. ಈ KPSC ಚೇರ್ಮನ್ ರೀಸೆಂಟ್ ಆಗಿ ಅಮಾನತ್ ಮಾಡಾರಲ್ಲ, ಯಾರು ಅಮಾನತ್ ಮಾಡೋ ಕೆಪಾಸಿಟಿ ಇರ್ತದ್ರಿ? ರಾಜ್ಯಪಾಲ ಮಾಡ್ತಾರ ಅಥವಾ ತೆಗೆದೋಗಿ ಕೆಪಾಸಿಟಿ ಯಾರಿಗೆ ಇರ್ತದೆ ಅಂದ್ರೆ ರಾಷ್ಟ್ರಪತಿಗೆ. ನೆನಪಿರ್ತೈತಿಲ್ಲ ಯಾವ ಆರ್ಟಿಕಲ್ ಪ್ರಕಾರ? 317 ಕ್ಲಾಸ್ B 3 ನೆನಪದಾವಲ್ಲ. 317 ಎಲ್ಲಿಂದ ಸ್ಟಾರ್ಟ್ ಆಕೋ? KPSC ಬಂದಾಗ 315ರಿಂದ ಯಾವ ಭಾಗದಾಗ ಬರ್ತಾವ ಇವು? UPSC KPSC ಯಾವ ಭಾಗದಾಗ? 14 ಭಾಗನ್ಯಾಗ ಬರ್ತಾವಲ್ಲ. ಅದ್ರ 315ನೇ ಆರ್ಟಿಕಲ್ ಏನ್ ಹೇಳ್ತೈತ್ರಿ? ರಚನೆ ಬಗ್ಗೆ 316, ನೇಮಕಾತಿ ಬಗ್ಗೆ 16, 17 ಬಂದಾಗ ತೆಗಿಯೋದು ರಿಮೂವಲ್ ಮಾಡೋದು ಬರ್ತೈತಿ. ರಿಮೂವಲ್ ಕೇಳ್ತಿರ್ತಾರ. ಯಾಕಂದ್ರೆ ಈ KPSC ಚೇರ್ಮನ್ ನ್ಯೂಸ್ನಾಗ ಅದಾರಲ್ಲ ಎಸ್ ಶಿವಶಂಕರಪ್ಪ. ಶಂಕರನ್ ಯಾರ? ಶಿವಶಂಕರಪ್ಪ ಶಂಕರನಾಥ. ನೆಕ್ಸ್ಟ್ ಶಿವಶಂಕರಪ್ಪ ಸಾವುಕಾರ ಅಂತದ್ರಲ್ಲ, ಆರ್ಟಿಕಲ್ ನೆನಪಿಟ್ಕೊಡ 317A B C ಅಂತ ಬರ್ತಾವ. 317A ಏನ್ ಹೇಳ್ತೈತೆ ಅಂದ್ರ ಏನ ಸುಪ್ರೀಂ ಕೋರ್ಟ್. ಇವು ಕ್ವಶನ್ ಹೆಂಗ್ ಕೇಳಿರ್ತಾನೆ ಗೊತ್ತಾನ? ಅಪ್ಲೈಡ್ ಕೇಳಿರ್ತಾನೆ. ರೀಸೆಂಟ್ ಆಗಿ ಕರ್ನಾಟಕ ಅಂತ ಮೆನ್ಷನ್ ಮಾಡಲ್ಲ. ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಏನಿರ್ತಾರಲ್ಲ ಆ ಅಧ್ಯಕ್ಷರನ್ನ ವಿದೌಟ್ ಸುಪ್ರೀಂ ಕೋರ್ಟ್ ಅಥವಾ ಕಮಿಟಿ ಮಾಡಲ್ದ ರಿಮೂವ್ ಮಾಡಬಹುದು ಇಲ್ಲ ಅಂದ್ರೆ ಮಾಡಬಹುದು. ಯಾವ ಆರ್ಟಿಕಲ್ ಪ್ರಕಾರ ಮಾಡ್ತಾರ? 317C ಪ್ರಕಾರ. 317A ಏನ್ ಹೇಳ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಏನ್ ಮಾಡ್ತದೆ? ಕಮಿಟಿ ಮಾಡ್ತದೆ. ನಾಳೆ ಎಲ್ಲರ ಮತ್ತೆ ಹೈಕೋರ್ಟ್ ಹತ್ತಾಕ್ ಬಂದಿರ, ಹೈಕೋರ್ಟಿಗೆ ಸಂಬಂಧ ಬರಂಗಿಲ್ಲ. ಹೈಕೋರ್ಟ್ನಾಗ ಅವ್ರ ಮಗಳ ಕೇಸ್ ಐತಿ. ಹೈಕೋರ್ಟ್ದಾಗ ಇವ್ರದ್ದು ಏನಂದ್ರೆ ಅಧ್ಯಕ್ಷರನ್ನ ಸ್ಟಡಿ ಮಾಡಂಗಿಲ್ಲ. ಹೈಕೋರ್ಟ್ ಬಂದಾಗ ಇದು ಗೊತ್ತಲ್ಲ, ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ನೇಮಕ ಮಾಡ್ತದೆ. ಅದರ ರೆಕಮೆಂಡೇಶನ್ ಮೇಲೆ ಇದನ್ನ ರಾಷ್ಟ್ರಪತಿ ತೆಗಿಬಹುದು. ಇಲ್ಲಾರ ಸುಪ್ರೀಂ ಕೋರ್ಟ್ ನೇಮಕ ಮಾಡಲ್ದನ್ನು ರಾಷ್ಟ್ರಪತಿ ತೆಗಿಬಹುದು. ಯಾವ್ದಾರು 317C. 317B ಏನ್ ಹೇಳ್ತೈತೆ ಅಂದ್ರೆ ಇವ್ರನ್ನೇನು ಕಮಿಟಿ ಮಾಡಿಬಿಟ್ಟಿರ್ತಾರಲ್ಲ ಅಥವಾ ಇವ್ರ ಮೇಲೆ ಆರೋಪ ಕಮಿಟಿ ನೇಮಕ ಮಾಡಿಕೊಳ್ಳಿ ಆಟೋಮೆಟಿಕ್ ಸಸ್ಪೆಂಡ್ ಮಾಡ್ತಾರೆ. ಯಾರು ಮಾಡ್ತಾರ ಅಂದ್ರ ರಾಜ್ಯಪಾಲ. ನೇಮಕ ಮಾಡೋರು ಯಾರ್ರಿ? ಅವ್ರನ್ನ ಯಾರ ನೇಮಕ ಮಾಡೋರು? ಯಾರ? ರಾಜ್ಯಪಾಲ. ಅದನ್ನ ಹೇಳತ್ನ. ನೇಮಕ ಮಾಡೋರು ರಾಜ್ಯಪಾಲರ, ಸಸ್ಪೆಂಡ್ ಮಾಡೋರು ರಾಜ್ಯಪಾಲರ. ಬಟ್ ತೆಗೆದೋಗಿದ್ ಕೆಪಾಸಿಟಿ ಅಟ್ಟ ಯಾರಿಗೆ ಐತೆ ಅಂದ್ರೆ ರಾಷ್ಟ್ರಪತಿ. ನೆನಪಿರ್ತದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರ ಕೇಳ್ರ? ರಾಷ್ಟ್ರಪತಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿದ ಅಧ್ಯಕ್ಷರನ್ನ ಯಾರು ಸಸ್ಪೆಂಡ್ ಮಾಡ್ತಾರ ಕೇಳ್ರ? ರಾಷ್ಟ್ರಪತಿ. ನೆನಪಿರ್ತದೆ. ಅದ್ರದ್ದು ಪೂರ್ತಿ ಜಾಯಿಂಟ್ ಪಾರ್ಲಿಮೆಂಟರಿ UPSC ಎರಡು ರಾಷ್ಟ್ರಪತಿಗೆ ಬಿಟ್ಬಿಡುದು. ಸ್ಟೇಟ್ ಬರ್ತೇನೆ ಅಪಾಯಿಂಟ್ ಮಾಡೋದು ಗವರ್ನರ, ಸಸ್ಪೆಂಡ್ ಮಾಡೋದು ಗವರ್ನರ. ಬಟ್ ಏನು ರಿಮೂವ್ ಮಾಡೋದು ಯಾರು ಕೆಪಾಸಿಟಿ ಇರ್ತದೆ ಅಂದ್ರೆ ಎಸ್ ನೆನಪದವಲ್ಲ. ಆರ್ಟಿಕಲ್ 315, 16, 17, 18ನೇ ಆರ್ಟಿಕಲ್ ಏನು? 18ನೇ ಆರ್ಟಿಕಲ್ ಏನಂತದ? 318 ಸೇವಾ ನಿಯಮಗಳು ಅಂತ ಬರ್ತಾವಲ್ಲ, ಏನ್ ಕೆಲಸ ಮಾಡ್ಬೇಕಂತ ಹೇಳ್ತಲ್ಲ ಅದು ಯಾವ್ದಂದ್ರೆ 18. 19 ಬರ್ತದೆ ನೆಕ್ಸ್ಟ್. ಗೊತ್ತಿಲ್ಲ? 19 ಹೇಳಿ. ಈಗ KPSC ಚೇರ್ಮನ್ಗಳು ಇರ್ತಾರಲ್ಲ, KPSC ಅಧ್ಯಕ್ಷ ಎಲ್ಲರ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತಾರೆ? ಮುಂದೆ UPSC ದಾಗ ಹೋಗ್ಬೋದೋ ಇಲ್ಲೋ? ಈ ಕ್ವಶನ್ ಕೇಳ್ಯಾರ, ಅಪ್ಲೈಡ್ ಕೇಳ್ಯಾರ. KPSC ಮೆಂಬರ್ಸ್ ಅಥವಾ KPSC ಸದಸ್ಯರಾಗಲಿ ಅಥವಾ ಅಧ್ಯಕ್ಷರಾಗಲಿ ಇವ್ರು ರಿಟೈರ್ಡ್ ಆದ್ರೆ ಪೋಸ್ಟ್ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಕೆಲಸ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಅದನ್ನ ಯಾವ್ದು ಇರ್ತದೆ? 319ನೇ ಆರ್ಟಿಕಲ್ ನೆನಪಿಟ್ಕೊಂಡು. 319ನೇ ಆರ್ಟಿಕಲ್ ಪ್ರಕಾರ KPSC ಚೇರ್ಮನ್ ಇದ್ದಾರೋ UPSC ದಾಗ ಹೋಗಿ ಮೆಂಬರ್ ಆಗ್ಬೋದು ಅಥವಾ ಚೇರ್ಮನ್ ಆಗ್ಬೋದು. ಬಟ್ KPSC ಮೆಂಬರ್ಗಳು ಹೋಗ್ಬೋದು. ಆದ್ಮೇಲೆ UPSC ಏನ್ ಹೇಳ್ತದೆ ಗೊತ್ತಾ? 319ನೇ ಆರ್ಟಿಕಲ್ ಪ್ರಕಾರ UPSC ಚೇರ್ಮನ್ ರಿಟೈರ್ಡ್ ಆದ್ರೆ ಮನೆಗೆ ಹೋಗ್ಬೇಕು, ಮತ್ತೆ ಎಲ್ಲಿ ಬರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಕೆಳಗೆ ಬರಂಗಿಲ್ಲ. KPSC ನೆನಪಿರ್ತಾವಲ್ಲ ಇವು ಅಪ್ಲೈಡ್ ಮೇಲೆ ಕೇಳಿರ್ತಾರೆ. 319. ಇನ್ನು 320ನೇದು ಹೇಳ ಸದಸ್ಯರು ಹೋಗಲ್ಲ, ಸದಸ್ಯರು ಚೇರ್ಮನ್ ಆಗ್ಬೋದು. ಕರೆಕ್ಟ್. UPSC ಅಧ್ಯಕ್ಷರ ಅಟ್ಟ ಮನೆಗೆ ಹೋಗ್ತಾರ, ಅದೇ ಸದಸ್ಯರು ಏನಿರ್ತಾರಲ್ಲ ಅಲ್ಲಿ ಚೇರ್ಮನ್ ಆಗ್ಬೋದು. UPSC ಚೇರ್ಮನ್ ಆಗ್ಬೋದು. ಮತ್ತೆ ಅದನ್ನು ನೆನಪಿಡುವರು. UPSC ದಾಗ ಒಬ್ರು ಚೇರ್ಮನ್ ಇರ್ತಾರ, ಉಳ್ಕಿದೇನು ಸದಸ್ಯರು ಇರ್ತಾರಲ್ಲ ಅವ್ರು ಏನಾಗ್ಬೋದು ಅಂದ್ರೆ ರಿಟೈರ್ಡ್ ಆದ್ಮೇಲೆ ಸದಸ್ಯರು ಇದ್ದವ್ರು ಚೇರ್ಮನ್ ಆಗ್ಬೋದು. ಬಟ್ ಅವ್ರು ಚೇರ್ಮನ್ ಆದ್ಮೇಲೆ ಮತ್ತೆ ಮನೆಗೆ ಹೋಗುದು ಲಾಸ್ಟ್. ನೆನಪಿರ್ತೈತಲ್ಲ? 319 ತನ ಬಂದಿವಿ. ಅಲ್ಲಿ 320ನೇ ಆರ್ಟಿಕಲ್ ಕಾರ್ಯಗಳು. KPSC ಏನ್ ಕೆಲಸ ಮಾಡ್ಬೇಕು ಅನ್ನೋದು ಹೇಳೋದು ಯಾವ್ದಂದ್ರೆ 320. ನೆನಪಿರ್ತಾವಲ್ಲ ಇವು ಯಾವ ಭಾಗದಾಗ ಬರ್ತಾವ ಅಂತ ಹೇಳಿ? 14A ಕರೆಕ್ಟ್. ಸಾರಿ 14ನೇ ಭಾಗ. ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ ಕಾಗದ ರಹಿತ ನೋಂದಣಿಗೆ ಚಾಲನೆ ಕೊಟ್ರ. ಆಸ್ತಿ ನೋಂದಣಿಗೆ ಯಾವ ಸ್ಟೇಟ್ನಾಗ? ಸಾರಿ ನಾ ಇನ್ನೊಂದು ಕ್ವಶನ್ ಕೇಳ್ತೀನಿ. ಕರ್ನಾಟಕದಾಗ ರೀಸೆಂಟ್ ಆಗಿ ಕಾಗದ ರಹಿತ ಆಸ್ತಿ ನೋಂದಣಿಗೆ ಆದ್ಯತೆ ಕೊಟ್ಟಿದೆಯಲ್ಲಿ ಟ್ರಯಲ್ ಬೇಸ್ ಮೇಲೆ ಚಾಮರಾಜನಗರ. ಸಿಕ್ಕಿಂ ಏನ್ ಮಾಡೈತೆ ಹೇಳ್ರಿ? ಏನಂದ್ರೆ ಫಸ್ಟ್ ಪೇಪರ್ಲೆಸ್ ಜುಡಿಷಿಯರಿ ಅಥವಾ ಪೇಪರ್ಲೆಸ್ ನ್ಯಾಯಾಂಗ ಎಲ್ಲಾಗೈತೆ ಅಂದ್ರೆ ಸಿಕ್ಕಿಂದಾಗ. ನೆನಪಿರ್ತದ? ಪೇಪರ್ಲೆಸ್ ನ್ಯಾಯಾಂಗ ಬಂದ್ರೆ ಸಿಕ್ಕಿಂದಾಗ. ಪೇಪರ್ಲೆಸ್ ಇದನ್ನ ಸಂಸತ್ ಬಂದ್ರ
ಆಪ್ಷನ್ ಇನ್ನೊಂದು ಕೊಡ್ತಾನೆ ನೋಡು. ಪೇಪರ್ಲೆಸ್ ನ್ಯಾಯಾಂಗ ಅಂದ್ರೆ ನ್ಯಾಯಾಂಗ ಈ ಹೈಕೋರ್ಟ್ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಇಂಥಲ್ಲಿ ಏನು ಕೆಲಸ ಹಾಕಿರ್ತಾವಲ್ಲ ಅಲ್ಲಿ ಪೇಪರ್ ಇರಂಗಿಲ್ಲ, ಓನ್ಲಿ ಡಿಜಿಟಲ್ ಇರ್ತೈತಿ. ಕರೆಕ್ಟಾ? ಅದಾದ್ಮೇಲೆ ರೀಸೆಂಟ್ ಆಗಿ ಇಂಡಿಯಾದ ಫಸ್ಟ್ ಏನ್ ಮಾಡ್ತೈತೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ಇರ್ತೈತಲ್ಲ ಅದ್ರೊಳಗ ವಿದೌಟ್ ಪೇಪರ್ಲೆಸ್ ಕಾನ್ಸ್ಟಿಟ್ಯೂನ್ಸಿ ಯಾವ್ದ? ನಾಗಾಲ್ಯಾಂಡ್. ಯಾವ ಸಿಸ್ಟಮ್ ಅಂತ ಕರಿತೀವಿ ಅದಕ್ಕೆ? ನೇವಾ. ಕರೆಕ್ಟ್. ನ್ಯಾಷನಲ್ ಇ ವಿಧಾನ ಅಂತ ಬರ್ತೈತಲ್ಲ ಅಥವಾ ನ್ಯಾಷನಲ್ ಇ ವಿಧಾನ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವ್ದಂದ್ರ ನಾಗಾಲ್ಯಾಂಡ್. ಅದು ಪೇಪರ್ಲೆಸ್ ಮೊದಲ ಸಂಸತ್ ಅಥವಾ ಮೊದಲ ಅಧಿವೇಶನ ಏನಕ್ಕೆ ಹೇಳಿ ಪಾರ್ಲಿಮೆಂಟ್ ಎಲ್ಲಿ ಅಂತ ಬರ್ತೈತೆ ಅಂದ್ರ ಇದ್ರೊಳಗೆ ನಾಗಾಲ್ಯಾಂಡ್ದಾಗ. ಪೇಪರ್ಲೆಸ್ ಜುಡಿಷಿಯರಿ ಬಂದ್ರ ಸಿಕ್ಕಿಂ. ವೆರಿ ಗುಡ್. ಪೇಪರ್ಲೆಸ್ ಜುಡಿಷಿಯರಿ ಬಂದ್ರೆ ಸಿಕ್ಕಿಂ. 1 ಕೇಸ್ 1 ಡಾಟಾ ಅಂತ ಮಾಡ್ತಾರೆ. ಯಾವ ಪೋರ್ಟಲ್ ಮಾಡ್ತಾರೆ? ಇದಕ್ಕೆ ಸುಸಹಾಯ ಪೋರ್ಟಲ್. ನೆನಪಿರ್ತೈತಲ್ಲ. ನ್ಯಾಯಾಂಗ ಬಂದ್ರೆ ಈಗ ನ್ಯಾಯಾಂಗದ ನ್ಯೂಸ್ನಾಗ ಅದಾವ. ಹೈಕೋರ್ಟ್ದು ಪೀಠಗಳನ್ನ ವಿಸ್ತರಣೆ ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ದು ಮಾಡ್ತಂದ್ರೆ ಅದ್ರ ಸಂಬಂಧ ನ್ಯಾಯಾಂಗ ನೆನಪಿಟ್ಕೊರಿ. 1 ಕೇಸ್ 1 ಡಾಟಾ ಬಂದ್ರೆ ಯಾವ ಪೋರ್ಟಲ್ ಅಂದ್ರೆ ಸುಸಹಾಯ ಪೋರ್ಟಲ್. ನೆನಪಿರ್ತೈತಲ್ಲ. 1 ಕೇಸ್ 1 ಡಾಟಾ ಅಂತ ಕರಿತೀವಿ. ಯಾವ್ದಂದ್ರೆ ಸುಸಹಾಯ ಪೋರ್ಟಲ್ ಅಂತ ಬರ್ತದೆ. ಇನ್ನು ನೆನಪಿಟ್ಕೊರಿ. ರೀಸೆಂಟ್ ಆಗಿ ಏನ್ ಮಾಡ್ತಾರೆ? ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಒಂದು ಆಯೋಗ ನೇಮಕ ಮಾಡ್ತೈತೆ, ಅರವಿಂದ್ ಕುಮಾರ್ ಆಯೋಗ. ಇದನ್ನ ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡ್ತಾರೋ ಸುಪ್ರೀಂ ಕೋರ್ಟ್ ಮಾಡ್ತಾರೆ? ಯಾರ? ಸುಪ್ರೀಂ ಕೋರ್ಟ್. ಇವು ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರ್ತದೆ. ಅದಕ್ಕೆ ಹೇಳತ್ನ ಇದನ್ನ ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಅರವಿಂದ್ ಕುಮಾರ್ ನೇತೃತ್ವದ ಒಂದು ಆಯೋಗ ಮಾಡ್ರೆ. ಅರವಿಂದ್ ಕುಮಾರ್ ನೇತೃತ್ವದ ಆಯೋಗ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ. ನ್ಯಾಯಾಂಗ ಸುಧಾರಣೆಗೊಳಗೆ ಇವು ಎದರೋ ಕನ್ಫ್ಯೂಸ್ ಆಗಬಾರ್ದಂದ್ರೆ ಆರ್ ಹಿತೇಂದ್ರ ಕಮಿಟಿ ಜೋಡ ಮರ್ಜ್ ಮಾಡಬಾರ್ದು. ಮತ್ತೆ ಆರ್ ಹಿತೇಂದ್ರ ಕಮಿಟಿ ಎದಕ್ಕೆ ಬರ್ತೈತೆ? ಜೈಲುಗಳ ಸುಧಾರಣೆ ಬಂದಾಗ ರಾಜ್ಯ ಪಟ್ಟಿ ಒಳಗೆ ಇದು ಏನ್ ಬರ್ತೈತಿಲ್ಲ ನ್ಯಾಯಾಂಗ ಸುಧಾರಣೆ ಅಂದ್ರೆ ಆಲ್ ಓವರ್ ಇಂಡಿಯಾ ಏನ್ ನ್ಯಾಯಾಲಯದಾಗ ಏನಾಗತ್ತಲ್ಲ ಅದನ್ನ ಸುಧಾರಣೆ ಮಾಡೋ ಸಂಬಂಧ ಯಾವ ಕಮಿಟಿ ಮಾಡ್ರಂದ್ರ ಅರವಿಂದ್ ಕುಮಾರ್ ಕಮಿಟಿ. ಎಷ್ಟು ಮೆಂಬರ್ ಕಮಿಟಿ ಇದೆ? 3 ಜನ 4 ಜನ 3 ಜನ. ಅರವಿಂದ್ ಕುಮಾರ್ ಬಿಟ್ಟು ಕೋಡ್ ಮಾಡಿದ್ರಲ್ಲ ಎಸ್ ಡಿ ಎ ಕರೆಕ್ಟ್. ಎಸ್ ಅಂದ್ರ ಸೋಮಶೇಖರ್ ಸುಂದರೇಶನ್. ಕರೆಕ್ಟ್. ಸೋಮಶೇಖರ್ ಸುಂದರೇಶನ್ ಅಂತ ಬರ್ತಾರೆ. ಎಸ್. ಡಿ ಅಂದ್ರ ದೇವ್ಸಾಕ್ ಬಸಾಕತ್ ಬರ್ತಾನೆ. ಸೋಮಶೇಖರ್ ಸುಂದರೇಶನ್ ದೇವ್ಸಾಕ್ ಬಸಾಕ್. ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹೆಂಗ್ ಬರ್ತದಲ್ಲ ಸೋಮಶೇಖರ್ ಸುಂದರೇಶನ್. ಡಿ ಅಂದ್ರೆ ಇದನ್ನ ಎಸ್ ಡಿ ಅಂದ್ರ ದೇವ್ಸಾಕ್ ಬಸಾಕ್. ನೆಕ್ಸ್ಟ್ ಎಸ್ ಡಿ ಎ ಅಂದ್ರ ಅಶ್ವಿನಿ ಕುಮಾರ್. ಕರೆಕ್ಟ್. 4 ಜನದ ಆತ್ ನೋಡ್ರಿ. ಕಮಿಟಿ ಎಷ್ಟು ಅಂದ್ರೆ ಮೆಂಬರ್ 4 ಜನ ಇರ್ತಾರ. ಅಧ್ಯಕ್ಷರು ಯಾರು ಇರ್ತಾರ ಅಂದ್ರೆ ಅರವಿಂದ್ ಕುಮಾರ್. ಅದ್ರ ಜೋಡ 3 ಮಂದಿ. ಎಸ್ ಡಿ ಎತ್ ಬರ್ತದೆ. ಎಸ್ ಅಂದ್ರೆ ಯಾರಂದ್ರ ಇವು ಹೆಂಗ್ ಕ್ವಶನ್ ಹೆಂಗ್ ಕೇಳಿರ್ತಾನೆ ಗೊತ್ತಾನ? ಅರವಿಂದ್ ಕುಮಾರ್ ನೇತೃತ್ವದಾಗ ಇತ್ತೀಚೆಗೆ ಭಾರತದಲ್ಲಿ ನ್ಯಾಯಾಂಗ ಸುಧಾರಣೆ ಸಂಬಂಧ ಒಂದು ಆಯೋಗ ನೇಮಕ ಮಾಡ್ರೆ. ಆ ಆಯೋಗದಾಗ ಇವ್ರು ಯಾರು ಸದಸ್ಯರು ಇಲ್ಲ ಅಂತ ಕೇಳ್ಬಿಟ್ಟಿರ್ತಾನೆ. ಅದ್ರ ಸಂಬಂಧ ಹೇಳತ್ನ 3 ಜನದ ಹೇಳ್ರಿ. ಎಸ್ ಅಂದ್ರ ಸೋಮಶೇಖರ್ ಸುಂದರೇಶನ್. ಡಿ ಅಂದ್ರ ದೇವ್ಸಾಕ್ ಬಸಾಕ್. ನೆಕ್ಸ್ಟ್ ಇನ್ನೊಬ್ರು ಯಾರು? ಯಾರ? ಅಶ್ವಿನಿ ಕುಮಾರ್. ನೆಕ್ಸ್ಟ್ ಇದೆ ಫಸ್ಟ್ ಟೈಮ್ ರೀಸೆಂಟ್ ಆಗಿ ಸಿ ಪ್ಲೇನ್ ಸರ್ವಿಸ್ ಅಂತ ಮಾಡತ್ತಾರೆ. ಸಿ ಪ್ಲೇನ್ ಸರ್ವಿಸ್ ಇಂಡಿಯಾದಾಗ ಫಸ್ಟ್ ಟೈಮ್ ಕಮರ್ಷಿಯಲ್ ಸಿ ಪ್ಲೇನ್ ಸರ್ವಿಸ್ ಎಲ್ಲಿ ಮಾಡತ್ತಾರೆ? ಸಿ ಪ್ಲೇನ್ ಸರ್ವಿಸ್ ಅಂದ್ರೆ ಹೇಳ್ತಾ ಫಸ್ಟ್ ಟೈಮ್ ಮಾಡಿರ್ತಾರೆ ಸಬರ್ಮತಿ ರಿವರ್ ಮೇಲೆ. ಇದು ಸ್ಟ್ಯಾಚ್ಯೂ ಆಫ್ ಕೆವಾಡಿ ಐತೈತ್ಲ ಅಲ್ಲಿ ಮಾಡಿರ್ತಾರೆ. ಏನಂದ್ರೆ ಸಿ ಪ್ಲೇನ್ಗಳು ಅಂದ್ರೆ ಗೊತ್ತಾನ ಸಿ ಪ್ಲೇನ್ ಸರ್ವಿಸ್ ಅಂತ ಹೇಳತ್ನ. ಸಿ ಪ್ಲೇನ್ ಅಂದ್ರ ಸಮುದ್ರದ ನೀರಿನ ಮೇಲೆ ಇರ್ತೈತ್ಲ ಅಲ್ಲೇ ಇದನ್ನ ವಿಮಾನಗಳು ಹಾರಾಟ ಹಾಕಿರ್ತಾವ್ರಿ. ಈ ವಿಮಾನಗಳು ಎಲ್ಲಿ ಹೋಗಿರ್ತಾವ ಅಂದ್ರೆ ಸ್ಟ್ರಾಟೋಸ್ಫಿಯರ್ದಾಗ ಹೋಗಿರ್ತಾವ. ನೆನಪೈತಲ್ಲ ಈಗ ಹೆಂಗ್ ಹೋಗಿರ್ತಲ್ಲ ಅದು ಸಿ ಪ್ಲೇನ್ ಅಂದ್ರೆ ಸಮುದ್ರ ನಿಯರ್ ಆಗಿ ಹೋಗಿರ್ತಾವ. ಅದು ಇಂಡಿಯಾದಾಗ ಫಸ್ಟ್ ಟೈಮ್ ಕಮರ್ಷಿಯಲ್ ಆಗಿ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅಂತ ಹೇಳ್ರ? ಅದೇ ಕೆವಾಡಿಯಾದಾಗ ಮಾಡಿದ್ಲ. ಇಂಡಿಯಾದ ಫಸ್ಟ್ ಸಿ ಪ್ಲೇನ್ ಬಂದ್ರೆ ಕೆವಾಡಿಯಾದಾಗ ಬರ್ತೈತಿ. ಯಾಕಂದ್ರೆ ನರೇಂದ್ರ ಯಾರ್ದಾದ ಸ್ಟ್ಯಾಚು? ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಐತ್ಲ ಅಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕೆವಾಡಿ ಅಂತ ಬರ್ತಲ್ಲ ಅಲ್ಲಿ ಇಂಡಿಯಾದ ಫಸ್ಟ್ ಸಿ ಪ್ಲೇನ್ ಅಂತ ಬರ್ತದೆ. ರೀಸೆಂಟ್ ಆಗಿ ಒಂದು ಸಿ ಪ್ಲೇನ್ ಅಲೋ ಮಾಡ್ರಿ. DGCA ಅಂತ ಬರ್ತೈತಿ. ಏನಂತ ಕರಿತೀವಿ? DGCA ಇದನ್ನ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಬರ್ತಾರೆ ನೋಡ್ರಿ. DGCA ದವ್ರು ಅಪ್ರೂವಲ್ ಮಾಡಿದ್ದು ಎಲ್ಲಿ ಅಂದ್ರೆ ಲಕ್ಷದ್ವೀಪದಾಗ. 2 ನೆನಪಿಟ್ಕೋರ. ಒಂದೇದು ಏನಂದ್ರೆ ಇಂಡಿಯಾದ ಫಸ್ಟ್ ಸಿ ಪ್ಲೇನ್ ಎಲ್ಲಿ ಮಾಡ್ತಾರೆ ಅಂದ್ರೆ ಕೆವಾಡಿಯಾದಾಗ. ಅದಾದ್ಮೇಲೆ ರೀಸೆಂಟ್ ಆಗಿದ್ದು ಕೇಳಿರ್ತೀನಿ ಎಲ್ಲಿ ಅಂದ್ರೆ ಲಕ್ಷದ್ವೀಪ. ನೆನಪಿರ್ತೈತೆ ಲಕ್ಷದ್ವೀಪ. ಇದೇ ಒಂದು ಹೇಳಿ ಎನರ್ಜಿ ಉತ್ಪಾದನೆ ಮಾಡಕ್ಕೆ ಯಾವ ಎನರ್ಜಿ ಉತ್ಪಾದನೆ ಹೇಳ್ರಿ? ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ನೆನಪಿಡು. ಇವು ಥರ್ಮಲ್ ಎನರ್ಜಿ ಕನ್ವರ್ಷನ್. ಅದು ಈ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಹೇಳಿದ್ವಿ. ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಐತ್ಲ ಇದು ರಿನ್ಯೂವೇಬಲ್ದಾಗ ಬರ್ತೈತೆ ನಾನ್ ರಿನ್ಯೂವೇಬಲ್ದಾಗ ಬರ್ತದೆ? ಯಾವ್ದು ಬರ್ತೈತೆ ಹೇಳ್ರಿ? ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ. ನಾನ್ ರಿನ್ಯೂವೇಬಲ್ ರಿನ್ಯೂವೇಬಲ್? ಯಾವ್ದ? ರಿನ್ಯೂವೇಬಲ್ ಆಕತಿ. ಯಾಕಂದ್ರೆ ಓಷಿಯನ್ ಥರ್ಮಲ್ ಎನರ್ಜಿ ಅಂದಾಗ ನೀವು ಇಲ್ಲಿ ಅದಕ್ಕೆ ಹೇಳಿ ಕನ್ಫ್ಯೂಸ್ ಏನಾಕಿರ್ತೀವಿ. ಥರ್ಮಲ್ ಎನರ್ಜಿ ಅನ್ನೋದು ಏನಂದ್ರೆ ನಾನ್ ರಿನ್ಯೂವೇಬಲ್. ಅದೇನಂದ್ರೆ ಥರ್ಮಲ್ ಎನರ್ಜಿ ನಾವು ಕೋಲ್ ಎಷ್ಟು ಬರ್ನ್ ಮಾಡ್ತಿಲ್ಲ ಅಷ್ಟು ಹೊಳೆ ಸಿಗಂಗಿಲ್ಲ. ನಾನ್ ರಿನ್ಯೂವೇಬಲ್ ಅಂದ್ರೆ ಏನ್ ಗೊತ್ತಾ? ನಾವು ಹೊಳೆ ಸಿಗಂಗಿಲ್ಲ. ಹೌದಲ್ಲ? ರಿನ್ಯೂವೇಬಲ್ ಅಂದ್ರೆ ಹೊಳೆ ಬಳಸಬಹುದು. ಈ ಸಮುದ್ರ ನೀರು ಎಟ್ಟ ಕಡಿಮೆ ಆದ್ರೂ ಮತ್ತೆ ಹೊಳೆ ಬಳಸಬಹುದಲ್ಲ. ಅದಕ್ಕೆ ಓಷಿಯನ್ ಥರ್ಮಲ್. ಕನ್ಫ್ಯೂಸ್ ಏನಾಗಿರ್ತಾ ಗೊತ್ತಾ? ಇಲ್ಲಿ ಥರ್ಮಲ್ ಹೆಸರು ಕೊಟ್ಟರೆ ಅಂತೇಳಿ ಥರ್ಮಲ್ ಎನರ್ಜಿ ಐತಿ. ಇದು ನಾನ್ ರಿನ್ಯೂವೇಬಲ್ ಇದನ್ನ ನಾನ್ ರಿನ್ಯೂವೇಬಲ್ ಬರ್ತೈತೆ ಅನಿಸ್ತೈತಿ. ಬಟ್ ಇದು ಓಷಿಯನ್ ಥರ್ಮಲ್ ಎನರ್ಜಿ ಎದುರು ಬರ್ತೈತೆ ರಿನ್ಯೂವೇಬಲ್. ಯಾಕಂದ್ರೆ ಓಷಿಯನ್ ನೀರು ಇರ್ತಲ್ಲ ಥರ್ಮಲ್ ಎನರ್ಜಿ ಅಂತ ಯಾಕೆ ಹೆಸರು ಕೊಡ್ತಾರೆ ಅಂದ್ರೆ ಓಷಿಯನ್ ಟೆಂಪರೇಚರ್ ಥರ್ಮಲ್ ಡಿಫರೆನ್ಸ್ ನಿಂದನೇ ಎನರ್ಜಿ ಉತ್ಪಾದನೆ ಮಾಡ್ತಾರೆ. ಅದು ಎಲ್ಲಿ ಮಾಡ್ರೆ ಅಂದ್ರೆ ಇಂಡಿಯಾದಾಗ ಲಕ್ಷದ್ವೀಪದಾಗ. ಇಂಡಿಯಾದಾಗ ಫಸ್ಟ್ ಟೈಮ್ ರೀಸೆಂಟ್ ಆಗಿ ಕೋರಲ್ ರೀಪ್ ಮಾಡೆಲ್ ಅಂತ ಮಾಡಿದ್ರಿ. 3D ಕೋರಲ್ ರೀಪ್ ಮಾಡೆಲ್ ಎಲ್ಲಿ ಮಾಡ್ತಾರೆ? ಲಕ್ಷದ್ವೀಪ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಎಲ್ಲಿ ಮಾಡ್ತಾರೆ ಹೇಳಿ?
ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಎಲ್ಲಿ ಮಾಡ್ತಾರೆ ರೀಸೆಂಟ್ ಆಗಿ ಕೋರಲ್ ರೀಪ್ ಸಲ್ಮಾನ್ ಮಾಡ್ರಿ ಎಲ್ಲಿ ಮಾಡ್ತಾರೆ ಕೋರಲ್ ರೀಪ್ 3D ಮಾಡೆಲ್ ಎಸ್ ತಮಿಳ್ನಾಡು ಬಂದ್ರೆ ಎಲ್ಲಿ ಬರ್ತೈತಿ ಬಂಗಾಳ ಕೊಲ್ಲಿ ನೆನಪಿ ಇವು ಕೊಲ್ಲಿಗಳನ್ನ ಕನ್ಫ್ಯೂಸ್ ಮಾಡಿರ್ತಾನೆ ಯಾವ ಸಮುದ್ರ ದಂಡಿ ಮೇಲೆ ಮಾಡ್ರಿ ಅಥವಾ ಯಾವ ಇದ್ರೊಳಗೆ ಬರ್ತೈತಿ ರೀಸೆಂಟ್ ಆಗಿ ಕೋರಲ್ ರೀಪ್ಸ್ ಅಂದ್ರೆ ಗೊತ್ತಕ್ಕವಲ್ಲ ಹವಳದ ದಿನ್ಯಗಳ ಹವಳಗಳು ಹವಳಗಳು ಆಗ್ಬೇಕಾರೆ ಏನಂದ್ರೆ ಸಮುದ್ರ ನೀರು ಅಥವಾ ಸಮುದ್ರದ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಇತ್ತಂತೇಳಿ ಅವಾಗ ಹವಳಗಳು ಇರ್ತಾವ ಅದಿತ್ರನ ಸಮುದ್ರದ ಸಂಪನ್ಮೂಲ ಕರೆಕ್ಟ್ ಐತೆ ಅಂದಾಗ ಅಕಸ್ಮಾತ್ ಇದು ಗ್ಲೋಬಲ್ ವಾರ್ಮಿಂಗ್ ಆಗತ್ತಲ್ರಿ ಜಾಗತಿಕ ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗತ್ತೆ ಅಂದ್ರೆ ಕೋರಲ್ ರೀಪ್ಗಳು ಅಥವಾ ಹವಳದ ದಿನ್ಯಗಳು ಏನಾಗತ್ತ ಅಂದ್ರೆ ಅವನತಿ ಹೊಂದತ್ತವ್ರಿ ಅವ್ನು ಪ್ರೊಟೆಕ್ಟ್ ಮಾಡೋ ಸಲ್ಮಂದ ಒಂದು ಮಾಡೆಲ್ ಮಾಡ್ಯಾರ ಅಥವಾ ಆರ್ಟಿಫಿಷಿಯಲ್ ಮಾಡೆಲ್ ಹೆಂಗೀಗ ಹಾವಿಂದ ಗುತ್ತ ಇದನ್ನ ಹಾವಿನ ಏನತ್ತು ಹುತ್ತತ್ತೀವಲ್ಲ ಆ ಹುತ್ತ ಹೆಂಗ ಮಾಡಿರ್ತಾರಲ್ಲ ಸೇಮ್ ಹಂಗ ಮಾಡೆಲ್ ಮಾಡ್ತಾರೆ ಈಗ ಹಾವಿನ ಹುತ್ತ ಮಾಡಿದ್ಮೇಲೆ ಹಾವಿ ಹಂಗ ಒಳಗೆ ಬಂದು ಕುಂಡಿರ್ತೈತಲ್ಲ ಸೇಮ್ ಹಂಗ ಏನಂದ್ರೆ ಕೋರಲ್ ರೀಪ್ ಮಾಡೆಲ್ ಮಾಡ್ಯಾರ ಮಾಡೆಲ್ ಏನಿರ್ತೈತಲ್ಲ ಆ ಮಾಡೆಲ್ ಮೇಲೆ ಏನ್ ಮಾಡ್ತಾವ ಹವಳಗಳು ಬಂದು ಅಲ್ಲಿ ವಾಸಸ್ಥಳ ಮಾಡ್ಬೇಕು ಅದ್ರ ಸಲ್ಮಂದ್ ಮಾಡೆಲ್ ಮಾಡ್ಯಾರ ಯಾವ ಸ್ಟೇಟ್ನಾಗ ಇದನ್ನ ಲಾಂಚ್ ಮಾಡ್ತಾರೆ ಅಂದ್ರೆ ತಮಿಳ್ನಾಡಿನ ಪ್ಲೇಸ್ ಯಾವ್ದು ರಾಮನಾಥಪುರಂ ನೆನಪಿರ್ತೈತಿಲ್ಲ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಅಂತ ಕೇಳ್ರ ಬಂಗಾಳ ಕೊಲ್ಲಿ ವೆರಿ ಗುಡ್ ಏನಾತ ನೆಕ್ಸ್ಟ್ ಮಾಡ್ಬಿಡ ಏನೋ ಒಂದು ನೆಕ್ಸ್ಟ್ ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಬಾಸ್ಮತಿ ರಿಸರ್ಚ್ ಸೆಂಟರ್ ಅಂತ ಮಾಡ್ರಿ ಬಾಸ್ಮತಿ ರೈಸ್ ರಿಸರ್ಚ್ ಸೆಂಟರ್ ಅಂತ ಈಗ ರಿಸರ್ಚ್ ಸೆಂಟರ್ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಫಿಲಿಪೈನ್ಸ್ ಮನಿಲಾ ಅನ್ನದ ಫಿಲಿಪೈನ್ಸ್ ಮನಿಲಾ ಕರೆಕ್ಟ್ ಇವ್ ಹೆಂಗದಾವಲ್ಲ ಇಂಡಿಯಾದಾಗ ಬಂದ್ರೆ ಕರ್ನಾಟಕದಾಗ ಒಂದು ಬರ್ತೈತೆ ಅಕ್ಕಿ ರಿಸರ್ಚ್ ಸೆಂಟರ್ ಗಂಗಾವತಿ ಅಂತ ಬರ್ತೈತಿ ಕೊಪ್ಪಳದ ಗಂಗಾವತಿ ಅಲ್ಲ ಕಾರಟಗಿ ಬರ್ತೈತಿ ಕರೆಕ್ಟ್ ಗಂಗಾವತಿ ತಾಲೂಕು ಕಾರಟಗಿ ಅಲ್ಲದ ಕಾರಟಗಿ ತಾಲೂಕು ಗಂಗಾವತಿ ಅನ್ನ ಮತ್ತೆ ಅದನ್ನ ಹೇಳಲ್ಲ ಬೇಡ ನೆಕ್ಸ್ಟ್ ನೆನಪಿರ್ತೈತಲ್ಲ ರೀಸೆಂಟ್ ಆಗಿ ಬಾಸ್ಮತಿ ರಿಸರ್ಚ್ ರೈಸ್ ಸೆಂಟರ್ ಅಂತ ಮಾಡಿ ಈ ಇದು ಎದಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿ ಬಾಸ್ಮತಿ ರಿಸರ್ಚ್ ರೈಸ್ ಸೆಂಟರ್ ರೈಸ್ ಅಂತ ಬಂದಾಗ ಅದ್ರೊಳಗೆ ಎಲ್ಲಾ ತರ ಮಾಡಿರ್ತಾರೆ ಬಾಸ್ಮತಿ ರಿಸರ್ಚ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಜಾಸ್ತಿ ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಕರೆಕ್ಟ್ ಸೌದಿ ಅರೇಬಿಯಾ ಗಲ್ಫ್ ಕಂಟ್ರಿಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದ್ರ ಸಲ್ಮಂದ್ ರಿಸರ್ಚ್ ಸೆಂಟರ್ ಮಾಡ್ಯಾರ ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ರಿಸರ್ಚ್ ಸೆಂಟರ್ ಬಾಸ್ಮತಿ ಸಲ್ಮಂದ್ ಎಲ್ಲಿ ಮಾಡ್ಯಾರ ಎಲ್ಲಿ ಉತ್ತರ ಪ್ರದೇಶದ ಪಿಲಿಭಿಟ್ ನೆನಪಿರ್ತೈತಿಲ್ಲ ಉತ್ತರ ಪ್ರದೇಶದ ಪಿಲಿಭಿಟ್ ಇವ್ರು ಮುಗಿಸ್ತಾನೆ ಬಿಡುದು ಬಡ್ಲ ಇದೇ ರೀಸೆಂಟ್ ಆಗಿ ಇದೇ ಹೇಳಿ ಉತ್ತರ ಪ್ರದೇಶ ಬಂದಿವಲ್ಲ ಉತ್ತರ ಪ್ರದೇಶ ಇಂಡಿಯಾದಾಗ ಫಸ್ಟ್ ಅರ್ಬನ್ ರೂಪೇ ಸಿಸ್ಟಮ್ ಎಲ್ಲಿ ಮಾಡ್ತಾರ್ರಿ ಉತ್ತರ ಪ್ರದೇಶದ ವಾರಣಾಸಿ ವೆರಿ ಗುಡ್ ರೆಮೂವಬಲ್ ಸೋಲಾರ್ ಪೆನಲ್ ಪಾರ್ಕ್ ಅಂದ್ರ ವಾರಣಾಸಿ ಎರಡು ವಾರಣಾಸಿನ ಬರ್ತಾವ ನೆನಪೈತಲ್ಲ ರೆಮೂವೇಬಲ್ ಸೋಲಾರ್ ಪೆನಲ್ ಇದು ರೆಮೂವೇಬಲ್ ಸೋಲಾರ್ ಪೆನಲ್ ಸತ್ ಮಾಡ್ರಲ್ಲ ಯಾರು ಮಾಡ್ರಿ ಯಾವ ಮಿನಿಸ್ಟ್ರಿದವ್ರು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆಫ್ ರೈಲ್ವೇದಾಗ ಬರ್ತದೆ ಯಾಕಂದ್ರೆ ಹೇಳಿಂದೆಲ್ಲ ರೆಮೂವೇಬಲ್ ಸೋಲಾರ್ ಪೆನಲ್ಸ್ ಅಂತ ಏನಕ್ಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಸೋಲಾರ್ ಪೆನಲ್ಸ್ ಹಾಕಿರ್ತಾರ ಅವ್ರು ಟ್ರೈನ್ ಬಂದಾಗ ತೆಗಿತಾರ ಮತ್ತೆ ಯೂಸ್ ಮಾಡ್ತಾರೆ ಅದಕ್ಕೆ ರೆಮೂವೇಬಲ್ ಸೋಲಾರ್ ಪೆನಲ್ಸ್ ಹತ್ತಿವು ಭಾರತದ ಮೊದಲ ಅರ್ಬನ್ ರೂಪೇ ಸಿಸ್ಟಮ್ ಈಗ ರೂಪೇ ಸಿಸ್ಟಮ್ ಕರ್ನಾಟಕದಾಗ ಡೆವಲಪ್ ಮಾಡತ್ತಾರಲ್ಲ ಆಂಜನೇಯದ್ರ ಬೆಟ್ಟ ಸೌದತ್ತಿ ಎಲ್ಲಮ್ ಟೆಂಪಲ್ಗೆ ಅದು ಮಾಡ್ಬೇಕಂದ್ರಲ್ಲ ಅಂತದ್ ಅರ್ಬನ್ ರೂಪೇ ಸಿಸ್ಟಮ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡ್ಯಾರ ಕೇಳ್ರ ವಾರಣಾಸಿ ನೆನಪಿರ್ತದೆ ಇಂಡಿಯಾದಾಗ ಈಗ ಅರ್ಬನ್ ರೂಪೇ ಸಿಸ್ಟಮ್ ಎದಕ್ಕೆ ಮಾಡ್ರಂದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಡಿಮೆ ಮಾಡ್ಬೇಕತ್ತ ಸೇಮ್ ಹಂಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಡಿಮೆ ಮಾಡ್ಬೇಕತ್ತ ಪಾಡ್ ಟ್ಯಾಕ್ಸ್ ಸಿಗತ್ತೆ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ತಾರೆ ಇಂಡಿಯಾದಾಗ ಮೊದಲು ಪಾಡ್ ಟ್ಯಾಕ್ಸಿ ಅಥವಾ ರ್ಯಾಪಿಡ್ ಟ್ರಾನ್ಸಿಟ್ ಸರ್ವಿಸ್ ಅಂತ ಕರೀತಾರೆ ಇದಕ್ಕೆ ಎಲ್ಲಿ ಮಾಡತ್ತಾರೆ ಆಪ್ಷನ್ ಕೊಡ್ತಾನೆ ಮುಂಬೈ ದಿಲ್ಲಿ ಹೈದರಾಬಾದ್ ಕರ್ನಾಟಕ ಮುಂಬೈ ವೆರಿ ಗುಡ್ ಮುಂಬೈ ನೆನಪಿಟ್ಕೋರೆ ಇದೇನ ಪಾಡ್ ಟ್ಯಾಕ್ಸಿ ಅಂತ ಕರಿತಾರಲ್ಲ ಅಥವಾ ಏನ್ ಕರಿತೀವಿ ಅಂದ್ರೆ ರ್ಯಾಪಿಡ್ ಟ್ರಾನ್ಸಿಟ್ ಸರ್ವಿಸ್ ಅಂತ ಕರಿತೀವಿ ಪಾಡ್ ಟ್ಯಾಕ್ಸಿ ಅಂದ್ರೆ ಟ್ಯಾಕ್ಸಿಗಳಂತೂ ಇರ್ತಾವ ಅವ್ರು ಮುಂಬೈದಾಗ ಟ್ಯಾಕ್ಸಿ ಅದಾವ ನೆನಪೈತಲ್ಲ ಅವು ಟ್ಯಾಕ್ಸಿಗಳು ಏನಿರ್ತಾವ ಅಂದ್ರೆ ರೋಡ್ ಮೇಲೆ ಆಗ್ಬೇಕಾದ್ರೆ ಟ್ರಾಫಿಕ್ ಆಗ್ತಿರ್ತೈತಿ ಪಾಡ್ ಟ್ಯಾಕ್ಸಿ ವಿಶೇಷತೆ ಏನಂದ್ರೆ ಅದಕ್ಕೆ ಸಪರೇಟ್ ಆಗಿ ಟ್ರ್ಯಾಕ್ ಇರ್ತೈತ್ರಿ ಸಡನ್ ಆಗಿ 4-5 ಮಂದಿ ಎಲ್ಲರ ಹೋಗ್ಬೇಕಂತೇಳಿ ವಿದೌಟ್ ಟ್ರಾಫಿಕ್ ಹೋಗೋ ಸಲ್ಮಂದ್ ಅಥವಾ ಸ್ಪೀಡ್ ಮಾಡೋ ಸಲ್ಮಂದ್ ಯಾವ್ದು ಮಾಡ್ರಿ ಅಂದ್ರೆ ಪಾಡ್ ಟ್ಯಾಕ್ಸಿ ಅಂತ ಮಾಡ್ತಾರೆ ಯಾವ ಸ್ಟೇಟ್ನಾಗ ಮಾಡತ್ತಾರೆ ಇಂಡಿಯಾದಾಗ ಫಸ್ಟ್ ಅಂದ್ರೆ ಮಹಾರಾಷ್ಟ್ರ ಮುಂಬೈ ನೆನಪಿರ್ತೈತಲ್ಲ ಇನ್ ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಮ್ಯೂಸಿಕಲ್ ರೋಡ್ ಅಂತ ಮಾಡ್ತಾರೆ ಎಲ್ಲಿ ಮಾಡ್ತಾರ ಎಲ್ಲಿ ಮುಂಬೈದಾಗ ಎಲ್ಲಿ ಅಂದ್ರೆ ಮ್ಯೂಸಿಕಲ್ ರೋಡ್ ಯಾವ್ದು ಹಾಡು ಹಾಡಿದ್ರಲ್ಲ ಜೈ ಹೋ ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ 80 ಸ್ಪೀಡ್ ತನ ಹೋಗೋದು ಅದೇ ಸ್ಪೀಡ್ ಮೇಲೆ ಓದ್ತೀನಿ ಅದಕ್ಕೆ ಸ್ಟ್ರಿಪ್ಸ್ ಇಟ್ಟಿರ್ತಾರೆ ಈಗ ಹೈವೇ ರೋಡ್ ಮೇಲೆ ಹೆಂಗೆ ಬಿಳಿ ಪಟ್ಟಿ ಇರ್ತಾವಲ್ಲ ನಿದ್ದೆ ಆದ್ರ ಪಾಟ್ನ ನಿದ್ದೆ ಹೋಗ್ಬೇಕತ್ ಮಾಡಿರ್ತಾರೆ ನೋಡ್ರಿ ಹೈವೇ ರೋಡ್ ಮೇಲೆ ಇರ್ತಾವಲ್ಲ ಅವು ದೊಡ್ಡ ಬಡಿತಿರ್ತಾವಲ್ಲ ಸಣ್ಣ ಬಿಳಿ ಪಟ್ಟಿ ಅವು ಎದಕ್ಕೆ ಇಟ್ಟಿರ್ತಾರೆ ಅಂದ್ರೆ ರೋಡ್ ಡ್ರೈವರ್ಗಳು ನಿದ್ದೆದು ಹತ್ತಬಾರ್ದತ್ತೇಳಿ ಸೇಮ್ ಹಂಗ ಅಲ್ಲಿ ಪಟ್ಟಿ ಮಾಡ್ರೆ ಅಲ್ಲಿ ಏನಾರ ಸ್ಪೀಡ್ನಾಗ ಹೊಂಟಿರ್ತೀನಿ ಅದು ಆಟೋಮೆಟಿಕ್ ಜೈ ಹೋ ಅಂತ ಟ್ಯೂನ್ ಕೊಡ್ತೈತಿ ಅದೇ ಟೆಕ್ನಾಲಜಿ ಯೂಸ್ ಮಾಡ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಅಂದ್ರೆ ಮುಂಬೈದಾಗ ವೆರಿ ಗುಡ್ ಜಿ ಸತ್ಯವತಿ ಇತ್ತೀಚೆಗೆ ಕರ್ನಾಟಕದಾಗ ಒಂದು ಮೆಂಬರ್ ಆಗಿ ಆಯ್ಕೆ ಮಾಡ್ತಾರೆ ಎದ್ರದ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಯಾರ್ದಾರ ಅಂದ್ರೆ ಜಿ ಸತ್ಯವತಿ ರಾಷ್ಟ್ರೀಯ ಮಾಹಿತಿ ಆಯೋಗದ ಅಧ್ಯಕ್ಷರ ರಾಜ್ಕುಮಾರ್ ಗೋಯಲ್ ವೆರಿ ಗುಡ್ ಮಾಹಿತಿ ಆಯೋಗ ಯಾವ ಇಯರ್ದಾಗ ಬರ್ತೈತಿ 2005 ಮಾಹಿತಿ ಆಯೋಗದಾಗ ಎಷ್ಟು ಏಜ್ ಇದ್ದವ್ರು ಮಾಹಿತಿ ಆಯೋಗಕ್ಕೆ ಅಪೀಲ್ ಮಾಡ್ಬೋದ್ರಿ ಏಜ್ ಲಿಮಿಟ್ ಇಲ್ಲ ವೆರಿ ಗುಡ್ ಮಿಷನ್ ದೃಷ್ಟಿ ಅಂತ ಬರ್ತೈತಿ ಮತ್ತೆ ಸ್ಪೀಡ್ ಹೊಂಟನತ್ ಬೇದಿರಾ ಮನಸ್ನಾಗ ರಿವಿಷನ್ ಅದ ಅದ್ರ ಸಲ್ಮಂದ್ ಹೇಳತ್ನ ಮಿಷನ್ ದೃಷ್ಟಿ ಅಂತ ಬರ್ತೈತಿ ಯಾರು ಮಾಡ್ತಾರೆ ಮಿಷನ್ ದೃಷ್ಟಿ ಯಾರ ಗೆಲಾಕ್ಸಾಯಿ ಯಾವ ಸ್ಟೇಟ್ ಇದ್ದಿದ ಕರ್ನಾಟಕದ ಮಿಷನ್ ದೃಷ್ಟಿ ಅಂಡರ್ ಏನ್ ಮಾಡ್ತಾರ ಏನ್ ಲಾಂಚ್ ಮಾಡ್ತಾರೆ ಮಿಷನ್ ದೃಷ್ಟಿ ಅಂಡರ್ ಯಾವ್ದ
ಅರ್ತ್ ಅಬ್ಸರ್ವೇಷನ್. ಇವು ಕ್ವಶನ್ ಏನ್ ಕನ್ಫ್ಯೂಸ್ ಮಾಡ್ತಾರೆ, ಮಿಷನ್ ದೃಷ್ಟಿ ಅಂಡರ್ ನಮ್ದು ಯಾವ್ದಂದ್ರೆ ಗ್ಯಾಲಾಕ್ಸ್ ಐ ಎತ್ ಕಂಪ್ನಿ ಬರ್ತೈತಿ, ಮಿಷನ್ ದೃಷ್ಟಿ ಅಂತ ಮಾಡಿದ್ರು. ಆ ಮಿಷನ್ ದೃಷ್ಟಿ ಅಂಡರ್ ಯಾವ ಕಂಟ್ರಿದಿಂದ ಲಾಂಚ್ ಮಾಡ್ತಾರೆ? ಇಂಡಿಯಾ, ಅಮೆರಿಕಾ, ರಷ್ಯಾ, ಚೀನಾ. ಅಮೆರಿಕಾದಿಂದ ಮಾಡ್ತೀವಿ, ಚೀನಾದಂತೂ ಒಟ್ಟ ಮಾಡಂಗಿಲ್ಲ ನಾವು, ಚೀನಾಕ್ ಹೋಗಂಗಿಲ್ಲ. ಯಾವ್ದಂದ್ರೆ ಅಮೆರಿಕಾದಿಂದ ಮಾಡ್ತೀವಿ. ಯಾಕೆ ಕನ್ಫ್ಯೂಸ್ ಆಗಿರ್ತೈತೆ, ಗ್ಯಾಲಾಕ್ಸ್ ಬೇಸ್ಡ್ ಅನ್ನೋದು ಇಂಡಿಯಾದ ಅಂದ್ರೆ ಬೆಂಗಳೂರು ಬೇಸ್ಡ್ ಕಂಪ್ನಿ ಗ್ಯಾಲಾಕ್ಸ್ ಐ ಅನ್ನೋದು ಅವರೇ ಡೆವಲಪ್ ಮಾಡ್ತಾರೆ. ಬಟ್ ಇಂಡಿಯಾದವ್ರು ಲಾಂಚ್ ಮಾಡಲ್ಲ. ಯಾರು ಮಾಡ್ತಾರೆ ಅಂದ್ರೆ ಫಾಲ್ಕನ್ 9 ಮುಖಾಂತರ. ಯಾರು ನಾಸಾದವ್ರ, ಸ್ಪೇಸ್ ಎಕ್ಸ್ ದ ಫಾಲ್ಕನ್ 9 ರಾಕೆಟ್ ಮುಖಾಂತರ ಮಾಡ್ತೀವಿ. ಇದು ಮಿಷನ್ ದೃಷ್ಟಿ ಅನ್ನೋದು ಸೆಟಲೈಟ್ ಇಂಡಿಯಾದವ್ರು ಲಾಂಚ್ ಮಾಡಿದ. ಎದರ ಉದ್ದೇಶಕ್ಕೆ ಐತಂದ್ರೆ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್. ಇವು ಹೆಂಗ್ ನೆನಪಿಟ್ಕೊಳ್ತಾನೆ, ಮಿಷನ್ ದೃಷ್ಟಿ ಇದ್ದಿದ್ದ ನಾವು ಹೋಗಿ ಅಲ್ಲಿ ಮಾಡ್ತೀವಿ. ಅಮೆರಿಕಾದವ್ರು ನಮ್ಮಲ್ಲೇ ಬಂದು ಲಾಂಚ್ ಮಾಡ್ತಾರೆ. ಯಾವ್ದು ಹೇಳಿ? ಬ್ಲೂ ಬರ್ಡ್ ಬ್ಲ್ಯಾಕ್ 2. ವೆರಿ ಗುಡ್. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಯಾವ ಮಿಷನ್ ದಾಗ ಮಾಡ್ತಾರೆ? ಸಾರಿ, ಇಂಡಿಯಾದವರು ಯಾವ ಒಂದು ರಾಕೆಟ್ ಮುಖಾಂತರ ಲಾಂಚ್ ಮಾಡ್ತಾರೆ? GSLV M6. ವೆರಿ ಗುಡ್. GSLV M6 ಅಂತ ಬರ್ತೈತೆ ನೋಡ್ರಿ. GSLV M6 ದಿಂದ ಯಾವ್ದಂದ್ರ ಯಾವ್ದ? ಬ್ಲೂ ಬರ್ಡ್ ಬ್ಲ್ಯಾಕ್ 2. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದ GSLV ದಿಂದ ಲಾಂಚ್ ಮಾಡ್ತೀವಿ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದ ಕಮ್ಯುನಿಕೇಶನ್ ಸೆಟಲೈಟ್, ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್. ಯಾವ್ದ ಕಮ್ಯುನಿಕೇಶನ್ ಸೆಟಲೈಟ್? ಯಾವ ಕಂಟ್ರಿದ? ಯಾವ್ದ ಏನಂತ? EST ಮೊಬೈಲ್. ಕರೆಕ್ಟ್. ಕಂಪ್ನಿ ಇದೆ EST ಮೊಬೈಲ್ ಕಂಪ್ನಿ ಅಂತ ಬರ್ತೈತಿ. ಇವು ಎರಡು ಯಾಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಅಂದ್ರೆ, ಇಂಡಿಯಾದವ್ರು ನಾವು ಹೋಗಿ ಮಿಷನ್ ದೃಷ್ಟಿಯಲ್ಲಿ ಅಂದ್ರೆ ಅಮೆರಿಕಾದಿಂದ ಮಾಡ್ತೀವಿ. ಅಮೆರಿಕಾದವ್ರು ಬಂದು ನಮ್ಮಲ್ಲಿ ಲಾಂಚ್ ಮಾಡ್ತಾರೆ. ಯಾವ್ದಂದ್ರೆ ಬ್ಲೂ ಬರ್ಡ್ ಬ್ಲ್ಯಾಕ್ 2. ಅದ ಹೆಸರಿನಾಗ ಕೊಟ್ಟಾರ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಯಾರ್ದು ಇತ್ತೀಚೆಗೆ ಇಂಡಿಯಾದವ್ರು ಲಾಂಚ್ ಮಾಡ್ತಾರ ಅಂತ ಕೇಳ್ರ ಅಮೆರಿಕಾದವ್ರು. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ಪೇಪರ್ಲೆಸ್ ಸ್ಟೇಟ್ ಜುಡಿಷಿಯರಿ ಹೇಳ್ರಲ್ಲ. ಯಾವ್ದು ಸ್ಟೇಟ್ ಅಂದ್ರೆ ಸಿಕ್ಕಿಂ. ಇಂಡಿಯಾದ ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಕೇಳ್ರು ಸಿಕ್ಕಿಂ. ವೆರಿ ಗುಡ್. ನೆನಪಿರ್ತೈತಲ್ಲ ಸಿಕ್ಕಿಂ. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ರೀಸೆಂಟ್ ಆಗಿ ಏನ್ ಮಾಡ್ತಾರೆ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಹೆಸರಲ್ಲಿ ಅಡ್ವೊಕೇಟ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಅಂತ ಮಾಡ್ತಾರೆ. ಅಡ್ವೊಕೇಟ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಎಲ್ಲಿ ಮಾಡ್ತಾರೆ? ಮಹಾರಾಷ್ಟ್ರದ. ಇದು ಮಹಾರಾಷ್ಟ್ರ ನೋಡಿ. ಕರೆಕ್ಟ್. ಎಲ್ಲಿ ಅಂದ್ರೆ ತಲೋಜಾ ಅಂತ ಬರ್ತದಲ್ಲ. ಕರೆಕ್ಟ್. ಮಹಾರಾಷ್ಟ್ರದ ನವಿ ಮುಂಬೈ ತಲೋಜಾ ಅಂತ ಬರ್ತದೆ. ಈ ಪ್ಲೇಸ್ ಯಾಕೆ ನೆನಪಿಟ್ಟವ್ರೆ, ಇಂಡಿಯಾದಾಗ ಆಲ್ರೆಡಿ ಇಲ್ಲತ್ತಲ್ಲ. ಬಾರ್ ಕೌನ್ಸಿಲ್ ಅವ ಇವು ಇರ್ತಾವ. ಅಡ್ವೊಕೇಟ್ ಟ್ರೈನಿಂಗ್ ಅಂದ್ರೆ ಏನ್ ಲಾಯರ್ಗಳು ಇರ್ತಾರ, ಅವ್ರಿಗೆ ಟ್ರೈನಿಂಗ್ ಮಾಡತ್ತಾರ. ಇವು LLB ಕಾಲೇಜ್ನಾಗ ಕಲಿತಿರ್ತಾರಲ್ಲ, ಕಲ್ತವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡು. ಈಗ ನಮ್ಮಲ್ಲಿ ಹಂಗೆ ಪೊಲೀಸರಿಗೆ KSP ಡಿಪಾರ್ಟ್ಮೆಂಟ್ ಐತಲ್ಲ, ಇದನ್ನ ಏನಂತಾರ ಕರ್ನಾಟಕ ಪೊಲೀಸ್ ಅಕಾಡೆಮಿ KPA ಅಂತ ಕರಿತಿಲ್ಲ. ಹೆಂಗ್ ಡಿಪಾರ್ಟ್ಮೆಂಟ್ ಐತಲ್ರಿ, ಸೇಮ್ ಭಾರತ್ BR ಅಂಬೇಡ್ಕರ್ ಹೆಸರಲ್ಲಿ ಒಂದ್ ಮಾಡ್ರ. BR ಅಂಬೇಡ್ಕರ್ ಅಡ್ವೊಕೇಟ್ ಟ್ರೈನಿಂಗ್ ರಿಸರ್ಚ್ ಸೆಂಟರ್ ಇಂಡಿಯಾದಾಗ ಎಲ್ಲಿ ಮಾಡ್ರ ಅಂದ್ರ ಎಲ್ಲಿ? ತಲೋಜಾ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಮುಂಬೈದಾಗ. ಗೊತ್ತಾದವಲ್ಲ ಮುಂಬೈದಾಗ ಬ್ಲೂ ಫ್ಲಾಗ್ ಬೀಚಸ್ ರೀಸೆಂಟ್ ಆಗಿ ಎಷ್ಟಾಗ್ಯಾವ ಅಂದ್ರೆ 5 ಆಗ್ಯಾವ. ಯಾವ? ಶಿವಾನಾಗ, ಲೋಹಾಗರ, ಗುಹಾಗರ, ಲಾಡ್ಗರ, ಪಾರ್ನಾಕ್. ನೆನಪಿರ್ತೈತಲ್ಲ. ಮುಂಬೈದಾಗ ಫಸ್ಟ್ ಟೈಮ್ ಇಂಡಿಯಾದಾಗ ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಮಾಡ್ತಾರ್ರಿ. INS ಗುಲ್ದಾರ್. ಎಲ್ಲಿ ಮಾಡ್ತಾರಂದ್ರ ಸಿಂಧುದುರ್ಗ ಡಿಸ್ಟಿಕ್ ನೋಡಿ. INS ಸಿಂಧುದುರ್ಗ ಡಿಸ್ಟಿಕ್ ಅಂತ ಬರ್ತೈತಿ. ಅಲ್ಲಿ ಏನ್ ಮಾಡ್ತಾರಂದ್ರೆ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಕೇಳ್ರಿ. ಎಲ್ಲಿ ಅಂದ್ರ ಮಹಾರಾಷ್ಟ್ರದಾಗ ಬರ್ತದೆ. ನೆನಪತ್ತಲ್ಲಿ ಮಹಾರಾಷ್ಟ್ರದ್ದು ನಾ ಕೇಳಿ ಏನಂದ್ರೆ ಜೈ ಹೋ ಅಂತ ಬರ್ತೈತಿ. ಏನೋ ಮ್ಯೂಸಿಕಲ್ ರೋಡ್ ಇಂಡಿಯಾದಾಗ ಫಸ್ಟ್ ಮಾಡಿದ್ದಿಲ್ಲ ಅಂದ್ರೆ ಮಹಾರಾಷ್ಟ್ರದಾಗ. ಅದಾದ್ಮೇಲೆ ಮತ್ತೇನು ಹೇಳಿದ್ರು? ಪಾಡ್ ಟ್ಯಾಕ್ಸಿ ಇಂಡಿಯಾದಾಗ ಫಸ್ಟ್ ಅಂದ್ರ ಮಹಾರಾಷ್ಟ್ರ. ಇನ್ನೊಂದು ಮಾಡ್ತಾರೆ ವಾಟರ್ ಟ್ಯಾಕ್ಸಿ ಎತ್ತು ಮಾಡ್ತಾರೆ. ಯಾರಂದ್ರೆ ಮುಂಬೈದವ್ರ ವಾಟರ್ ಟ್ಯಾಕ್ಸಿ ಮಾಡಿದ್ವಿ. ಎಲ್ಲಿ ಅಂದ್ರೆ ಮುಂಬೈದವ್ರು. ನೆನಪೈತಲ್ಲ ವಾಟರ್ ಟ್ಯಾಕ್ಸಿ ಕೇಳಿದ್ರಲ್ಲ. ವಾಟರ್ ಟ್ಯಾಕ್ಸಿ ಮೇಲೊಮ್ಮೆ ಇಲ್ಲ, ವಾಟರ್ ಮೆಟ್ರೋ ಕೇಳಿದ್ರು. ಹೈಡ್ರೋಜನ್ ವಾಟರ್ ಟ್ಯಾಕ್ಸಿ ಮಾಡ್ರನ ಪಕ್ಕ. ಹೈಡ್ರೋಜನ್ ವಾಟರ್ ಟ್ಯಾಕ್ಸಿ ವಾರಣಾಸಿ ಅಲ್ಲ, ಅದನ್ನ ವಾರಣಾಸಿದಾಗ 3 ಆ್ಯಡ್ ಮಾಡ್ರಿ. ವಾರಣಾಸಿ ಏನಂದ್ರೆ ಅರ್ಬನ್ ರೂಪೇ ಸಿಸ್ಟಮ್, ಹೈಡ್ರೋಜನ್ ವಾಟರ್ ಟ್ಯಾಕ್ಸಿ, ಮತ್ತೊಂದು ಏನಂದ್ರೆ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್. ಎಲ್ಲಿ ಬರ್ತೈತಿ ವಾರಣಾಸಿ ಅದಾಗ? ಉತ್ತರ ಪ್ರದೇಶ್. ರೀಸೆಂಟ್ ಆಗಿ CAPF ಬಿಲ್ ಅಂತ ಪಾಸ್ ಮಾಡಿದ್ರಿ. CAPF ಬಿಲ್ ಅಂತ ಅದ್ರಾಗ ಎಷ್ಟು ಫೋರ್ಸಸ್ ಬರ್ತಾವ? 7, 8, 6, 7. ಅವು ನೆನಪಿಟ್ಟಿರ್ತಿರಲ್ಲ, 7 ಫೋರ್ಸಸ್ ಬರ್ತಾವ. CAPF ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತಿ? ಇದು ರಿಪೀಟೆಡ್ ಆಗಿ ಕ್ವಶನ್ ಕೇಳೋ ಚಾನ್ಸ್ ಆಕೈತೆ ಅಂದ್ರೆ ಇದ್ರೊಳಗೆ ಯಾವ್ದಾರ ಅಧಿವೇಶನದ ಡಿಸ್ಕಷನ್ ಆಗತ್ತೈತ್ರಿ. CAPF ಬಿಲ್ ಅಂತೇಳಿ. ಆ CAPF ಫುಲ್ ಫಾರ್ಮ್ ಏನಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಕರೆಕ್ಟ್. ಅದ್ರಾಗ ಎಷ್ಟು ಬರ್ತಾವ ಅಂದ್ರೆ 7 ಬರ್ತಾವ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾವ ಅಂದ್ರೆ ಹೋಮ್ ಅಫೇರ್ಸ್. ನೆನಪದವಲ್ಲ 7, ಅವನೇನು ಹೇಳೋದು ಬೇಡ. ನೆಕ್ಸ್ಟ್ PM ಸೇತು ಅಂತ ಬರ್ತದೆ. PM ಸೇತು ಇನಿಷಿಯೇಟಿವ್ ಅಥವಾ ಸ್ಕೀಮ್ ಅಂತ ತರ್ತಾರೆ. ಎದ್ರ ಸಲ ಅಂತ ತರ್ತಾರೆ? PM ಸೇತು ಫುಲ್ ಫಾರ್ಮ್ ಹೇಳ್ಬೇಕು. ಪ್ರಧಾನ ಮಂತ್ರಿ ಸೇತು. SETU. S ಅಂದ್ರ ಸ್ಕಿಲ್ಲಿಂಗ್, E ಅಂದ್ರ ಎಂಪ್ಲಾಯ್ಮೆಂಟ್, T ಅಂದ್ರ ಟ್ರಾನ್ಸ್ಫಾರ್ಮಿಂಗ್. ನೆಕ್ಸ್ಟ್ ಮುಂದೆ ಥ್ರೂ ಅಪ್ಗ್ರೇಡೆಡ್ ITIs. ಇದು ಹೇಳಿದ್ ನೋಡ್ರಿ, ನೆನಪಿಟ್ಕೋರಿ. ಬಜೆಟ್ನಾಗೂ ಘೋಷಣೆ ಮಾಡ್ರ ಇದನ್ನ. PM ಸೇತು ಅಂಡರ ಎಷ್ಟು ITIಗಳನ್ನ ಅಪ್ಗ್ರೇಡ್ ಮಾಡ್ತಂದಾರ. 1000 ITIಗಳು. ITI ಫುಲ್ ಫಾರ್ಮ್ ಇಂಡಸ್ಟ್ರಿಯಲ್ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ITI ಕಾಲೇಜ್ ಅಂತ ಕರಿತೀವಲ್ಲ. ITI ಕಾಲೇಜ್ದಾಗ ಏನಿರ್ತದೆ? ಇಂಡಸ್ಟ್ರಿಯಲ್ ಟ್ರೈನಿಂಗ್, ಕೈಗಾರಿಕಾ ಟ್ರೈನಿಂಗ್ ಕೊಡ್ತಾರ. ಅಲ್ಲಿ ಮಷಿನ್ ಇರ್ತಾವ. ಹೋಗಿ ಕೂಡಲೇ ಅಲ್ಲಿ ಬುಕ್ ಇದನ್ನದು ಇರೋದು ಕಡಿಮೆ. ಏನಿರ್ತಾವ ಅಂದ್ರೆ ಇಂಡಸ್ಟ್ರಿಯಲ್ಗಳು ಇಕ್ವಿಪ್ಮೆಂಟ್ಸ್ ಜಾಸ್ತಿ ಇರ್ತಾವಲ್ಲ. ಇಂಡಸ್ಟ್ರಿಯಲ್ ಏನಂತ ಕರಿತೀವಿ? ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ITIಗಳು. ಅಂತ ITI ದಿಂದ ಏನ್ ಮಾಡ್ಬೇಕಾದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅದ್ರ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ ಯಾವ ಸ್ಕೀಮ್ ತಂದಿದ್ದಾರೆ? PM ಸೇತು ಫುಲ್ ಫಾರ್ಮ್ ಹೇಳ್ರಿ. ಪ್ರಧಾನ ಮಂತ್ರಿ ಸ್ಕಿಲ್ಲಿಂಗ್ ಎಂಪ್ಲಾಯ್ಮೆಂಟ್
ಟಿ ಯು ಅಂತ ಬರ್ತದೆ. ಟಿ ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಥ್ರೂ ಅಪ್ಗ್ರೇಡೆಡ್ ITI. ಈ ಥ್ರೂ ಅಪ್ಗ್ರೇಡೆಡ್ ITI ಅಂದ್ರೆ ITI ಕಾಲೇಜ್ಗಳು ಇದ್ದಿದ್ದನ್ನ ಅಪ್ಗ್ರೇಡ್ ಮಾಡ್ಬೇಕು. ಅಪ್ಗ್ರೇಡ್ ಮಾಡೋದಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಮಷಿನ್ಗಳನ್ನ ಅಥವಾ ಫಂಡ್ ಕೊಡ್ತಾರೆ. ಅದಕ್ಕೆ ಹೊಸ ಮಷಿನ್ ತಗೊಂಡ್ಬಿಡ್ರಿ, VMC CMC ಏನ್ ಮಷಿನ್ ಬರ್ತಾವಲ್ಲ ಅಂತ ಇಂಡಸ್ಟ್ರಿಗಳು ಇಕ್ವಿಪ್ಮೆಂಟ್ಸ್ ತರೋ ಸಂಬಂಧ ಫಂಡ್ ಮಾಡ್ತಾರೆ. ಅದ ಯಾವ ಯೋಜನೆ ಅಂದ್ರೆ PM ಸೇತು ಅಂತ ಬರ್ತದೆ. ಫುಲ್ ಫಾರ್ಮ್ ನೆನಪಿರ್ತದೆ. ಈ PM ಸೇತುಗ ಒಂದು ಬ್ಯಾಂಕ್ ರೊಕ್ಕ ಕೊಡ್ತದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಬ್ರಿಕ್ಸ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ದವ್ರು PM ಸೇತುಗೆ ಹೆಲ್ಪ್ ಮಾಡತ್ತಾರೆ. ನೆನಪಿಟ್ಕೋರಿ, ವರ್ಲ್ಡ್ ಬ್ಯಾಂಕ್ ಅಂತ ಬರ್ತೇನೆ. PM ಸೇತುಗೆ ಯಾರು ಫಂಡ್ ಮಾಡ್ತಾರಂದ್ರೆ ಇವು ಬ್ಯಾಂಕ್ ಮೇಲೂ ಕೇಳ್ತಿರ್ತಾರೆ. ಅದ್ರ ಸಲ್ಬಂದ್ ಹೇಳಿ. ನೆಕ್ಸ್ಟ್ ಇಂಡಿಯಾ ಇದು ಇನ್ನೊಂದು ನೋಡ್ರಿ, ಜಗತ್ನಾಗ ಹೇಳಿದ್ದು ನಾವು ಬಾಹ್ಯಾಕಾಶ ನಿಲ್ದಾಣಗಳದಾವಲ್ಲ, ಪ್ರೆಸೆಂಟ್ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಯಾರ್ದಂದ್ರೆ ಅಮೆರಿಕ ಒಂದ ಇಲ್ಲಿ ಎಷ್ಟು ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡಿರ್ತಾವ? 5 ಕಂಟ್ರಿ. ಕರೆಕ್ಟ್. ಹಂಗೆ ಜಗತ್ನಾಗ ಸ್ವಂತ ಒಂದು ಕಂಟ್ರಿ ಹೊಂದಿದ್ದು ಯಾವ್ದಂದ್ರೆ ಚೀನಾದ ಯಾವ್ದತ್ರ ಟಿಯಾನ್ಮೆನ್. ಈಗ ಹೇಳ್ರಿ, ಭಾರತ ಜಗತ್ನಾಗ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಇದನ್ನ ಸ್ಪೇಸ್ ಸ್ಟೇಷನ್ ಅಂತ ಮಾಡತ್ತೈತಿ. ಯಾವ ಕಂಟ್ರಿ? ಎಸ್, USA. ಯಾವ್ದಾದ ಹೆಸರು ಕೊಟ್ರ? ಹೆವೆನ್ ಒನ್. ಇದು ನೆನಪಿಟ್ಕೊಳ. ಡೈರೆಕ್ಟ್ ಆಪ್ಷನ್ದಾಗ ಹಾಕಿರ್ತಾರ ಹೆವೆನ್ 1 ಅನ್ನೋದು ಏನಂತ ಹೇಳಿ, ಅಥವಾ ಹೆವೆನ್ 1 ಅಂತ ಕೊಟ್ರೆ ಇದೇನಂದ್ರ ಜಗತ್ತಿನ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ. ಪ್ರೆಸೆಂಟ್ ಮತ್ತೆ ಅಮೆರಿಕಾದ ಇರೋದು ಖಾಸಗಿ ಅಲ್ಲ, ಗೌರ್ಮೆಂಟ್ ಓನ್ ಅದಾವ. 5 ಕಂಟ್ರಿಗಳದಾವ. ಯಾವ ಹೇಳ್ರಿ ನೋಡು? ಅಮೆರಿಕ, NASA, USA, ಅಮೆರಿಕ ಮತ್ತೆ ಯುರೋಪಿಯನ್. ನೆಕ್ಸ್ಟ್ ಅವು ಎರಡು ಅಲ್ಲೇ ಹೇಳ. ನಾರ್ತ್ ಅಮೆರಿಕಾದಾಗ 2 ಬರ್ತಾವಲ್ಲ, ಅಮೆರಿಕ, ಕೆನಡಾ. ಇದನ್ನ NASA ಒಂದು ಬರ್ತೈತಿ, CSA ಒಂದು ಬರ್ತೈತಿ. ಅಮೆರಿಕನ್ ಸ್ಪೇಸ್ ಏಜೆನ್ಸಿ ಮತ್ತೆ CSA ಅಂತ ಬರ್ತೈತಿ, ಕೆನಡಿಯನ್ ಸ್ಪೇಸ್. ಇನ್ನೊಮ್ಮೆ ನಾರ್ತ್ ಅಮೆರಿಕಾದಾಗ 2 ಕಂಟ್ರಿ ಹಿಡಿದಾವ. ಯಾಕಂದ್ರೆ ಜಗತ್ನಾಗ ಅತಿ ದೊಡ್ಡ ಕರಾವಳಿಯಿಂದ ಕೆನಡಾ ಅಂತ ಕರಿತಿಲ್ಲ. ಆ ಕೆನಡಾನು ಐತಿ, ಅಮೆರಿಕಾನು ಐತಿ. 2 ಬರ್ತಾವ. ಯಾವ್ದಾರ ಇದನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಾಗ. ಅದಾದ್ಮೇಲೆ ಈಚೆ ಕಡೆ ಮಗ್ಲು ಬಂದಿರ್ತೇನೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಬರ್ತೈತಿ. ಅದಾದ್ಮೇಲೆ ಅದ್ರ ಮಗ್ಲ ಬರ್ತೈತಿ ಯಾವ್ದಾರ ರಷ್ಯನ್ ಸ್ಪೇಸ್ ಏಜೆನ್ಸಿ. ಅದಾದ್ಮೇಲೆ ಇನ್ನೊಂದು ಯಾವ್ದು ಬರ್ತದೆ? ಜಾಕ್ಸಾ ಅಥವಾ ಹಿಂಗ ಸ್ಟೇಟ್ ಅದಾವಲ್ಲ, ಎಲ್ಲ ಇವು ಸ್ಟೇಟ್ ಅದಾವ. 5 ನೆನಪಿಟ್ಕೊಂಡ್ಬಿಟ್ರೆ 5 ಎದುರು ಹೋಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಮೊದಲ ಭಾರತೀಯ ಯಾರು? ವೆರಿ ಗುಡ್, ರಾಕೇಶ್ ಶರ್ಮಾನ. ಒಟ್ಟ ಅವನ ಬರ್ತಾನೆ, ಒಟ್ಟ ಪಟ್ಟ. ಶುಭಾಂಶು ಶುಕ್ಲಾ ರೀಸೆಂಟಾಗಿ ಕರ್ನಾಟಕಕ್ಕೆ 2 ಸರಿ ಬಂದು ಹೋದ್ರಲ್ಲ ಅವರು. ರೀಸೆಂಟಾಗಿ ಯಾವ್ದು ಆರ್ಬಿಟ್ ಅಂತ ಯಾವುದೋ ಬುಕ್ ಬರೆದ್ರಲ್ಲ, ಸೆಕೆಂಡ್ ಆರ್ಬಿಟ್ ಅಂತ ಬುಕ್ ಬರೆದ. ಕರ್ನಾಟಕ ಬೆಂಗಳೂರಿಗೆ ಬಂದಿದ್ರು. ನೆನಪಿಟ್ಕೊಳ್ಳ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮೊದಲ ಹೋದ ಭಾರತೀಯ ಯಾರಂದ್ರೆ ಶುಭಾಂಶು ಶುಕ್ಲಾನ ಹಾಕಿರಿ. ಬಾಹ್ಯಾಕಾಶಕ್ಕೆ ಮೊದಲ ಹೋದ ಭಾರತೀಯ ಯಾರಂದ್ರೆ ರಾಕೇಶ್ ಶರ್ಮಾ. ಈಗ ಹೇಳ್ರಿ, ಶುಭಾಂಶು ಶುಕ್ಲಾ ಯಾವ ಮಿಷನ್ ಅಂಡರ್ ಹೋಗ್ತಾರ? Axiom 4, Axiom 3, Axiom 2. Axiom 4 ನೆನಪಿಟ್ಕೊಳ್ಳಿ. Axiom 4 ಮಿಷನ್ ಅಂಡರ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಮೊದಲ ವ್ಯಕ್ತಿ. ನೆನಪಿರ್ತೈತಲ್ಲ, ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಮಾಡತ್ತಾರ. ಅಮೆರಿಕಾದವ್ರು ಮಾಡತ್ತಾರ. ಏನಂತ ಹೆಸರು ಕೊಟ್ರಂದ್ರ ಹೆವೆನ್ ಅಂತ ಕೊಡ್ತಾರೆ. ಇಂಡಿಯಾದವ್ರು ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಮಾಡ್ಬೇಕಂದ್ರೆ ಯಾವ ಇಯರ್ ತನ? 2035 ಸಲ್ಮಂದ. ಅದ್ರ ಪಾರ್ಟ್ ಆಗಿ ಹಿಂಗ ಕೇಳಿರ್ತಾರ, ಭಾರತದ ಬಾಹ್ಯಾಕಾಶ ನಿಲ್ದಾಣ ಮಾಡತ್ತಾರ. ಅದ್ರ ಸಲ್ಮಂದ ಇಂಡಿಯಾದಾಗ ಒಂದು ಮಿಷನ್ ಐತಿ. ಯಾವ ಮಿಷನ್ ಅಂತ ಕೇಳ್ರ? ಗಗನಯಾನ, ಚಂದ್ರಯಾನ, ಮಂಗಳಯಾನ. ಗಗನಯಾನ ಹೆಸರಿನಾಗ ಕೊಟ್ಟಾರ ನೋಡ್ರಿ. ಉಳ್ಕಿದ್ದು ಚಂದ್ರಯಾನ, ಮಂಗಳಯಾನ ಕೊಟ್ರ ಅವು ಗ್ರಹಗಳಿಗೆ ಡೆಡಿಕೇಟೆಡ್ ಆಗಿ ಅವ ಗ್ರಹಗಳನ್ನ ರಿಸರ್ಚ್ ಮಾಡಕ ಹೋಗ್ಬೇಕು. ಚಂದ್ರಯಾನ ಹೋಗಿ ಮಂಗಳ ಗ್ರಹಕ್ಕೆ ಹೋಗಂಗಿಲ್ಲ, ಅವ್ರು ಚಂದ್ರ ಗ್ರಹಕ್ಕೆ ಹೋಗ್ತಾರ. ಬಟ್ ಗಗನಯಾನ ಮಿಷನ್ ಐತ್ಲ, ಬಾಹ್ಯಾಕಾಶದ ಸ್ಟಡಿ ಮಾಡಕತ್ ಮಾಡ್ರ ಗಗನಯಾನ ಮಿಷನ್ ಅಂತೇಳಿ. ಅದ್ರ ಸಲ್ಮಂದ್ ಗಗನಯಾನ 1ದಾಗ ಯಾರನ್ನ ಕಳಿಸಿದ್ರ? ಯಾರು ಮನುಷ್ಯನ್ ಕಳಿಸಿದ್ರೆ ಹೇಳಿ ನೋಡು? ವ್ಯೋಮ ಮಿತ್ರ ಅಥವಾ ಒಂದು ಹ್ಯೂಮನ್ ರೋಬೋಟ್ ಅಂತ ಕಳಿಸ್ತಾರ. ನೆಕ್ಸ್ಟ್ ಸೆಕೆಂಡ್ ಬರ್ತೈತಿ. ಅದ್ರೊಳಗೆ ಏನ್ ಕೇಳ್ತಾನ? ಮಾನವ ಸಹಿತ ಗಗನಯಾನ 1 ಬರ್ತೈತೋ 2 ಬರ್ತೈತೋ ಅಂತ ಕೇಳ್ರ. ಗಗನಯಾನ 2 ಅಥವಾ ಈ ಗಗನಯಾನ ಏನ್ ಮಾಡತ್ತಾರಲ್ಲ ಸೆಕೆಂಡ್ ಮಿಷನ್ ಅಂತ ಕರಿತೀವಿ. ಗಗನಯಾನ 1ದಾಗ ಏನ್ ಮಾಡಿದ್ರ ಅಂದ್ರೆ ಓನ್ಲಿ ಏನ್ ಮಾಡಿದ್ರ ಅಂದ್ರೆ ವ್ಯೋಮ ಮಿತ್ರ ಅಥವಾ ಒಂದು ರೋಬೋಟ್ ಕಳಿಸಿರಿ, ಹ್ಯೂಮನೈಡ್ ರೋಬೋಟ್ ಅಂತ ಕರಿತೀವಿ. ಗಗನಯಾನ 2ದಾಗ ಈಗ ಮನುಷ್ಯನ್ ಕಳಿಸ್ಬೇಕಂದ್ರೆ ನೆನಪಿರ್ತೈತಲ್ಲ. ಗಗನಯಾನ ಅಂತ ಬಂದ್ರ ಗೊತ್ತಾತಲ್ಲ, ಗಗನಯಾನ ಮಿಷನ್ ಅಂತ ಬಂದ್ರೆ ಬಾಹ್ಯಾಕಾಶ. ನಾವು ಬಾಹ್ಯಾಕಾಶ ನಿಲ್ದಾಣ ಇಂಡಿಯಾದವ್ರು ಯಾವ ಇಯರ್ಗೆ ಮಾಡ್ತಂದ್ರ ಅಂದ್ರೆ ಈಗ ಬಾಹ್ಯಾಕಾಶ ಬಂದಾಗ ಹೇಳ್ರಿ. ಬಾಹ್ಯಾಕಾಶದಾಗ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾದಾಗ ಕರ್ನಾಟಕದ್ದು 2 ಕಂಪ್ನಿಗಳ ಪಾತ್ ಫೈಂಡರ್ ಅಂತ ಒಂದು ಡಾಟಾ ಸೆಂಟರ್ ಮಾಡ್ಬೇಕಂದೈತಿ. ಯಾವ್ದು? ಪಿಕ್ಸೆಲ್ ಮತ್ತು ಸರ್ವಮ್ ಎ. ನೆನಪಿಟ್ಕೋರಿ, ಪಾತ್ ಫೈಂಡರ್ ಬಂದ್ರೆ ಪಿಕ್ಸೆಲ್ ಮತ್ತು ಸರ್ವಮ್ ಎ. ಸನ್ ಕ್ಯಾಚರ್ ಅಂತ ಬಂದ್ರೆ ಗೂಗಲ್. ವೆರಿ ಗುಡ್, ನೆನಪದಾವಲ್ಲ. ಬಾಹ್ಯಾಕಾಶದಾಗ ನಿಲ್ದಾಣ, ಬಾಹ್ಯಾಕಾಶದಾಗ ಇವು ಮತ್ತೆ ಬಾಹ್ಯಾಕಾಶ ನಿಲ್ದಾಣಗಳೆಲ್ಲ ಡಾಟಾ ಸೆಂಟರ್ಗಳು. ಬಾಹ್ಯಾಕಾಶದಾಗ ಡಾಟಾ ಸೆಂಟರ್. ಇಂಡಿಯಾದಾಗ ಏನು ಡಾಟಾ ಸೆಂಟರ್ಗಳು ಇರ್ತಾವ. ಈಗ ಮೈಸೂರ, ಬೆಂಗಳೂರ ಡಾಟಾ ಸೆಂಟರ್ ಮಾಡ್ರ. ಇಲ್ಲಿ ಏನ್ ಮಾಡ್ತಿರ್ತಾವ? ವಿದ್ಯುತ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೋತಿರ್ತಾವ. ಅದಕ್ಕೆ ಬಾಹ್ಯಾಕಾಶದ ನಮ್ಮ ಭೂಮಿ ಸುತ್ತುಕಟ್ಟಿ ಏನು ಆರ್ಬಿಟ್ ಇರ್ತೈತಲ್ಲ, ಅಲ್ಲೇ ಏನ್ ಮಾಡ್ತಾರಂದ್ರೆ ಡಾಟಾ ಸೆಂಟರ್ಗಳು ಮಾಡ್ಬೇಕಂದ್ರ 2 ಡಾಟಾ ಸೆಂಟರ್ಗಳು, ಒಂದು ಪಾತ್ ಫೈಂಡರ್, ಒಂದು ಸನ್ ಕ್ಯಾಚರ್. ಪಾತ್ ಫೈಂಡರ್ ಯಾರು ಮಾಡತ್ತಾರಂದ್ರ ಸರ್ವಮ್ ಎ ಮತ್ತು ಪಿಕ್ಸೆಲ್. ಇವು 2 ಯಾವ್ದಂದ್ರೆ ಬೆಂಗಳೂರು ಬೇಸ್ಡ್ ಅದಾವ. ಸರ್ವಮ್ ಎ ಮತ್ತು ಪಿಕ್ಸೆಲ್ ಅಂತ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಸನ್ ಕ್ಯಾಚರ್ ಅಂತ ಹೇಳಿ, ಅದನ್ನ ಯಾರು ಮಾಡತ್ತಾರಂದ್ರ ಯಾರ? ಗೂಗಲ್. ನೆನಪಿರ್ತೈತಲ್ಲ, ಗೂಗಲ್ ಬಂದಾಗ ಹೇಳಿ ನೋಡು ಯಾವ ಕಂಪ್ನಿದವ್ರು ರೀಸೆಂಟ್ ಆಗಿ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಮಾಡತ್ತಾರ? ಮೆಟಾ ಕಂಪ್ನಿ. ಯಾಕಂದ್ರೆ ಮೆಟಾ ಕಂಪ್ನಿದವ್ರ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಮಾಡಿ ಅಂಡರ್ ಸಿ ಕೇಬಲ್ ತರ್ಸಾತಾರ. ಕರೆಕ್ಟ್, ನೆನಪಿರ್ತೈತಲ್ಲ. ಈಗ ಹೇಳಿ ನೋಡು, ಅಂಡರ್ ಸಿ ಕೇಬಲ್ ಬಂದಾಗ ವಾಟರ್ ವರ್ತ್ ಪ್ರಾಜೆಕ್ಟ್ ಮಾಡೋರ ಮೆಟಾ ಕಂಪ್ನಿ. ಈ ಇನ್ಸ್ಟಾಗ್ರಾಮ, ವಾಟ್ಸಪ್ ಇವೆಲ್ಲ ಮ್ಯಾನೇಜ್ ಮಾಡೋರು ಏನಂದ್ರೆ ಮೆಟಾ ಕಂಪ್ನಿದವ್ರು. ಅವ್ರು ಡಾಟಾ ಟ್ರಾನ್ಸ್ಪರೆಂಟ್ ಮಾಡ್ಬೇಕಂತ ಇದನ್ನೇನತ್ತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಲ್ಲ, ಒಟ್ಟು ಆಂತರಿಕ ಪ್ರತಿಫಲನ, ಅದ್ರ ಮೇಲೆ ವರ್ಕ್ ಆಗುವಂತ ಕೇಬಲ್ ಕನೆಕ್ಷನ್ ತರತಾರ ಅಮೆರಿಕಾದಿಂದ ಎಲ್ಲ ಸೀದಿಂದ. ಅದಕ್ಕೆ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೇಮ್ ಹಂಗ ಇಂಡಿಯಾದವ್ರು ರೀಸೆಂಟ್ ಆಗಿ ಸಿ ಕೇಬಲ್ ಅಂತ ಮಾಡ್ಯಾರ. ಸಿ ಕೇಬಲ್ ಅಂತ ಫುಲ್ ಫಾರ್ಮ್ ಏನ್? ಸಿ ಕೇಬಲ್ ಅಂತ ಕರೀತಾರೆ. ಸಿ ಕೇಬಲ್ ಈ ಸೌತ್ ಈಸ್ಟ್
ಏಷ್ಯಾ. ಸೌತ್ ಈಸ್ಟ್ ಏಷ್ಯಾ ಕೇಬಲ್ ಇದು ಇಂಡಿಯಾದ ಡೆಡಿಕೇಟೆಡ್ ಆಗಿ ಹೇಳತ್ನ. ವಾಟರ್ ವರ್ತ್ ಪ್ರಾಜೆಕ್ಟ್ ಯಾರಂದ್ರೆ ಮೆಟಾ ಕಂಪ್ನಿದ, ಮೆಟಾ ನಮ್ದಲ್ಲ, ಔಟ್ ಆಫ್ ಕಂಟ್ರಿ ಕರೆಕ್ಟಾ. ಇಂಡಿಯಾದವ್ರು ಸ್ವಂತ ಮಾಡತ್ತಾರ. ಇಂಡಿಯಾದವ್ರು ಏನ್ ಮಾಡತ್ತಾರ ಅಂದ್ರೆ ಸಿ ಕೇಬಲ್ ಅಂತ ಮಾಡತ್ತಾರ. ಸಿ ಕೇಬಲ್ ಅಂದ್ರೆ ಇವರು ಸಮುದ್ರದ ಅಂತರಾಳದಿಂದ ಕೇಬಲ್ಗೆ ಕನೆಕ್ಷನ್ ಕೊಡತ್ತಾರ. ಯಾವ 3 ಕಂಟ್ರಿ ಆಡ್ ಮಾಡ್ಯಾರ? ಸಿಂಗಾಪುರ, ಮಲೇಷಿಯಾ, ಇಂಡಿಯಾ. ನೆನಪಿರ್ತೈತಿಲ್ಲ, ಸಿಂಗಾಪುರ, ಮಲೇಷಿಯಾ, ಇಂಡಿಯಾ. ನೆನಪಿರ್ಲಿಕ್ಕೂ ಈಗಾರ ನೆನಪಿಟ್ಕೋರಿ. ಸಿ ಕೇಬಲ್ ಅಂತ ಬರ್ತೈತಿ. ಸಿ ಅಂದ್ರೆ SEA ಅಂತ ಬರ್ತೈತಿ. ಸಿ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ. ಸೌತ್ ಈಸ್ಟ್ ಅಂದ್ರೆ ಈಸ್ಟ್ ಅಂದ್ರೆ ಪೂರ್ವ, ಏಷ್ಯಾ ಅಂದ್ರೆ ಏಷ್ಯಾ ಕಾಂಟಿನೆಂಟ್. ಸೌತ್ ಈಸ್ಟ್ ಏಷ್ಯಾ ಇರ್ತಾವಲ್ಲ, ಅವು ಕನೆಕ್ಟ್ ಮಾಡ್ಬೇಕು. ಹೆಂಗ್ ಕನೆಕ್ಟ್ ಮಾಡ್ಬೇಕಾರ? ಈಗ ನೋಡ್ರಿ, ಇಲ್ಲಿ ಯಾವ್ದ ಮಲೇಷಿಯಾ, ಸಿಂಗಾಪುರ ಅದಾವಲ್ಲ, ಇವು ಏನಂದ್ರೆ ನಮ್ಮಲ್ಲಿ ದ್ವೀಪ ರಾಷ್ಟ್ರಗಳ ಕೆಳಗೆ ಹೋಗ್ಬೇಕು. ಆ ದ್ವೀಪ ರಾಷ್ಟ್ರಗಳಿಗೆ ನಾವು ಕೇಬಲ್ ಕನೆಕ್ಷನ್ ಹೋಗ್ಬೇಕಾರೆ ಸಮುದ್ರದಾಗ ಹೋಗಿ ಆಂಟಿನಾ ಕುಣ್ಸಕ್ ಬರಂಗಿಲ್ಲ. ಇಲ್ಲಾರ ಸ್ಯಾಟಲೈಟ್ ಮುಖಾಂತರ ಹೋಗ್ಬೇಕು, ಇಲ್ಲಾರ ಏನಂದ್ರೆ ಸಮುದ್ರದಾಗ ಆಂಟಿನಾ ಕುಣಿಸ್ಬೇಕು. ಅದಕ್ಕೆ ಖರ್ಚು ಜಾಸ್ತಿ ಆಕತ್ಲಿ. ಅದಕ್ಕೆ ಏನ್ ಮಾಡ್ತಾರ? ಅಂಡರ್ ವಾಟರ್ ಸಿ ಕೇಬಲ್ ಅಂತ ಮಾಡತ್ತಾರ. ಅದಕ್ಕೆ ಸಿ ಕೇಬಲ್ 2 ಅಂತ ಕರೀತಾರ, ಅಥವಾ ಸಿ ಕೇಬಲ್ ಪ್ರಾಜೆಕ್ಟ್ ಅಂತ ಕರೀತಾರ. ಗೊತ್ತಲ್ಲ, ಸಿ ಕೇಬಲ್ ಫುಲ್ ಫಾರ್ಮ್ ಸಿ ಅಂದ್ರ ಸೌತ್ ಈಸ್ಟ್ ಏಷ್ಯಾ. ಯಾವ 3 ಕಂಟ್ರಿ ಕನೆಕ್ಟ್ ಮಾಡೋದ್ರ? ಮಲೇಷಿಯಾ, ಸಿಂಗಾಪುರ. ಯಾರ ಜೋಡ ಅಂದ್ರೆ ಇಂಡಿಯಾ ಜೋಡ. ಅಂದ್ರೆ ಇಂಡಿಯಾದಾಗ 2 ಪ್ಲೇಸ್ ಹೇಳ್ಯಾರಲ್ಲ, ಯಾವ್ದದ? ಮಚಿಲಿಪಟ್ಟಣಂ, ಇನ್ನೊಂದ ಮಚಿಲಿಪಟ್ಟಣಂ, ಚೆನ್ನೈ. ಕರೆಕ್ಟ್. ಮಚಿಲಿಪಟ್ಟಣಂ ಮತ್ತು ಚೆನ್ನೈ, ಇವು 2 ಪ್ಲೇಸ್ ದಿಂದ ಕೇಬಲ್ ಕನೆಕ್ಷನ್ ಕೊಡತ್ತಾರ. ನೆನಪಿರ್ತೈತಲ್ಲ, ಯಾವ ಪ್ರಾಜೆಕ್ಟ್ ಹೇಳೀಗ? ಸಿ ಕೇಬಲ್ ಅಂತ ಬರ್ತದೆ. ಸಿ ಕೇಬಲ್, ಸಿ ಫುಲ್ ಫಾರ್ಮ್ ಕೇಳ್ರ? ಸೌತ್ ಈಸ್ಟ್ ಏಷ್ಯಾ. ಯಾವ ಕಂಟ್ರಿ? ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ. ವೆರಿ ಗುಡ್. ರುಬೆಲ್ ನಾಗಿ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ರಿ. ಎದ್ರ ಸಲ ಮಂದಿವ್ರ? ಜಾಗತಿಕ ಶಿಕ್ಷಕಿ ಪ್ರಶಸ್ತಿ ಅಂತ ಕೊಡ್ತಾರೆ. ಜಾಗತಿಕ ಶಿಕ್ಷಕಿ ಪ್ರಶಸ್ತಿ ಅಂತ ಇದು ವರ್ಕೈ ಫೌಂಡೇಶನ್ ಅಂತ ಫೌಂಡೇಶನ್ ಮೇಲೆ ಕೇಳಂಗಿಲ್ಲ. ಬಟ್ ರೀಸೆಂಟ್ ಆಗಿ ಜಾಗತಿಕ ಶಿಕ್ಷಕಿ ಪ್ರಶಸ್ತಿ ತಗೊಂಡವ್ರು ಯಾರಂದ್ರ ರುಬೆಲ್ ನಾಗಿ. ಬಡ ಬಡ ಹೆಸರು ಎತ್ತಿರಿ, ಯಾರು ತಗೋತಾರತ್ತ. ಇದು ಯಾರಂದ್ರೆ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಬರ್ತೇಳಿ ಯಾರಿಗೆ ಅಂದ್ರೆ ರುಬೆಲ್ ನಾಗಿ. ಕರೆಕ್ಟ್. ರೀಸೆಂಟ್ ಆಗಿ ಅಬೆಲ್ ಪ್ರೈಸ್ ಅಂತ ತಗೋತಾರೆ. ಅಬೆಲ್ ಪ್ರೈಸ್ ಮ್ಯಾಥಮೆಟಿಕ್ಸ್ ನೋಬೆಲ್ ಅಂತ ಕರಿತೀವಿ. ಯಾರಿಗೆ? ನಿನ್ನೆ ಹೇಳಿದ್ವು, ಗಾರ್ಡ್ ಪಾಲ್ಟಿಂಗ್ಸ್. ವೆರಿ ಗುಡ್. ಆಮೇಲೆ ಅಬೆಲ್ ಪ್ರೈಸ್ ಆದ್ಮೇಲೆ ಟೇಲರ್ಸ್ ಪ್ರೈಸ್ ಅಂತ ಬರ್ತದೆ. ಟೇಲರ್ ಪ್ರೈಸ್ ಯಾರಿಗೆ ತಗೋತಾರ? ಯಾವ್ದ? ಟೋಬಿ ಕಿರ್ಸ್. ವೆರಿ ಗುಡ್. ನೆನಪಿರ್ತೈತಲ್ಲ, ರೀಸೆಂಟ್ ಆಗಿ ಸಾಯಿ ಜಾದವ್ ಅಂತ ಒಬ್ರು ನ್ಯೂಸ್ ನಾಗಿದ್ರಿ. ಎದ್ರ ಸಲ್ಮಂದ? ಸಾಯಿ ಜಾದವ್ ಎದ್ರ ಸಲ್ಮಂದ್ ನ್ಯೂಸ್ ನಾಗಿದ್ರಿ. ರೀಸೆಂಟ್ ಆಗಿ ಹೇಳಿದ್ನಿ. ಡೆಹ್ರಾಡೂನ್ ಏನದು? ಇಂಡಿಯನ್ ಮಿಲಿಟರಿ ಅಕಾಡೆಮಿದ ಫಸ್ಟ್ ವುಮೆನ್ ಟ್ರೇನಿ, ಅಥವಾ ಇಂಡಿಯನ್ ಮಿಲಿಟರಿ ಅಕಾಡೆಮಿದಿಂದ ಫಸ್ಟ್ ವುಮೆನ್ ಟ್ರೇನಿ ಯಾರಂದ್ರೆ ಸಾಯಿ ಜಾದವ್. ರೀಸೆಂಟ್ ಆಗಿ ರಿಟೈರ್ಡ್ ಆಗ್ಯಾರ. ನೆನಪಿಟ್ಕೋ. ನೆಕ್ಸ್ಟ್ ಈ ರೀಸೆಂಟ್ ಆಗಿ ವೆಂಕಿತಾ ಮೋಹನ್ ನ್ಯೂಸ್ ನಾಗಿದ್ರಿ. ಎದ್ರ ಸಲ್ಮಂದ? ಭಾರತದ ಮುಂದ ಬಾರ್ ಕೌನ್ಸಿಲ್ ದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿದ್ರೆ ಎಷ್ಟನೇ ಮಹಿಳೆ? 1ನೇ ಮಹಿಳೆ, 2ನೇ ಮಹಿಳೆ? 2ನೇ ಮಹಿಳೆ. 1ನೇ ಮಹಿಳೆ ಯಾರ? ಇಂದು ಮಲ್ಹೋತ್ರಾ. ನೆನಪಿರ್ತೈತಲ್ಲ, ಇಂದು ಮಲ್ಹೋತ್ರಾ ಫಸ್ಟ್ ಆಗಿರ್ತಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತೇಳತ್ನ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಮಾಡ್ರಿ? ಈಗ ಪ್ರೆಸೆಂಟ್ 38 ಮಾಡ್ರಲ್ಲ. ಮೊದಲು 33 ಇದ್ರು. 38 ಆದ್ಮೇಲೆ ಅಪಾಯಿಂಟ್ ಆಗ್ಬೇಕಲ್ಲ ಹೊಸದಾಗಿ. ಅವ್ರು ಅಪಾಯಿಂಟ್ ಆಗಾಗ ಬಾರ್ ಕೌನ್ಸಿಲ್ ದಿಂದ 2ನೇ ಮಹಿಳೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಹೋಗ್ಯಾರ. ಯಾರಂದ್ರ ವೆಂಕಿತಾ ಮೋಹನ್. ನೆನಪಿರ್ತೈತಲ್ಲ, ವೆಂಕಿತಾ ಮೋಹನ್. ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನಾಗ ಎಷ್ಟು ಮಹಿಳಾ ಜಡ್ಜಸ್ ಅದಾರ? 2 ಜನ. 4 ಇರ್ಬೇಕು. ವೆಂಕಿತಾ ಮೋಹನ್ ಮತ್ತು ಅವ್ರು ಯಾರ? BV ನಾಗರತ್ನಮ್ಮ. ಇಬ್ರಲ್ಲ? ಕರೆಕ್ಟ್. BV ನಾಗರತ್ನಮ್ಮ ಮತ್ತು ವೆಂಕಿತಾ ಮೋಹನ್ ಇಬ್ರು ನೋಡ್ರಿ. ಇವು ಮಹಿಳೆಯರ ಹೆಸರು ಯಾಕೆ ನೆನಪಿಟ್ಕೊರ ಕೇಳ್ತಾರ. ವೆಂಕಿತಾ ಮೋಹನ್ ಏನು ವಿಶೇಷತೆ? ಅಥವಾ ವೆಂಕಿತಾ ಮೋಹನ್ ಯಾರಂದ್ರ ಬಾರ್ ಕೌನ್ಸಿಲ್ ಅಂದ್ರೆ ಗೊತ್ತಾಗತ್ತಲ್ಲ, ಪ್ರತಿ ಅಡ್ವೊಕೇಟ್ಗೆ ಏನಿರ್ತೈತೆ ಅಂದ್ರೆ, ಅಥವಾ ಸ್ಟೇಟ್ ಲೆವೆಲ್ಗೆ ಬಾರ್ ಕೌನ್ಸಿಲ್ ಅಂತ ಮಾಡಿರ್ತಾರೆ. ಅಡ್ವೊಕೇಟ್ಗಳು ಏನ್ ಮಾಡಿರ್ತಾರೆ, ಅಥವಾ ಜಡ್ಜಸ್ಗಳು ಏನಿರ್ತಾರಲ್ಲ, ಅವ್ರ ರೆಕಮೆಂಡ್ ಮಾಡಿರ್ತಾರೆ. ಇವ್ರು ಏನಂದ್ರೆ ಅಡ್ವೊಕೇಟ್ ಇರ್ತಾರೆ, ಲಾಯರ್ಗಳು ಇರ್ತಾರಲ್ಲ ಬಾರ್ ಕೌನ್ಸಿಲ್ನಾಗ, ಅವರು ಡೈರೆಕ್ಟ್ ರೆಕಮೆಂಡ್ ಆಗಿ ಏನಕ್ಕಾರ ಅಂದ್ರೆ ಜಡ್ಜಸ್ ಅಕ್ಕ ರೆಕಮೆಂಡೇಶನ್ ಮೇಲೆ ಏನಂದ್ರೆ ಸುಪ್ರೀಂ ಕೋರ್ಟ್. ಹಂಗೆ ಮೊದಲಾದವ್ರು ಯಾರಂದ್ರೆ ಇಂದು ಮಲ್ಹೋತ್ರಾ. ಸೆಕೆಂಡ್ ಮಹಿಳೆ ಯಾರಂದ್ರ ವೆಂಕಿತಾ ಮೋಹನ್. ನೆನಪಿರ್ತೈತಲ್ಲ, ವೆಂಕಿತಾ ಮೋಹನ್. ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನಾಗ ಎಷ್ಟು ಜಡ್ಜಸ್ಗಳು ಮಹಿಳೆಯರಾಗ್ಯದಾರ ಅಂದ್ರ 2 ಜನ. ಯಾರಂದ್ರೆ BV ನಾಗರತ್ನಮ್ಮ. ಅವರು 27 ಐತಾನ ಅವ್ರದ್ದು. CJ ಹಾಕಾರಲ್ಲ 27. ಕರ್ನಾಟಕದವ್ರು BV ನಾಗರತ್ನಮ್ಮ. ನೆಕ್ಸ್ಟ್ ನೆನಪಿರ್ತೈತಲ್ಲ, BV ಮತ್ತೆ ಯಾರ? ವೆಂಕಿತಾ ಮೋಹನ್. ಅದಾದ್ಮೇಲೆ ನಮ್ಗೆ ಇಂಡಿಯನ್ ಪಾರ್ಲಿಮೆಂಟ್ದಾಗ ಫಸ್ಟ್ ಟೈಮ್ ಕ್ವೀರ್ ಅಥವಾ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿದ ಫಸ್ಟ್ MP ಅದಾರ. ಯಾರ? ಮೇನಕಾ ಗುರುಸ್ವಾಮಿ. ಇವರು ನೆನಪಿಟ್ಕೋರು. ಮೇನಕಾ ಗುರುಸ್ವಾಮಿ ಭಾರತದ ಮೊದಲ ಏನಂದ್ರ ಟ್ರಾನ್ಸ್ಜೆಂಡರ್ MP ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರ. ಯಾವ್ದು ಇದನ್ನ ಯಾವ ಸ್ಟೇಟ್ ದಿಂದ? ಪಶ್ಚಿಮ ಬಂಗಾಳದಿಂದ. ಯಾವ ಒಂದು ಇದನ್ನ ಏನಂತಾರ ಪಾರ್ಟಿ? ತೃಣಮೂಲ್ ಕಾಂಗ್ರೆಸ್, BJP ಕಾಂಗ್ರೆಸ್? ತೃಣಮೂಲ್ ಕಾಂಗ್ರೆಸ್. ಅದ TMC ಅಂತ ಬರ್ತದೆ. ಕರೆಕ್ಟ್. ರಾಜ್ಯಸಭೆಗೆ ಆಗ್ಯಾರ. MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭೆ, ಲೋಕಸಭೆ. ರಾಜ್ಯಸಭೆಗೆ ಅವ್ರು ಹೋಗ್ಯಾರಲ್ಲ ಡೈರೆಕ್ಟ್. ಮ್ಯಾಲಿನ ಹೊಂಟವನ್ ಮತ್ತೆ ಇಲ್ಲಲ್ಲ, ಮುಗಿಸು ಬ್ಯಾಡ ಗೊತ್ತಾ. ಇನ್ನೊಂದು ಜನ ಹೋಗೋರು. ನೆಕ್ಸ್ಟ್ ರುಬೆಲ್ನ ಸಾಕ. ನೆಕ್ಸ್ಟ್ ಯಾರಿಗೆ ಬೇಡ. ನೆಕ್ಸ್ಟ್ ಮಲ್ಟಿ ಲೇನ್ ಪ್ರೀ ಫ್ಲೋರ್ ಬ್ಯಾರಿಯರ್ ಅಂತ ಮಾಡ್ತಾರೆ. ಇವೆಲ್ಲ ರಿವಿಷನ್ ಅದಾವ, ಹೆಂಗೋರು ಗೊತ್ತಿರ್ತಾವ ಹೇಳ್ರಿ. ಮಲ್ಟಿ ಲೇನ್ ಪ್ರೀ ಫ್ಲೋ ಬ್ಯಾರಿಯರ್ ಅಂತ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ತಾರೆ. ಎಲ್ಲಿ ಮಾಡ್ಯಾರ ಇದನ್ನ? ಇದೇನಂತ ಹೇಳ್ತಾನೆ. ಪ್ರೆಸೆಂಟ್ ಫಾಸ್ಟ್ಯಾಗ್ ತಂದಿರ್ತಾರಲ್ಲ, ಫಾಸ್ಟ್ಯಾಗ್ನಾಗ ಏನು ರೂಲ್ಸ್ ಇತ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ 3 ನಿಮಿಷಕ್ಕಿಂತ ಮೇಲೆ ಇಲ್ರ ಫಾಸ್ಟ್ಯಾಗ್ನಾಗ ಕ್ಯೂ ಹಚ್ಚಿರತ್ತೇಳಿ ವಿದೌಟ್ ಫಾಸ್ಟ್ಯಾಗ್ಲಿ ಹೋಗ್ಬೋದು ಅಂದಿದ್ರೆ. ಬಟ್ ಅದು ರೂಲ್ಸ್ ಅಪ್ಲೈ ಆಗಿಲ್ಲ. ಬಟ್ ಆದ್ರೂ ಈಗ
ಹಾ ತಡ್ರು ಅದನ್ನ ಹೇಳತ್ತೀನಿ. ಫಾಸ್ಟ್ಯಾಗ್ ಕರೆಕ್ಟ್. ಹಾ ಬಿಡು, ಫಾಸ್ಟ್ಯಾಗ್ದಿಂದ ಇತ್ತಲ್ಲ, ಫಾಸ್ಟ್ಯಾಗ್ದು ಏನಿತ್ತಂದ್ರೆ ಅವ್ರು ರೂಲ್ಸ್ ಮಾಡಿದಾಗ ಫಾಸ್ಟ್ಯಾಗ್ ಎದಕ್ಕೆ ತಂದ್ರೆ ಇಂಡಿಯಾದಾಗ ಮೊದಲ ಇದನ್ನಿತ್ರಿ ಟೋಲ್ ಅದು ಕಟ್ತಿದ್ವಿಲ್ಲ, ಟೋಲ್ ಕಟ್ಬೇಕಾದ್ರೆ ಕ್ಯಾಶ್ ಇದು ಮಾಡ್ತಿದ್ವಿ, ಅದು ಲೇಟ್ ಆಕತ್ ಬಾತ ಫಾಸ್ಟ್ಯಾಗ್ ಮಾಡ್ರೆ ಆಟೋಮೆಟಿಕ್ ಡಿಜಿಟಲ್ದು ಏನು ಮಾಡ್ತಿತ್ತಂದ್ರೆ ಅದು ಕಟ್ ಮಾಡ್ತಿತ್ತ, 3 ನಿಮಿಷ ಟಾರ್ಗೆಟ್ ಕೊಟ್ಟಿದ್ರು, ಅದು ಅಪ್ಲೈ ಆಗ್ಲಿಲ್ಲಕ್ಕಾರ ಅದು ಇದನ್ನ ಆತಲ್ಲ. ಈಗ ಏನು ಮಾಡ್ತಾರೆ ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಮಾಡ್ಯಾರ. ಪ್ರೀ ಫ್ಲೋ ಅಂದ್ರೆ ಈಗ ಪ್ರೆಸೆಂಟ್ ಟೋಲ್ ಕಟ್ ಆಗ್ಬೇಕಾರೆ ಫಾಸ್ಟ್ಯಾಗ್ ಡಿಟೆಕ್ಟ್ ಮಾಡ್ಬೇಕಾದ್ರೆ ಗೇಟ್ಗಳು ಇರ್ತಾವೆ. ಗೇಟ್ ಏನಂದ್ರೆ ಫಾಸ್ಟ್ಯಾಗ್ ಡಿಟೆಕ್ಟ್ ಮಾಡಿದ್ಮೇಲೆ ಏನಾಕತ್ತಂದ್ರೆ ಗೇಟ್ ಓಪನ್ ಆಕತ್. ಫಸ್ಟ್ ಟೈಮ್ ಏನು ಮಾಡಿದ್ರೆ ಗೇಟ್ ರಂಗಿಲ್ಲ, ಏನು ಇರಲ್ಲ, ಹೈವೇ ಮೇಲೆ ಎಷ್ಟ ಸ್ಪೀಡ್ ಹೋದ್ರು ನಂಬರ್ ಪ್ಲೇಟ್ ಮೇಲೆ ಡಿಟೆಕ್ಟ್ ಮಾಡಿ ಕಟ್ ಆಕತ್. ಮಲ್ಟಿ ಲೇನ್ ಪ್ರೀ ಫ್ಲೋ ಇದನ್ನ ಏನಂತಾರ ಪ್ರೀ ಫ್ಲೋ ಬ್ಯಾರಿಯರ್ ಅಂತ ಕರೀತಾರ, ಅಥವಾ MLF ಅಂತ ಕರೀತಾರೆ, MLLF ಅಂತ ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಕರೀತಾರ. ಇದನ್ನ ಯಾವ ಸ್ಟೇಟ್ನಾಗ ಮಾಡ್ತಾರೆ? ಗುಜರಾತ್ನಾಗ. ಎಲ್ಲಿ? 84 ಟು ಮುಂದೆ ಗುಜರಾತ್ ನಂದು ಯಾವುದು ಬರೂಚನ 84 ಟೋಲ್ ಪ್ಲಾಜಾ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಇದನ್ನ ಸೂರತ್ ಬರೂಚಿ ಎಕ್ಸ್ಪ್ರೆಸ್ ಅತ್ ವೇ ಅಂತ ಬರ್ತೈತಿ ನೋಡಿ, ಅಲ್ಲಿ ಮಾಡ್ತಾರೆ. ಗೊತ್ತಾತಲ್ಲ ಏನು ಹೇಳತ್ತೀನಿ ಹೇಳ್ರಿ? ಮಲ್ಟಿ ಲೇನ್ ಪ್ರೀ ಫ್ಲೋ ಅರ್ಧಾರ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಮಲ್ಟಿ ಲೇನ್ ಪ್ರೀ ಫ್ಲೋ ಅಥವಾ ಇಂಡಿಯಾದಾಗ ಇತ್ತೀಚೆಗೆ ಟೋಲ್ ಗೇಟ್ ಇರಲ್ದನೆ ಡೈರೆಕ್ಟ್ ಮಲ್ಟಿ ಲೇನ್ ಪ್ರೀ ಫ್ಲೋ ಮಾಡ್ರ ಅಂತ ಕೇಳಿದ್ರೆ ಸೂರತ್ದಿಂದ ಬರೂಚ್ ಅಂತ ಬರ್ತೈತೆ, ಅದ 84 ಟೋಲ್ ಪ್ಲಾಜಾ ಅಂತ ಬರ್ತೈತಿ. ಅಲ್ಲಿ ಮಾಡ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಟ್ರಯಲ್ ಬೇಸಿಸ್ ಮೇಲೆ ನೆನಪಿರ್ತೈತಲ್ಲ. HSRP ಹೇಳ್ರಿ, ಇದು ಇಂಪಾರ್ಟೆಂಟ್ ಇದಕ್ಕಂದ್ರೆ ಈ ಮಲ್ಟಿ ಲೇನ್ ಪ್ರೀ ಫ್ಲೋ ಇರ್ಬೇಕಾರೆ ಕಂಪಲ್ಸರಿ HSRP ಪ್ಲೇಟ್ಗಳು ಇರ್ಬೇಕು. HSRP ಫುಲ್ ಫಾರ್ಮ್ ಹೈ ಸೆಕ್ಯೂರಿಟಿ. ಮುಂದೆ ರಿಜಿಸ್ಟ್ರೇಷನ್ ಪ್ಲೇಟಾ ರಿಜಿಸ್ಟ್ರಿಂಗ್ ಪ್ಲೇಟಾ ಯಾವ್ದ? ರಿಜಿಸ್ಟ್ರೇಷನ್ ಪ್ಲೇಟ್. ಅವ್ನು ಕೇಳ್ಯಾನ ಒಂದು ಕ್ವಶನ್, ಅದ್ರ ಸಲ್ಮಂದಿ ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡ್ರಿ ಅಂದ್ರೆ ಜಲ್ಲಿ ಫ್ಲೋರ ಅಂದ್ರೆ ಮೆಥನಾಲ್ ಪ್ಲಾಂಟ್ ಅಂತ ಮಾಡ್ರಿ. ಎಲ್ಲಿ ಮಾಡ್ತಾರೆ ಮೆಥನಾಲ್ ಪ್ಲಾಂಟ್? ಆಪ್ಷನ್ ಕೊಡ್ತೀನಿ. ಇಂಡಿಯಾದ ಫಸ್ಟ್ ಮೆಥನಾಲ್ ಪ್ಲಾಂಟ್ ಗುಜರಾತ್ನ ಕಾಂಡ್ಲಾ. ಇದೇನಂದ್ರೆ ಜಲ್ಲಿ ಫ್ಲೋರಾ ಅಥವಾ ಒಂದು ಗಿಡ ಬರ್ತದೆ, ಆ ಗಿಡದಿಂದ ಮೆಥನಾಲ್ ಜನರೇಟ್ ಮಾಡ್ರಿ. ಎಲ್ಲಿ ಅಂದ್ರೆ ಗುಜರಾತ್ನ ಕಾಂಡ್ಲಾ. ವೆರಿ ಗುಡ್. ಇಂಡಿಯಾದ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಬಂದ್ರ ಮಧ್ಯಪ್ರದೇಶದ ಮುಂದೆ ವಿದ್ಯಾಂಚಲ ಅಂತ ಬರ್ರಿ. ಇವೆರಡು ನೆನಪಿಟ್ಕೋರ. ಎಥೆನಾಲ್ ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ. ಪ್ರೆಸೆಂಟ್ ಎಥೆನಾಲ್ E20 ಮತ್ತು E85 ಮಾಡ್ಬೇಕನ್ನತ್ತಾರೆ. ಎಥೆನಾಲ್ ಬ್ಲೆಂಡಿಂಗ್ ಬೇರೆ. ಎಥೆನಾಲ್ ಎದ್ರಲ್ಲೇ ಮಾಡ್ತಿರ್ತಾರಂದ್ರೆ ಇದೇನು ಭತ್ತ ಕಬ್ಬ ಇದ್ರದ್ದು ಏನು ವೇಸ್ಟ್ ಇರ್ತೈತಲ್ರಿ, ಅದ್ರಲ್ಲೇ ಎಥೆನಾಲ್ ಜನರೇಟ್ ಮಾಡ್ತಾರೆ. ಅಥವಾ ಈಥೈಲ್ ಆಲ್ಕೋಹಾಲ್ ಆಗಿರ್ತೈತಿ, ಅದನ್ನೇ ಮಿಕ್ಸ್ ಮಾಡ್ತಿರ್ತಾರೆ ಡೀಸೆಲ್ ಅಥವಾ ಪೆಟ್ರೋಲ್ದಾಗ, ಅದು ಎಥೆನಾಲ್. ಮೆಥನಾಲ್ ಈಗ ಜನರೇಟ್ ಮಾಡತ್ತಾರ. ಮೆಥನಾಲ್ ಮಾಡ್ಬೇಕಾರೆ ಏನಂದ್ರೆ ಸಸ್ಯಗಳನ್ನ ಯೂಸ್ ಮಾಡ್ಕೋತಿರ್ತಾರೆ. ಫಸ್ಟ್ ಟೈಮ್ ಮೆಥನಾಲ್ ಮೇಲೆ ಮಾಡಿದ್ದೆ ಎಲ್ಲಿ ಅಂದ್ರೆ ವಿದ್ಯಾಂಚಲ ಮಧ್ಯಪ್ರದೇಶದಾಗ. ಇದಕ್ಕೆ ವಿಶೇಷತೆ ಏನಂದ್ರೆ ಪ್ಲಾಂಟ್ ತಗೊಂಡು ಡೈರೆಕ್ಟ್ ಮಾಡಿದಿರ ಅಥವಾ ಜಲ್ಲಿ ಫ್ಲೋರಾ ಪ್ಲಾಂಟ್ಲೆ ಫಸ್ಟ್ ಇಂಡಿಯಾದಾಗ ಮೆಥನಾಲ್ ಪ್ಲಾಂಟ್ ಎಲ್ಲಿ ಅಂದ್ರೆ ಕಾಂಡ್ಲಾದ. ನೆನಪಿರ್ತೈತಲ್ಲ ಕಾಂಡ್ಲಾ ಅಂತ ಬಂದ್ರೆ ಗೊತ್ತೈತಲ್ಲ. ಕಾಂಡ್ಲಾದಾಗ ಯಾವ ಬಂದರ ಬರ್ತೈತಿ? ಕಾಂಡ್ಲಾ ಬಂದರ್ಗೆ ಇನ್ನೊಂದು ಹೆಸರು ಐತಿ, ಯಾವ್ದ ತರ? ದೀನ್ ದಯಾಳ್ ಉಪಾಧ್ಯಾಯ ಬಂದರ್ ಅಂತ ಕರಿತೀವಿ. ಈ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಗ್ರೀನ್ ಪೋರ್ಟ್ ಐತೋ ಇಲ್ಲೋ? ಗ್ರೀನ್ ಪೋರ್ಟ್ ಅಂತ ಬರ್ತಾವಲ್ಲ. ಗ್ರೀನ್ ಪೋರ್ಟ್ ಇಂಡಿಯಾದಾಗ ಎಷ್ಟದ? ಹಸಿರು ಬಂದರಗಳು 3 ಹಸಿರು ಬಂದರಗಳದ. ಒಂದೇದ ಯಾವ್ದ? ಚಿದಂಬರಂ ಆದ್ಮೇಲೆ ಪಾರಾದ್ವೀಪ, ಇನ್ನೊಂದ ಇದೊಂದು ಅಂದ್ರೆ ದೀನ್ ದಯಾಳ್. ಅವು ಅದು 3 ಹಸಿರು ಬಂದರಗಳ ಬರ್ತಾವ. 3 ನೆನಪಿಟ್ಟು ಆ ಕ್ವಶನ್ ಮಾಡಿ ಏನು ಕೇಳಿ ಅಂದ್ರೆ ಹಸಿರು ಬಂದರ ಇಂಡಿಯಾದಾಗ ಇನಾಗ್ರೇಟ್ ಮಾಡ್ತಾರೆ. ಫಸ್ಟ್ ಇನಾಗ್ರೇಟ್ ಮಾಡಿದ್ದು ಎಲ್ಲಿ ಅಂದ್ರೆ ಚಿದಂಬರಂ ಬಂದರ. ಎಲ್ಲಿ ಬರ್ತೈತ್ರಿ? ಚಿದಂಬರಂ ಬಂದರ ಎಲ್ಲಿ ಅಂದ್ರೆ ಚೆನ್ನೈದಾಗ. ಮಣ್ಣು ಕೇಳ ನೋಡ್ರಿ, ಅದನ್ನ ಕ್ವಶನ್ ಕೇಳ ಅದಕ್ಕೆ ಕೇಳತ್ತ. ಇಂಡಿಯಾದಾಗ 3 ಏನದಾವ ಅಂದ್ರೆ ಹಸಿರು ಬಂದರಗಳದಾವ. 3 ಹಸಿರು ಬಂದರಗಳಂದ್ರೆ ಅಲ್ಲೆಲ್ಲ ಹಸಿರು ಇಂಧನದಿಂದನೇ ವರ್ಕ್ ಹಾಕಿರ್ತಾವ. 3 ಯಾವ ಅಂದ್ರೆ ಗುಜರಾತ್ನ ಕಾಂಡ್ಲಾ, ಆಮೇಲೆ ಚಿದಂಬರಂ, ಇನ್ನೊಂದ ಪಾರಾದೀಪ ಬಂದರ ಎಲ್ಲಿ ಬರ್ತದ್ರಿ? ಒಡಿಸ್ಸಾದ. ಕರೆಕ್ಟ್, ಒಡಿಸ್ಸಾದ ಬರ್ತದೆ. ಇಲ್ಲಿ ಹೇಳ್ರಿ ನೋಡು, ಇದು ಯಾವ್ದಂದ್ರೆ ಗ್ರೀನ್ ಪೋರ್ಟ್ ಹೇಳ್ರಿ, ಬ್ಲೂ ಪೋರ್ಟ್ಸ್ ಹೇಳ್ರಿ. ಯಾವ್ದ? ಜಾಕೋಬಾ ಎಲ್ಲಿ ಬರ್ತೈತಿ? ಗುಜರಾತ್ನ ಜಾಕೋಬ್. ನೆಕ್ಸ್ಟ್ ವಣಕಬಾರ ಎಲ್ಲಿ ಕಂಡು ಬರ್ತೈತಿ? ದಿಯು ದಮಣ್ಣ ವಣಕಬಾರ. ಇನ್ನೊಂದು ಉಳಿತ ಕಾರೈಕಲ್ ಅಂತ ಬರ್ತೈತಿ. ಎಲ್ಲಿ? ಪುದುಚೇರಿ ಅಥವಾ ಪಾಂಡಿಚೇರಿಯ ಕಾರೈಕಲ್ ಅಂತ ಬರ್ತದೆ. ಇವ್ನು 3 ನೆನಪಿಟ್ಕೋರಿ. ಇವು ಬ್ಲೂ ಪೋರ್ಟ್ಸ್ಗೆ ಯಾರು ಹೆಲ್ಪ್ ಮಾಡತ್ತಾರೆ? ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆ FAO ದವ್ರು. ಕರೆಕ್ಟ್. FAO ಅಂದ್ರೆ ಫುಲ್ ಫಾರ್ಮ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರೀಸೆಂಟ್ ಆಗಿ ನರೇಂದ್ರ ಮೋದಿಗೆ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದು? ಅಗ್ರಿಕೋಲಾ ಅವಾರ್ಡ್. ವೆರಿ ಗುಡ್. ಅಗ್ರಿಕೋಲಾ ಅವಾರ್ಡ್ ಯಾವ ಒಂದು ಸಂಸ್ಥೆ ಕೊಟ್ಟೈತೆ ಅಥವಾ ಯಾವ ಒಂದು ಕಂಟ್ರಿ ಕೊಟ್ಟೈತೆ ಅಂತ ಕೇಳ್ರ? ಇಟಲಿ ಕಂಟ್ರಿ. ನೆನಪಿರ್ತೈತಲ್ಲ? ನೆನಪು. ನೆಕ್ಸ್ಟ್ ಇಟಲಿದ ಕೊಲಿಜಿಯಂ ಅಲ್ಲ, ಅದು ಇಟಲಿ ಕೊಲಿಜಿಯಂ. ಎದ್ರ ಸಲ್ ಇಟಲಿ ಕೊಲಿಜಿಯಂ ನ್ಯೂಸ್ನಾಗ ಇತ್ತಂದ್ರ ಎಷ್ಟು ಅದ್ಭುತ ಅಂತ ಬರ್ತೈತೆ. ಎಲ್ಲಂದ್ರೆ ಇಟಲಿದಾಗ ಬರ್ತೈತೆ. ನೆಕ್ಸ್ಟ್ ಆಪರೇಷನ್ ಫ್ರೀಡಮ್ ಅಂತ ಮಾಡ್ತಾರೆ. ಆಪರೇಷನ್ ಫ್ರೀಡಮ್ ಅಂತ ಯಾವ ಕಂಟ್ರಿದವ್ರು ಮಾಡ್ತಾರೆ? ಅಮೆರಿಕಾದವರ ಆಪರೇಷನ್ ಫ್ರೀಡಮ್ ಅಂತ ಯಾವ ಒಂದು ಜಲಸಂಧಿ ಮಾಡ್ತಾರೆ? ಸುಯೇಜ್ ಕಾಲುವೆ, ಹಾರ್ಮುಜ್ ಸ್ಟ್ರೇಟ್ ಮೇಲೆ ಆಪರೇಷನ್ ಫ್ರೀಡಮ್ ಅಂತ ಯಾಕೆ ಮಾಡ್ರೆ ಅಲ್ಲಿ ಬಂದರಗಳ ಮೇಲೆ ಏನಾದ್ರು ಇದನ್ನ ಇರಾನ್ದವ್ರು ಅಟ್ಯಾಕ್ ಮಾಡತ್ತಾರಲ್ಲ, ಅದ್ರ ಸಲ್ಬಂದ ಬಂದರಗಳಿಗೆ ಫ್ರೀಡಮ್ ಐತೆ ಅಥವಾ ಸ್ವಾತಂತ್ರ್ಯ ಐತೆ ಅಂತ ಹೋಗಕ್ಕೆ ಆಪರೇಷನ್ ಫ್ರೀಡಮ್ ಅಂತ ಮಾಡ್ತಾರೆ. ಯಾವ ಕಂಟ್ರಿದವ್ರು ಮಾಡ್ತಾರೆ ಅಂದ್ರೆ ಅಮೆರಿಕಾದವ್ರು. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಪುಲಿಟ್ಸ್ಕರ್ ಪ್ರೈಸ್ ಅಂತ ಕೊಡ್ತಾರೆ. ಪ್ರಿಟ್ಜ್ಕರ್ ಅಂತ ಬರ್ತಾವ. ಪುಲಿಟ್ಸ್ಕರ್ ಪ್ರೈಸ್ ಎದಕ್ಕೆ ಕೊಡ್ತಾರೆ? ಇದನ್ನ ಎದಕ್ಕ? ಪತ್ರಿಕೋದ್ಯಮಕ್ಕೆ ಕೊಡ್ತಾರೆ. ಯಾವ್ದಂದ್ರೆ ಪುಲಿಟ್ಸ್ಕರ್ ಪ್ರೈಸ್ ಅಂತ. ಇಂಡಿಯಾದಿಂದ 2 ಜನ, ಸುಪರ್ಣಾ ಶರ್ಮಾ. ನೆಕ್ಸ್ಟ್ ಬೆಂಕಿ RK ಆನಂದ, ಸುಪರ್ಣಾ ಶರ್ಮಾ. ನೆನಪ. ಈಗ ಪ್ರಿಟ್ಜ್ಕರ್ ಪ್ರೈಸ್ ಎದಕ್ಕೆ ಕೊಡ್ತಾರ? ವಾಸ್ತುಶಿಲ್ಪ ಸಲ್ಬಂದಿ. ಯಾರಿಗೆ ಕೊಟ್ರ? ಯಾರಿಗ? ಕ್ಲರ್ಕೆ ಗಾರ್ಡ್ ಪಾರ್ಟಿಂಗ್ಸ್ ಅಲ್ಲ, ಅದು ಹೆಸರು ನೋಡಿ ಏನೈತಿ? ಹೌದು, ಪ್ರಿಟ್ಜ್ಕರ್ ಪ್ರೈಸ್ ಅಲ್ಲ ನೋಡ.
ಹಾಂ ಏನದ ಅದ ಪ್ರಿಟ್ಜ್ಕರ್ ಪ್ರೈಸ್ ಯಾವ್ದು ಅನ್ಯ ಯಾರವ ಹೆಸರ ಕ್ಲರ್ಕಾ ಹೆಸರು ಕ್ಲರ್ಕ್ ಅಟ್ಟ ಕ್ಲರ್ಕ್ ಅದೊಂದು ನೆನಪಿಟ್ಕೋರಿ ಪ್ರಿಟ್ಜ್ಕರು ನೆನಪಿಟ್ಕೋರಿ ಇದನ್ನ ಯಾವ್ದ ಪ್ರಿಟ್ಜ್ಕರ್ ಎಕ್ಸಾಮ್ಸ್ ಅನೇ ಬಂದವ ಕರೆ ಹೇಳ್ರಿ ಮತ್ತೆ ಪ್ರಿಟ್ಜ್ಕರ ಮತ್ತು ಪುಲಿಟ್ಜ್ಕರ್ ಎದಕ್ಕೆ ಕೊಡ್ತಾರೆ ಅಂದ್ರೆ ಪತ್ರಿಕೋದ್ಯಮ ಕೊಡ್ತಾರೆ ಏನತ್ತ ಕ್ಲರ್ಕ್ ಅಟ್ ಸಾಕಳ ಕ್ಲರ್ಕ್ ಅಂತ ನೆನಪಿಟ್ಕೊ ನೋಬೆಲ್ ದವನ್ ಕ್ಲರ್ಕ್ ಕನ್ಫ್ಯೂಸ್ ಆಕತ್ತ ನನ್ನ ಪೂರ್ತಿ ಹೆಸರು ಹೇಳ್ಬಿಡೋಮ್ ಏನದ ಸ್ಯಾಮಿಲ್ಟನ್ ರ್ಯಾಡಿಕ್ ಕ್ಲರ್ಕ್ ಒಂದ್ಸರಿ ಯಾರ ಕೇಳ್ಬಿಡ್ರಿ ನೆನಪಿರ್ತೈತಲ್ಲ ಯಾವ್ದಂದ್ರೆ ಪ್ರಿಟ್ಜ್ಕರ್ ಪ್ರೈಸ್ ಸ್ಯಾಮಿಲ್ಟನ್ ರ್ಯಾಡಿಕ್ ಕ್ಲರ್ಕ್ ಸ್ಯಾಮಿಲ್ಜನ್ ರ್ಯಾಡಿಕಲ್ ಕ್ಲರ್ಕೆ ಯಾಕಂದ್ರೆ ಕ್ಲರ್ಕೆ ಅಂತ ಅಲ್ಲೋ ಬರ್ತಾನೆ ಅದ್ರ DCM ಅಂತ ಹೇಳಿದ್ವಿಲ್ಲ ಅದ್ರೋಗ ಅದ್ರ ಸಲ್ಮನ್ ನೆನಪಿರ್ತೈತಲ್ಲ ಇದು ಯಾವ್ದಂದ್ರೆ ಪ್ರಿಟ್ಜ್ಕರ್ ಪ್ರೈಸ್ ಪುಲಿಟ್ಜ್ಕರ್ ಪ್ರೈಸ್ ಇಬ್ರು ಯಾರಂದ್ರ ಆನಂದ್ ಆರ್ಕೆ ಮತ್ತ ಸುಪರ್ಣ ಶರ್ಮಾ ವೆರಿ ಗುಡ್ ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ನ್ಯಾಷನಲ್ ಕೌ ಮ್ಯೂಸಿಯಂ ಅಂತ ಮಾಡ್ತಾರ್ರಿ ಕೌ ಮ್ಯೂಸಿಯಂ ಅಂತ ಎಲ್ಲಿ ಮಾಡ್ತಾರ ಆಪ್ಷನ್ ಕೊಡ್ಲಿ ಕೌ ಮ್ಯೂಸಿಯಂ ಅಂತ ಮಾಡ್ತಾರ ಎಲ್ಲಿ ವಾರಣಾಸಿ ಮಥುರಾ ವೆರಿ ಗುಡ್ ಕೌ ಮ್ಯೂಸಿಯಂ ಈ ಕೌ ಮ್ಯೂಸಿಯಂ ಯಾಕೆ ವಿಶೇಷತೆ ಇಲ್ಲ ಇಂಡಿಯಾದಾಗ ಏನಂದ್ರೆ ನಾವು ಹೆಂಗ್ ಕರ್ನಾಟಕದಾಗ ಫಲಧಾರೆ ಇನಿಷಿಯೇಟಿವ್ ತಂದಿಲ್ಲ ಫಲವತ್ತತೆ ಇದನ್ನೇನಂದ್ರೆ ದನ ಕರುಗಳ ಫಲವತ್ತತೆ ಆಗ್ಬೇಕಂತ ಸೇಮ್ ಹಂಗ ಇಂಡಿಯಾದಾಗ ಕೌ ಮ್ಯೂಸಿಯಂ ಅಂತ ಇದ್ದಿಲ್ಲ ಹಸುಗಳ ಬಗ್ಗೆ ರಿಸರ್ಚ್ ಮಾಡಕ ಕೌ ಮ್ಯೂಸಿಯಂ ಅಂತ ಮಾಡ್ರಿ ಯಾಕಂದ್ರೆ ಅನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಕೌ ಮ್ಯೂಸಿಯಂ ಎಲ್ಲಿ ಮಾಡ್ರಂದ್ರ ಮಥುರಾ ನೆನಪಿರ್ತೈತಲ್ಲ ರೀಸೆಂಟ್ ಆಗಿ ಕರ್ನಾಟಕದಾಗ ಕೌಗಳಿಗೆ ಮೊದಲು ಟ್ಯಾಗ್ ಹಾಕ್ತಿದ್ರಿ ಜನಸಂಖ್ಯೆ ಆದ್ಮೇಲೆ ಜನಗಣತಿ ಹಾಕಿರ್ತೈತಿ ಯಾವ್ದು ಜಾನುವಾರುಗಳ ಜನಗಣತಿ ಅಂತೇಳಿ ಆ ಕಿವ್ಯಾಗ ಅದು ಹಳದಿ ಪಟ್ಟಿ ಹಾಕ್ತಿದ್ರಲ್ಲ ಈಗ ಪ್ರೆಸೆಂಟ್ ಯಾವ್ದ್ರ ಮುಖಾಂತರ ಜನಗಣತಿ ಮಾಡತ್ತ ಎಸ್ ಮೂಗಿನ ಮೇಲೆ ಗೆರಿ ಇರ್ತಾವಲ್ಲ ಅದ್ರ ಮೇಲೆ ನಮ್ಮ ನೋಡ್ಬೇಡ್ರಿ ನಮ್ಮ ಮೇಲೆ ಇರಂಗಿಲ್ಲ ಅವು ದನಗಳ ಮೇಲೆ ಮೂಗಿನ ಮೇಲೆ ಗೆರಿ ಇರ್ತಾವಲ್ಲ ಅದ್ರ ಮೇಲೆ ಯಾಕಾರ M-ಸ್ಟ್ರಿಪ್ ಅಂತ ಬರ್ತೈತಿ ಇದು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ತೈತಿ ಹೇಳ್ರಿ ಯಾನ್ ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತಾನೆ M-ಸ್ಟ್ರಿಪ್ ಅಂತ ಕೊಟ್ಟ ರೀಸೆಂಟ್ ಆಗಿ ಜಾನುವಾರುಗಳದ ಇದನ್ನ ಏನ ಮೂಗಿನ ಮೇಲೆ ಪಟ್ಟಿಗಳು ಇರ್ತಾವಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೈತೆ M-ಸ್ಟ್ರಿಪ್ ಅದಕ್ಕೆ ಸಂಬಂಧ ಬರಂಗಿಲ್ಲ ಯಾಕಂದ್ರೆ ಹುಲಿ ಜನಗಣತಿಗೆ ಬರ್ತೈತೆ ನೆನಪಿರ್ತೈತಲ್ಲ ಹುಲಿ ಜನಗಣತಿ 8 ವರ್ಷಕ್ಕೊಮ್ಮೆ ಮಾಡ್ತೀವಿ 4 ವರ್ಷಕ್ಕೊಮ್ಮೆ ವೆರಿ ಗುಡ್ ನೆನಪದ ಕರೆಕ್ಟ್ ಅದೊಂದು ನ್ಯಾಷನಲ್ ಟೈಗರ್ಸ್ ಡೇ ಕರೆಕ್ಟ್ ರಾಷ್ಟ್ರೀಯ ಹುಲಿ ದಿನ ಅಂತ ಆಚರಿಸ್ತಾರೆ ಯಾವ್ದಂದ್ರೆ ಜುಲೈ 29 ನೆನಪಿರ್ತೈತಲ್ಲ ಜುಲೈ 29 ಯಾವ ಇಯರ್ದಾಗ ಹುಲಿ ಅಥವಾ ಹುಲಿ ಪ್ರಾಜೆಕ್ಟ್ ಬರ್ತೈತಿ 1973ದಾಗ ಹುಲಿ ದಿನ ಇದನ್ನ ಪ್ರಾಜೆಕ್ಟ್ ಟೈಗರ್ ತರ್ತಲ್ಲ ಆ ಪ್ರಾಜೆಕ್ಟ್ ಟೈಗರ್ 50 ವರ್ಷಕ್ಕೆ ಒಂದು ಸಂಸ್ಥೆನ ಮಾಡ್ತಾರೆ ಯಾವ್ದ ಬಿಗ್ ಕ್ಯಾಟ್ ಅಲೈನ್ಸಸ್ ವೆರಿ ಗುಡ್ ಬಿಗ್ ಕ್ಯಾಟ್ ಅಲೈನ್ಸಸ್ ಯಾವ ಇಯರ್ದಾಗ 2023ರಾಗ ಇದ್ರ ಕಂಡಕ್ಟ್ ಯಾರು ಮಾಡ್ತಾರೆ ಅಲೈನ್ಸಸ್ ಕಂಡಕ್ಟ್ ಮಾಡತ್ತಾರೆ ಯಾರ NTCA ವೆರಿ ಗುಡ್ ಹುಲಿ ಜನಗಣತಿ ಕಂಡಕ್ಟ್ ಮಾಡೋರ NTCA ಫುಲ್ ಫಾರ್ಮ್ ಬಂದಾಗ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಯಾವ ಇಯರ್ 2005 ರೈಟ್ ಟು ಇನ್ಫಾರ್ಮೇಶನ್ ಇದು ಒಂದೇ ಇಯರ್ ಅಂತ ನೆನಪಿಟ್ಕೋರಿ ಯಾವ್ದಾರ NTCA ಅಂತ ಬರ್ತದೆ ಪ್ರೆಸೆಂಟ್ ಇಂಡಿಯಾದಾಗ ನಮ್ಮಲ್ಲಿ ಹುಲಿ ಇದನ್ನ ಏನ್ ಕೊಡ್ತಾರೆ ಹುಲಿ ಸಂರಕ್ಷಣಾ ತಾಣಗಳತ್ ಕೊಡ್ತಾರಲ್ಲ ಅವನು ಮಾಡೋರು ಯಾರಂದ್ರೆ NTCA ದವ್ರ ಎಷ್ಟು ಅದಾವ ಪ್ರೆಸೆಂಟ್ 58 ಅದಾವ 58ನೇದು ಯಾವ್ದು ಎಲ್ಲಿ ಬರ್ತೈತಿ ಮಾಧವ ಬೆಂಕಿ ಎಲ್ಲ ನೆನಪದವ್ ನೆಕ್ಸ್ಟ್ ನೀತಿ ಆಯೋಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು ನೋಡ್ರಿ ನೀತಿ ಆಯೋಗ ಚೇರ್ಮನ್ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್ ವೈಸ್ ಚೇರ್ಮನ್ ಯಾರ್ಯಾರ ವೈಸ್ ಚೇರ್ಮನ್ ಅಂತ ಕೇಳತ್ನ ವೈಸ್ ಅಶೋಕ್ ಲೆಹರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದು ನೆನಪೈತಲ್ಲ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ಅಂತ ಇರೋದು ಅದನ್ನ ರೀಪ್ಲೇಸ್ ಮಾಡ್ರಿ ನೀತಿ ಆಯೋಗ ಅಂತ ಹೇಳಿ ನೀತಿ ಆಯೋಗದ ಚೇರ್ಮನ್ ಯಾರು ಇರ್ತಾರಂದ್ರೆ ಪ್ರಧಾನ ಮಂತ್ರಿ ವೈಸ್ ಚೇರ್ಮನ್ ರೀಸೆಂಟ್ ಆಗಿ ಯಾರ ಅಶೋಕ್ ಲೆಹರಿ ಕರೆಕ್ಟ್ CEO ರೀಸೆಂಟ್ ಆಗಿ ಹೋಗ್ತಾರೆ ಯಾರ ಅನುರಾಗ್ ಜೈನ್ CEO ಯಾರಿದ್ರ ನಿಧಿ ಚಿಬ್ಬಾರ್ ಇದ್ರೆ ಅವರು ರೀಪ್ಲೇಸ್ ಆದ್ರಿ ಯಾರ ಅನುರಾಗ್ ಜೈನ್ ಏನ್ ಗದ್ದಲ ಮಾಡತ್ತೀರೋ ಗೊತ್ತದ ಬೇಕಾದ್ ಹೇಳಿರ್ತೀರ ಒಟ್ಟ ಬಿಡ್ರಿ ನೆಕ್ಸ್ಟ್ ಬಿಡು ನೆಕ್ಸ್ಟ್ ಇದು ಪ್ರಶಸ್ತಿ ಆ್ಯಪ್ ಅಂತ ಗೊತ್ತಾತಲ್ಲ ಪ್ರಶಸ್ತಿ ಆ್ಯಪ್ ಎದ್ರ ಸಲ್ಮನ್ ತರ್ತಾರಂದ್ರ ಡಿಸೇಬಿಲಿಟಿ ವೆರಿ ಗುಡ್ ದೇಶದಲ್ಲಿ ಮೊದಲ ಬಾರಿಗೆ ಯಾವ ಒಂದು ಅಗ್ರಹಾರದಾಗ ರೀಸೆಂಟ್ ಆಗಿ ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಅಂತ ಮಾಡತ್ತಾರ ಪರಪ್ಪನ ಅಗ್ರಹಾರ ವೆರಿ ಗುಡ್ ಪರಪ್ಪನ ಅಗ್ರಹಾರದಾಗ ಇದನ್ನ ಏನಂದ್ರೆ ಮೊದಲು ನೋಡ್ರಿ ಕರ್ನಾಟಕದಾಗ ರಾಜ್ಯದಲ್ಲಿ ಮೊದಲ ಬಾರಿಗೆ ಏನ್ ಮಾಡ್ತಾರ ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಒಂದು ಕಾರಾಗೃಹದಾಗ ಮಾಡತ್ತಾರ ಇಲ್ಲಂದ್ರ ಪರಪ್ಪನ ಅಗ್ರಹಾರದಾಗ ನೆಕ್ಸ್ಟ್ ಇನ್ನೊಂದು ಶಿಶು ಪಾಲನಾ ಕೇಂದ್ರ ಅಂತ ಮಾಡತ್ತಾರ ಅದಕ್ಕೆ ಹೆಸರು ಏನಿಟ್ಟಾರ ಜ್ಞಾನ ಜ್ಯೋತಿ ವೆರಿ ಗುಡ್ ಬೆಂಕಿ ಏನ್ ಹೇಳ್ರು ಒಟ್ಟ ರೀಸೆಂಟ್ ಆಗಿ ಹೊಯ್ಸಳ ಶೈಲಿ ಇತ್ತೀಚೆಗೆ ಅವಶೇಷಗಳ ಪತ್ತೆ ಹಚ್ಚಿದ ಹೊಯ್ಸಳರದು ಯಾವ ಒಂದು ಕಡೆ ಬರ್ತಾವ ಹೇಳ್ರಿ ಚಿರೇಕಲ್ಲು ಗುಡ್ಡ ಆಮೇಲೆ ಲಕ್ಕುಂಡಿ ಒಳಗೆ ನೆನಪಿರ್ತಾವಲ್ಲ ಕರ್ನಾಟಕದಾಗ 4 ಪ್ಲೇಸ್ ಹೈಲೈಟ್ ಆಗ್ಯಾವ ಈಗ ರೀಸೆಂಟ್ ಆಗಿ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಒಂದೇದು ಚಿರೇಕಲ್ಲು ಗುಡ್ಡ ಚಿರೇಕಲ್ಲು ಗುಡ್ಡ ಕರೆಕ್ಟ್ ಚಿರೇಕಲ್ಲು ಗುಡ್ಡ ಎಲ್ಲಂದ್ರೆ ಕಾರವಾರ ಉತ್ತರ ಕನ್ನಡ ಡಿಸ್ಟಿಕ್ ಇನ್ನೊಂದ ಲಕ್ಕುಂಡಿ ಗದಗ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಇದನ್ನ ಬಳ್ಳಾರಿದ ನಿಟ್ಟೂರು ಕರೆಕ್ಟ್ ಮೂರಲ್ಲ ಹಂಪಿದಾಗ ಒಂದ್ ಬರ್ತೈತಿ ಕರೆಕ್ಟ್ ನೈನಾರ ಆಳ್ವಾರದ ಕರೆಕ್ಟ್ ಹಂಪಿ 4 ಬರ್ತಾವ ನೆಕ್ಸ್ಟ್ ಬಿಗ್ ಕ್ಯಾಟ್ ಅಲೈನ್ಸಸ್ ಹೇಳ್ರಲ್ಲ ನೆಕ್ಸ್ಟ್ ಇದೊಂದು ರೀಸೆಂಟ್ ಆಗಿ ಬಿಡ್ರಿ CPO ಪೋರ್ಟಲ್ ಅಂತ ಬರ್ತೈತಿ ರೀಸೆಂಟ್ ಆಗಿ CPO ಪೋರ್ಟಲ್ ಯಾರು ಲಾಂಚ್ ಮಾಡ್ತಾರೆ ಸೆಂಟ್ರಲ್ ಪ್ರಭಾರಿ ಆಫೀಸರ್ ಏನು ಒಟ್ಟ ಕೇಳಬೇಡ್ರಿ ನೀವು ನೆಕ್ಸ್ಟ್ ಇವು ಸೆಂಟ್ರಲ್ ಪ್ರಭಾರಿ ಆಫೀಸರ್ ಅಂತ ಬರ್ತಾರಲ್ಲ ನೀತಿ ಆಯೋಗದ 2 ಸ್ಕೀಮ್ ಇದ್ದು ಯಾವ ಹೇಳ್ರಿ ನೋಡು
ಆಸ್ಪಿರೇಷನಲ್ ಬ್ಲಾಕ್ ಮತ್ತು ಆಸ್ಪಿರೇಷನಲ್ ಡಿಸ್ಟಿಕ್. ಆಸ್ಪಿರೇಷನಲ್ ಬ್ಲಾಕ್ಗಳು ಇಟ್ಟಿದ್ದು 500 ಬ್ಲಾಕ್ಗಳು ಅಂದ್ರೆ ಸಣ್ಣ. ಆಮೇಲೆ ಡಿಸ್ಟಿಕ್ಗಳು ಅಂದಾಗ 112. ವೆರಿ ಗುಡ್. ಆಸ್ಪಿರೇಷನಲ್ ಡಿಸ್ಟಿಕ್ ಆಸ್ಪಿರೇಷನಲ್ ಬ್ಲಾಕ್ ಬರ್ತಿದ್ದಿಲ್ಲ. ಇವ್ನು ಯಾರು ಮಾಡ್ತೀರ ಅಂದ್ರೆ ನೀತಿ ಆಯೋಗದ ಅದಕ್ಕೆ ಪ್ರಭಾರಿ ಆಫೀಸರ್ ಐತಿರ್ತೀರ. ರೀಸೆಂಟ್ ಆಗಿ CPO ಅಂತಂದಾರ. CPO ಪೋರ್ಟಲ್ ಫುಲ್ ಫಾರ್ಮ್ ಏನಂದ್ರ ಸೆಂಟ್ರಲ್ ಪ್ರಭಾರಿ ಆಫೀಸರ್. ನೀತಿ ಆಯೋಗ ಬರ್ತೇಳಿ ಅದ್ ನೆನಪಿಟ್ಕೋರಿ. ಯಾವ ಇಯರ್ದಾಗ ನೀತಿ ಆಯೋಗ ಬಂದಿರ್ತೈತೆ ಅಂದ್ರೆ ಯಾರದಾರ CEO ಅದ್ರದ ಅನುರಾಗ್ ಜೈನ್. ಮತ್ತೆ CEO ಅಂದಾಗ ಎಲ್ರ ಮತ್ತೆ ಇವ್ರನ್ನ ಹಾಕಿ ಬಂದಿರಿ ಯಾರಂದ್ರ ಅಶೋಕ್. ಹಾ ಯಾವ್ದ್ರೋಗ ಹೌದು ಅದನ್ನ ಕರ್ನಾಟಕದಾಗ ಬ್ಲಾಕ್ ಡಿಸ್ಟಿಕ್ ಯಾವ್ದು ಕರ್ನಾಟಕದಾಗ ಯಾರು ನೋಡ್ರಿ 112ರಾಗ ಕೇಳಲ್ ಬಿಡಲ್ವ. ಮೊನ್ನೆ ಕೇಳಿದ್ ನಂಗೆ ನೆನಪಾಗಿಲ್ಲ. ರಾಯಚೂರ ಮತ್ತ ಯಾದಗಿರಿ ಎರಡಲ್ಲ ಪಕ್ಕ. ಬ್ಲಾಕ್ದಾಗ ಯಾವ್ದ ಮಸ್ಕಿ ಒಂದ ಬೇಡ ನಾನು ನೋಡಿ 112ರಾಗ ಎರಡು ಅದಾವ ಯಾವ ಕರೆಕ್ಟ್. ನೆಕ್ಸ್ಟ್ ಇದು ಗೊತ್ತಾತಲ್ಲ CPO ಪೋರ್ಟಲ್ ಫುಲ್ ಫಾರ್ಮ್ ಸೆಂಟ್ರಲ್ ಪ್ರಭಾರಿ ಆಫೀಸರ್. ಇವೆಲ್ಲ ಆಸ್ಪಿರೇಷನಲ್ ಡಿಸ್ಟಿಕ್ ಆಸ್ಪಿರೇಷನಲ್ ಬ್ಲಾಕ್ಸ್ ಬಂದಾಗ ಯಾವ ಒಂದು ಆಪರೇಷನ್ ಅಥವಾ ಯಾವ ಒಂದು ಫಾರ್ಮುಲಾ ಮೇಲೆ ವರ್ಕ್ ಆಗಂದಿದ್ರಿ ಇವ್ನ ಒಂದು ಫಾರ್ಮುಲಾ ಹೇಳಿ 3C 3D 3C ಫಾರ್ಮುಲಾ. 3C ಅಂದಾಗ 1ನೇ C ಕನ್ಸರ್ವೇಷನ್ ಯಾಕೆ ಬರ್ತಿಲ್ಲ. ಕನ್ವರ್ಜೆನ್ಸ್ ಅಂದ್ರೆ ಪ್ಲಾನ್ಗಳನ್ನ ಮರ್ಜ್ ಮಾಡೋದು. 2ನೇದ ಕಾಂಪಿಟೇಷನ್. 1ನೇದು ಕನ್ವರ್ಜೆನ್ಸ್ ಅಂದ್ರೆ ನೆನಪಿಟ್ಕೋರಿ ಯಾವರ 2 ಯೋಜನೆಗಳು ಇರ್ತಲ್ಲ ಸ್ಟೇಟ್ ಸೆಂಟ್ರಲ್ ಎರಡೂ ಮರ್ಜ್ ಮಾಡೋದು. ಡಿಸ್ಟಿಕ್ಗಳನ್ನ ಡೆವಲಪ್ ಮಾಡ್ಬೇಕಾರೆ ಯೋಜನೆಗಳನ್ನ ಮರ್ಜ್ ಮಾಡೋದು ಅದ ಕನ್ವರ್ಜೆನ್ಸ್ ಅಂದ್ರೆ ಮರ್ಜ್ ಮಾಡೋದು. ನೆಕ್ಸ್ಟ್ C ಅಂದ್ರೆ ಕಾಂಪಿಟೇಷನ್ ಮತ್ತೊಬ್ರ ಜೋಡ ಕಾಂಪಿಟೇಷನ್ ಕೊಡೋದು. ಮತ್ತೆ ಇನ್ನೊಂದ ಕೋಆಪರೇಷನ್. ಮತ್ತೆ ಅಲ್ಲಿ ಎಲ್ಲ ಕೋಆಪರೇಷನ್ ಕೊಡ್ಬೇಕು ಬೇಡ. ಕೋಆಪರೇಷನ್ ಕೊಡ್ಲಿಕ್ಕೆ ನಾವು MP ಇದೀವಿ ನಾವು MLA ಇದೀವಿ ಜಗಳಾಡಬಾರ್ದು ಅವ್ರು ಅದ್ರ ಸಲ ನೆನಪಿಟ್ಕೋದು. ನೆಕ್ಸ್ಟ್ ಇವು ಒಂದೇ ಮಾತರ ಮತ್ತೆ ಹೇಳಿದ್ವಿ ಎಟ್ಟಂದ್ರೆ 150 ವರ್ಷ ಆಗೈತೆ. ಅದ್ರ ಸಲ್ಮಂದ್ ರೀಸೆಂಟ್ ಆಗಿ ಈಗ ಪ್ರೆಸೆಂಟ್ ಮಾನ್ಸೂನ್ ಅಧಿವೇಶನ ನಡೆದಿಲ್ಲ ಅದ್ರೊಳಗೆ ಒಂದು ಕಾಯ್ದೆ ತರತ್ತಾರ್ರಿ. ನಮ್ಮ ನ್ಯಾಷನಲ್ ಹಾನರ್ ಯಾವ ಇರಲಿ ಒಂದೇ ಮಾತರಮ ರಾಷ್ಟ್ರಗೀತೆ ಇವು ಕೇಳ್ರ ನಾವು ಎಲ್ಲರ ಡಿಸಾಸ್ಟರ್ ಅಥವಾ ಏನ್ರ ಇಲ್ಲಿಗಲ್ ಮಾಡಿದ್ವಿ ಅಂತೇಳಿ ಅಥವಾ ಅಸಹ್ಯ ಮಾಡಿದ್ವಿ ಅಂತೇಳಿ ಅವಾಗ ನಮಗೊಂದು ಪನಿಷ್ಮೆಂಟ್ ಆಗ್ಬೇಕತ್ತ ಒಂದು ಕಾಯ್ದೆ ಐತಿ ನ್ಯಾಷನಲ್ ಹಾನರ್ ಆಕ್ಟ್ ಅಂತ ಹೇಳಿ. ಯಾವ ಇಯರ್ 1971 ನೆನಪಿರ್ತೈತಲ್ಲ ನ್ಯಾಷನಲ್ ಹಾನರ್. ಈಗ ಪಾಸ್ ಆಗೋದೈತೆ ನೋಡ್ರಿ ಅದನ್ನ ಅಮೆಂಡ್ಮೆಂಟ್ ಮಾಡತ್ತಾರ. ಅದ್ರ ಸಲ್ಮಂದ್ ಹೇಳತ್ನ ನ್ಯಾಷನಲ್ ಹಾನರ್ ಆಕ್ಟ್ ಅಂತ ಬರ್ತದೆ. ಇಲ್ಲಾರ ಕೇಳಿರ್ತಾರೆ ಏನ್ ಗೊತ್ತ ಒಂದೇ ಮಾತರಂ ಗೀತೆಗೆ ಎಲ್ಲರ ನಾವು ಏನ್ರ ನಿಂದನೆ ಮಾಡಿದ್ವಿ ಅಂತೇಳಿ ಅದ್ರದ ಅಂಡರ್ ಯಾವ್ದೊಂದು ಪನಿಷ್ಮೆಂಟ್ ಆಕ್ಟ್ ಐತಂದ್ರ ನ್ಯಾಷನಲ್ ಹಾನರ್ ಆಕ್ಟ್. ಯಾವ ಇಯರ್ 1971. ವೆರಿ ಗುಡ್ ನೆನಪಿಟ್ಕೊ. ಯಾವ್ದ ಇದು ಏನೈದು ಏನ್ 3ರಾಗ 2 ಅದ ಐತ್ಲಲ್ಲ ಇದೆ ಕಂಪಲ್ಸರಿ. ಇಲ್ಲಿ ನೋಡ 3 ಎಲ್ಲಿ ಕಂಪಲ್ಸರಿ ಅಂತ ಕೊಟ್ಟಿಲ್ಲ. ಇದನ್ನ ಮೊದಲು ಹಾಡ್ಬೇಕಂತೇಳಿ ಅದು ಇತ್ತೀಚೆಗೆ ಅದ ಸುದ್ದಿ ಎಲ್ಲಿತ್ತು ನೋಡು ಮಾಡ್ಯಾರ. ಬೌದ್ಧ ಉದ್ಯಾನ ಸೇರ್ಸಾತಾರ ಬಿಡು. ರೀಸೆಂಟ್ ಆಗಿ ಎಲ್ಲಿ ಫಸ್ಟ್ ಇದನ್ನ ಹಾಡ್ಬೇಕಂತ ಮಾಡ್ರ ಯಾವ್ದ್ರ ಮಾಡ್ರು ಕೊಟ್ರ. ತಡಿ ಹೇಳ್ತೀನಿ ತಡಿ. ರಾಷ್ಟ್ರಗೀತೆ ಮತ್ತ ಇದನ್ನ ಯಾವ್ದು ಬರ್ತೈತಿ ಇನ್ನೊಂದ ತಡಿ ಅದನ್ನು ರಾಷ್ಟ್ರಗೀತೆ ನಾಡಗೀತೆ ಮತ್ತ ಇವು ಇನ್ನೊಂದು ಯಾವ್ದು ಬರ್ತೈತಿ ಒಂದೇ ಮಾತರಂ. ಇವು 3 ಬರ್ತಾವಲ್ಲ ನ್ಯಾಷನಲ್ ಸಾಂಗ್ ನ್ಯಾಷನಲ್ ಆಂಥಮ್ ಇನ್ನೊಂದು ಸ್ಟೇಟ್ ಆಂಥಮ್ ಅಂತ ಬರ್ತಾವಲ್ಲ ಇವು. ಆಕ್ಚುಲಿ ಮನ್ ಕ್ವಶನ್ ಕೇಳಿದಾಗ ಎಲ್ಲಿ ಈಗ ರೀಸೆಂಟ್ ಆಗಿ ತಮಿಳ್ನಾಡಿನಾಗೂ ಅದಾಗಿತ್ತು ನೋಡ್ರಿ. ಯಾವ ಸ್ಟೇಟ್ನವ್ರು ಏನ್ ಮಾಡ್ತಾರ ಅಂದ್ರೆ ಸ್ಟೇಟ್ನಾಗ ಇದ್ದಾಗ ನಮ್ದು ರಾಜ್ಯಗೀತೆ ಮೊದಲು ಆಡತ್ತಾರ. ಸೆಂಟ್ರಲ್ದಾಗ ಬಂದಾಗ ಅವ್ರು ಏನಂದ್ರೆ ನ್ಯಾಷನಲ್ ಸಾಂಗ್ ಫಸ್ಟ್ ಆಡಂದಾರ. ಬಟ್ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದು ನನಗೆ ಪಕ್ಕ ಕನ್ಫರ್ಮ್ ಹೇಳ್ರಿ. ಮತ್ತೆ ಒಂದೇದು ಯಾವ್ದು ಆಡ್ಬೇಕಂತ ಮತ್ತೆ ಅವ್ರು ತಮಿಳ್ನಾಡಿನವ್ರು ಮತ್ತೆ ಅದಕ್ಕೆ ಡಿಪೇಟ್ ಮಾಡತ್ತಾರ ನಮ್ದು ರಾಜ್ಯಗೀತೆ ಅದಕ್ಕೆ ಕೊಟ್ಟಿಲ್ಲ ನೋಡ್ರಿ ಕನ್ಫರ್ಮ್. ಯಾಕಂದ್ರೆ ಅದು ಕ್ವಶನ್ಯಾಗೂ ಮಾಡಿ ಕೊಟ್ಟಾಗ ಅದ್ರದ್ದು ಇಲ್ಲ ಅಂತ ಕೊಟ್ಟಿದ್ದಾವ. ಆಪ್ಷನ್ ಕೀ ಆನ್ಸರ್ ಕೆ ಇದಾವ. ಯಾವ್ದು ಫಸ್ಟ್ ಹಾಡ್ಬೇಕಂತ ರೂಲ್ಸ್ ಇಲ್ಲ ತಂದನ ಐತತ್ತ ಕೊಟ್ಟಾರ ಅದ್ ನೋಡಿ ಹೇಳ್ತಂತ. ಯಾಕಂದ್ರೆ ಕೀ ಆನ್ಸರ್ನಾಗ ಅದ ಕೊಟ್ಟಿದ್ದಲ್ಲ ಯಾವ್ದು ಮೊದಲು ಹಾಡ್ಬೇಕಂತಂದಿಲ್ಲ. ಇಲ್ಲ ನೋಡು ಆ ಕೀ ಆನ್ಸರ್ನಾಗ ಏನ್ ಕೊಟ್ಟಿದ್ದ ನಾನು ಹೇಳ್ತಂತ. ನಾನು ಅದು ಯಾಕಂದ್ರೆ ಕೊಟ್ಟಿಲ್ಲ ಅದಕ್ಕೆ. ಯಾಕಂದ್ರೆ ಕೊಟ್ಟಿದ್ರೆ ನೋಡಿ ಹೇಳ್ತಾನೆ ಆದ್ರು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಇಲ್ಲಿ ಬಿಡ ತಮಿಳ್ನಾಡಿನ ರೀಸೆಂಟ್ ಆಗಿ ಯಾವುದೋ ಒಂದು ಮೀಟಿಂಗ್ನಾಗ ಅದಾಗಿತ್ತು ನೋಡು. ಅವ್ರು ಮೊದಲು ರಾಷ್ಟ್ರಗೀತೆ ಮತ್ತು ನ್ಯಾಷನಲ್ ಸಾಂಗ್ ಹಚ್ಚಿರ್ತಾರೆ ಸ್ಟೇಟ್ ಆಂಥಮ್ ಹಚ್ಚಿಲ್ಲ ಅಂತ ಹೇಳಿ ನ್ಯೂಸ್ ಮಾಡಿದ್ರಿ. ಯಾಕಂದ್ರೆ ಪ್ರತಿಯೊಂದು ಸ್ಟೇಟ್ ಅವ್ರದ್ದ ಮೊದಲು ಹಾಡತ್ತೆ ಹೇಳ್ತಾರೆ. ಅದು ನೋಡಿ ಹೇಳ್ತಾನೆ ಕನ್ಫರ್ಮ್ ನಂಗೆ ಗೊತ್ತಿಲ್ಲ ಕೊಟ್ಟಾರೋ ಇಲ್ಲೋ ಅದಕ್ಕೆ ನೋಡಿ ಹೇಳ್ತೀನಿ. ನೆಕ್ಸ್ಟ್ ಈಗ ಬೆಸ್ಟ್ ಟ್ಯಾಬ್ಲೂಸ್ ಅಂತ ಬರ್ತಾವಲ್ಲ ಸ್ತಬ್ಧ ಚಿತ್ರಗಳು. ಭಾರತದ ಅತ್ಯುತ್ತಮ ಸ್ತಬ್ಧ ಚಿತ್ರಗಳು ಗಣರಾಜ್ಯೋತ್ಸವದಾಗ ಮಾಡಿರ್ತಾರೆ 3 ಬಡ ಮಹಾರಾಷ್ಟ್ರ 1ನೇದು. ನೆಕ್ಸ್ಟ್ 2ನೇದ ಜಮ್ಮು ಕಾಶ್ಮೀರ್. 3ನೇದ ಕೇರಳ. ಮಹಾರಾಷ್ಟ್ರದಿಂದ ಎದುರು ಸಲ್ಮನ್ ಗಣೇಶ ಉತ್ಸವ. ಆಮೇಲೆ ಜಮ್ಮು ಕಾಶ್ಮೀರದಿಂದ ಕರಕುಶಲ ಉತ್ಸವ. ನೆಕ್ಸ್ಟ್ ಕರಕುಶಲ ವಸ್ತುಗಳಂತ ಬರ್ತಾವ. ನೆಕ್ಸ್ಟ್ ವಾಟರ್ ಮೆಟ್ರೋ ಮತ್ತು ಡಿಜಿಟಲ್ ಲಿಟ್ರಸಿ ನೆನಪಿರ್ತೈತಲ್ಲ. ಡಿಜಿಟಲ್ ಲಿಟ್ರಸಿ ಮತ್ತು ವಾಟರ್ ಮೆಟ್ರೋ ಅಂತ ಬರ್ತದೆ. ಡಿಜಿಟಲ್ ಲಿಟ್ರಸಿ ಫಸ್ಟ್ ಡಿಸ್ಟ್ರಿಕ್ಟ್ ಇಂಡಿಯಾದಾಗ ಯಾವ್ದು
ಪೂರ್ತಿ ಡಿಜಿಟಲ್ ಲಿಟ್ರಸಿ ಹೊಂದಿದ ಮೊದಲ ಜಿಲ್ಲೆ ಯಾವ್ದತ್ ಕರೀತಾರ? ಆಪ್ಷನ್ ಕೊಡ್ತೀನಿ. ಕೇರಳದಾಗ ಯಾವ್ದು? ಕೊಲ್ಲಂ, ತಿರುವನಂತಪುರಂ, ಕೊಚ್ಚಿನ್. ಕೊಲ್ಲಂ ನೆನಪಿಟ್ಟು. ಭಾರತದ ಮೊದಲ ಡಿಜಿಟಲ್ ಲಿಟ್ರಸಿ ಹೊಂದಿ. ಡಿಜಿಟಲ್ ಲಿಟ್ರಸಿ ಅಂದ್ರೆ ಅಲ್ಲಿ ಏನ್ರ ಕೊಲ್ಲಂದಾಗ ಹೋಗಿ ನೀವು ಯಾರಿಗಾರ ಫೋನ್ ಪೇ ಮಾಡಂದ್ರೆ ತಿಳಿ ಪ್ರತಿಯೊಬ್ಬರಿಗೆ ಫೋನ್ ಪೇ ಗೊತ್ತಿರ್ತದೆ. ಅಂದ್ರೆ ಡಿಜಿಟಲ್, ಬರೀ ಫೋನ್ ಪೇ ಅಲ್ಲ, ಡಿಜಿಟಲ್ ಬಗ್ಗೆ ಎಲ್ಲ ಅವೇರ್ನೆಸ್ ಇರ್ತದೆ. ಯಾವ್ದಾದ್ರೆ ಕೊಲ್ಲಂ ಡಿಸ್ಟ್ರಿಕ್ಟ್ ಭಾರತದ ಮೊದಲ ಡಿಜಿಟಲ್ ಲಿಟ್ರಸಿ ಹೊಂದಿದ ಜಿಲ್ಲೆ ಅಂತ ಕರಿತು. ಭಾರತದಾಗ ಯೂನಿವರ್ಸಲ್ ಆಗಿ ಲಿಟ್ರಸಿ ಕೊಡ್ಬೇಕಂತ ಒಂದು ಯೋಜನೆ ತರ್ತಾರೆ. ಯಾವ್ದು ಹೇಳಿ ನೋಡು? ಉಲ್ಲಾಸ್ ಯೋಜನೆ. ವೆರಿ ಗುಡ್. ಉಲ್ಲಾಸ್ ಯೋಜನೆ ಫುಲ್ ಫಾರ್ಮ್ ಹೇಳ್ರಿ. ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ನೆನಪಿರ್ತೈತಿಲ್ಲ? ಉಲ್ಲಾಸ್ ಯೋಜನೆ ಅಂತ ಬರ್ತೈತೆ. ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ ನೋಡ್ರಿ. ಉಲ್ಲಾಸ್ ಯೋಜನೆ ಮತ್ತೆ ಯಾಕಂದ್ರ ಜನಗಣತಿ ಆಗತೈತಿ. 27ರ ಜನಗಣತಿ ಆಗತ್ತಲ್ಲ. 27ರ ಜನಗಣತಿದಾಗ ಯಾವ ಸಾಕ್ಷರತೆ ಹೆಚ್ಚು ಹೊಂದೈತಿ ಕಡಿಮೆ ಹೊಂದೈತಿ ಬರ್ತೈತಿ, ಅದು ಇಲ್ಲತ್ತಲ್ಲ. ಬಟ್ ಈಗ ಎಲ್ಲರ ನೀವು ಕಂಪೇರ್ ಮಾಡಿದಾಗ 2011 ಜನಗಣತಿ ಬಂದಾಗ ಅತಿ ಸಾಕ್ಷರತೆ ಅಂದಾಗ ಕೇರಳ. ಬಟ್ ಉಲ್ಲಾಸ್ ಯೋಜನೆ ಪ್ರಕಾರ ಡಿಜಿಟಲ್ ಲಿಟ್ರಸಿ ಅಂತ ಬರ್ತೈತಿ. ಇದೇನು ಸಂಬಂಧ ಬರಂಗಿಲ್ಲ. ಉಲ್ಲಾಸ್ ಯೋಜನೆ ಎದ್ರ ಸಲ್ಮಂತ ತರ್ತಾರಂದ್ರ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ದ ಸೊಸೈಟಿ. ಯಾವ ಏಜ್ ದಿಂದ ಮೇಲಿನವ್ರಿಗೆ? 15, 14, 13. 15 ಏಜ್ ದಿಂದ ಮೇಲಿನವ್ರಿಗೆ ಏನ್ ಮಾಡ್ಬೇಕಾದ್ರೆ ಸೊಸೈಟಿ ಒಳಗೆ ಯಾರೇ ಅನ್ಎಜುಕೇಟೆಡ್ ಇರ್ತಾರಲ್ಲ ಅವ್ರಿಗೆಲ್ಲ ಏನ್ ಮಾಡ್ಬೇಕಾದ್ರೆ ಲಿಟ್ರಸಿ ಕೊಡ್ಬೇಕು. ನೆನಪಿರ್ತೈತಿಲ್ಲ? 100% ಲಿಟ್ರಸಿ ಹೊಂದಿದ್ದು ಎಷ್ಟು ಅದಾವ ಕರ್ನಾಟಕದ, ಸಾರಿ ಇಂಡಿಯಾದಾಗ? 6 ಸ್ಟೇಟ್. 1ನೇದು ಮಿಜೋರಾಂ, 2ನೇದು ಗೋವಾ, 3ನೇದು ತ್ರಿಪುರಾ, 4ನೇದು ಎಲ್ಲ ಹಿಂಗ್ ಮರ್ಜ್ ಆಗ್ಬಿಟ್ಟು ನೋಡು. ಅವ್ ಸಿರೀಸ್ ಮೇಲೆ ಹೋದ್ರೆ ನೀವು ಹಂಗ ನೆನ್ಪಿಟ್ಕೊಂಡು ಸಿರೀಸ್. 1ನೇದು ಯಾವ್ದಂದ್ರ ಮಿಜೋರಾಂ ಕೊಡ್ತಾರ, ಅದಾದ್ಮೇಲೆ 2ನೇದ ಗೋವಾ ಕೊಡ್ತಾರ, 3ನೇದು ಯಾವ್ದಾರ ತ್ರಿಪುರಾ, 4ನೇದ ಹಿಮಾಚಲ್ ಪ್ರದೇಶ, 5ನೇದು ಬಂದಾಗ ಸಿಕ್ಕಿಮ, 6ನೇದು ಬಂದಾಗ ಉತ್ತರಾಖಂಡ್. 6 ನೆನಪಿರ್ತಾವಲ್. ರೀಸೆಂಟ್ ಆಗಿ ಯಾವ್ದಾರ ಇದನ್ನ ಉತ್ತರಾಖಂಡ್ ಆಗೈತಿ. ಇನ್ನೊಂದು ಯೂನಿಯನ್ ಟೆರಿಟರಿ ಬಂದಾಗ ಲಡಾಖ್. ಫಸ್ಟ್ ಬಂದಾಗ ಲಡಾಖ್. ನೆನಪಿರ್ತಾವಲ್ಲ? 6, 7 ಏನ ನೆನಪಿಟ್ಟವ್ರು 3 ನೆನಪಿಟ್ಕೊಂಡ್ರು ಮರ್ಜ್ ಆಗ್ಬಿಡ್ತಾವ. 1ನೇದು ಯಾವ್ದಂದ್ರ ಮಿಜೋರಾಮ, 2ನೇದು ಯಾವ್ದಂದ್ರ ಗೋವಾ, 3ನೇದು ಯಾವ್ದಂದ್ರ ಯಾವ್ದ ತ್ರಿಪುರಾ. ನೆನಪಿರ್ತಾವಲ್ಲ? ಹಿಂಗ್ ಹೋತ ಈಗ ಟ್ರ್ಯಾಂಗಲ್ ಆಗಲ್ಲ, ಏನೂ ಆಗಲ್ಲ. ಒಟ್ಟು 3 ನೆನಪಿಟ್ಕೋರಿ. ಲಾಸ್ಟ್ ಬಂದಿದ್ದು ಯಾವ್ದಂದ್ರೆ ಉತ್ತರಾಖಂಡ, ಲಡಾಖ್. 100% ಲಿಟ್ರಸಿ. ಯಾವ್ದು ಇವು ಕ್ವಶನ್ ಏನ್ ಕನ್ಫ್ಯೂಸ್ ಆಗಿರ್ತದ್ರೆ ಭಾರತದ 2011 ಜನಗಣತಿ ಪ್ರಕಾರ ಹೈಯೆಸ್ಟ್ ಲಿಟ್ರಸಿ ಹೊಂದಿದ್ದಂದಾಗ ಮತ್ತೆ ಇವ್ನ ಹಾಕಿ ಬಂದಿರಿ. ಯಾವ್ದು ಬರ್ತದೆ ಅಂದ್ರೆ ಕೇರಳ. 11 ಜನಗಣತಿ ಕನ್ಸಿಡರ್ ಮಾಡ್ರೆ ಅಟ್ಟ. ಬಟ್ ಉಲ್ಲಾಸ್ ಯೋಜನೆ ಪ್ರಕಾರ 100% ಜನಗಣತಿ ಹೊಂದಿದ್ದು ಎಷ್ಟು ಅದಾವ ಇಂಡಿಯಾದಾಗ ಅಂದ್ರೆ ಇವು 6 ಬರ್ತಾವ. ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡಲ್ಲ. ಲಡಾಖ್ ಒಂದು ನೆನಪಿರ್ತಾವಲ್ಲ. ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ. ಮಿಜೋರಾಮ, ಗೋವಾ, ತ್ರಿಪುರಾ. ಮಿಜೋರಾಮ, ಗೋವಾ, ತ್ರಿಪುರಾ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶ, ಸಿಕ್ಕಿಮ, ಉತ್ತರಾಖಂಡ. ಲಾಸ್ಟ್ ಬಂದಾಗ ಲಡಾಖ್. ಉಲ್ಲಾಸ್ ಯೋಜನೆ ಯಾವ ಇಯರ್ ಮ್ಯಾಲಿನವ್ರಿಗೆ ಅಂದ್ರ 15ಕ್ಕಿಂತ ಮ್ಯಾಲಿಂದ. ಉಲ್ಲಾಸ್ ಯೋಜನೆ ಫುಲ್ ಫಾರ್ಮ್ ಏನಂತ ಕೇಳ್ರ? ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ದ ಸೊಸೈಟಿ. ವೆರಿ ಗುಡ್. ನೆಕ್ಸ್ಟ್ ಇವು 90 ಅದು ನೆನಪಿಡೋರು. ಮತ್ತೆ 100% ಆಗಿರತ್ತೆ. 100% ಎಲ್ಲರಿಗೂ ಹೋಗಿ ನೀವು ಮಾತಾಡ್ರಿ ನಮ್ಮ ಕಡೆ ಕಲೀರಿ ಬರೀರಿ ಅನ್ನಕ್ ಬರಂಗಿಲ್ಲ. ಅದು 95% ಅಥವಾ 90% ಅಬವ್ ಆದ್ರೂ ಏನ್ ಕನ್ಸಿಡರ್ ಮಾಡಿರ್ತಾರೆ ಅಂದ್ರೆ 100% ಲಿಟ್ರಸಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಕನ್ಫ್ಯೂಸ್ ಏನಾಗಿರ್ತದ್ರೆ 100% ಕಂಪಲ್ಸರಿ ಎಲ್ಲರಿಗೂ ಒಬ್ರಿಗೆ ಹೋದವ್ರಿಗೆಲ್ಲ ಬರೆಯಕ್ಕೆ ಬರ್ಬೇಕಂತ ಇಲ್ಲ. ಅದೇನ್ ಕನ್ಸಿಡರ್ ಮಾಡ್ತಾರೆ 90 ಅಬವ್ ಬರ್ತೇಳಿ ಎವರೇಜ್ ಹಿಡಿದಿರ್ತಾರೆ. ಅದ್ರ ಮೇಲೆ ಯಾವ್ದಂದ್ರೆ ಉಲ್ಲಾಸ್ ಯೋಜನೆ ಅಂತ ಬರ್ತದೆ. ಗೊತ್ತಲ್ಲ? ಉಲ್ಲಾಸ್ ಯೋಜನೆದಾಗ ಎಷ್ಟು ಸ್ಟೇಟ್ಗಳು 100% ಲಿಟ್ರಸಿ? 6. ಎಷ್ಟು ಯೂನಿಯನ್ ಟೆರಿಟರಿ ಅಂತ ಕೇಳಿದ? ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಮುಖ್ಯಮಂತ್ರಿಗಳು ಹೇಳ್ಬಿಡ್ರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರ್ದಾರ? ಸುವೇಂದು ಅಧಿಕಾರಿ. 5 ಕಡೆ ಎಲೆಕ್ಷನ್ ಅದು. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ. ಅಸ್ಸಾಂದಿಂದ ಬಂದಾಗ ಹೇಮಂತ್ ಬಿಶ್ವ ಶರ್ಮಾ. ಅದ್ರ ಕೆಳಗೆ ತಮಿಳುನಾಡದಿಂದ ಪಾಂಡಿಚೇರಿದಿಂದ ಎನ್ ರಂಗಸ್ವಾಮಿ. ತಮಿಳುನಾಡದಿಂದ ಸಿ ಜೋಸೆಫ್ ವಿಜಯ್. ನೆಕ್ಸ್ಟ್ ಇನ್ನೊಬ್ರು ಲಾಸ್ಟ್ ಉಳಿದ್ರಲ್ಲ ಕೇರಳದಿಂದ ವಿ ಡಿ ಸತೀಶನ್ ಮತಕ್ಷೇತ್ರ ಪರೂರ್. ಎದಕ್ ನ್ಯೂಸ್ನಾಗಿತ್ತ? ಪರೂರ್ ಎದಕ್ ನ್ಯೂಸ್ನಾಗಿತ್ತು? EVM ಭಾರತದಾಗ ಮೊದಲು EVM ಅಳವಡಿಸಿಕೊಂಡಿದ್ದ ಎಲ್ಲಿ ಅದ್ರ? ಪರೂರ್ ಎಲೆಕ್ಷನ್ ಅಂತ ಬರ್ತದೆ. ಪರೂರ್ ಎಲ್ಲಿ ಬರ್ತದೆ? ಕೇರಳದ ಯಾವ ಇಯರ್ದಾಗ? 1982. ನೆನಪಿರ್ತಾವಲ್ಲ? 5 ಕಡೆ ಎಲೆಕ್ಷನ್ ಅದು. 5 CMಗಳು ನೆನಪಿಟ್ಕೋರಿ. ಕೇರಳ ಬರ್ತತೀನಿ ವಿ ಡಿ ಸತೀಶನ. ಆಮೇಲೆ ತಮಿಳುನಾಡು ಬಂದ್ರೆ ಸಿ ಜೋಸೆಫ್ ವಿಜಯ್. ಆಮೇಲೆ ಇದನ್ನ ಯಾರ ಪಾಂಡಿಚೇರಿ ಬಂದ್ರ ಎನ್ ರಂಗಸ್ವಾಮಿ. ಇದ್ರೊಳಗೆ ಈಗ 5 ಸರಿ ಆಗಿತ್ತಲ್ಲ. 5 ಕಡೆ ಯಾರು ರಾಷ್ಟ್ರಪತಿ ನಾವು ಇದನ್ ಮಾಡಿರ್ತಾರೆ ಹೇಳ್ರಿ? ಪ್ರಮಾಣ ವಚನ ಬೋಧಿಸ್ತಾರೆ. ಇದ್ರೊಳಗೆ 5 ಜನ ಇದ್ರ. 5 ಜನದಾಗ ಯಾರಿಗೆ ರಾಷ್ಟ್ರಪತಿ ಪ್ರಮಾಣ? ಪಾಂಡಿಚೇರಿದು ಒಂದ ನೆನಪಿರ್ತೈತಲ್ಲ. ಯಾಕತ್ ಕ್ವಶನ್ ಕನ್ಫ್ಯೂಸ್ ಆಗಿರ್ತೋ? 5 ಕಡೆ ಅಥವಾ ಪಂಚರಾಜ್ಯ ಎಲೆಕ್ಷನ್ ಆಗಿತ್ತಲ್ಲ. ಎಲ್ಲಾ ಕಡೆ ಏನ್ರ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಯಾರು ಮಾಡ್ತಾರ ಅಂದ್ರೆ ರಾಜ್ಯಪಾಲ ಅಥವಾ ರಾಜ್ಯದ ಮೊದಲ ವ್ಯಕ್ತಿ ಅದ್ ಕರಿತೀವಿ ಅಂದ್ರೆ ಗವರ್ನರ್. ಆ ರಾಜ್ಯದ ಗವರ್ನರ್ ಏನಿರ್ತಾರಲ್ಲ ಅವ್ರ ಏನ್ ಮಾಡ್ತಿರ್ತಾರ ಅಂದ್ರೆ ಅವ್ರಿಗೆ ಏನ್ ಮಾಡ್ತಿರ್ತಾರ ಪ್ರಮಾಣ ವಚನ ಬೋಧಿಸ್ತಿರ್ತಾರ. ಬಟ್ ಏನಂದ್ರೆ 3 ಯೂನಿಯನ್ ಟೆರಿಟರಿಗಳು ಬರ್ತಾವ. 3 ಯೂನಿಯನ್ ಟೆರಿಟರಿ ಬಂದು ಅಂತೇಳಿ ಅಲ್ಲಿ 3 ಕಡೆ ರಾಷ್ಟ್ರಪತಿ ಬರ್ತಾರೆ. ಯಾವ 3 ಹೇಳ್ರಿ? ಬಡ ಡೆಲ್ಲಿ, ಲಡಾಖ್. ಡೆಲ್ಲಿ, ಜಮ್ಮು ಕಾಶ್ಮೀರ, ಪಾಂಡಿಚೇರಿ. ಲಡಾಖ್ ಯಾಕೆ ಬಂದಿಲ್ಲಿ? ಲಡಾಖ್ನಾಗ ಇಲ್ಲ ವಿಧಾನಸಭೆಗಳು ಹೊಂದೇವ. ನೆಕ್ಸ್ಟ್ ಇನ್ನೇಳು. ಇದು ನನ್ನೇ ಪರಿಸ್ಥಿತಿ ಯಾರು ಮಾಡ್ತಾರ? ಇದ ಯಾರ? RPF. ಇವ್ ಗೊತ್ತದಲ್ಲ ನನ್ನೇ ಒಂದ್ಸರಿ ಹೇಳ್ಬಿಡ್ತೇನೆ. ನನ್ನೇ ಪರಿಸ್ಥಿತಿ ಯಾರು ಮಾಡ್ತಾರೆ ಅಂದ್ರೆ ರೈಲ್ವೆ ಪೊಲೀಸ್ ಅಥವಾ RPF ಅಂತ ಕರಿತೀವಿ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಬರ್ತೈತಲ್ಲ ಅವ್ರು ಮಾಡ್ತಾರೆ. ನನ್ನೇ ಪರಿಸ್ಥಿತಿ ಎದ್ರ ಸಲ್ಮಂದ್ ಮಾಡ್ತಾರ?
ಮಕ್ಕಳ ಸಂರಕ್ಷಣೆ ಅಥವಾ ಏನ್ರ ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗಿರ್ತಾರ ಅಥವಾ ಕಳ್ಕೊಂಡಿರ್ತಾರಲ್ಲ ಅವ್ರ ಸಂಬಂಧ ನನ್ನೇ ಪರಿಸ್ಥಿತಿ. ಅದಾದ್ಮೇಲೆ ಆಪರೇಷನ್ ಡಿಗ್ನಿಟಿ ಅಂತ ಮಾಡ್ತಾರೆ. ಡಿಗ್ನಿಟಿ ಯಾರಿಗೆ ಹೆಸರಿನಾಗ ಐತೆ ಡಿಗ್ನಿಟಿ ಅಂದ್ರೆ ವಯಸ್ಸಾದವ್ರ ಸಂಬಂಧ ಅವ್ರಿಗೆ ಡಿಗ್ನಿಟಿ ಇದ್ರು ನೋಡ್ಬೇಕಲ್ಲ, ಅದ್ರ ಗೌರವಯುತವಾಗಿ ನೋಡ್ಬೇಕಂತ ಆಪರೇಷನ್ ಡಿಗ್ನಿಟಿ. ಅದಾದ್ಮೇಲೆ ಆಪರೇಷನ್ ಮಾತೃಶಕ್ತಿ ಅಂತ ಮಾಡ್ತಾರೆ. ಹೆಸರಿನಾಗ ಐತೆ ಮಾತೃಶಕ್ತಿ. ಗರ್ಭಿಣಿ ಮಹಿಳೆಯರಿಗೆ ರೈಲ್ವೆದಾಗ ಹೋಗಿರ್ತಾರಲ್ರಿ ಅವ್ರಿಗೆ ಏನ್ರ ಅಲ್ಲಿ ಅಥವಾ ಜಾಸ್ತಿ ಜನ ಇದ್ರತ್ತೇಳಿ ಅಥವಾ ಇದನ್ನ ಹಾಕಿರ್ತಲ್ಲ ಟ್ರಾಫಿಕ್ ಅಥವಾ ಗದ್ಲ ಹಾಕಿರ್ತದ ಅಂತ ಟೈಮ್ನಾಗ ಅವ್ರಿಗೆ ಪ್ರೊಟೆಕ್ಟ್ ಮಾಡೋ ಸಂಬಂಧ ಯಾವ್ದಾರ ಆಪರೇಷನ್ ಮಾತೃಶಕ್ತಿ. ಅದಾದ್ಮೇಲೆ ಆಪರೇಷನ್ ಸತರ್ಕತ್ ಮಾಡ್ತಾರೆ. ಇದ್ರ ಸಂಬಂಧ ಆಪರೇಷನ್ ಸತರ್ಕತ್ ಮಾಡ್ತಾರೆ. ಇದು ಹೇಳ್ರಿ ಅನ್ಕಾಂಟೆಡ್ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಇದು ಆಪರೇಷನ್ ಸತರ್ಕ ಅದ್ರ ಸಂಬಂಧ ಅಲ್ಲಿ ಎದ್ರ ಸಂಬಂಧ ಇದ ಏನ್ರ ಅನ್ವಾಂಟೆಡ್ ಥಿಂಗ್ಸ್ ಅದು ಬರ್ತಿರ್ತಲ್ಲ ಅದ್ರ ಸಂಬಂಧ ಆಪರೇಷನ್ ಸತರ್ಕ. ಅಥವಾ ಈಗ ಗೋವಾದಿಂದ ಬರಾಗ ನಮ್ ಕಡೆ ಆಲ್ಕೋಹಾಲ್ ತರ್ತಿರ್ತಾರ ನೋಡಿ ಅಂತದ್ರ ಟೈಮ್ ಬರ್ತಿರ್ತಾರಲ್ಲ ಅದು ಆಪರೇಷನ್ ಸತರ್ಕ. ಇದು ನೆನಪಿರ್ತೈತಲ್ಲ. ಆಪರೇಷನ್ ಸತರ್ಕ ಒಂದ್ ಮಾಡ್ತಾರೆ. ಇನ್ನೊಂದು ಆಪರೇಷನ್ ನಾರ್ಕೋಸ್ ಅತ್ತು ಮಾಡ್ತಾರೆ. ನಾರ್ಕೋಸ್ ಅತ್ ಬತ್ತೇಳಿ ಇವು ಏನು ಪಾಲಿಮರ್ ಡ್ರಗ್ಸ್ ಅವ ಇವು ಬರ್ತಲ್ಲ ಅದ್ರ ಸಂಬಂಧ. ನಾರ್ಮಲ್ ಏನು ಅನ್ಕಂಟ್ರೋಲ್ಡ್ ಗೂಡ್ಸ್ ಇರ್ತಲ್ಲ ಅವಕ್ ಬತ್ತೇಳಿ ಆಪರೇಷನ್ ಸತರ್ಕ. ಗೊತ್ತದವಲ್ಲ ಎಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಆಪರೇಷನ್ ಅಮಾನತ್ ಅಂತ ಬರ್ತೈತೆ ನೋಡಿ. ಈಗ ಬತ್ತ ಆಪರೇಷನ್ ಅಮಾನತ್ ಯಾಕಂದ್ರೆ ಬ್ಯಾಗ್ ಅದು ಕಳ್ಕೊಂಡಿರ್ತಾರಲ್ಲ ಅವು ಕೊಟ್ಟರಂಗಿಲ್ ಕರೆ ಆಪರೇಷನ್ ಅಮಾನತ್ ಅದನ್ನು ನೆನಪಿಟ್ಕೋರು. ನೆಕ್ಸ್ಟ್ ಬಾಲಿಕತನ್ ಎಕ್ಸರ್ಸೈಸ್ ಅಂತಕತ್ರಿ. ಇದು ರೀಸೆಂಟ್ ಆಗಿ ನ್ಯೂಸ್ ನಾಗ ಯಾವ ಎರಡು ಕಂಟ್ರಿ ಅದು ಕ್ವಶನ್ ಕೇಳ ಬಾಲಿಕತನ್ ಎಕ್ಸರ್ಸೈಸ್ ಮೇಲೆ ಯಾವ ಕಂಟ್ರಿ ಮಾಡ್ತಾವ್? ಅಮೆರಿಕಾ ಮತ್ತ ಫಿಲಿಪೈನ್ಸ್. ನೋಡ ಫಿಲಿಪೈನ್ಸ್ ಮತ್ತು ಅಮೆರಿಕಾ ಕೂಡ ಯಾವ ಎಕ್ಸರ್ಸೈಸ್ ಮಾಡ್ತಾವ ಅಂದ್ರೆ ಬಾಲಿಕತನ್. ಫಿಲಿಪೈನ್ಸ್ ಇಂಡಿಯಾದವ್ರು ಯಾವ ಒಂದು ಮಿಸೈಲ್ ಫಸ್ಟ್ ಟೈಮ್ ಕೊಡ್ತಾರ? ಬ್ರಹ್ಮೋಸ್ ಮಿಸೈಲ್. ರೀಸೆಂಟ್ ಆಗಿ ಯಾವ ಕಂಟ್ರಿ ಕೊಡ್ಬೇಕಂದ್ವಿ? ಇಂಡೋನೇಷ್ಯಾಗ. ಇನ್ನೊಂದು ಯಾವ ಮಿಸೈಲ್ ಕೊಡತ್ತೀವಿ? ಯಾವ್ದು? ಅಸ್ತ್ರ ಮಿಸೈಲ್. ವೆರಿ ಗುಡ್. ಇಂಡೋನೇಷ್ಯಾದಾಗ ಅವಾರ್ಡ್ ತೋತಾರ ನರೇಂದ್ರ ಮೋದಿ. ಯಾವ ಅವಾರ್ಡ್ ತೋತಾರೆ? ಬೀತಾಂಗ್ ಆದಿಪುರ್ನ. ವೆರಿ ಗುಡ್. ಮತ್ತೆ ಇಂಡೋನೇಷ್ಯಾ ಜೋಡ ಮತ್ತೆ ಯಾವ್ದು ಅಗ್ರಿಮೆಂಟ್? ಇಂಡೋನೇಷ್ಯಾದ ಒಂದು ಟೆಂಪಲ್ ಡೆವಲಪ್ ಮಾಡತ್ತೀವಿ. ಯಾವ ಟೆಂಪಲ್? ಯಾವ್ದ? ಪ್ರಬಂಬನ್ ಟೆಂಪಲ್ ಅಂತ ಬರ್ತದೆ. ಅದಾದ್ಮೇಲೆ ಇಂಡೋನೇಷ್ಯಾದ ಒಂದು ಬಂದರ್ನು ಡೆವಲಪ್ ಮಾಡತ್ತೀವಿ. ಸಬಾಂಗ್ ಬಂದನ್. ವೆರಿ ಗುಡ್. ನೆಕ್ಸ್ಟ್ ರೂಸೋಮ್ ತಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್. ಕರೆಕ್ಟ್. ಎಲೆಕ್ಷನ್ EVM ಏನಂದ್ರೆ ಇಂಡೋನೇಷ್ಯಾಗ ಇದನ್ನ ಮಾಡತ್ತೀವಿ ನಾವು, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡತ್ತೀವಿ. ಕರೆಕ್ಟ್. EVM ಗೊತ್ತೈತಲ್ಲ? EVM ಫುಲ್ ಫಾರ್ಮ್ ಹೇಳ್ರಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಎಷ್ಟು ಜನ ಮ್ಯಾಕ್ಸಿಮಮ್ ಒಂದು EVMದಾಗ? ಒಂದು EVMದಾಗ 64. ಕ್ವಶನ್ ನಾಳೆ ಹಿಂಗೆ ಕೇಳ್ದ. ಈ ಒಂದು EVM ಮಷಿನ್ ಐತೆ ನನ್ನ ಕಡೆ. EVM ಮಷಿನ್ದಾಗ ಎಷ್ಟು ಜನ ರಿಪ್ರೆಸೆಂಟ್ ಮಾಡ್ಬೋದು? 16 ಜನ ಮಾಡ್ಬೋದು. ಇದು ಎಲ್ಲರ ನಾಳೆ 64 ಹಾಕಿರಿ. ಮತ್ತೆ ಅದ್ರ ಸಂಬಂಧ ಹೇಳತ್ ಕನ್ಫ್ಯೂಸ್ ಆಗ್ಬಾರ್ದು. EVM ಅಂತ ಬರ್ತೇಳಿ 1982ದಾಗ ಲಾಂಚ್ ಮಾಡ್ತೀವಿ ನಾವು EVM ಮಷಿನ್ ಅಂತೇಳಿ. ಒಂದು EVM ಮಷಿನ್ ಒಳಗೆ ಎಷ್ಟು ಜನ ಮಾಡ್ಬೋದು ಅಂದ್ರೆ 16 ಜನ. ಅದಕ್ಕಿಂತ ಜಾಸ್ತಿ ಇದ್ರೆ ಸಿರೀಸ್ ಆಗಿ ಇನ್ನೊಂದು EVM ಕನೆಕ್ಟ್ ಮಾಡ್ತಾರೆ. ಒಂದು EVM ಇರಲ್ಲ, ಸಿರೀಸ್ ಆಗಿ ಕನ್ವರ್ಟ್. ಎಲ್ಲಿ ತನಕ ಕನ್ವರ್ಟ್ ಮಾಡ್ತೀವಿ ಅಂದ್ರೆ 64 ತನಕ. ಮ್ಯಾಕ್ಸಿಮಮ್ 64 ಮೆಂಬರ್. 65ನೇ ಮೆಂಬರ್ ಬಂದ್ರೆ ಏನ್ ಮಾಡ್ತಾರೆ? ಯಾರ? ಪ್ಯಾಲೆಟ್ ಪೇಪರ್. ಏನತ್ತಂದ್ರೆ ಕರೆಕ್ಟ್. ನೋಟಾ ಕಂಪಲ್ಸರಿ. ಕರೆಕ್ಟ್. ನೋಟಾ ಇರತೈತಲ್ಲ 64 ಅಂದ್ರೆ ಅದ್ ನೋಟಾ ಹಿಡಿದ್ರೆ ಬಿಟ್ಟು ಎತ್ತೇಳಿ 63 ಬರ್ತೈತಿ. ಆ ನೋಟಾ ಹಿಡಿದ್ರೆ 64. ಟೋಟಲ್ 64 ಬರ್ತೈತೆ. ಇದು ಮ್ಯಾಕ್ಸಿಮಮ್ ಕೇಳ್ಯಾನ ಕ್ವಶನ್. ಮ್ಯಾಕ್ಸಿಮಮ್ EVM ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಎಷ್ಟು ಅಭ್ಯರ್ಥಿಗಳು ಮಾಡ್ಬೋದು ಅಂದ್ರೆ 64. 63 ನೆನಪಿಡ್ಬೋದು. ಅದು ಬರ್ತೈತಿ. ಇದ್ರೊಳಗೆ ಏನಂದ್ರೆ ಒಂದು EVM ಮ್ಯಾಕ್ಸಿಮಮ್ ಇರೋದಂದ್ರೆ 16 ಜನ ನೆನಪಿರ್ತೈತಿಲ್ಲ. EVM ಫುಲ್ ಫಾರ್ಮ್ ಏನಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಎಲೆಕ್ಟ್ರಿಕ್ ಚಾರ್ಜ್ ಮೇಲೆ ಹಾಕತ್ತೆ, ಬ್ಯಾಟ್ರಿ ಮೇಲೆ ವರ್ಕ್ ಆಕತ್ತೆ. ಬ್ಯಾಟ್ರಿ ಮೇಲೆ ಇವು ಏನು ಕನ್ಫ್ಯೂಸ್ ಮಾಡ್ರು ನೆನಪ ಇಟ್ಕೋರೆ. ಯಾಕಂದ್ರೆ ಇನ್ನೊಂದು ಬರ್ತೈತಿ VVPAT ಅಂತ ಬರ್ತೈತಿ. VVPAT ಫುಲ್ ಫಾರ್ಮ್ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. VVPAT ಅಂತ ಬರ್ತಲ್ಲ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ಎಲ್ಲಿ ಮಾಡ್ತಾರೆ ಇದನ್ನ? ಫಸ್ಟ್ ನಾಗಾಲ್ಯಾಂಡ್ದ ನಾಗ್ಸೇನ್ ಅಂತ ಬರ್ತೈತಿ. ನೆನಪಿರಲ್ಲ? ನೋಕ್ಸೇನ್ ಅನ್ನೋದ ನಾಗಾಲ್ಯಾಂಡ್ದ ನಾಗ್ಸೇನ್. ನೆನಪಿಟ್ಕೋರಿ. ಇದು VVPAT ಬಂದ್ರೆ ಎಷ್ಟು ಟೈಮ್ ಪಾಪಟ್ ಹಾಕತ್ತಿರ್ತಾರೆ? 7 ಸೆಕೆಂಡ್. ಎಲ್ಲ ನೆನಪಿಟ್ರು. ರೂಸೋಮ್ ಹಾಪಿ ಕರೆದ್ರೇನು ಯಾರು? ಏನಂತಂದ್ರ ಧಾರವಾಡ ಇಂಡೋನೇಷ್ಯಾದ ಅದೊಂದು ಕರೆಕ್ಟ್. DWD ಕರೆಕ್ಟ್. DWD 162. DWD 162. DWR ಕೊಟ್ಟ. ಕರೆಕ್ಟ್. DWR ಅಂತ ಕೊಡ್ತ. ಧಾರವಾಡ 162 ಅಂತ ಗೋಧಿ. ನಮ್ದು ಇಲ್ಲಿ ಯಾವ್ದಿದ UAS ಐತ್ಲ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ದಿಂದ ಅಲ್ಲಿದ ನೋಡ್ರಿ. ಅದು ಗೋಧಿ ತಳಿ ಇತ್ತೀಚೆಗೆ ಎಲ್ಲಿ ಕೊಟ್ಟಿವಿ ಅಂದ್ರೆ ಇಂಡೋನೇಷ್ಯಾ. ನೆನಪಿರ್ತಾವಲ್ಲ ಇಂಡೋನೇಷ್ಯಾ ಎಷ್ಟು 5 ಆದ್ವನ್ ಬೆಂಕಿ. ನೆಕ್ಸ್ಟ್ ಇಂಡೋನೇಷ್ಯಾದ ಯಾವ್ದು ಬಂದರ ಹೇಳಿದ್ವಿ ನಾವು? ವೆರಿ ಗುಡ್. ನೆಕ್ಸ್ಟ್ ರೂಸೋಮ್ ಬ್ರಿಡ್ಜ್ ಅಂತ ರೀಸೆಂಟ್ ಆಗಿ ನ್ಯೂಸ್ ನಾಗಿತ್ರಿ. ಈ ರೂಸೋಮ್ ಬ್ರಿಡ್ಜ್ ಅಂತ ಯಾವ ಸ್ಟೇಟ್ದಾಗ ಬರ್ತದ? ಸಿಕ್ಕಿಂದಾಗ. ರೂಸೋಮ್ ಬ್ರಿಡ್ಜ್ ಅದಕ್ಕೆ ನ್ಯೂಸ್ ನಾಗಿತ್ತು ಹೇಳ್ರಿ. ಯಾರು ಮಾಡತ್ತಾರ? UNFCCC UNEP ಯುನೆಸ್ಕೋದವ್ರು ಏನ್ ಮಾಡತ್ತಾರ ರೂಸೋಮ್ ಬ್ರಿಡ್ಜ್ನ?
ರೂಸೋಮ್ ಬ್ರಿಡ್ಜ್ ಏನ್ ಇನಿಷಿಯೇಟಿವ್ ಹೇಳ್ರಿ? ಲಿವಿಂಗ್ ರೂಟ್ ಬ್ರಿಡ್ಜ್ ಕೇಳಿದ್ರಲ್ರಿ? ಲಿವಿಂಗ್ ರೂಟ್ ಬ್ರಿಡ್ಜ್ ಅಂದ್ರೆ ಬೇರ್ಗೋಳದಿಂದ ಬ್ರಿಡ್ಜ್ ಮಾಡಿರ್ತಾರೆ. ರೂಸೋಮ್ ಬ್ರಿಡ್ಜ್ ಅದರಲ್ಲೇ ಮಾಡ್ತಾರೆ. ಬಾಂಬುಗಳು ಬಿದಿರದಿಂದ ಬ್ರಿಡ್ಜ್ ಮಾಡಿರ್ತಾರೆ. ಇದು ಎಲ್ಲಿ ಕಂಡು ಬರ್ತದ್ರೆ? ಸಿಕ್ಕಿಂದಾಗ. ಆ ಸಿಕ್ಕಿಂದಾಗ ಏನಿದೆ ಬಿದಿರದಿಂದ ಬಂಬು ಮಾಡ್ಯಾರಲ್ರಿ, ಅದಕ್ಕೆ ಬ್ರಿಡ್ಜ್ ಮಾಡಲ್ಲ. ಅದಕ್ಕೆ ಏನಾಗ್ತದೆ? ರೂಸೋಮ್ ಬ್ರಿಡ್ಜಸ್. ಅದನ್ನ ರೀಸೆಂಟ್ ಆಗಿ ರೆಕಗ್ನೈಸ್ ಮಾಡ್ರಿ ಯಾರಂದ್ರೆ ಯುನೆಸ್ಕೋದವ್ರು. ಯಾಕೆ ರೆಕಗ್ನೈಸ್ ಮಾಡ್ರೆ? ಯುನೆಸ್ಕೋದವ್ರು ಡಾಕ್ಯುಮೆಂಟ್ರಿ ಮಾಡತ್ತಾರ ಅದ್ರ ಮೇಲೆ. ಈಗ ಹೆಂಗ್ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅದಾವಲ್ಲ, ಇದನ್ನ ಏನಂದ್ರೆ ರೂಸೋಮ್ ಬ್ರಿಡ್ಜಸ್ ಇಂಟರ್ನ್ಯಾಷನಲ್ ರಿಕಗ್ನೈಸ್ ಮಾಡತ್ತಾರ. ಯಾರಂದ್ರೆ ಯುನೆಸ್ಕೋದವ್ರ ಡಾಕ್ಯುಮೆಂಟ್ರಿ ಮಾಡತ್ತಾರ. ಯುನೆಸ್ಕೋದಾಗ ಇಂಡಿಯಾದ ಪಾರಂಪರಿಕ ತಾಣಗಳು ಎಷ್ಟು ಅದಾವ ಕೇಳ್ರೆ? 45, 44. 44ನೇದ ಮರಾಠ ಕೋಟೆಗಳಿದ್ದು, 45ನೇದ ಸಾರನಾಥ. ಎಲ್ಲಿ ಕಂಡು ಬರ್ತದೆ ಸಾರನಾಥ? ಬೆಂಕಿ ಎಲ್ಲ ನೆನಪದಾವ. ನೆಕ್ಸ್ಟ್ ರೀಸೆಂಟ್ ಆಗಿ 5 ಡಿಸ್ಟ್ರಿಕ್ಟ್ಗಳನ್ನ ಮಾಡ್ತಾರೆ. ಯಾವ ಒಂದು ಯೂನಿಯನ್ ಟೆರಿಟರಿ ಒಳಗೆ 5 ಡಿಸ್ಟ್ರಿಕ್ಟ್ಗಳನ್ನ ಮಾಡ್ತಾರೆ. ಲಡಾಖ್ನಾಗ ನೆನಪದಾವಲ್ಲ 5 ಸಾಕು. ಎಷ್ಟು ಅದಾವ ಟೋಟಲ್ ಅಂತ ಕೇಳ್ರ? 7. ಹಂಟಾ ವೈರಸ್ ಅಂತ ಇತ್ತೀಚೆಗೆ ನ್ಯೂಸ್ನಾಗ ಇತ್ತ. ಯಾವ ಹಡಗ್ನಾಗ ಕಂಡು ಬಂದಿತ್ತು ಹೇಳಿ? ಹೊಂಡೂರಸ್. ವೆರಿ ಗುಡ್. ಹೊಂಡೂರಸ್ ನೆನಪೈತಲ್ಲ? ಹಂಟಾ ವೈರಸ್ ಅಂತ ಬರ್ತದೆ. ಅದ ಯಾಕಂದ್ರೆ ಗ್ಲೋಬಲ್ ಕ್ರೈಸಿಸ್ ಆಗಿತ್ರಿ, ಅದ್ರ ಸಲ್ಬಂದು ಬರ್ತೈತಿ. ಯಾವ್ದಾರ ಹಂಟಾ ವೈರಸ್. ಎಲ್ಲಿ ಬರ್ತೈತಿ? ಹೊಂಡೂರಸ್. ನೆನಪಿರ್ತೈತಿಲ್ಲ? ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ ರೀಅಪಾಯಿಂಟ್ ಆಕಾರ ನೋಡಿ. ರೀಅಪಾಯಿಂಟ್ ಅಲ್ಲ, ಹೊಸದಾಗಿ ನೇಮಕ ಆದವ್ರನ್ನ ಹೇಳ್ಬಿಡ್ರಿ ಬಡ. CDS ಯಾರಾಗ್ಯಾರ? ಏನ್ ನಾರಾಯಣ ಎದ್ರ ನಾರಾಯಣ ಅದ? ಹಾ ಬಿಡ್ರಿ. CDS ಯಾರಾಗ್ಯಾರ? ರಾಜಾ ಸುಬ್ರಹ್ಮಣ್ಯನ್. ವೆರಿ ಗುಡ್. CDS ಅಂದ್ರೆ ಫುಲ್ ಫಾರ್ಮ್ ಸೆಂಟ್ರಲ್ ಅಂತ ಕರಿತಾರ ನೋಡು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ? ಯಾವ ಇಯರ್ದಾಗ ಬರ್ತೈತಿ ಇದು? 2019. ಎಷ್ಟನೇ CDS ಇವ್ರು? ರಾಜಾ ಸುಬ್ರಹ್ಮಣ್ಯನ್. 1ನೇದವ್ರು ಯಾರು? ಬಿಪಿನ್ ರಾವತ್. 2ನೇದವ್ರು ಅನಿಲ್ ಚೌಹಾಣ್. 3ನೇದವ್ರ ರಾಜಾ ಸುಬ್ರಹ್ಮಣ್ಯನ್. ವೆರಿ ಗುಡ್. CDS ದವ್ರ ಗೈಡ್ ಮಾಡ್ಬೋದನ್? 3 ಮಂದಿಗೆ ಆರ್ಡರ್ ಮಾಡ್ಬೋದನ್? ಯಾವ 3 ಫೋರ್ಸಿಗೆ? ಇದು ಮನಿ ಕ್ವಶನ್ ಕೇಳೋಣ. ಏನಂದ್ರೆ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅದ, ಕಾಮನ್ ಇನ್ ಆಲ್ ಫೋರ್ಸಸ್ ಅದಾರ. ಇವ್ರು ಡೈರೆಕ್ಟ್ ಏನ್ ಮಾಡ್ಬೋದ್ರ? ಅವ್ರಿಗೆ ಆರ್ಡರ್ ಮಾಡ್ಬೋದು. ಇಲ್ಲ ಅಂದ್ರೆ ಆರ್ಡರ್ ಮಾಡಕ್ ಬರಂಗಿಲ್ಲ. ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ ಮೇಲೆ ಒಂದು ಕಾಮನ್ ಐತಿ. ಯಾವ್ದಂದ್ರೆ CDS ಅಂತ. ಇಂಡಿಯನ್ ಆರ್ಮಿ ಹೆಡ್ ಯಾರ್ದಾರಿ? ಧೀರಜ್ ಸೇಠ್. ಎಷ್ಟನೇದವ್ರು? 31ನೇ. ಧೀರಜ್ ಸೇಠ್ ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ತರ್ತಾರೆ. ಯಾವ್ದು? ಅಜಯ್. ವಿಜಯ್. ವೆರಿ ಗುಡ್. ವಿಜಯ್ ನೆನಪೈತಲ್ಲ? ಧೀರಜ್ ಸೇಠ್ 31ನೇದವ್ರ. ಯಾವ್ದಂದ್ರೆ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಅದ. ಇಂಡಿಯನ್ ನೇವಿದವ್ರು ಯಾರ್ದಾರ? ಇಂಡಿಯನ್ ನೇವಿದವ್ರು ಯಾರ? ಕೃಷ್ಣ ಸ್ವಾಮಿ ಅಂತ ಬರ್ತಾರೆ. ಕೃಷ್ಣ ಸ್ವಾಮಿನಾಥನ್. ಸ್ವಾಮಿ ಏನಂತ? ಕೃಷ್ಣ ಸ್ವಾಮಿನಾಥನ್ ಅಂತ ಬರ್ತಾನೆ. ಕೃಷ್ಣ ಸ್ವಾಮಿನಾಥನ್ ಅವರು ಇಂಡಿಯನ್ ನೇವಿ. ಇಂಡಿಯನ್ ಏರ್ ಫೋರ್ಸ್ ದವ್ರು ಅಮರ್ಪ್ರೀತ್ ಸಿಂಗ್. ನೆನಪಿರ್ತಾವಲ್ಲ? 3 ಏರ್ ಫೋರ್ಸ್. ಇದೇನಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿ ಒಳಗೆ ಬರ್ತಾವ. ಡಿಫೆನ್ಸ್ ಮಿನಿಸ್ಟ್ರಿಗೆ CDS ಐತಲ್ಲ, ಆ CDS ಏನಂದ್ರೆ ಇವು 3ದ್ರ ಮೇಲೆ ಇರ್ತಾರೆ. ಯಾರದಾರ CDS ಅಂದ್ರ? ರಾಜಾ ಸುಬ್ರಹ್ಮಣ್ಯನ್. ಎಷ್ಟನೇದವ್ರ ಅಂತ ಕೇಳ್ರ? 3ನೇದವ್ರು. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಯಾವ ಒಂದು ಸ್ಟೇಟ್ ಒಳಗ ಸಿಂಗಪೇನ್ ಅಂತ ಒಂದು ಫೋರ್ಸ್ ಮಾಡಿರ್ತಾರೆ. ಸಿಂಗಾಪೇನ್ ಫೋರ್ಸ್ ಅಂತ ಹೇಳಿ. ಇಲ್ಲಿ ಆಪ್ಷನ್ ಕೊಡ್ಲಿ ಹೆಂಗಂದ್ರೆ ಅಕ್ಕ ಪಡೆ ಅಂತ ನಮ್ಮಲ್ಲಿ ಹೆಂಗ್ ಮಾಡ್ತಾರಲ್ಲ ಹಂಗ ಸಿಂಗಪೇನ್ ಫೋರ್ಸ್ ಅಂತ ಮಾಡ್ತಾರೆ. ಇಲ್ಲಿ ತಮಿಳ್ನಾಡ್ದಾಗ ಯಾರಂದ್ರೆ C. ಜೋಸೆಫ್ ವಿಜಯ್ ಅಂತ ಬಂದಿರಲ್ಲ, ಸೇಮ್ ನಮ್ಮಲ್ಲಿ ಹಂಗ ಅಕ್ಕ ಪಡೆ ಐತಲ್ಲ, ಅಕ್ಕ ಪಡೆ ಅಂತ ಐತಿ ನೋಡಿ ನಮ್ಮಲ್ಲಿ. ಹಂಗ ಏನ್ ಮಾಡ್ರ ಅಂದ್ರೆ ಸಿಂಗಾಪೇನ್ ಅಂತ ಮಾಡ್ರ. ಅಂದ್ರೆ ಸಿಂಗಾಪೇನ್ ಅಂದ್ರೆ ಸಿಂಹಳಿಕೆಗಳು ಅಂತೇಳಿ ಆ ಮಹಿಳೆಯರಿಂದ ಒಂದು ಫೋರ್ಸ್ ಐತಿ. ಎಲ್ಲಿ ಮಾಡ್ತಾರಂದ್ರ ತಮಿಳ್ನಾಡು. ಇದಂದ್ರೂ ಗೊತ್ತದ ಬ್ರಿಕ್ಸ್ ಮಾಡಿದ್ನ. ನೆಕ್ಸ್ಟ್ ಇವು ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್. ಇನ್ನೊಂದು ಸ್ವಲ್ಪ ಅದಾವ, ಮುಗಿಸ್ಬಿಡಲ್ಲ. ಇವತ್ತು ಮುಗಿಸ್ಬಿಟ್ರೆ ಎಕ್ಸಾಮ್ಸ್ ಅನ್ನೇ ಬಂದಾವ. ಮುಗಿಸೋಣ ಬೇಡ? 3 ಗಂಟೆ ತನಕ ಹೇಳತ್. ಎದ್ದು ಬರ್ತೇನೆ ರೂಮ್ನ್ಯಾಗ ಮಾಡ್ಕೊರಿ. ರೆಸ್ಟ್ ಕೊಟ್ರಿ ಎಲ್ಲಿ ಹೋಗೇ ಬಿಡೋರನ? ಸಾಕಾ ಅಂತ? ಸಾಕಾ? ಎಸ್ ನೋ ಎಸ್ ಎದ್ದ ಬಿಟ್ರಲ್ವ? ಇದನ್ನ ಹೇಳ್ತೀನಿ ತೋರಿ. ಆದ್ರ ಆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂತ ಬರ್ತಾವ. ಇದ್ರ ಮೇಲೆ ಕ್ವಶನ್ ಕೇಳತ್ತಾನೆ. ನ್ಯಾಷನಲ್ ಪಂಚಾಯತ್ ಅವಾರ್ಡ್, ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳತ್ ಬರ್ತಾರೆ. ಯಾರು ಕೊಡ್ತಾರ್ರಿ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್? ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಐತ್ಲ, ಅವ್ರು ಡಿಟೆಕ್ಟ್ ಮಾಡಿರ್ತಾರ. ಏನಂದ್ರೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಅಂತ ಬರ್ತಾವ. ಈ ಸರಿ ಯಾವ ಇಯರ್ದು ಕೊಟ್ಟಾರ? 26ದ 25ದ. ವೆರಿ ಗುಡ್. ಅದ್ರೊಳಗೆ 3 ತರ ಕೆಟಗಿರಿ ಬರ್ತಾವ. 3 ಯಾವ ಕೆಟಗಿರಿ? ಗೋಲ್ಡ್, ಸಿಲ್ವರ್, ಬ್ರಾಂಜ್ ಅಲ್ಲ, 3 ಅವಾರ್ಡ್ಸ್ ಬರ್ತಾವ. ಅದ್ರೊಳಗೆ ಯಾವ ಹೇಳ್ರಿ? ದೀನ್ ದಯಾಳ್ ಉಪಾಧ್ಯಾಯ, ನಾನಾಜಿ ದೇಶಮುಖ, ಇನ್ನೊಂದು ಬರ್ತೈತಿ. ಎರಡಲ್ಲ, ಇನ್ನೊಂದು ಬರ್ತೈತಿ. ವಿಕಸಿತ್ ಭಾರತ, ಆತ್ಮನಿರ್ಭರ್. ಎಸ್, ನಮ್ದು ಆತ್ಮನಿರ್ಭರ ಭಾರತ ನ್ಯೂಸ್ನಾಗ ಯಾಕಿಂದಿಲ್ಲ. ಆತ್ಮನಿರ್ಭರದಾಗ ಯಾರು ತಗೊಂಡಿಲ್ಲ, ಅದ್ರ ಸಂಬಂಧ. ಬಟ್ ನಾನಾಜಿ ದೇಶಮುಖ ಮತ್ತ ದೀನ್ ದಯಾಳ್ ಬರ್ತದೆ. ಪೂರ್ತಿ ಹೇಳ್ಬಿಡ್ತೀರಿ. ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್. ರಾಷ್ಟ್ರೀಯ ಪಂಚಾಯತ್ ದಿವಸ ಯಾವಾಗ ಆಚರಿಸ್ತೀವಿ? ಏಪ್ರಿಲ್ 24, ಏಪ್ರಿಲ್ 23. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿವಸ ಆಚರಿಸ್ತೀವಿ. ಆ ಟೈಮ್ನಾಗ ಏನ್ ಮಾಡ್ತಾರೆ? ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ತಗೋತಾರೆ. ಯಾವ ರಾಜ್ಯ ಅತಿ ಹೆಚ್ಚು ಪಂಚಾಯತ್ ಅವಾರ್ಡ್ಸ್ ತಗೊಂಡೈತಿ? ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ. ಕರ್ನಾಟಕ ಎಷ್ಟ? 6. ವೆರಿ ಗುಡ್. ಟೋಟಲ್ ಎಷ್ಟು ಪಂಚಾಯತ್ಗಳು? 42. ಟೋಟಲ್ 42 ಪಂಚಾಯತ್ ಒಳಗ 6 ನಮ್ಮ ಪಂಚಾಯತ್ಗೆ ಬಂದವು. ನಮ್ಮ ಕರ್ನಾಟಕದ ಪಂಚಾಯತ್ಗಳು ಅವನು ಹೇಳಕ್ರೆ. ಟೋಟಲ್ ಏನಂದ್ರೆ 42 ಇದ್ದು. ಕರೆಕ್ಟಾ? 42ರೊಳಗ ಎಷ್ಟು ಕೆಟಗಿರಿ ಇದನ್ನ ಎಷ್ಟು ಪಂಚಾಯತ್ಗಳು ದೀನ್ ದಯಾಳ್ ಉಪಾಧ್ಯಾಯ ಕೆಟಗಿರಿ ಒಳಗೆ ತಗೊಂಡವು?
ಆಪ್ಷನ್ ಕೊಡ್ತೇನೆ 34, 37, 38. 34 ಎದ್ರ ತೊಂದ ಅಂದ್ರ ದೀನ್ ದಯಾಳ್ ಉಪಾಧ್ಯಾಯ. 34 ಬಿಟ್ಟು ಇನ್ 8 ಉಳಿತಾವು, 8 ಉಳಿತಾವಲ್ಲ ಅವು ಎದ್ರೊಳಗಂದ್ರೆ ನಾನಾಜಿ ದೇಶಮುಖ. ಯಾಕೆ ಆತ್ಮನಿರ್ಭರ ಭಾರತ ಅಂದ್ರೆ ಅದ್ರೊಳಗೆ ಯಾವ ಕೊಟ್ಟಿಲ್ಲ ಅದ್ರ ಸಲ್ಮ. ಬಟ್ 3 ಕೆಟಗಿರಿ ಬರ್ತಾವ. ಅದನ್ನ ಕ್ವಶನ್ ಕೇಳನ್ ಮಾಡಿ ಕೆಟಗಿರಿ ಎಷ್ಟು ಬರ್ತಾವ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ದಾಗ ತಳಿ 3. ಅದ್ರೊಳಗೆ ಆತ್ಮನಿರ್ಭರದಾಗ ಯಾವ ಕೊಟ್ಟಿಲ್ಲ. ಬಟ್ ದೀನ್ ದಯಾಳ್ದಾಗ ಎಷ್ಟು ಕೊಟ್ರ ಅಂದ್ರೆ 34. 42 ಟೋಟಲ್ ಅದಾವ. 34 ನೆನಪಿಟ್ಕೋರಿ, ಮೈನಸ್ ಮಾಡಿದ್ದು ಅದ್ರೊಳಗಳು ತಾನೆ ನಾನಾಜಿ ದೇಶಮುಖ ಗೊತ್ತಾತಲ್ಲ. ಈಗ ಹೇಳಿ 34 ಇದನ್ನ ಟೋಟಲ್ ಎಷ್ಟು ಅಂದ್ರೆ 42 ಪಂಚಾಯತ್ಗಳು ಇದ್ದು. ಅದ್ರೊಳಗೆ ಕರ್ನಾಟಕದ ಎಷ್ಟು ಪಂಚಾಯತ್ ಅಂದ್ರೆ 6 ಪಂಚಾಯತ್. ಈ ಕರ್ನಾಟಕದಾಗ 1ನೇ ಪಂಚಾಯತ್ ಯಾವ್ದು? ಮುದ್ರಾಡಿ ಅಂತ ಬರ್ತೈತಿ. ಮುದ್ರಾಡಿ ಯಾವ್ದು ಎಲ್ಲಿ ಬರ್ತೈತಿ? ಉಡುಪಿ. ಹಿಂಗೂ ಕೇಳಿರ್ತಾರ. ಕರ್ನಾಟಕ ಹೈಯೆಸ್ಟ್ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ತಗೊಂಡೈತಿ. ಯಾವ ಜಿಲ್ಲೆ ಅತಿ ಹೆಚ್ಚು ಪಂಚಾಯತ್ ಅವಾರ್ಡ್ ತಗೊಂಡೈತಿ ಅಂದ್ರೆ ಉಡುಪಿ ಜಿಲ್ಲೆ. 1ನೇದು ಯಾವ್ದಂದ್ರೆ ಮುದ್ರಾಡಿ. ಯಾವ ಕೆಟಗಿರಿ ಒಳಗ? ಗೋಲ್ಡ್ ಕೆಟಗಿರಿ ಒಳಗೆ, ಚಿನ್ನ. ಕರೆಕ್ಟ್. ಯಾವ ಇದ್ರೊಳಗೆ? ಬಡತನ ಮುಕ್ತ ಯಾವ್ದಂದ್ರೆ ಮುದ್ರಾಡಿ. ಅದಾದ್ಮೇಲೆ ಸಿಲ್ವರ್ ಕೆಟಗಿರಿ ಒಳಗೆ 2 ಬರ್ತಾವ. ಯಾವ? ಒಂಡ್ಸೆ ಮತ್ತ ಹಾಲನಾಯಕನಹಳ್ಳಿ. ಒಂಡ್ಸೆ ಅದ್ರ ಸಲ್ಮಂದ ಆರೋಗ್ಯ. ಇವು ಕೆಟಗಿರಿ ಯಾಕೆ ನೆನಪಿಟ್ಕೊಳ್ಳೋದ್ರೆ ಲೋಕಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟು ಬರ್ತಾವ? 9 ಬರ್ತಾವಲ್ಲ. ಇವ 9 ಕೆಟಗಿರಿ ಅವ. ಅದ್ರ ಸಲ್ಮಂದ ಹೇಳತ್ನ ಲೋಕಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಬಂದಾವ. 1ನೇದ ಒಂಡ್ಸೆ ಅದ್ರೊಳಗೆ ತೋತೈತೆ ಅಂತ ಹೇಳ್ರಿ ಆರೋಗ್ಯದಾಗ. ಇದು 1ನೇ ಕೆಟಗಿರಿ ಆತ. ಲೋಕಲ್ ಸಸ್ಟೈನೇಬಲ್ ಅಥವಾ ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕೇದಾಗ ಮತ್ತೆ 17 ತಾಕ್ ಬಂದಿರಿ 9 ಬರ್ತಾವ. ಸ್ಥಳೀಯ ಸುಸ್ಥಿರ ಅಂದ್ರೆ ಏನು ಗ್ರಾಮೀಣ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಇವಕ್ಕೆ ಬರ್ತಾವಲ್ಲ, ಇವಕ್ಕೆ ಸ್ಥಳೀಯ ಇದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳತ್ತಾವ. ಇವ 9 ಕೆಟಗಿರಿ ಒಳಗೆ ಕೊಡ್ತಾವ. 1ನೇದು ಒಂಡ್ಸೆ ಅದ್ರೊಳಗೆ ಅಂದ್ರೆ ಬಡತನ ಮುಕ್ತ ಆತ. ಕರೆಕ್ಟಾ? ಸಾರಿ, ಆರೋಗ್ಯ ಆತ. ಆರೋಗ್ಯದಾಗ ಯಾವ್ದಂದ್ರೆ 1ನೇದು ಯಾವ್ದಂದ್ರೆ ಒಂಡ್ಸೆ. ಇದು ಉಡುಪಿ. ಉಡುಪಿ ಅಂದ್ರೆ ಡಿಫಾಲ್ಟ್ ಗೊತ್ತಾಗತ್ತೆ ಬೆಂಗಳೂರು ಅಂದ್ಬಿಟ್ರ. ಅದಾದ್ಮೇಲೆ ಸಿಲ್ವರ್ ಕೆಟಗಿರಿ ಒಳಗೆ 2 ತೋತಾವ್ರಿ. ಯಾವಂದ್ರ ಸಿಲ್ವರ್ ಒಳಗೆ 3, ಬ್ರಾಂಜ್ ಒಳಗೆ 2. ಸಿಲ್ವರ್ ಒಳಗೆ 3 ಬರ್ತಾವ. ಯಾವ? ಒಂಡ್ಸೆ ಅಂತ ಬರ್ತೈತಿ. ಒಂಡ್ಸೆ ಎದ್ರ ಸಲ್ಮಂದ್ ಅಂದ್ರ ಆರೋಗ್ಯ. ಒಂಡ್ಸೆ ಎದ್ರ ಸಲ್ಮಂದ್ ಅಂದ್ರೆ ಆರೋಗ್ಯ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದಂದ್ರೆ ಹಾಲನಾಯಕನಹಳ್ಳಿ. ಎದ್ರ ಸಲ್ಮಂದ್ರಿ ಮಕ್ಕಳ ಸ್ನೇಹಿ ಪಂಚಾಯತ್ ಅಂತ ಕರಿತಾರೆ. ಮಕ್ಕಳ ಸ್ನೇಹಿ ಪಂಚಾಯತಿ ಒಳಗೆ ಯಾವ್ದು ಅಂದ್ರೆ ಹಾಲನಾಯಕನಹಳ್ಳಿ. ಇದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ. ಎಷ್ಟದು? 2 ಅದು. ನೆಕ್ಸ್ಟ್ ಇನ್ನೊಂದು ಸಿಲ್ವರ್ದಾಗ ಕರೆಕ್ಟ್. ಮಡಮಕ್ಕಿ ಅಂತ ಬರ್ತೈತಿ. ಮಡಮಕ್ಕಿ ಎದ್ರ ಸಲ್ಮಂದ ಜಲ ಸಂರಕ್ಷಣೆ ಅಥವಾ ನೀರು ಸಂರಕ್ಷಣೆ ಅಂತ ಬರ್ತೈತಿ. ಎಷ್ಟದು? 4 ಅದು. ಇನ್ನೊಮ್ಮೆ ಹೇಳ್ಬಿಡ್ರಿ. ಗೋಲ್ಡ್ದಾಗ 1 ತಗೋತೈತಿ. ಯಾವ್ದಾರ ಒಂಡ್ಸೆ. ಯಾವ್ದ್ರ ಸಲ್ಮಂದ? ಮುದ್ರಾಡಿ. ಮುದ್ರಾಡಿ ಯಾವ್ದಂದ್ರೆ ಗೋಲ್ಡ್ ಕೆಟಗಿರಿ ಒಳಗ 1. ಮುದ್ರಾಡಿ 1 ಬರ್ತೈತಿ. ಯಾವ ಇದ್ರೊಳಗೆ ತೋತೈತಿ ಅಂದ್ರೆ ಬಡತನ. ವೆರಿ ಗುಡ್. ನೆನಪಿತ್ತಲ್ಲ. 1ನೇದು ಯಾವ್ದಾರ ಮುದ್ರಾಡಿ ಬಡತನ. ಇದು 1ನೇ ಕೆಟಗಿರಿ ಆತ. ಅದಾದ್ಮೇಲೆ ಸಿಲ್ವರ್ದಾಗ 3 ತೋತಾವ. 1ನೇದು ಯಾವ್ದಂದ್ರ ಒಂಡ್ಸೆ. ಎದ್ರ ಸಲ್ಮಂದ್ ಅಂದ್ರ ಆರೋಗ್ಯ. ಒಂಡ್ಸೆ ಆದ್ಮೇಲೆ ಮಕ್ಕಳ ಸ್ನೇಹಿ ಪಂಚಾಯತ್ ಅಂತ ಕರಿತಾರೆ. ಯಾವ್ದಾರ ಹಾಲನ್. ಇವು ಕ್ವಶನ್ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ಅಂತ ಮೆನ್ಷನ್ ಮಾಡ್ಬೇಕತ್ತ ಇಲ್ರಿ. ಕರ್ನಾಟಕದ ಮಕ್ಕಳ ಸ್ನೇಹಿ ಪಂಚಾಯತ್ ಯಾವ್ದತ್ ಕೇಳಿದ್ರು ಹಾಲನಾಯಕನಹಳ್ಳಿ ಅವಾರ್ಡ್ ತೊಂದೈತೆ ಅಂದ್ರೆ ಅದ್ರ ಕೆಟಗಿರಿ ಒಳಗೆ ಇರ್ತೈತಿ. ಮಕ್ಕಳ ಸ್ನೇಹಿ ಪಂಚಾಯತ್ ಅಂದ್ರೆ ಹಾಲನಾಯಕನಹಳ್ಳಿ. ಅದಾದ್ಮೇಲೆ ಯಾವ್ದಂದ್ರೆ ಮಡಮಕ್ಕಿ ಅಂತ ಬರ್ತೈತಿ. ನೀರು ಸಂರಕ್ಷಣೆ ಸಲ್ಮಂದ್. ಇನ್ನು ಬ್ರಾಂಜ್ ಕೆಟಗಿರಿ ಒಳಗೆ 2 ಬರ್ತಾವ. ಯಾವ? ಸಣ್ಣೂರು. ಸಣ್ಣೂರು ಅಲ್ಲ ಮತ್ತೆ ಸಣ್ಣೂರು ಅಂತ ಬರ್ತೈತಿ. ಸಣ್ಣೂರ ಕನ್ಫ್ಯೂಸ್ ಆಗಿರಿ. ಸಣ್ಣೂರು ಅನ್ನೋದು ಬರೋದು ಎಲ್ಲಂದ್ರೆ ಉಡುಪಿದಾಗ. ಸಣ್ಣೂರು ಬಂದ್ರ ಬಳ್ಳಾರಿ ಒಳಗೆ. ಸಣ್ಣೂರು ಬರ್ತೈತಿ ಯಾವ ಕೆಟಗಿರಿ ಒಳಗೆ? ಮೂಲ ಸೌಕರ್ಯ ಒಳಗೆ. ಲಾಸ್ಟ್ ಒಂದು ಉಳಿತ್ಲ ಅಕಲಾಡಿ ಅಂತ ಬರ್ತೈತಿ. ಎದ್ರ ಸಲ್ಮಂದ ಸಾಮಾಜಿಕ ನ್ಯಾಯ. ಎಷ್ಟದು? ಈಗ 6 ಅದು ಅಲ್ಲ. 6 ತಗೊಂಡಿತ್ತು. 6 ಲೋಕಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಹೇಳ್ರಿ. ಇನ್ನು 3 ಯಾವ ಬರ್ತಾವ? ಗುಡ್ ಗವರ್ನೆನ್ಸ್. ನೆಕ್ಸ್ಟ್ ಉತ್ತಮ ಆಡಳಿತ ಅಂತ ಬರ್ತೈತಿ. 1ನೇದ. ನೆಕ್ಸ್ಟ್ ಇನ್ನೊಂದ ಮಹಿಳಾ ಸ್ನೇಹಿ ಪಂಚಾಯತಿ. 3ನೇದ ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿ. ಅಂದ್ರೆ ನಾಳೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಯಾವ ಕೆಟಗಿರಿ ಒಳಗೆ ಕರ್ನಾಟಕದ್ದು ಯಾವ ಇಲ್ಲ ಅಂತ ಕೇಳಿದ್ರು ಇವ 3 ಹಾಕ್ರಿ. ನಾ ಮನ್ ಕ್ವಶನ್ ಏನ್ ಕೇಳಂದ್ರೆ ಕರ್ನಾಟಕದಾಗ ಎಷ್ಟು ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬರ್ತಾವ ಅಥವಾ ಯಾವ್ದಾವ್ ಯಾವ ಇಲ್ಲ ಅಂತ ಕೇಳ್ತಾರೆ. ಈಗ 9 ಒಮ್ಮೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಹೇಳ್ಬಿಡ್ರಿ. ಇವ 9 ಹೇಳಿ. 1ನೇದು ಯಾವ್ದು ಹೇಳಿ? ಬಡತನ. 2ನೇದ ಆರೋಗ್ಯ. 3ನೇದ ಮಕ್ಕಳ ಸ್ನೇಹಿ. 4ನೇದ ನೀರು. ಕರೆಕ್ಟ್. ನೀರು ಸಂರಕ್ಷಣೆ. ನೀರು ಸಂರಕ್ಷಣೆ ಜಲ ಸಂರಕ್ಷಣೆ ಏನ ಕೊಡ್ಲಿ ಒಟ್ಟು ನೀರು ರಿಲೇಟೆಡ್ ಕೊಟ್ರೆ ಅದು 5 ಅಂದಂಗ. ನೆಕ್ಸ್ಟ್ ಮೂಲ ಸೌಕರ್ಯ. 5 ಅದು. 6ನೇದ ಸಾಮಾಜಿಕ ನ್ಯಾಯ. 7ನೇದ ಮಹಿಳಾ ಸ್ನೇಹಿ. 8ನೇದ ಗುಡ್ ಗವರ್ನೆನ್ಸ್ ಅಂದ್ರೆ ಉತ್ತಮ ಆಡಳಿತ. ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಿಸ್ತಿಲ್ಲ. ಎಂದು ಆಚರಿಸ್ತೀವಿ? ಡಿಸೆಂಬರ್ 25. ನೆನಪಿರ್ತೈತಿಲ್ಲ. ಇವು ಗೊತ್ತಾದವಲ್ಲ. ಟೋಟಲ್ ಎಷ್ಟು ಪಂಚಾಯತ್ಗಳಿಗೆ ಅವಾರ್ಡ್ ಕೊಟ್ರ ಕೇಳ್ರ? 42 ಪಂಚಾಯತ್ಗಳು. ಅದ್ರ ದೀನ್ ದಯಾಳ್ ಕೆಟಗಿರಿ ಒಳಗೆ ಎಷ್ಟು ಅಂದಾರ? 34. ಇದ್ರ ದೀನ್ ದಯಾಳ್ ಕರ್ನಾಟಕದ್ದು ನಾನಾಜಿ ದೇಶಮುಖ್ ಕೆಟಗಿರಿ ಒಳಗೆ ಯಾವ್ದಾರ ತೊಂದೈತ? ಯಾವ ಇಲ್ಲ. ಯಾಕಂದ್ರೆ ನೆನಪಿಟ್ಕೋರಿ, ಏನ್ ಗ್ರಾಮ ಪಂಚಾಯತಿಗಳದಲ್ಲ ದೀನ್ ದಯಾಳ ನಾನಾಜಿ ದೇಶಮುಖ್ ಏನ್ ಕೆಟಗಿರಿ ಮಾಡಿರ್ತಾರೆ ಅಂದ್ರೆ ದೀನ್ ದಯಾಳ ಗ್ರಾಮೀಣ ಮಟ್ಟಕ್ಕೆ ಕೊಡ್ತೈತಿ. ನಾನಾಜಿ ದೇಶಮುಖ್ ಒಳಗ ಬ್ಲಾಕ್, ಜಿಲ್ಲಾ ಮತ್ತೆ ಗ್ರಾಮೀಣ ಮಟ್ಟಕ್ಕೆ ಕೊಡ್ತಾರೆ. ಅದ್ರೊಳಗೆ ನಾನಾಜಿ ದೇಶಮುಖ್ದಾಗ ಕರ್ನಾಟಕದಿಂದ ಯಾವ ಇಲ್ಲ. ಬಟ್ ಏನ್ ನೆನಪಿಟ್ಕೋರಿ ಅಂದ್ರೆ ನಾನಾಜಿ ದೇಶಮುಖ್ ಕೆಟಗಿರಿ ಒಳಗೆ ಎಷ್ಟು ಪಂಚಾಯತ್ಗಳು ಅವಾರ್ಡ್ ತಗೊಂಡಾವ ಅಂದ್ರೆ 8 ಪಂಚಾಯತ್ಗಳು. 42ರಾಗ 8 ಮೈನಸ್ ಮಾಡ್ರೆ 34 ಬರ್ತದೆ. 34ರಾಗ ಇದು ಮೈನಸ್ ಮಾಡ್ರೆ ಅದ ಬರ್ತದೆ. ಬರೇ ಇವ. ನೆಕ್ಸ್ಟ್
ಇದು ಪಾಂಡಿಚೇರಿ ಯಾರದಾರ ಅಂದ್ರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅದಾರಲ್ಲ. ಪಾಂಡಿಚೇರಿ ಒಳಗೆ ಎಷ್ಟು ಜಿಲ್ಲೆಗಳು? 4 ಜಿಲ್ಲೆಗಳು. ಬೆಂಕಿ. ಪಾಂಡಿಚೇರಿ ಅನ್ನೋದ ಒಂದ ಸ್ಟೇಟ್ ಒಳಗಿಲ್ರಿ. ಎಷ್ಟು ಸ್ಟೇಟ್ ಒಳಗೈತಿ? 4, 3, 2 3 ರಾಜ್ಯಗಳೊಳಗೆ ಬರ್ತೈತೆ. 3 ರಾಜ್ಯಗಳೊಳಗೆ 3 ರಾಜ್ಯಗಳು ಪಾಂಡಿಚೇರಿ 3 4 ಜಿಲ್ಲೆಗಳು ಬರ್ತಾವ. ಯಾವ ಹೇಳ್ರಿ? ಯಾನಮತ್ ಬರ್ತೈತಿ. ಯಾನಮತ್ ಕರಿತೀವಿ ಎಲ್ಲಿ? ಆಂಧ್ರದಾಗ ಯಾನಮತ್ ಕರಿತೀವಿ. ನೆಕ್ಸ್ಟ್ ಮಾಯೆ ಎಲ್ಲಿ? ಕೇರಳದಾಗ ಮಾಯೆ. ನೆಕ್ಸ್ಟ್ ಇನ್ನೊಂದು ಉಳಿತಲ್ಲ ಕಾರೈಕಲ್ ಅಂತ ಬರ್ತೈತಿ ಎಲ್ಲಿ? ತಮಿಳ್ನಾಡಿನಾಗ. ನೆನಪಿರ್ತೈತಿಲ್ಲ ಪಾಂಡಿಚೇರಿ ಅನ್ನೋದ ಪಾಂಡಿಚೇರಿದಾಗ ತರದ್ ಇರುವುದು ತಮಿಳ್ನಾಡಿನಾಗ ಕಾಣಿಸ್ತೈತಿ. ಬಟ್ ಏನಂದ್ರೆ 3 ಕಡೆ ಏನಂದ್ರೆ ಸಣ್ಣ ಯೂನಿಯನ್ ಟೆರಿಟರಿಗಳದ ಅವತ್ರ ಜಿಲ್ಲೆಗಳೆಲ್ಲ ಆಡಳಿತಕ್ಕೆ ಎಲ್ಲಿ ಬರ್ತಾವ ಅಂದ್ರೆ ಪಾಂಡಿಚೇರಿ ಆಡಳಿತಕ್ಕೆ ಬರ್ತಾವ. 4 ಗೊತ್ತದವಲ್ಲ. ಮಾಯೆ ಅಂತ ಎಲ್ಲಿ ಕರಿತಾರಂದ್ರೆ ಕೇರಳದಾಗ, ಯಾನಮತ್ ಎಲ್ಲಿ ಕರಿತಾರಂದ್ರೆ ಆಂಧ್ರದಾಗ, ಆಮೇಲೆ ಕಾರೈಕಲ್ ಅಂತ ಎಲ್ಲಿ ಕರಿತಾರಂದ್ರ ಇದನ್ನ ತಮಿಳ್ನಾಡಿನಾಗ, ಆಮೇಲೆ ಇನ್ನೊಂದು ಯಾವ್ದು ಉಳಿತು? ಪಾಂಡಿಚೇರಿ. 3 ಆದವಲ್ಲ. ಇನ್ನೊಂದು ಗೊತ್ತಲ್ಲ. 4 ಜಿಲ್ಲೆಗಳು ಎಷ್ಟು ಅದಾವ ಅಂದ್ರೆ 4 ಜಿಲ್ಲೆಗಳು. ಪಾಂಡಿಚೇರಿದಾಗ ಪಾಂಡಿಚೇರಿ ಅನ್ನೋದು ಒಂದು ಜಿಲ್ಲೆ ಐತಿ. ಮತ್ತೆ ಅದನ್ನ ಬಿಟ್ರಿ ಎಲ್ರ 3 ಜಿಲ್ಲೆ ಅದಾವ ಅಂದಿರಿ. 4 ಜಿಲ್ಲೆ ಯಾನಮ್ಮ, ಮಾಯೆ, ಕಾರೈಕಲ್ಲ, ಇನ್ನೊಂದು ಯಾವ್ದಂದ್ರೆ ಪಾಂಡಿಚೇರಿ. ನೆನಪಿರ್ತಾವಲ್ಲ ಯೂನಿಯನ್ ಟೆರಿಟರಿ ಬಂದಾಗ. ನೆಕ್ಸ್ಟ್ ಸುಸಹಾಯ ಪೋರ್ಟಲ್ ಹೇಳ್ರಲ್ಲ ಇದೀಗ. ಈ ಸುಸಹಾಯ ಪೋರ್ಟಲ್ ಎದ್ರ ಸಂಬಂಧ? ಒನ್ ಡಾಟಾ ಒನ್ ನೇಷನ್ ಒನ್ ಡಾಟಾ. ನೆನಪಿರ್ತೈತಿ ಬಿಡು. ಒನ್ ನೇಷನ್ ಒನ್ ಡಾಟಾ ಅಂತ ಬರ್ತದೆ. ಒನ್ ಕೇಸ್ ಒನ್ ಡಾಟಾ ಕರೆಕ್ಟ್. ಸುಸಹಾಯ ಪೋರ್ಟಲ್ ಬಂದ್ರೆ ಒನ್ ಕೇಸ್ ಒನ್ ಡಾಟಾ ಅಂತ ಬರ್ತೈತಿ. ಯಾರು ಮಾಡ್ದ ಇದು? ಒನ್ ಕೇಸ್ ಒನ್ ಡಾಟಾ ಬಂದಾಗ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಅಂತ ಮಾಡ್ತಾರೆ. ಯಾವ್ದಿದು? ಆಪಾರ್ ಐಡಿ. ಎಷ್ಟು ಡಿಜಿಟ್? 12 ಡಿಜಿಟ್. ಆಪಾರ್ ಫುಲ್ ಫಾರ್ಮ್ ಹೇಳು. ಆಟೋಮೇಟೆಡ್ ಪರ್ಮನೆಂಟ್ ಅಕೌಂಟ್ ಅಕಾಡೆಮಿಕಲ್. ಆಟೋಮೇಟೆಡ್ ಅಕಾಡೆಮಿಕ್ ಪರ್ಮನೆಂಟ್ ಅನ್ನ ನಡು ಬರ್ತದೆ. ಆ ಪಾರ್ ಅಂತ ಬರ್ತೈತಿ. ಆಟೋಮೇಟೆಡ್ ಪರ್ಮನೆಂಟ್ ಅಕೌಂಟ್ ಅಕಾಡೆಮಿಕ್ ರಿಜಿಸ್ಟ್ರಿ. ಕರೆಕ್ಟ್ ಅಲ್ಲ? ಕರೆಕ್ಟ್ ಐತಲ್ಲ? ಆಟೋಮೇಟೆಡ್ ಪರ್ಮನೆಂಟ್ ಅಕೌಂಟ್ ಇದು ಸಾರಿ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಫುಲ್ ಕರೆಕ್ಟ್ ಹೇಳ್ರು. ಮತ್ತ 1ನೇದು ಅಕಾಡೆಮಿಕ್, 2ನೇದು ಅಕೌಂಟನ, 3ನೇದು ಅಕೌಂಟ್. ಈಗ ಹೇಳ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ನೆನಪಿಟ್ಕೋ. ಆಪಾರ್ ಐಡಿ ಅಂತ ಬಂದ್ರೆ ಇದು ಆಪಾರ್ ಐಡಿ ಎದಕ್ಕೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಅಂತ ಕರೀತಾರೆ. ಅದ್ರೋಗ ಆಪಾರ್ ಫುಲ್ ಫಾರ್ಮ್ ನೋಡಿ, ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಕರೆಕ್ಟ್ ಅಲ್ಲ? ಕರೆಕ್ಟ್ ಹೇಳಿಲ್ಲ? ಎಷ್ಟು ಡಿಜಿಟ? 12. ರೆಸ್ಟ್. ನೆಕ್ಸ್ಟ್ ರೀಸೆಂಟ್ ಆಗಿ ಸೇಹತ್ ಮಿಷನ್ ಅಂತ ತರ್ತಾರೆ. ಈ ಸೇಹತ್ ಮಿಷನ್ ಯಾವ 2 ಇದನ್ನ ಆರ್ಗನೈಸೇಷನ್ಗಳು ಲಾಂಚ್ ಮಾಡ್ತಾರೆ? ICAR ಮತ್ತು ICMR. ICAR ಫುಲ್ ಫಾರ್ಮ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಅಂದ್ರೆ 2 ಏನ್ ಕೇಳಿರ್ತಾರ ಸೇಹತ್ ಮಿಷನ್ ಅಂತಂದ. ರೀಸೆಂಟ್ ಆಗಿ ಸೇಹತ್ ಫುಲ್ ಫಾರ್ಮ್ ಏನ್ ಹೇಳ್ರಿ? ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಹೆಸರು ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಸೇಹತ್ ಮಿಷನ್ ಅಂತ ಬರ್ತೈತಿ. ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ಈ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನ್ ಕಲ್ಟಿವೇಶನ್ ಮಾಡ್ತಿರ್ತಾರಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಹೆಂಗಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ದಿಂದ ಮಾಡ್ಬೇಕಂತೇಳಿ ಸೇಹತ್ ಮಿಷನ್ ಅಂತ ತರ್ತಾರೆ. ಯಾವ 2 ಇನ್ಸ್ಟಿಟ್ಯೂಟ್ಗಳು ಮರ್ಜ್ ಆಗ್ಯಾವು ಏನ್ ಬೇಕಾದ್ ಕೇಳ್ರೆ ICAR ಮತ್ತು ICMR. ಅಲ್ಲಿ ನಾಳೆ ಏನ್ ಕೊಟ್ಟಿರ್ತಾನೆ ಗೊತ್ತಾನ? ICMR ಬರ್ತೈತೋ ಇಲ್ಲೋ ಅಂತ ಕೇಳಿದಾಗ ಬರ್ತೈತಿ. ICMR ಬರ್ತೈತಿ, ICAR ಬರ್ತೈತಿ. ICAR ಫುಲ್ ಫಾರ್ಮ್ ಅಂದಾಗ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ICMR ಅಂತ ಬಂದಾಗ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ವೆರಿ ಗುಡ್. ನೆಕ್ಸ್ಟ್ ಏನಾತ? ಮಿನಿಸ್ಟ್ರಿ ಆಫ್ ಹೆಲ್ತ್. ಕರೆಕ್ಟ್. ಅವು ಇದನ್ನ ಪಾರ್ಟ್ ಆಗಿ 2 ಬರ್ತಾವ. ಮಿನಿಸ್ಟ್ರಿ ಆಫ್ ಹೆಲ್ತ್. ಯಾಕಂದ್ರೆ ಸೇಹತ್ ಮಿಷನ್ ಅಂಡರ್ ಯಾವ್ದು ಮರ್ಜ್ ಆಕತ್ತಂದ್ರೆ ಅದು ಹೆಲ್ತ್ ಮಿನಿಸ್ಟ್ರಿನೂ ಬರ್ತದೆ. ICAR ICMR 2 ನೆನಪಿಟ್ಬೋದು. ಸೇಹತ್ ಮಿಷನ್ ಎದ್ರ ಸಂಬಂಧ ಅಂತ ಕೇಳ್ರ? ಹೆಲ್ತ್ ಸಂಬಂಧ ಬರ್ತದೆ. ಸೇಹತ್ ಮಿಷನ್ ಬರುದ ಹೆಲ್ತ್ ಸಂಬಂಧ. ಆಕ್ಚುಲಿ ಸೇಹತ್ ಮಿಷನ್ ಅಂತ ಮಾಡ್ರಲ್ಲ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಅಗ್ರಿಕಲ್ಚರ್ ಟ್ರಾನ್ಸ್ಫರ್ ಮಾಡಿ ಏನ್ ಮಾಡ್ಬೇಕಂದ್ರೆ ಚಲೋ ಪ್ರೋಟೀನ್ ಯುಕ್ತ ಆಹಾರಗಳನ್ನ ಕೊಡ್ಬೇಕು. ಅದ್ರ ಸಂಬಂಧ ICMR ಬರ್ತೈತಿ. ಮತ್ತೆ ಇನ್ನೊಂದು ಯಾವ್ದಂದ್ರೆ ICAR ಬರ್ತೈತಿ. ನೆಕ್ಸ್ಟ್ ಇದು ಬಾವಿನಿ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತಿದ್ದು. ಬಾವಿನಿ ಅನ್ನೋದು ಏನ್ ಹೇಳ್ರಿ? ಬಾವಿನಿ ಅಂತ ಬರ್ತೈತಿ. ಬಾವಿನಿ ಫುಲ್ ಫಾರ್ಮ್ ಹೇಳ ಭಾರತೀಯ ನಬಿಕಾಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಕರೀತಾರೆ. ಈ ಬಾವಿನಿ ಎದ್ರ ಸಂಬಂಧ? ಯಾವ್ದ? ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಬರ್ತದೆ. ಎಲ್ಲಿ ಬರ್ತೈತಿ ಫಾಸ್ಟ್ ಬ್ರೀಡರ್? ಹೇಳಲ್ಲ ಇಂಡಿಯಾದಾಗ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಐತೋ ಇಲ್ಲೋ ಅಂದ್ರೆ ತಮಿಳ್ನಾಡಿನಾಗ ಐತಿ. ಕರೆಕ್ಟಾ? ಫಾಸ್ಟ್ ಬ್ರೀಡರ್ ಕಲ್ಪಕಮ್ದಾಗ. ಅದಕ್ಕೆ ಬಾವಿನಿ ಅಂತ ಕರೀತಾರೆ. ಇವು ನ್ಯೂಕ್ಲಿಯರ್ ಬಂದಾಗ ನೆನಪಿಡುವರೆ ಬಾವಿನಿ ಬರ್ತೈತಿ, ಶಾಂತಿ ಬಿಲ್ ಬರ್ತೈತಿ, ಅಶ್ವಿನಿ ಅಂತ ಬರ್ತದೆ. ಅಶ್ವಿನಿ ಎದಕ್ಕೆ ಬರ್ತೈತಿ? ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಅದು ಎದಕ್ಕೆ ಬರ್ತದೆ? ನ್ಯೂಕ್ಲಿಯರ್ ಎನರ್ಜಿ ಸಲ್ಮ. ಇವು ಯಾವ ಏನ್ 3 ಹೇಳ ಶಾಂತಿ ಬಿಲ್ ಆಗ್ಲಿ, ಬಾವಿನಿ ಆಗ್ಲಿ, ಮತ್ತೆ ಅಶ್ವಿನಿ ಆಗ್ಲಿ, ಇವು 3 ಏನ್ ಮಾಡಂಗಿಲ್ಲ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಗಳು ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ ರೀ. ನ್ಯೂಕ್ಲಿಯರ್ ವಿದ್ಯುತ್ ಇದಂದ್ರೆ ನ್ಯೂಕ್ಲಿಯರ್ ಎನರ್ಜಿ. ಅಶ್ವಿನಿದು ಫುಲ್ ಫಾರ್ಮ್ ಐತಿ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಐತಿ. ಬಾವಿನಿ ಇದು ಬಂದಾಗ ಭಾರತೀಯ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಬರ್ತದೆ. ನೆನಪಿರ್ತಾವಲ್ಲ? ನೆಕ್ಸ್ಟ್ ಬ್ಯಾಂಕ್ MSP ಬರ್ತೈತಿ ನೋಡ್ರಿ. ರೀಸೆಂಟ್ ಆಗಿ MSP ಇನ್ಕ್ರೀಸ್ ಮಾಡ್ಯಾರ. ನೆನಪೈತಲ್ಲ? MSP ಬೆಳೆಗಳು ಬಂದಾಗ MSP ಟೋಟಲ್ ಎಷ್ಟು ಬೆಳೆ ಕೊಡ್ತಾರ? ಎಷ್ಟ? 22, 23, 24. 22 ಪ್ಲಸ್ 1 ಹಂಗಾರ ನೆನಪಿಡು. ಟೋಟಲ್ 23ಕ್ಕೆ MSP ಅಂತ ಬರ್ತದೆ. MSP ಅಂತ ಬಂದಾಗ ಅವು ನೀವೇ ಡಿವೈಡ್ ಮಾಡ್ರೆ. ಈಗ ರೀಸೆಂಟ್ MSP ಬಂದಾಗ MSP ಫುಲ್ ಫಾರ್ಮ್ ಹೇಳಿ.
ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಯಾರು ಮಾಡ್ತಾರೆ ಇದನ್ನ ಬೆಂಬಲ ಬೆಲೆನ? CACP ದವ್ರು. ಕರೆಕ್ಟ್. ಯಾವ ಒಂದು ಕಮಿಷನ್ ಅಥವಾ ಪ್ರಧಾನಮಂತ್ರಿ ನೇತೃತ್ವದ ಯಾವ ಒಂದು ಕಮಿಟಿ ರೆಕಮೆಂಡ್ ಮಾಡ್ತೈತಿ ಇದಕ್ಕೆ? ಯಾರ ಏನಂತ ಕರಿತೀವಿ ಅದಕ್ಕೆ? ಇದನ್ನ ಏನಂತಾರ ಅದಕ್ಕೆ? ಎಕನಾಮಿಕ್ ಕಮಿಷನ್ ಅಲ್ವಾ, ಅದೇನೋ ಐತೆ ತರಿ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅಂತ ಕರಿತೀವಿ. ಏನಂತಾರ ಅಂದ್ರೆ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಕರೀತಾರ. ಆ ಕಮಿಟಿದವ್ರು ಇದು ಎದಕ್ಕಂದ್ರೆ ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದಿತ್ರಿ. ಇವು ಏನ್ ಮಾಡ್ರಿ ಅಂದ್ರೆ ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಲ್ಲ, ಈ ಕಬ್ಬಿನ ಹೋರಾಟ ಮಾಡಿದ್ರೆ ನೆನಪೈತಿ ಇಲ್ಲಿ ಇದ್ರೊಳಗ ಎಲ್ಲ ಗುರ್ಲಾಪುರ್ ಕ್ರಾಸ್ನೇ ಮಾಡಿದ್ರಲ್ಲ. ಇವು ಏನಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಬೆಳೆಗಳೇ ಕೊಡ್ಬೇಕು. ಬಟ್ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಂಗಿಲ್ಲ, ಅದಕ್ಕೆ FRP ಅಂತ ಕೊಡ್ತಾರೆ. ಪೂರ್ತಿ ಹೇಳ್ಬಿಡ್ತಾರ. MSP ಫುಲ್ ಫಾರ್ಮ್ ಏನಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಕರೆಕ್ಟಾ? ಅದ್ರ 3 ತರ ಡಿವೈಡ್ ಮಾಡ್ತಾರೆ. ಯಾವ 3 ತರ ಅಂದ್ರೆ ಒಂದ ಖಾರಿಫ್, ಒಂದು ರಬಿ, ಇನ್ನೊಂದು ಯಾವ್ದಂದ್ರ ಜೈಡ್ ಬೆಳೆ ಅಥವಾ ಕರೀತಾರ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರೀತಾರೆ. ನೆನಪಿರ್ತದೆ. ಈ ಖಾರಿಫ್ದಾಗ ಎಷ್ಟು ಬೆಳೆಗಳಿಗೆ ಐತಿ? 14 ಬೆಳೆಗಳ ಖಾರಿಫ್ದಾಗ ಬರ್ತಾವ. ನೆನಪಿಟ್ಟು. ಖಾರಿಫ್ ಬೆಳೆ ಅಂದ್ರೆ ಈ ಮುಂಗಾರು ಬೆಳೆ ಅಂತ ಕರಿತೀವಿ, ಅದಕ್ಕೆ ಖಾರಿಫ್. ಮಳೆ ಇದ್ದಾಗ ಚಲೋ ಆಕತ್ಲ, ಅದಕ್ಕೆ ಯಾವ್ದಂದ್ರೆ 14 ಬೆಳೆಗಳು ಬರ್ತಾವ. ಅವಕ್ಕೆ ಕನಿಷ್ಠ ಬೆಂಬಲ ಬೆಲೆ ಐತಿ ಇಂಡಿಯಾದಾಗ. ಅದಾದ್ಮೇಲೆ ರಬಿ ಬೆಳೆಗಳು ಎಷ್ಟು ಬರ್ತಾವ? 6. 14 6 ಎಷ್ಟಾಯ್ತು? 20 ಆತಲ್ಲ. 14 ಮತ್ತೆ ಇವು ರಬಿ ಬೆಳೆಗೆ ಎಷ್ಟು ಬರ್ತಾವ ಅಂದ್ರೆ 6. ಅದಾದ್ಮೇಲೆ ಇನ್ನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳಿ ನಾವು ಎಷ್ಟು ಬರ್ತಾವ? 2. ಗೊತ್ತಾದ್ವಲ್ಲ ಎಷ್ಟು ಅಂದ್ರೆ ಟೋಟಲ್ ಈಗ ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟು ಹಾಕೋ? MSP 22 ಹಾಕೋಲ್ಲ. ಇನ್ನೊಂದು ಯಾವ್ದಂದ್ರೆ FRP ಅಂತ ಕರಿತೀವಿ, ಅದಕ್ಕೂ ಕನಿಷ್ಠ ಬೆಂಬಲ ಬೆಲೆನ ಅಂತ ಕರೀತಾರೆ. ಬಟ್ ಅದ MSP ಅಂಡರ್ ಬರಂಗಿಲ್ಲ. ಓನ್ಲಿ ಏನಂತ ಕರಿತೀವಿ? FRP ಫುಲ್ ಫಾರ್ಮ್ ಫೇರ್ ಅಂಡ್ ರಿಮ್ಯುನೇಟಿವ್ ಚಾರ್ಜಸ್. ಗೊತ್ತಲ್ಲ. ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಇತ್ಲ, ಅವ್ರು ಏನ್ ಮಾಡಿದ್ರೆ ಖಾರಿಫ್ ಬೆಳೆದ MSP ದ ರೇಟ್ ಜಾಸ್ತಿ ಮಾಡ್ರ. ಅದ್ರ ಸಲ್ಮಾನ್ ಬಂದಿತ್ತು ನ್ಯೂಸ್. ನೆನಪಿಟ್ಕೊ. ರೇಟ್ ಅದು ಎಲ್ಲ ಡಿಕ್ಲೇರ್ ಮಾಡೋರು ಯಾರಂದ್ರೆ ಈ ಕ್ಯಾಬಿನೆಟ್ ಕಮಿಟಿದವ್ರು. ಬಟ್ ಅದನ್ನ ಯಾರು ಅಪ್ರೂವಲ್ ಕೊಡಿಸ್ತಾರ ಅಥವಾ ಅದನ್ನ ಏನ್ ರೆಕಮೆಂಡ್ ಮಾಡ್ತಾರಲ್ಲ ಅದು ಯಾರಂದ್ರೆ CACP ಫುಲ್ ಫಾರ್ಮ್ ಕೇಳ್ರ? ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಕರೀತಾರೆ. ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್. ಲಾಸ್ಟ್ ಒಮ್ಮೆ ಹೇಳ್ರಿ, ಖಾರಿಫ್ದಾಗ ಎಷ್ಟು ಬರ್ತಾವ? 14, ರಬಿದಾಗ 6, ಆಮೇಲೆ ಕಮರ್ಷಿಯಲ್ದಾಗ 2. ಕಮರ್ಷಿಯಲ್ದಾಗ 2 ಯಾವ? ಸೆಣಬು ಮತ್ತ ಕೊಬ್ಬರಿ. ಸೆಣಬು ಮತ್ತ ಕೊಬ್ಬರಿ. ಆಮೇಲೆ FRP ಅಂತ ಬಂದ್ರೆ ಯಾರಿಗೆ ಕೊಡ್ತಾರಂದ್ರ ಕಬ್ಬಿಗೆ. FRP ಫುಲ್ ಫಾರ್ಮ್ ಫೇರ್ ಅಂಡ್ ರಿಮ್ಯುನೇಟಿವ್ ಪ್ರೈಸ್. ಹಾ ಹೇಳು. ಒಣ ಕೊಬ್ಬರಿ ಅದ ಕೊಬ್ಬರಿ. ಹಸಿ ಕೊಬ್ಬರಿ. ನೆಕ್ಸ್ಟ್ ಬಿಡ. ಈಗ ರೀಸೆಂಟ್ ಆಗಿ ಕರ್ನಾಟಕದಾಗ ಕರ್ತವ್ಯ ಭಾಳ ಆತನ ಟೈಮ್ ಮ್ಯಾಲಿನ ಹೋಗ್ಯಾವ್ರಿ. ಇನ್ನೊಂದು ಭಾಳ ಎಷ್ಟು ಉಳ್ದೈತಿ? ನಾಳೆ ಮುಗಿಸ್ಬಿಡುನಾ? ಸಾಕ್ಬಿಡ್ ನಾಳೆ. ಏಯ್